ಜೀರ್ಣಾವಸ್ಥೆಯಲ್ಲಿ ಉಂಟಾ? ಅಲ್ಲ, ನೀವು ಕರೆಕ್ಟ್ ಹೇಳಿ, ಓಪನ್ ಆಗಿ ಹೇಳಿ, ವಿಷಯ ಹೇಳಬೇಕು, ಅದ್ರಲ್ಲಿ ಯಾರು ಏನಿಲ್ಲ. ಸರಿ, മുമ്പ് ರಥೋತ್ಸವ ಉತ್ಸವ ബലികർമ്മങ്ങളെല്ലാം ബലി ഉത്സവം എല്ലാം ഉണ്ടായി, ദേവന്റെ ഉത്സവം അങ്ങനത്തെല്ലാം ഉണ്ടായി. ഇപ്പൊ ഒന്നും അങ്ങനത്തെ ഒന്നും ഇല്ല, കേവല പൂജ മാത്രം നടക്കുന്നുണ്ട്. പിന്നെ കുറച്ച് ക്ഷേത്രവും അജീർണാവസ്ഥയിൽ ഉണ്ട്, അതാണോന്ന് പറയുന്നുണ്ട്. അത് ബസ്രൂರು മൂടക്കേരി ആദിനാഥേശ്വര ക്ഷേത്രം. അത് പ്രധാനമായിട്ട് ഈ അഷ്ടമംഗലത്തിലേക്ക് ദൃഷ്ടിയുണ്ട്. എൻ്റെയും സമ്പൂർണ്ണ ജീർണോദ്ധാരണ വിഷയത്തിൽ എത്തിക്കണം എന്നുള്ള വിഷയം ഒന്ന്, അതൊന്ന്. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ಆದಿನಾಥೇಶ್ವರ ದೇವರದ್ದು ಒಂದು ದೂರು ಉಂಟು ಇಲ್ಲಿಗೆ. ನನ್ನದು ಒಂದು ಸಾನ್ನಿಧ್ಯದ ಬಗ್ಗೆ ವೃದ್ಧಿ ಆಗಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಜೀರ್ಣೋದ್ಧಾರದ ವಿಷಯದಲ್ಲೂ ಪುನರಪಿ ಆಗಬೇಕು ಅಂತ ಹೇಳುವ ಒಂದು ವಿಷಯ ಈ ಪ್ರಶ್ನೆಯಲ್ಲೂ ಕಾಣ್ತಾ ಉಂಟು. ಒಂದು ವಿಷಯ ಅದು. അതിൻ്റെ പൗരാണികത്വം ചിന്തിച്ചാൽ ആചാര്യസ്ഥാനം താന്ത്രിക ആചാരസ്ഥാനത്തിന് ഭാഗമല്ല, ശ്രേഷ്ഠമായൊരു ഭാഗത്തെ വിഷയമാണ് ആദിനാഥേശ്വര ക്ഷേത്രത്തിൽ ഈ വിഷയങ്ങളുള്ളത്. ഒരു ആചാര്യനെ കൊണ്ട് പ്രതിഷ്ഠിച്ച് പറയേണ്ട വിഷയങ്ങളല്ല പൂർവ്വകാലഘട്ടം. ಆ ಕ್ಷೇತ್ರ ಆ ಕ್ಷೇತ್ರ ಆದಿನಾಥೇಶ್ವರ ದೇವಸ್ಥಾನದ ಪೂರ್ವ ಹಿನ್ನೆಲೆ ನೋಡುವಾಗ ಒಂದು ತಂತ್ರಿಗಳು ಪ್ರತಿಷ್ಠೆ ಮಾಡಿದಂತಹ ಕ್ಷೇತ್ರ ಅಲ್ಲ ಅದು. ಅದಕ್ಕಿಂತಲೂ ಪುರಾತನವಾದ ಶ್ರೇಷ್ಠ ಹಿನ್ನೆಲೆ ಕಾಣ್ತಾ ಉಂಟು ದೇವಸ್ಥಾನಕ್ಕೆ. ನೀವು ಅಲ್ಲೇ ನಿಂತೇಳಿ ಅಲ್ಲ, ಎಲ್ಲರೂ ಹೇಳಿಕೆ ಅವಕಾಶ ಉಂಟು, ಎಲ್ಲರೂ ಅವರವರ ಅಭಿಪ್ರಾಯ ಹೇಳ್ಬೋದು. ಅದ പറഞ്ഞു ಅಗಸ್ತ್ಯ ಮಹರ್ಷಿ. ಸರಿ ಸರಿ, അഗസ്ത്യ പ്രതിഷ്ഠ, അതാണ് ശ്രേഷ്ഠമായ ആചാര്യം പ്രതിഷ്ഠിച്ച വിഷയങ്ങളല്ല, തന്ത്രികളുടെ പ്രതിഷ്ഠയുടെ ഭാഗങ്ങളല്ല, ശ്രേഷ്ഠമായ അഗസ്ത്യ മഹർഷി പ്രതിഷ്ഠിച്ച ഭാഗമാണ്. പിന്നീട് അനന്തരമുണ്ട്, അനന്തരം അതിലുണ്ട് പെരുമാറ്റിയ വിഷയം. ശരി, അല്ല രാജേഷ് അണ്ണ, ആ ക്ഷേത്ര സംബന്ധമായി സമഗ്രമായി ചിന്ത ചെയ്യേണ്ട വിഷയങ്ങളുണ്ട്. വിഷയമാണ് പ്രയാസത്തിന് വഴിയിലുള്ളത്. തൽക്കാലം ഒരു പൂജാവിധികൾ നടത്തുന്നതല്ലാതെ ഈശ്വരന് വളരെയധികം പ്രയാസങ്ങളുണ്ട്. ഒരു കാലഘട്ടത്തിൽ അഗസ്ത്യ മഹർഷി പ്രതിഷ്ഠിച്ചതായ ആ ദേവന്റെ ഭാഗത്ത് ശേഷമാണ് വ്യാഴത്തിൽ ദൃഷ്ടി വരുമ്പോൾ നമ്മൾ ഇന്നലെ പറഞ്ഞതായ നാഥേശ്വരന്മാരുണ്ടല്ലോ, ആ നാഥേശ്വരന്മാരുടെ ബന്ധം കൂടി അതിലേക്ക് വന്നിട്ടുണ്ട്. അപ്പോൾ അതെല്ലാം വ്യക്തമായി ചിന്തിച്ച് വ്യവസ്ഥയാക്കാൻ നിങ്ങളെ പറ്റുമെങ്കിൽ നമുക്ക് ചിന്തിച്ച് മുമ്പോട്ട് പോകാം. അത്ര ശ്രേഷ്ഠത ഉണ്ട് അതിൽ. അല്ല, ആ ഗുരു അഗസ്ത്യ വിഷയങ്ങളല്ല, അത് വേറെ ഉണ്ട്, രണ്ടും ഒന്നിച്ചു കൂട്ടാനാവില്ല. ഇത് ഈ ആദിനാഥേശ്വര ക്ഷേത്രത്തിൻ്റെ ഭാഗം അഗസ്ത്യ മഹർഷി പ്രതിഷ്ഠിച്ച ഭാഗമാണ്. ശേഷം നവനാഥന്മാരുടെ ഭാഗത്തുള്ളതായ സ്പർശം ഈ ദേവനുണ്ട്. അതോടുകൂടി ഈ ആദിനാഥേശ്വരൻ എന്നുള്ളതായ പേരും വന്നു. ഇനിയിപ്പോൾ ആദിനാഥേശ്വരൻ എന്നുള്ള രീതിയിലാണ് നമ്മൾ ആരാധിച്ച് മുമ്പോട്ട് പോകേണ്ടത്. പക്ഷേ ദേവന് നല്ലോണം പ്രയാസങ്ങളുണ്ട്, ജീർണതയുണ്ട്, അത് പരിഹരിക്കണമെന്ന് പറയുന്നു. ಆದಿನಾಥೇಶ್ವರ ದೇವಸ್ಥಾನದ ವಿಷಯದಲ್ಲಿ ಕೆಲವು ಪೌರಾಣಿಕ ಹಿನ್ನೆಲೆಯ ವಿಷಯ ಉಂಟು. ಒಂದು ತಾಂತ್ರಿಕ ಪ್ರಶ್ನೆ ಅಲ್ಲ, ಮುನಿವರಿಯರಿಗಳಿಂದ ಪ್ರತಿಷ್ಠೆ ಆದಂಥ ದೇವಸ್ಥಾನದ ವಿಷಯ ಅತ್ಯಂತ ಹಿನ್ನೆಲೆ ಉಂಟು. ಮಾತ್ರ ಅಲ್ಲ, ನವನಾಥ ಅವರ ಆ ಗುರುಗಳ ಯೋಗಿವರಿಯರ ಒಂದು ಸ್ಪರ್ಶವೂ ಆ ಮಣ್ಣಿಗೆ ಉಂಟು. ಹಾಗೆ ಇರುವಾಗ ಚಿಂತನೆ ಮಾಡ್ತಿದ್ರೆ ನಿಮಗೆ ವಿಧಿ ಪ್ರಕಾರವಾಗಿ ಚಿಂತನೆ ಮಾಡಿ ಅಲ್ಲಿ ಸಾನ್ನಿಧ್ಯವನ್ನು ವಿಧಿ ಪ್ರಕಾರವಾಗಿ ಪುನರ್ ಪ್ರತಿಷ್ಠೆ ಮಾಡುವಂಥ ವಿಷಯ ಉಂಟು. ಅದಕ್ಕೆ ನೀವು ತಯಾರಿ ಇದ್ದರೆ ಮಾಡಿದ್ದಾರೆ. ಆಳವಾಗಿ ಚಿಂತಿಸಿಲ್ಲ ನೀವು ಅಲ್ಲಿ ನಿಂತು ಮಾತಾಡಿ. ಅಲ್ಲ, ಅದು ಚಿಕ್ಕ ವಿಷಯ ಮಾತಾಡಿದರೆ ಏನು ಅಂತ ಆಗ್ತದೆ. ನೀವು ಕರೆಕ್ಟ್ ದೊಡ್ಡದಾಗಿ ಅಲ್ಲಿ ನಿಂತು ಹೇಳಿ. ಒಂದು ಆಡಿಯನ್ಸಿಗೆ ಒಂದು ಕೋಡ್ಲೆಸ್ ಮೈಕ್ ಉಂಟಾ ಒಂದು ಸಭೆಗೂ ಕೊಲ್ಲ. ಸಭೆಗೆ ಒಂದು ಹೇಳುವವರಿಗೆ ಒಂದು ಕೋಡ್ಲೆಸ್ ಇದ್ದರೆ ಕೊಡಿ. ಯಾಕೆಂದರೆ ಒಂದು ಹತ್ತಿರ ಒಬ್ಬೊಬ್ಬರು ಬರುವಾಗ ಅದೆಂಥ ವಿಷಯ ಅಂತ ಆಗ್ತದೆ. ಎಲ್ಲರಿಗೊಂದು ಅವಕಾಶ. ಅಷ್ಟಮಂಗಲ ಪ್ರಶ್ನೆ ಆಗುವಾಗ ದೈವಿಕವಾದಂಥ ಭಕ್ತಿ ಬರುವಾಗ ಭಯ ಇರ್ತದೆ, ಸಂಶಯ ಇರ್ತದೆ. ನಿಮಗೆ ನಿಮ್ಮದೇ ಆದ ವಿಷಯದಲ್ಲಿ ಯಾರಿಗೂ ಎದ್ದು ನಿಂತು ಪ್ರಶ್ನೆ ಕೇಳ್ಬೋದು, ಯಾಕೆ ಸಾನ್ನಿಧ್ಯ ವಿಷಯ ಅಲ್ವಾ, ಎಲ್ಲರಿಗೂ ಕೇಳ್ಬೋದು, ಅದರಲ್ಲಿ ತೊಂದರೆ ಏನಿಲ್ಲ. ಇಲ್ಲಿ ನಮಗೆ ಅಂದರೆ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಷ್ಟಮಂಗಲ
ಅಷ್ಟಮಂಗಲವಾಗುವಾಗ ದೈವಿಕ ಚಿಂತನೆ, ನೀವು ಗ್ರಾಮಸ್ಥರು ಭಕ್ತರೆಲ್ಲ ಸೇರ್ತೀರಿ. ಆಗ ಇರುವಾಗ ಪ್ರದೇಶ ವ್ಯಾಪ್ತಿಯಲ್ಲಿ ಕೆಲವು ಸಾನ್ನಿಧ್ಯ ಕ್ಷಯ ಇದ್ದದ್ದು, ಅಜೀರ್ಣ ವ್ಯವಸ್ಥೆ ಇದ್ದ ದೇವಸ್ಥಾನ ದೇವರುಗಳೆಲ್ಲ ದೂರು ಅಷ್ಟಮಂಗಲಕ್ಕೆ ಬರ್ತದೆ. ಇಲ್ಲಿಯೂ ಈ ಆದಿನಾಥೇಶ್ವರ ವಿಷಯ ಉಂಟು. ಆದಿನಾಥೇಶ್ವರ ದೇವಸ್ಥಾನದ ವಿಧಿಪ್ರಕಾರವಾದ ಪೌರಾಣಿಕದ ಹಿನ್ನೆಲೆ ಉಂಟು. ಅಲ್ಲಿ ಆಳವಾದ ಚಿಂತನೆಯ ವಿಷಯ ಉಂಟು, ಮಹತ್ವವಾದ ವಿಚಾರದ ಉಂಟು, ಪುನಃಪ್ರತಿಷ್ಠೆ ಮಾಡಬೇಕಾದಂಥ ವಿಷಯ ಉಂಟು. ಅದಕ್ಕೆ ನೀವು ಪ್ರತ್ಯೇಕವಾದ ವಿಷಯದಲ್ಲಿ ತಯಾರಿದ್ದರೆ ಆದರೆ ನಮಗೆ ಇದೇ ಪ್ರಶ್ನಾ ಚಿಂತನೆಯಲ್ಲಿ ಅದನ್ನು ಸೇರಿಸಿಕೊಳ್ಬೋದು. ಅಲ್ಲದಿದ್ದರೆ ನಿಮ್ಮ ಉತ್ತರ ಹೇಗೆ ಅಂತ ತಿಳ್ಕೊಂಡು ನಾವು ಮುಂದುವರಿಬೋದು. സ്വർണ്ണാരൂഢത്തിന്റെ പ്രദേശവതിയും പാതകാധിപനും ബുധനല്ലേ? ആ പാതകാധിപത്യം നാശരാശിയിൽ പോയിട്ട് ആശ്രയിക്കുന്നുള്ളത്. സ്വർണ്ണാരൂഢവതി നിൽക്കുന്നത് പ്രദേശരാശിയിലും. അപ്പൊ ഈ തുളുവേശ്വര ദേവസ്ഥാനത്തിന്റെ ജീർണോദ്ധരണം ആവുമ്പോ പ്രദേശത്തിന് ആശ്രയമായ മറ്റു ദേവാലയങ്ങളും അതിലേക്ക് ഉൾപ്പെടുന്നുണ്ടല്ലോ. ഉൾപ്പെടുന്നുണ്ട്, ചെയ്യണം. അത് നേരാക്കേണ്ടത്. അതിനിപ്പോ പ്രത്യേക കമ്മിറ്റിയുടെ പറഞ്ഞത് എങ്ങനെ ಪ್ರದೇಶದ ವಿಷಯವನ್ನು 4ನೇ ರಾಶಿಯಲ್ಲಿ ಚಿಂತನೆ ಮಾಡಬೇಕು. ಆರೂಢ ರಾಶಿಗೆ ಬಾಧಕಪತಿ ಬುಧನು, ಆ 4ನೇ ರಾಶಿಯ ಬುಧನು ಆ ಕ್ಷೇತ್ರದಲ್ಲೇ ಗುರು ಇರುವಾಗ ಪ್ರದೇಶ ವ್ಯಾಪ್ತಿಯಲ್ಲಿ ಕೆಲವು ಆರಾಧನೆಯ ವಿಷಯಗಳು ಪೂರ್ವದಲ್ಲೇ ಇತ್ತು. ಅದರಲ್ಲಿ ಅಪೂರ್ಣ ಅವಸ್ಥೆಯಲ್ಲಿರುವಂಥ ಕೆಲವು ಸಾನ್ನಿಧ್ಯ ವಿಷಯಗಳೆಲ್ಲ ಉಂಟು. ಅದೊಂದು ಪೂರ್ಣ ಆಗಬೇಕು ಅಂತ ಹೇಳುವ ವಿಚಾರಧಾರೆ ಇಲ್ಲಿರುವುದು. ಇಲ್ಲ ಇಲ್ಲ, ಚಿಂತನೆ ಹಾಕಿನೇಲು ഒരു ಚಿಂತನೆ ಪ್ರಶ್ನಾ ಚಿಂತನೆ ಹಾಕಿನಿ ಆಡ ಪ್ರತ್ಯೇಕವಾಗಿ ಚಿಂತನೆ ಆಗಿದೆ ಸ್ವಾಮಿ. ಇದೇ ರೀತಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಎಲ್ಲ ಆಗಿದೆ. ಅದಲ್ಲೆಲ್ಲ ಪುನರಪಿ ಎಲ್ಲ ವಿಷಯ ಎಲ್ಲ ಬಂದು ಪುನಃ ಪ್ರತಿಷ್ಠೆ ಎಲ್ಲ ಆಗಬೇಕು. ಹಾಂ 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 ಮಾಡ್ತಾ ಇದ್ದಾರೆ, ಪರಿಹಾರಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಮಿತಿ ಉಂಟು, ಅದಕ್ಕೆ ಸಮಿತಿ ಉಂಟು. അതിലെ ബ്രഹ്മരക്ഷസിന്റെ ഭാഗം പിന്നെ വേറെ ഇല്ലതല്ലേ. ബ്രഹ്മരക്ഷസിന്റെ വിഷയങ്ങളല്ല ഞങ്ങൾ പറഞ്ഞ ക്ഷേത്ര പ്രശ്നരാശിയുടെ 4ാമത്തെ ഭാവാധിപൻ, ചില ആദ്യത്തെ നിൽക്കുന്ന രാശിയുടെ 4ാമത്തെ ഭാവാധിപനായിട്ടതായ ബുധൻ ചൊവ്വയോടുകൂടി ഭംഗക്കാ ചൊവ്വയോടുകൂടി ആശയം കൊടുത്തു 2ാമത്തെ രാശിയിൽ. അതെ, അങ്ങനെ ഒരു യോഗം പറയുന്നുണ്ടല്ലോ. അങ്ങനെയുണ്ട്. അപ്പോൾ ക്ഷേത്രരാശി നമ്മൾ ചിന്തിക്കുമ്പോൾ ക്ഷേത്രത്തിന് പ്രധാന ക്ഷേത്രശീലം നമ്മൾ ചിന്തിക്കണ്ടേ. പ്രാസാദുർച്ഛാജ വിശേഷിതിരിഹ വപുഷി സ്ഥൂല സൂക്ഷ്മേതോദോ ത്രാധാരാദേയ ഭാവാദ് ഇതരതര ഭവന്യത്ര അഭ്യീത ദോഷ. സ്ഥൂല സൂക്ഷ്മ ശരീരം രണ്ടുണ്ടല്ലോ. സൂക്ഷ്മ ശരീരമുണ്ട്, സ്ഥൂല ശരീരമുണ്ട്. ഈ സൂക്ഷ്മ ശരീരമാണ് അത് അതിലുള്ളതായ ലിംഗപ്രതിഷ്ഠയാണല്ലോ അവിടെ. ಆದಿನಾಥೇಶ್ವರ ಲಿಂಗ ಪ್ರತಿಷ್ಠೆ ಅಲ್ವಾ ಅಲ್ಲಿ? ಲಿಂಗ അവിടെയാണ് പ്രശ്നങ്ങളില്ലത്. ആ ലിംഗത്തിൽ തന്നെ പ്രയാസങ്ങളുണ്ട്, അത് പൂർണ്ണതയിലേക്ക് എത്തിയില്ല. ಇಲ್ಲಿ ವಿಷಯ, ನೀವು ಪ್ರಾಯಶ್ಚಿತ ತುಂಬ ಉಂಟು, ಬ್ರಹ್ಮರಕ್ಷಸುನ ವಿಷಯ ಉಂಟು, ಅಡೆತಡೆಗಳು ಉಂಟು ಅಂತ ಹೇಳ್ತೀರಲ್ಲ, ಅದಕ್ಕೆ ಪ್ರಧಾನವಾದ ವಿಷಯ ಇಲ್ಲಿ ನಮಗೆ ಕಾಣುವುದು ಅಂತ ಹೇಳಿದರೆ, ಒಂದು ಕ್ಷೇತ್ರ ಅಂತ ಆಗುವಾಗ ಅಲ್ಲಿ ಸ್ಥೂಲ ಶರೀರಗಳು ಮತ್ತು ಸೂಕ್ಷ್ಮ ಶರೀರಗಳು ಅಂತ ಉಂಟು. ಸ್ಥೂಲ ಶರೀರಗಳೆಂದರೆ ಗೋಪುರ, ನಮಸ್ಕಾರ ಮಂಟಪ, ಗರ್ಭಗುಡಿ, ಇದೆಲ್ಲ ಸ್ಥೂಲ ಶರೀರಗಳು. ಸೂಕ್ಷ್ಮ ಶರೀರ ಅಂದರೆ ದೇವರ ಶಿವನದ್ದಾಗುವಾಗ ಲಿಂಗ, ಆ ಲಿಂಗ ಉಂಟಲ್ಲ ಅದರಲ್ಲೇ ಕೆಲವು ವಿಷಯಗಳು ಉಂಟು ಹೆಚ್ಚು ಕಡಿಮೆ ಆ ಲಿಂಗದ ವಿಷಯದಲ್ಲಿ. ಅದು ಪ್ರಶ್ನೆಯಲ್ಲಿ ಬರಲಿಲ್ವಾ? ಬಂದಿತ್ತು. പാണിപീഠത്തിൽ കുറച്ച് ഉടക്കുണ്ടെന്ന് വിഷയം പറഞ്ഞു. പാണിപീഠത്തിൻ്റെ ഉടക്കിൻ്റെ ഭാഗവും ഈ ലിംഗത്തിൻ്റെ വിഷയം ആറ് ഉറപ്പിച്ച വിഷയത്തിൽ അതിൻ്റെ അകത്ത് ക്ഷേത്രരാശിൻ്റെ അകമ്പാടിൽ ജീർണതയുണ്ട്. ഇത് ക്ഷേത്രേ മൃദു ജനനമങ്കണമണ്ഡപാദ മൂത്രാസുകാരപതനം പതിതാദിവേശ സൂരൂക ഗൃധ്ര ഗരുഡ ഗോഷ്ടക്ഷുണ്ടുപുരുസര ഗർഭ ശത്രാഗുനാഗു മധുഗാത് സമുദ്ഗമോർച്ച, അങ്ങനെയുള്ളതായ ചില ദോഷത്തിൻ്റെ ഭാഗം അതിൻ്റെ അകത്തുണ്ടെന്നും ഈ അഭിഷേകം ചെയ്തതായ ജലം പൂർണ്ണമായിട്ട് പ്രണാളത്തിലു കൂടി ഒഴിവാത്തത് കൊണ്ട് അതിൻ്റെ ലിംഗത്തിനടുത്ത് തന്നെ കെട്ടി നിന്നിട്ട് അവിടെ ജീർണത സംഭവിച്ചിട്ടുണ്ട് എന്നാണ് ദൈവം പറയുന്നത്. എൻ്റെ ശരീരത്തിന് ജീർണതയുണ്ട്, അത് പരിഹരിച്ചിട്ടില്ല. അത് പരിഹരിക്കാതെ എങ്ങനെയാണ് പൂജ നടക്കുന്നത് ദൈവം പറയുന്നത്. ಕ್ಷೇತ್ರದ ಒಳಗೆ ಅಂತ ಹೇಳುವಾಗ ಪಾಣಿಪೀಠ ಮತ್ತು ಲಿಂಗ, ಆ ಅಭಿಷೇಕವಾದಂಥ ಜಲಧಾರೆ ಪರಿಪೂರ್ಣವಾಗಿ ಪ್ರಣಾಳದಿಂದ ಹೊರಗೆ ಸಮುದ್ರದಲ್ಲಿ ಹೋಗಬೇಕಲ್ಲ, ಆ ರೀತಿ ಹೋಗುವುದಿಲ್ಲ. ಅದು ಅದರ ಅಲ್ಲೇ ನೀರು ಅದರೊಳಗೆ ಇದಾಗಿ ಕೆಲವು ಅನಿಷ್ಟಗಳಲ್ಲಿ ಸೃಷ್ಟಿ ಆಗ್ತಾ ಉಂಟು. ದೇವರ ಶರೀರಕ್ಕೆ ನನಗೆ ಪೂರ್ಣತೆ ಇಲ್ಲ,
ಆ ರೀತಿ ಕೆಲವು ನಿಮಿತ್ತಗಳು ಬರ್ಬೋದು. ಸಾನ್ನಿಧ್ಯ ಕ್ಷಯ ಆಗುವಾಗ ಜೇನು ನೊಳದ ಗೂಡು ಕಟ್ಟುವುದು ಅಂಥದ್ದೆಲ್ಲ ಆದರೆ ಅದು ನಿಮಿತ್ತಗಳನ್ನು ಕಂಡಿತು. ನನ್ನ ಶರೀರವೇ ಈಗ ಒಂದು ವ್ಯವಸ್ಥೆಯಲ್ಲಿ ಇಲ್ಲ, ಮತ್ತು ನನಗೆ ಪೂಜೆ ಪುರಸ್ಕಾರ ಮಾಡಿದರೆ ಯಾವ ರೀತಿ ನಾನು ಸ್ವೀಕರಿಸಿಕೊಳ್ಳಿ ಅಂತ ದೇವರು ಹೇಳುವುದು. ആ ക്ഷേത്രത്തിൻ്റെ ധനുരാശി ഭാഗത്ത് ഒരു ആരാധന വിഷയം പറഞ്ഞിട്ടുണ്ടോ? ആ ക്ഷേത്രത്തിൻ്റെ ധനുരാശി പദത്തിൽ ആ ക്ഷേത്രത്തിൻ്റെ ധനുരാശി ഭാഗത്ത് ക്ഷേത്രത്തിൻ്റെ ചുറ്റമ്പലുണ്ടല്ലോ, ആ ചുറ്റമ്പൽ ധനുരാശി ഭാഗത്ത് പ്രത്യേക ಸಾನ್ನಿಧ್ಯ ವಿಷಯ ಪ್ರತಿಷ್ಠಿക്കുന്നു പറഞ്ഞോ? ದೇವಸ್ಥಾನ ಇರುವಾಗ ದೇವಸ್ಥಾನದ ಧನುರಾಶಿ ಅಂದರೆ ವಾಯುವ್ಯ. ವಾಯುವ್ಯ ಭಾಗದಲ್ಲಿ ಪ್ರತ್ಯೇಕವಾದಂತಹ ಏನಾದರೂ ಸಾನ್ನಿಧ್ಯವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ದಾರಾ? ದೇವಸ್ಥಾನದ ಗೋಪುರದ ആഗ്നേയത്തിലുള്ളത് ആ ദേവിക്ക് വായുവ്യത്തെ സ്ഥാനമാനം കൊടുക്കേണ്ടതാണ്. അഗ്നിയിൽ ആ ദേവി നിൽക്കുന്നില്ല, വായുവ്യത്തിലേക്കാണ്. വായോ നിസംഭജിത് ആരകാദി തുജിത്യാം. ಅಂದರೆ ಆಗ್ನೇಯದಲ್ಲಿ ಒಂದು ದೇವಿ ಸಾನ್ನಿಧ್ಯವು ನಿಲ್ಲಕ್ಕಿಲ್ಲ. ಕ್ಷೇತ್ರದಲ್ಲಿ ವಾಯುಯೋ ನಿಶುಂಭ ಚಿತ್ ಅಂತೇಳಿ ದೇವಿ ಸಾನ್ನಿಧ್ಯಗಳು ಉಪದೇವತೆಗಳ ಸಂಕಲ್ಪದಲ್ಲಿ ಇರುವಾಗ ವಾಯುವ್ಯ ಭಾಗ ಧನುರಾಶಿಯಲ್ಲಿ ನಿಲ್ಲಬೇಕಾದ್ದು ಅಂಥ ವಿಷಯವೂ ಅಲ್ಲಿ ಕಾಣ್ತಾ ಉಂಟು. ಅದಕ್ಕೆ ಹೇಳಿಕೊಂಡೇ ಹೋಗುವ, ಯಾರು ಜವಾಬ್ದಾರಿ? ನಾವು ಅದರ ವಿಷಯ ಹೇಳಿಕೊಂಡು ಹೋಗ್ಬೋದು, ಎಲ್ಲ ಯಾರು ಜವಾಬ್ದಾರಿ? ಅಂದರೆ ಯಾಕೆ ಗೊತ್ತುಟಾ, ನಾವು ಹೇಳಿದೆವಲ್ಲ ಆಗ, ಕೆಲವು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ದೇವಸ್ಥಾನಗಳ ವಿಷಯವು ಇಲ್ಲಿ ಉಂಟು. ಅದನ್ನೇನು ಮಾಡೋದು? ನೀವು ಸಮಿತಿಯವರು ಹೇಳಿದರೆ ಆಯಿತು, ಅವರು ಮುಂದುವರಿಸಿಕೊಂಡು ಪ್ರಶ್ನಾಚಿಂತನೆ ಮಾಡಿ ಅವರು ಮಾಡಿಕೊಳ್ಳಿ ಅಂತ ನೀವು ಹೇಳಿದರೆ ನಮಗೆ ಅದನ್ನು ಬಿಟ್ಟು ಮುಂದೆ ಹೋಗ್ಬೋದು. ಆಗುವುದಿಲ್ಲ. ಸರಿ, ഒരു പറഞ്ഞ ആദിനാഥേശ്വര ക്ഷേത്ര സംബന്ധമായിട്ട് ജീർണോദ്ധാരത്തിൽ ഒരു സമിതി ഉണ്ട്, ഒരു കമ്മിറ്റി ഉണ്ട്. ഒരു പ്രശ്നചിന്തന ആക്കിയിട്ടുണ്ട്. അതിൽ ഒരു സാന്നിധ്യങ്ങളെ വിഷയം വന്നിട്ടുണ്ട്, പൂർണ്ണത്വമില്ല. ഇപ്പം ആ സമിതിക്കാർ ഈടെ ആരും ഇല്ല. ഓരോ അതിൻ്റെ വിഷയക്ക് മുമ്പോട്ട് പോയാൽ മാത്രമേ ഞാൻ അത് ആവുന്നല്ലാതെ ഞമ്മക്ക് അതിനെ തൊടാൻ പറ്റൂല എന്ന് ഇപ്പോൾ പറഞ്ഞു. അപ്പോൾ എന്ത് ചെയ്തു? ഇല്ല, ಬರಲಿಲ್ಲ. ಅಲ್ಲ, ಅದಲ್ಲ ಯಾವ ರೀತಿ ಚಿಂತನೆ ಆಗಿದೆ ಅಂತ ಗೊತ್ತಿಲ್ಲಲ್ಲ ಅವರು ചോദിക്കുന്നേ. ആടെ ചിന്തിക്കുമ്പോൾ അളവേശ്വർ വന്നിട്ടല്ലോ, പിന്നെ ഞങ്ങൾ എന്തിനാ അതെ ഈ വിഷയം അവിടെ വന്നിട്ടില്ലോ, അല്ല വന്നിട്ട്. അതുകൊണ്ട് ആർക്കും നമുക്ക് വേണ്ട. നേരത്തെ പറഞ്ഞാൽ അങ്ങനല്ല. ಅಲ್ಲ, ನಾವು ಇಲ್ಲಿ ವಿಷಯ ಹೇಳಲಿಕ್ಕೆ ಕಾರಣ ತುಳುವೇಶ್ವರ ಸಾನ್ನಿಧ್ಯದ ಜೀರ್ಣೋದ್ಧಾರದ ವಿಷಯಕ್ಕೆ ಹೋಗುವಾಗ ಪ್ರದೇಶ ವ್ಯಾಪ್ತಿಯಲ್ಲಿ ಅತೀ ಪುರಾತನವಾಗಿದ್ದಂಥ ಸಾನ್ನಿಧ್ಯದ ಒಂದು ಲೋಪದೋಷಗಳ ಪೂರ್ಣತ್ವ ಇಲ್ಲದ ವಿಷಯ ಇಲ್ಲಿ ಕಾಣ್ತಾ ಉಂಟು. ಅದು ಖಂಡಿತ ಅಲ್ವ. ಅಷ್ಟಮಂಗಲ ಪ್ರಶ್ನೆ ಆಗುವಾಗ ಎಲ್ಲ ಪ್ರದೇಶದಲ್ಲಿ ಯಾವುದೆಲ್ಲ ಆರಾಧನೆ ಎಲ್ಲ ಇಲ್ಲಿಗೆ ಮನವಿ ಪತ್ರ ಬಂದಾಗೆ ಬರ್ತದೆ, ನಮ್ಮದೊಂದು ಸರಿ ಮಾಡಿಬಿಡಿ, ನಮ್ಮದೊಂದು ಸರಿ ಮಾಡಿಬಿಡಿ ಅಂತ. ಆತದ್ದನ್ನು ನಾವು ತಕ್ಕೊಳ್ಬೋದು. ಆಗತ್ತದನ್ನು ಸ್ವಾಮಿಯದ ಅವರೇ ನೋಡಿಕೊಳ್ಳಿ ಅಂತ ಹೇಳ್ಬೋದು. ವಿಷಯ ಈಗುಂಟು. വിഷയ സരി വിഷയം നിങ്ങൾ അറിയിച്ചല്ലോ, അത് മതി. അതെ, ആദ്യം അറിയിക്കുന്നത് മാത്രമേ ഉള്ളൂ. വരുന്നില്ലല്ലോ നിങ്ങൾ. ദൈവജ്ഞരെ ഞങ്ങൾ നാളെ വരുന്നു, ആയിക്കോട്ടെ, 2 ആഴ്ച കഴിഞ്ഞ് ഞായറാഴ്ച വരുന്നത്, ശനിയാഴ്ച വിളിച്ച് നാളെ ഇല്ല. ಪ್ರಧಾನ ನಿಮಿತ್ತವು ಅದೇ ಅಂತ. ಯಾಕೆಂದ್ರೆ ನೀವು ದೈವಜ್ಞರಿಗೆ ನಾವು ನಾಳೆ ಬರ್ತೇವೆ ಅಂತ ತಿಳಿಸಿದ ಮಾತ್ರ ಅಲ್ಲದೆ ಬರುವುದಿಲ್ಲ. 3 ಸಲ ಹಾಗೆ ಆಯಿತು. ಅಲ್ಲಿಯದ್ದು ಹಾಗೆ ಮಾಡ್ತೇವೆ ಅಂತೇಳಿ ವಿಳಂಬ ಆಗುವ ಎಲ್ಲ ಲಕ್ಷಣಗಳು ಉಂಟು. ತುಳುವೇಶ್ವರ ಅಲ್ಲ, ಸರಿ. ಅವ್ರು ചോദിക്കുന്നേ, അങ്ങനത്തെ ഒരു ആദിനാഥേശ്വര ക്ഷേത്ര പൂർണ്ണ വിഷയ വരാതിരിക്കാനേ, അങ്ങനത്തെ ഒരു ആദിനാഥേശ്വരന്റെ സാന്നിധ്യത്തിന്റെ പൂർണ്ണത്തെ ആയിട്ടല്ലോ. അതിപ്പോ അതിന് കാരണം തുളുവേശ്വരനോ അല്ല, തുളുവേശ്വരന്റെ വ്യവസ്ഥ പൂർണ്ണ ഈ വ്യവസ്ഥ ഇതുവരെ ആവാത്തതിന് ആദിനാഥേശ്വര കാരണമാണോ? അല്ല, കാരണങ്ങൾ പറയുന്നത് വെച്ചാല് ആടെ രാശി സ്വാചാര്യം ആചാര്യകം മഹാത്മ്യം ശ്രുതിശാസ്ത്രതി സ്മൃതിമതിയും സർവോന്നതിയും സർഗതിയും ശ്രുതിയും ശാസ്ത്രങ്ങളും യോഗം താന്ത്രികം ആത്മീയത മുതലായ കൈവരിച്ചിരിക്കുന്ന ആദിനാഥന്മാരുടെ ഭാഗമുണ്ടല്ലോ. ഒരു കാലഘട്ടത്തിൽ ഈ അഗസ്ത്യ മഹർഷി പ്രതിഷ്ഠിച്ചതിന് ശേഷം ആദിനാഥന്മാരുടെ സങ്കല്പയോഗത്തോട് അർച്ചന ചെയ്ത് ശ്രേഷ്ഠമാക്കിയ ദേവസ്ഥാനത്തിൻ്റെ ഭാഗമാണ്. ഏത് കാലഘട്ടത്തിൽ ഈ നാദയോഗത്തിൻ്റെ ഭാഗം ആടെ സംബന്ധം വിട്ടുവോ അന്ന് തൊട്ട് നാശത്തിലേക്ക് എത്തി. ഇപ്പോഴും ആടെ പരാമർശങ്ങളില്ല. നവനാഥന്മാർ പരാമർശം ഇപ്പോഴും അവിടെ ഇല്ല. അത് വേണ്ടതല്ലേ? അതാണ് ദേവനിപ്പോൾ ആഗ്രഹിക്കുന്ന. അതാണ്
ಅವರು ಹೇಳೋದು ಯಾಕೆ ನಿಮ್ಮ ಪ್ರಶ್ನೆ ಅದು ಕೇಳ್ತದೆ. ಯಥಾರ್ಥ ಆದಿನಾಥೇಶ್ವರದ ವಿಷಯ ಪೂರ್ಣತ್ವ ಬರಲಿಲ್ಲ ಅಂತ ಹೇಳುವಾಗ ಕೆಲವು ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ಶ್ರುತಿ, ಶಾಸ್ತ್ರ, ಯೋಗ, ತಾಂತ್ರಿಕೆ, ಆತ್ಮೀಯತೆ ಅಂತ ಹೇಳುವ ಕೆಲವು ಸಂಬಂಧಗಳುಂಟು. ಆ ಸಂಬಂಧಗಳು ಕ್ಷೇತ್ರದ ಬಗ್ಗೆ ಪರಿಪೂರ್ಣತೆ ಬಂದರೆ ಮಾತ್ರ ಅಲ್ಲಿ ಸಾನ್ನಿಧ್ಯ ಯಥಾರ್ಥ ವಿಷಯ ವೃದ್ಧಿಯಾಗುವುದು, ಪೂರ್ಣತ್ವ ಆಗುವುದು. ಅತಿ ಶ್ರೇಷ್ಠವಾಗಿದ್ದಂತಹ ಈ ಆದಿನಾಥೇಶ್ವರ ದೇವಸ್ಥಾನ ಪೂರ್ವದಲ್ಲಿ ನವನಾಥ ಅವರ ಒಂದು ಸ್ಪರ್ಶ ಅಲ್ಲಿ ಕಾಣ್ತಾ ಉಂಟು. ಆ ವಿಚಾರಧಾರೆ ಇಲ್ಲಿ ಅಲ್ಲಿವರೆಗೆ ಬರಲೇ ಇಲ್ಲ. ಅದು ದೇವರಿಗೆ ದುಃಖ ಉಂಟು. ಆ ವಿಷಯ ಪೂರ್ಣತ್ವ ಬರಲಿಲ್ಲ. ಅದು ಏನು ನವನಾಥರ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಅಂತ ಒಂದು ವಿಚಾರಧಾರೆಗಳು ಬರಲಿಲ್ಲ. ಆ ಪೂರ್ಣ ಬರದ ವಿಷಯದಲ್ಲಿ ಪೂರ್ಣತ್ವ ಆಗಲೂ ಇಲ್ಲ. ശിവന്റെ അവതാരങ്ങളിൽപ്പെട്ടത് ആ ഭാഗമാണ് നവനാഥൻ്റെതായ വിഷയത്തിന് ഭാഗമുള്ളത്. അവിടെ പറയുന്നത് വെച്ചാൽ ആദിത്യൻ്റെ പൂർണ്ണദൃഷ്ടിയിലായി വില്യം രവേ ഹിമകരശ്ച സിതാംബുജം ച ഭൗമസ്യ രക്തകുസുമം തുളസീഭുതം ച. അപ്പോൾ വില്യം രവേ ഹിമകരശ്ച സിതാംബുജം ച വില്യപത്രത്തിൻ്റെ അർച്ചനകൾ ആദ്യം ചെയ്തതായ ഭാഗം അഗസ്ത്യമുനി പ്രതിഷ്ഠിച്ചു എന്നേ ഉള്ളൂ. അർച്ചനാവിധികളാക്കി പൂർണ്ണതയിലെത്തിയത് ഈ നവനാഥന്മാരുടെ ഭാഗത്തിലാണ്. അവിടെ അതിൻ്റെ പരാമർശങ്ങളേ ഇല്ല. ಯಥಾರ್ಥ ಆದಿನಾಥೇಶ್ವರವಂತ ದೇವಸ್ಥಾನದಲ್ಲಿ ಪೂರ್ಣವಾಗಿ ಅಗಸ್ತ್ಯ ಮುನಿಗಳ ಪ್ರತಿಷ್ಠೆ ಆದರೂ ಆ ಶಿವನಿಗೆ ಪರಿಪೂರ್ಣವಾದ ರೀತಿಯಲ್ಲಿ ಮೊದಲ ಬಿಲ್ವಪತ್ರ ಅರ್ಚನೆ ಮಾಡಿದ್ದು ನವನಾಥ ಯೋಗಿವರಿಯರು. ಆ ವಿಷಯ ಇದುವರೆಗೆ ಬರಲಿಲ್ಲ. ಅಗಸ್ತ್ಯ ಮುನಿಗಳು ಪ್ರತಿಷ್ಠೆ ಮಾಡಿದ ವಿಧಿ ಹೌದು, ಅವರ ಆರಾಧನೆ ಮಾಡಿದ್ರು. ಪೂರ್ಣವಾಗಿ ಪ್ರಥಮವಾಗಿ ಬಿಲ್ವಪತ್ರ ಅರ್ಚನೆ ಆದ್ದು ನವನಾಥ ಯೋಗಿವರಿಯರ ಹಸ್ತದಿಂದ. ಅಂಥ ಒಂದು ವಿಚಾರ ಬರಲಿಲ್ಲ. അതിൻ്റെ ആ 9 ഭാഗത്തിലെ ശ്രേഷ്ഠമായ സന്യാസിപരന്മാർ, ശിവൻ്റെ യോഗപ്രകാരത്തിൽ ശ്രേഷ്ഠമായ സന്യാസിപരന്മാരുടെ സംഘമാണ് ഈ നവനാഥന്മാരുടെ യോഗം. അതിൻ്റെ ഏതോ ഒരു ലക്ഷണത്തിൻ്റെ ഭാഗം ആ ക്ഷേത്രസന്നിധിയിലുണ്ട്. ഏതോ ലക്ഷണം ക്ഷത്രിയനെ ലക്ഷ്യമകത ചെയ്ത് ആ ലക്ഷ്യത്തിലേക്ക് എത്തിയിട്ടേ ഇല്ല. എന്തുകൊണ്ട് എത്തിയില്ല ചോദിക്കുന്നു. വീണ്ടും അങ്ങോട്ടൊക്കെ പിന്നെയും പോകുന്നത് ವಿಷಯ ಪುನಃ ಪುನಃ ಅಲ್ಲಿಗೆ ಹೋಗ್ತಾ ಉಂಟು. ಯಾಕೆಂದರೆ ಅಷ್ಟು ಮಹತ್ವ ಇದ್ದ ಕಾರಣ. ಆದಿನಾಥೇಶ್ವರ ಮಣ್ಣು ಹೌದಲ್ವ ಇದು? ಸಂಬಂಧ ಇದ್ದ ಕಾರಣ ಯಥಾರ್ಥ ಶಿವದೇವರ ಪರಿಪೂರ್ಣ ಅನುಗ್ರಹಾಂಶದಿಂದ ಅಲ್ವ ನವನಾಥ ಅವರು ಇರುವುದು. ಆ ನವನಾಥ ಅವರ ವಿಷಯದಲ್ಲಿ ಪ್ರತ್ಯೇಕವಾದಂಥ ಯಾವುದೋ ಛತ್ರ ಅಂದರೆ ಲಕ್ಷಣ ಗುರು ಏನೂ ಆ ಕ್ಷೇತ್ರ ಪರಿಸರದಲ್ಲಿ ಉಂಟು. ಅದರ ವಿಷಯವೂ ಸ್ಪರ್ಶ ಆಗಲಿಲ್ಲ. ಸಮಾಧಿಯ ತಪಸ್ ಮಾಡಿ ಸಮಾಧಿ ಅಲ್ಲ ತಪಸ್. ഒരു അഗസ്ത്യ മുനി തപസ് ചെയ്തതാണ്. പിന്നെ ഒരു ജൈനർക്ക് പിന്നെ ഓരോ പൂജ നിങ്ങൾ അർച്ചകർ നിങ്ങളാ? ಅಲ್ಲಿ ಅರ್ಚಕರು ನೀವ ಈಗ? ಅದೇ ಇಲ್ಲ ಇಪ್ಪ ಬಿಟ್ಟಿನಿ. ഒരു അമ്മനവർ എന്നൊരു സങ്കല്പ വിഷയമല്ലേ. ഇതുപോലെ അമ്മനവರ ಸಂಕಲ್ಪ ഊരാക്കിക്കൊണ്ടായിരുന്നു. ഇപ്പം ಬಿಟ್ಟಿನಿ. വിചാരം ചിന്തിച്ചിട്ട് എന്താ അപ്പൊ എന്ത് ചെയ്യണം? അടുത്ത ചിന്തയിൽ മുമ്പോട്ട് പോകണോ? അല്ല ಸರ್ವತಮಣ್ಣ ದಾದಾನ್ಪನೆ ಅಲ್ಪದ ಚಿಂತನೆದ ವಿಷಯ ವಿಷಯ ಪನಿ ಮಹತ್ವದ ವಿಷಯ ಉಂಟು. ಯಾಕೆಂದರೆ ನಮ್ಮ ತುಳುವೇಶ್ವರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ರಾಜೇಶಣ್ಣ, ತುಳುವೇಶ್ವರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ವಿಚಾರಧಾರೆಗಳು ಬಂದ ಕಾರಣ, ಅಲ್ಲಿಯ ಕೆಲವು ಪ್ರಧಾನ ಪ್ರಾಮುಖ್ಯ ವಿಷಯಗಳು ಬಂದ ಕಾರಣ ಅದನ್ನು ನೀವು ಮನದಟ್ಟು ಮಾಡುವುದು ನಿಮ್ಮ ಧರ್ಮ, ಅದನ್ನು ಪಾಲನೆ ಮಾಡುವುದು ಅವರ ಧರ್ಮ. ಸ್ವಾಮಿ, ನಾವು ಹೇಳೋದು ಪ್ರಶ್ನಾ ಚಿಂತನೆಯಲ್ಲಿ ಈಗ ಮಾಡುವಂಥ ಪರಿಹಾರಗಳುಂಟಲ್ಲ, ಪೂಜಾ ಪುರಸ್ಕಾರ ಕೆಲವು ಪರಿಹಾರಗಳು, ಆ ಪರಿಹಾರಗಳು ಪೂರ್ಣ ಆಗಬೇಕಿದ್ರೆ ಯಥಾರ್ಥ ಸತ್ಯಾಂಶ ಅಲ್ಲಿ ಹೊರಗೆ ಬರಬೇಕು. ಪರಿಹಾರ ಪೂಜೆ ಪುರಸ್ಕಾರ ಮಂಡಲಾಗಿ ಹೋಮಗಳೆಲ್ಲ ಮಾಡ್ಬೋದು, ಅದಲ್ಲ ವಿಷಯ. ಯಥಾರ್ಥ ಪರಿಹಾರ ಇರೋದು ಅದರ ಸತ್ಯಾವಸ್ಥೆ ಏನು ಅಂತ ನಾವು ತಿಳ್ಕೊಂಡು ಅದಕ್ಕೆ ನಾವು ಮುಂದಡಿ ಇಟ್ಟರೆ ಪರಿಹಾರದ ಅರ್ಧ ಅಂತ ಆಯಿತು. ಆ ವಿಷಯ ಆಗಲಿಲ್ಲ.
ಅಲ್ಲ ನೀವು ಮಾಡ್ತೀರೋ ಪ್ರಶ್ನೆ ಪೆಂಡಿಂಗಿಲಿಟ್ಟಿನಿ ಪ್ರಶ್ನೆ ಪೆಂಡಿಂಗಿಲಿಟ್ಟಿನಿ അങ്ങനെ താമ്പൂല പ്രശ്നേ അവിടെ വെച്ചു താമ്പൂല പ്രശ്നം വെച്ചിട്ട് ಇಲ್ಲಿ പൂർണ്ണ വിഷയ ಇಲ್ಲಿ ആയാലും നിങ്ങൾക്ക് ഇപ്പൊ ആക്കാൻ പറ്റൂല അതിപ്പോ നിങ്ങൾ പുനഃപ്രതിഷ്ഠാന കാലഘട്ടത്തിൽ പ്രത്യേക പ്രശ്നം വെച്ചിട്ട് അതിന്റെ വ്യവസ്ഥ ആക്കിക്കൊള്ളണമെന്ന് പറഞ്ഞു. അപ്പോൾ അതിൽ ഞങ്ങൾ ആ പ്രശ്ന വിഷയത്തിൽ ഈ നവനാഥന്മാരുടെ വിഷയത്തിൽ പ്രധാനി ഗോരഖനാഥൻ്റെ ഭാഗമാണല്ലോ, അവരെയും ഗുരുസ്ഥാനമാണ് ഈ മത്സ്യേന്ദ്രനാഥൻ്റെ ഭാഗം. അത് വല്ലതാണ് പ്രതിപാദിച്ചിനോ? ಅಲ್ಲಿ ಆ ತಾಂಬೂಲ ಪ್ರಶ್ನೆಯಲ್ಲಿ ನವನಾಥರಲ್ಲಿ ಶ್ರೇಷ್ಠವಾದವರು ಗೋರಕ್ಷನಾಥ ಅಲ್ವಾ, ಅವರದ್ದು ಗುರುಗಳಲ್ಲ ಮತ್ಸ್ಯೇಂದ್ರನಾಥ. ಈ ವಿಚಾರ ಏನಾದರೂ ಬಂದಿದೆ ಬಂದಿದೆಯಾ? ಹಾಂ 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 ಅಲ್ಲ, ಈ ನವನಾಥ ಮತ್ಸ್ಯೇಂದ್ರ ಹತ್ರ ಬಂದಿದೆ ಬಂದಿರೋದು. ಅದവിടെ ಕಾಳಭೈರವ ಕ್ಷೇತ್ರ ಉണ്ടല്ലോ, അപ്പോൾ കാളഭൈരവ ക്ഷേത്രത്തിന്റെ ಮೂಲ ಈ ಆದಿನಾಥೇಶ್ವರ ದೇವಸ್ಥಾನ, ಅದು ನವನಾಥ ಪ್ರತಿಷ್ಠೆಯನ್ನು ಬಂದಿರೋದು. ಮಾತ್ರ ಇಟ್ಟರು. ಹಾಗೆ ಸರಿ, ನಮ್ಮದು ಅವು ನಿಖಿಲ್ ಗಡಗಡೆ ಪಲ್ಲೆ ಇದೆ. ಆ ವಿಷಯ ಅವರು ಕಮಿಟಿಯವರು ಮಾಡಲಿ, ನಾವು ಮುಂದೆ ಹೋಗೋದು ಪಲ್ಲೆ. ಅಪ್ಪ ಏನು ಮಾಡ್ತಾರೆ ಇದನ್ನು ವಿಚಾರ ಬರ್ತದೆ ಅಷ್ಟೇ. ನಮಗೆ ಇಲ್ಲಿ ಈ ತುಳುವೇಶ್ವರ ಜೀರ್ಣೋದ್ಧಾರದ ವಿಷಯದಲ್ಲಿ ಅದನ್ನು ಕೈಗೆತ್ತೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯ ಸಮಿತಿಯವರಿಗೆ ವಿಚಾರವನ್ನು ಮನದಟ್ಟು ಮಾಡುವ, ವಿಧಿ ಪ್ರಕಾರವಾಗಿ ಪ್ರಶ್ನಾಚಿಂತನೆ ಮಾಡಿ ಅವರು ಅದರ ವಿಷಯವನ್ನು ಮಾಡಿಕೊಳ್ಳಿ ಅಲ್ವಾ? ಸರಿ, ಅವರು അങ്ങനെ പറഞ്ഞത്. ഇപ്പോൾ ഈ തുളുവേശ്വര ഉത്സവത്തിൽ വിജയാരത്തിൽ അഷ്ടമംഗല പ്രശ്നക്കാർക്ക് അതിനെ ഏറ്റെടുത്തിട്ട് മുമ്പോട്ട് പോകാനും ആവില്ല. ആടെ സമിതി ഉണ്ട്, ഓരോരോ വിഷയം പറയുന്നു, ഓരോ അതിൻ്റെ വ്യവസ്ഥ ആക്കിക്കൊണ്ട് മുമ്പോട്ട് പോകും. നിങ്ങളുടെ അതിനെ ചിന്തിച്ചുകൊണ്ട് സമയം ഇതാക്കുന്ന വേണ്ടെന്ന് അവർ പറഞ്ഞു. ശരി, അപ്പോൾ ഒന്നാമത്തെ വിളി അതായി. ഒന്നാമത്തെ വിളി വിളിച്ചിട്ട് വന്നിട്ടില്ല. ഞങ്ങൾ ഇന്നത്തെ ദിവസം ഇവർ ഫോൺ വിളിക്കുന്നത്, ഇന്ന ദിവസം ഇവിടുന്ന് ആൾക്കാർ വരുന്നുണ്ട്, പല വസ്ത്രങ്ങളെ കണ്ട് സംസാരിക്കാനും എൻ്റെ ലിസ്റ്റ് വാങ്ങാൻ വരുന്നുണ്ട്. ശരി, നമ്മൾ തയ്യാറായി നിന്നു. വരുമ്പോൾ തയ്യാറായി നിൽക്കണല്ലോ. തലേദിവസം വിളിച്ച് രാജേഷ് നാളെ വരുന്നില്ല. ശരി, വിട്ടു. ಮೊದಲನೇ ಕರೆ ದೈವಜ್ಞರಿಗೆ, ನಾಳೆ ನಾವು ಬಸರೂರಿನಿಂದ ಬರ್ತೇವೆ, ತುಳೇಶ್ವರ ದೇವಸ್ಥಾನ ಫಲತಾಂಬೂಲ ಎಲ್ಲ ಬರ್ತೇವೆ, ನೀವು ತಯಾರಾಗಿರಬೇಕು ಅಂತ ಹೇಳಿದ್ದು. ದೈವಜ್ಞರು ಕಾದು ನಿಂತರು, ಬರಲಿಲ್ಲ, ಆಗಲಿಲ್ಲ. ಮೊದಲನೇ ಕರೆ ಇದು ಆದಿನಾಥೇಶ್ವರನದ್ದು ಆಯ್ತಲ್ಲ, ಅದರ ಫಲ ಆಯ್ತಲ್ಲ. ನೋಡ, ಎರಡನೇ ಸಲವು ಏನು ನೀವು ಬರಲಿಲ್ಲ ಅದು ನೋಡು. ഇപ്പൊ ദൈവജ്ഞം ദൈവൽ പശ്യത് നാമം അന്വേഷിച്ച കർഹിച്ചത്. ഇപ്പൊ ദൈവജ്ഞൻ ഇവിടുത്തെ ദൈവമായിട്ടല്ല നമ്മൾ കാണണ്ടേ? അതെ. അപ്പൊ ദൈവം കാത്തിരിക്കുന്നുണ്ട്. അതെ. എപ്പോ ഇതാവും? ಮತ್ತೊಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೈವಜ್ಞರು ಅಂತ ಹೇಳಿದರೆ ಪ್ರತ್ಯಕ್ಷವಾಗಿ ನಾವು ಆರಾಧನೆಗೆ ಸಿದ್ಧವಾಗಿರುವಂಥ ತುಳುವೇಶ್ವರ ದೇವರು ಅಂತ ಹೇಳುವ ವಿಷಯ. ಆಗ ದೈವಜ್ಞರಲ್ಲಿಗೆ ದೂತರು ಅಂದರೆ ಈ ಭಕ್ತರು, ಇದರ ಆರಾಧನೆ ಮಾಡೋ ಭಕ್ತರು. ನಾವು ಬರ್ತೇವೆ ನಾವು ಮಾಡ್ತೇವೆ ಅಂತ ಹೇಳೋದು. ದೈವಜ್ಞರಂದರೆ ದೇವರು ಕಾಯ್ತಾ ಇದ್ದಾರೆ, ಯಾವಾಗ ಬರ್ತಾರೆ, ಯಾವಾಗ ಆದೀತು ಅಂತ. ಈಗ ತುಳುವೇಶ್ವರ ದೇವರು ಕಾಯ್ತಾ ಇದ್ದಾರೆ. ഇപ്പോൾ തുളുവേശ്വരൻ്റെ ആവശ്യം അറിയിച്ചുകൊണ്ടുള്ള ദൂതന്മാരാണ് ദൈവച്ചന വിളിക്കുന്നതും ഒന്നിൽ കൂടുതൽ തവണ ആ കാണാനുള്ള സാഹചര്യം പറഞ്ഞിട്ട് വരാത്തതും. അപ്പോൾ ദൂതേന ദേവഭാവ, അപ്പോൾ ദൂതന്മാരെ കൊണ്ട് ദേവഭാവത്തെ പറയണ്ടേ? അപ്പോൾ ഒരു വിഷയം നമ്മൾ ഈ ആദിനാഥ ദേവന്റെ വിഷയം പറഞ്ഞു. അപ്പോൾ ഇതുകൂടാതെ മറ്റും ദേവഭാവം വേണ്ട. ശരി,
അപ്പോൾ ഈ ദേവ വിഷയം ഈ ആദിനാഥേശ്വര ഭാഗം വിഷയം ഒന്നൊക്കെ ഇന്നലെ വിഷയം രണ്ട് അത് പ്രധാനമല്ലേ? അതെ, തുളുവേശ്വര വിഷയത്തിന്റെ ഭാഗം പ്രധാന വിഷയത്തിന്റെ ഭാഗമാണ്. അതെ, അത് ഈ ഒന്നിൽ കൂട്ടേ വേണ്ട. വിളിച്ച വിഷയം ഒന്നും വരുന്നില്ലല്ലോ. തുളുവേശ്വര സംബന്ധമായിട്ടുണ്ട്, ഒരു ഞായറാഴ്ച സംബന്ധമായിട്ടുണ്ട്. അത് തുളുവേശ്വര വിഷയത്തിന്റെ ഭാഗത്തിലാണ്. സംബന്ധമാവാത്ത വിഷയത്തിന്റെ ഭാഗത്തിലാണ് ഒന്ന് ആദിനാഥേശ്വര ക്ഷേത്രത്തിന്റെ ഭാഗം. അത് വിളിച്ചു കാര്യം വന്നില്ല അത്ര. ഇപ്പോൾ ദൂതേന ദേവഭാവ എന്ന് പറഞ്ഞുകൊണ്ട് ഈ ഒന്നിൽ കൂടുതൽ തവണയുള്ള ഈ മുടക്കം, അതെ, ആ ദേവഭാവങ്ങൾ ഏത് വിധത്തിലാണ് നമുക്ക് സൂചകമാകേണ്ടതാണ്? അതുപോലെ ഈ ആദിനാഥേശ്വര ക്ഷേത്രത്തിന്റെ ഭാഗം അങ്ങോട്ട് മാറ്റി നിർത്തിയാൽ പിന്നീട് മീനൻ രാശി നിൽക്കുന്ന ചന്ദ്രൻ വനദുർഗാ ഭവശ്ചന്ദ്രോ ധനുമീനസ്ഥിതോ യഥാ സിതസ്വച്ഛ സിംഹസ്ഥി ദുർഗാ ഭഗവതി. ഈ നമ്മൾ ചിന്ത ചെയ്യുന്നതായ തുളുവേശ്വര ദേവസ്ഥാനത്തിന്റെ ഏറ്റവും പ്രധാനപ്പെട്ട് നിൽക്കുന്നതായ അതിശ്രേഷ്ഠമായ ഒരു ദേവീ ചൈതന്യത്തിന്റെ ഭാഗമുണ്ടെന്ന് രണ്ടാമത്തെ ವಿಷಯ. ಅದು ಬೇಡಂತ ಬರೋನಾಗಲ್ಲ. ಮೊದಲನೆಯ ವಿಷಯ ನಮಗೆ ಚಿಂತನೆ ಬಂದದ್ದು 3 ಸಲ ದೈವಜ್ಞರಲ್ಲಿಗೆ ಬರ್ತೇನೆ ಅಂತೇಳಿ ಬರದ ವಿಷಯ ನಾವು ನಿಮಿತ್ತವನ್ನು ಇಲ್ಲಿಯ ಗ್ರಹಸ್ಥಿತಿ ಬದಿ ನೀವು ಬರದ್ದು ಮಾತ್ರ ಅಲ್ಲ, ಇಲ್ಲಿಯ ಗ್ರಹಸ್ಥಿತಿಯನ್ನು ಸೇರಿಕೊಂಡು ಈ ವಿಚಾರವನ್ನು ನಾವು ಹೇಳೋದು. ಆಗ ನಾವು ಹೇಳಿದ್ದೆಂದರೆ ಪ್ರದೇಶ ಪ್ರಾಯದಲ್ಲಿ ಅತಿ ಶ್ರೇಷ್ಠವಾಗಿ ಪೂರ್ವ ಭಾಗದಲ್ಲಿ ಒಂದು ಆದಿನಾಥೇಶ್ವರ ಕ್ಷೇತ್ರ ಸಂಬಂಧವಾದಂಥ ವಿಚಾರಧಾರೆಗಳು ಉಂಟು. ಅದರ ವಿಧಿ ಪ್ರಕಾರ ವ್ಯವಸ್ಥೆ ಆಗಬೇಕು ಅಂತ ಹೇಳುವ ಮೊದಲು ನೀವು ಕರೆದದ್ದು ಬರಲಿಲ್ಲ, ಅದು ಆಗಲಿಲ್ಲ. 2ನೇ ಸಲವೂ ನೀವು ಬರ್ತೇವೆ ಅಂತ ಹೇಳಿದ್ದೀರಲ್ವಾ, ಅದು ಇಲ್ಲಿ ನಮಗೆ ಯಾವುದು ಅಂತೇಳಿ ನೋಡುವಾಗ ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿರುವಂಥ ಒಂದು ಶ್ರೇಷ್ಠ ಗ್ರಹ ಯಾವುದು ಅಂತ ಹೇಳಿದ್ರೆ ಚಂದ್ರನನ್ನು ನಮಗೆ ದುರ್ಗೆಯನ್ನು ಚಿಂತನೆ ಮಾಡಬೇಕು. ಈ ತುಳುವೇಶ್ವರ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಇರುವಂತಹ ಒಂದು ದೇವೀ ಸಾನ್ನಿಧ್ಯದ ವಿಷಯ ಉಂಟು. ಅದನ್ನು ಇದರಲ್ಲಿ ಸೇರಿಸಿಕೊಳ್ಳಬಾರದು ಅಂತ ಹೇಳುವ ವಿಷಯ ಇದು ಆಗಲಿಕ್ಕೇ ಇಲ್ಲ. ಅದು ಒಂದು ಮುಖದ 2 കണ്ണും. കാരണം ചില ചന്ദ്രാംശം കൊടുക്കുന്നത് ആദിത്യനോടുകൂടി കന്യാ രാശിയിലാണ് ചന്ദ്രാംശം കൊടുക്കുന്നത്. അതുകൊണ്ട് ആ ദേവി സംബന്ധമായ വിഷയം ഇതോടുകൂടി പ്രതിപാദ്യം ആവന്നെ വേണം, അല്ലെങ്കിൽ ഈശ്വരൻ പൂർണ്ണമല്ല. ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನರಾಶಿ ಚಂದ್ರನ ಉದಯ, ಅಲ್ಲಿ ಶಿವನನ್ನು ಚಿಂತನೆ ಮಾಡುವ ಆದಿತ್ಯದ ಪರಿಪೂರ್ಣವಾದ ದೃಷ್ಟಿ. ಅದೇ ಚಂದ್ರನ ಅಂಶಕ ಆದಿತ್ಯ ಅಂದರೆ ಶಿವ ಇರುವಂಥ ಕನ್ಯಾ ರಾಶಿಯಲ್ಲಿ. ಇದು ತುಳುವೇಶ್ವರ ಕ್ಷೇತ್ರ ಅಂತೇಳಿ ಪರಿಪೂರ್ಣತೆ ಆಗಬೇಕಿದ್ರೆ ಈ ದೇವಿ ಸಂಬಂಧವಾದ ವಿಷಯ ಪೂರ್ಣತೆ ಬಂದರೆ ಮಾತ್ರ ಈ ಸಾನ್ನಿಧ್ಯ ಪೂರ್ಣ ಆದೀತಷ್ಟೇ. ಅವಿನಾಭಾವ ತುಳುವೇಶ್ವರನನ್ನು ಬಿಟ್ಟು ಆ ದೇವಿ ಇಲ್ಲ, ಆ ದೇವಿಯನ್ನು ಬಿಟ್ಟು ಈ ತುಳುವೇಶ್ವರ ಇಲ್ಲ. ಸರಿ, ನೋಡಬೇಕು. ഇപ്പൊ ആരാധന വിഷയത്തിന്റെ ഭാഗത്തുണ്ടോ എന്ന് വെച്ചാൽ ഉണ്ട്, ഇല്ല വെച്ചാൽ ഇല്ല. സാന്നിധ്യമപി ബിംബം ച പഞ്ചമേനാത് ചിന്യതാം. അപ്പൊ സാന്നിധ്യവതിയും ബിംബവതിയുമായ ചന്ദ്രനാണ് നവാംശകം ചെയ്തത് ആദിത്യനോട് കൂടിയിട്ട്. അത് ആ സാന്നിധ്യവതിയും ബിംബവതിയായിട്ടതായ രാശിക്ക് ലഗ്നാംശം മാത്രം ഗുളികന്റെയും ശനിയുടെ അംശവും ഉണ്ടല്ലോ. ഗുളികന് ശനി അംശം കൊടുത്താൽ സർവേഷാമപി അല്ലേ മാന്തിദോഷ പ്രദോദിക. സോ അതിദോഷകരോ യോഗ ദുർഗർഗ വശകശനെ. അതിദോഷകരത്വത്തിനാണ് ഞാനില്ലതെന്നാണ് ദേവി പറയുന്നത്. അപ്പോൾ ആരാധന ഉണ്ടോയെന്ന് വെച്ചാൽ ഇല്ല, കർക്കട രാശി കൊണ്ട് സ്വല്പം ഉണ്ടെന്ന് പറയാം. ಅಂತ ದೇವಿ ಸಾನ್ನಿಧ್ಯದ ವಿಷಯ ಈಗ ಆರಾಧನೆ ಉಂಟು ಅಂತ ಕೇಳಿದರೆ ನಮಗೆ ಲಗ್ನಾಂಶಕ ರಾಶಿ ಇರುವುದು, ಸಾನ್ನಿಧ್ಯವನ್ನು ಚಿಂತನೆ ಮಾಡುವುದು ಲಗ್ನಾಂಶಕ ರಾಶಿಯಲ್ಲಿ. ಆ ಲಗ್ನಾಂಶಕ ರಾಶಿ ಕರ್ಕಟಕ ರಾಶಿ ಚಂದ್ರ ಕ್ಷೇತ್ರ. ಸಾನ್ನಿಧ್ಯದ ವಿಷಯ ಉಂಟು, ವಿಧಿವತ್ತಾಗಿ ವ್ಯವಸ್ಥೆಯಲ್ಲಿ ಉಂಟಾ? ಆ ರಾಶಿಗೆ ಪಾಪಗ್ರಹಗಳಾದ 2 ಮಾಂದಿ ಮತ್ತು ಶನಿಯ ಅಂಶಕ ಇಲ್ಲ. ಉಂಟು, ವಿಧಿವತ್ತಾಗಿ ಉಂಟಾ? ಯಥಾರ್ಥ ರೂಪದಲ್ಲಿ ಉಂಟಾ? ಇಲ್ಲ. അപ്പോൾ ഒരു അമ്മയുടെ സംസാരം കേട്ടിട്ടാണ് എല്ലാവരും ശ്രദ്ധ അങ്ങോട്ടേക്ക് പോകുന്നത്. ಅಲ್ಲ, ಒಂದು ತಾಯಿಯ ದೊಡ್ಡ ಹಿರಿದಾದ ಮಾತಿನ ಶಬ್ದ ಕೇಳಿಯಲ್ಲ ನಮ್ಮ ಗಮನ ಎಲ್ಲ ಒಮ್ಮೆ ಅತ್ಲಾಗೆ ಹೋದ್ದು. ಏನು ಅಂತ ಅವರು ಏನು ಮಾತಾಡಿದಂತೆ ನಮಗೆ ಗೊತ್ತಾಗಿಲ್ಲ, ಮಾತನಾಡಿದ್ದಾರೆ ಏನು ಅಂತ ಗೊತ್ತಾಗಲಿಲ್ಲ, ಗಮನ ಎಲ್ಲ ಅಲ್ಲಿಗೆ ಹೋಗಿದೆ. അതുകൂടി ഇതിൽ ഉൾപ്പെടണല്ലോ. ആ ചന്ദ്രന്റെ രാശിയുടെ 10ാമത്തെ ഭാവാധിപനായിട്ട് ആ വ്യാഴം സ്പൃഷ്ടാംഗ ലഗ്ന രാശിയിൽ ഉദിച്ചു അല്ലേ? അവിടെ വേറൊരു അംശം കൂടിയുണ്ട്, വ്യാഴനവാംശകവും ആദിത്യന്റെ അംശവും അവിടെ രാശിക്ക് ഉണ്ട് അല്ലേ? അപ്പോൾ ശത്രു മന്ദസിതോ സമശശിതോ മിത്രാണി ശേഷാരവേ തീഷ്ണാംശുർ ഹിമരശ്ച ശേഷാസമാ ശീതകോ ജീവേന്ദുഷ്ണകര കുജസ്യ സുഹൃതോ. ജീവ ഇന്ദു ഉഷ്ണകര, ജീവനും ഇന്ദുവും ഉഷ്ണകരനും അല്ലേ? അങ്ങനെ പറയുന്നുണ്ട്. അപ്പോൾ ശത്രു മന്ദസിതോ, ആദിത്യന് ശത്രുക്കളായിട്ട് ശനിയും ശുക്രന്മാരും മാത്രമേ ഉള്ളൂ ശത്രുക്കളായിട്ട്. സൂര്യക്ക് വ്യാഴത്തിന് സൂര്യയെ സൗമ്യസിതാവരി,
സൗമ്യനും സ്ഥിതനും അരിയാണ്. അതെ, ശത്രുക്കളാണ്. സൗമ്യൻ ബുധനാണ്. അതെ. ആ ബുധക്ഷേത്രത്തിലാണ് ഈ 10ാമത്തെ ഭാവാധിപൻ വ്യാഴം ആശയം കൊടുക്കുന്നത്. അതെ. ശത്രുക്ഷേത്രഗതനാണ്. അപ്പോൾ ഒരു കാലഘട്ടത്തിൽ മഹത്തരമായ ക്ഷേത്രങ്ങൾ ഉണ്ടായിട്ടുണ്ടെന്നും ആ ക്ഷേത്രത്തിൻ്റെ നാശം സംഭവിച്ചിട്ടുണ്ടെന്നും ശേഷം 12ാമത്തെ ഭാവാധിപനായിട്ടതായ ശുക്രൻ ഈ രാശിയുടെ വിക്രമരാശിയുടെ ആശയം കൊടുക്കും ആചാര്യസ്ഥാനമാണ്. ഇതിൻ്റെ ആചാര്യസ്ഥാനത്തിലേക്ക് ഇതിൻ്റെ നാശം സംഭവിക്കുന്ന കാലഘട്ടത്തിൽ നിങ്ങൾ നേരത്തെ പറഞ്ഞ പോലെ ലഗ്നാംശകേന സാന്നിധ്യം ബിംബം ചന്ദ്രാംശകേന ച ഇതിൻ്റെ ബിംബം കൊണ്ടുപോകുന്നത്. നമസ്തേ നമസ്തേ നമസ്തേ. ശരി ശരി. അതെ, ഷോറൂമിൽ തന്നെ എടുത്തത്. ബിംബട്ട് ക്ലെയിം ആക്കാം. ഗുരുവില്ല സൂര്യേഹ ಸೌಮ್ಯ ಸಿದಾವರಿ. ಸೂರ್ಯಕ್ಕೆ ಸೌಮ್ಯനും ಸಿದನ ಅರಿಗಳಾണ്. ಅಂದರೆ ಅಂಥ ಒಂದು ದೇವಿ ಸಾನ್ನಿಧ್ಯದ ವಿಷಯ ನಾವು ಸ್ವಲ್ಪ ಇದನ್ನು ಚಿಂತನೆ ಮಾಡಬೇಕಾದ ಉಂಟು. ಯಾಕೆಂದರೆ ಪ್ರಧಾನವಾಗಿ ತುಳುವೇಶ್ವರ ದೇವರಿಗೆ ಸಂಬಂಧಪಟ್ಟ ಒಂದು ಸಾನ್ನಿಧ್ಯದ ವಿಷಯ. ಅವರು ನಿನ್ನೆ ಹೇಳಿದ್ರಲ್ಲ, ಶಿವ ಮತ್ತು ಶಕ್ತಿ, ಶಿವ ಮತ್ತು ಶಕ್ತಿ. ಶಕ್ತಿ ಇಲ್ಲದೆ ಶಿವನಿಲ್ಲ, ಶಿವ ಇಲ್ಲದೆ ಶಕ್ತಿ ಇಲ್ಲ. ಪೊಸಿಟಿವ್ ನೆಗೆಟಿವ್ ಇದ್ದಾಗೆ. ಹಾಗೆ ಇರುವಾಗ ಆ ಸಾನ್ನಿಧ್ಯದ ವಿಷಯ ಉಂಟೋ. ಲಗ್ನಾಂಶಕ ರಾಶಿ 6 ರಾಶಿಯಲ್ಲಿ ಲಗ್ನಾಂಶಕ ರಾಶಿಯಲ್ಲಿ ಸಾನ್ನಿಧ್ಯವನ್ನು ಚಿಂತನೆ ಮಾಡುವುದು. ಅದು ಕರ್ಕಟಕ ರಾಶಿ, ಚಂದ್ರಕ್ಷೇತ್ರ, ಲಗ್ನಾಂಶಕ ರಾಶಿ. ಸಾನ್ನಿಧ್ಯದ ವಿಷಯ ಉಂಟು. ವಿಧಿವತ್ತವಾಗಿ ಪೂರ್ವರೂಪದಲ್ಲಿ ಆರಾಧನೆ ಇದ್ದ ರೀತಿಯಲ್ಲೇ ಉಂಟಾ ಆ ರಾಶಿಯಲ್ಲಿ ಪಾಪಗ್ರಹಗಳ ಅಂಶಕ 2 ಇಲ್ಲ. ಹೇಗೆ ಇಲ್ಲ? ಸ್ವರ್ಣಪ್ರಶ್ನಾರೂಢ ರಾಶಿಯ 10ನೇ ರಾಶಿಯನ್ನು ದೇವಸ್ಥಾನವನ್ನು ಚಿಂತನೆ ಮಾಡಬೇಕು. ಆ 10ನೇ ರಾಶಿ ಧನುರಾಶಿ ಗುರುಕ್ಷೇತ್ರ. ಒಂದೊಂದು ಗ್ರಹಗಳಿಗೂ ಒಂದೊಂದು ಗ್ರಹ ಶತ್ರು ಮತ್ತು ಮಿತ್ರ ಅಂತ ಉಂಟು. ಆ ಗುರುವಿಗೆ ಶತ್ರುಗ್ರಹ ಯಾವುದು ಅಂತ ಹೇಳಿದರೆ ಬುಧ ಅಂತ ಹೇಳುವ ಗ್ರಹ. ಆ ಗುರು ಈಗ ಇರುವುದು ಮಿಥುನ ರಾಶಿ ಬುಧ ಕ್ಷೇತ್ರದಲ್ಲಿ. ಅದರ 12ನೇ ರಾಶಿ ಆಚಾರ್ಯ ತಂತ್ರಿ ರಾಶಿ. ಆ ವೃಷಭ ರಾಶಿಯ ಶುಕ್ರ ಆಯಿತು. 3ನೇ ವಿಕ್ರಮ ರಾಶಿಯಲ್ಲಿ ಇರುವಾಗ ಒಂದು ದಿಕ್ಕಿನಿಂದ ಅದರ ಬಿಂಬ, ಅದರ ಮೂರ್ತಿ ವಿಗ್ರಹವೋ ಬಿಂಬವೋ ಮತ್ತೊಂದು ದಿಕ್ಕಿಗೆ ಪರಿವರ್ತನೆ ಆಗಿದೆ ಅಂತ ಕಾಣ್ತಾ ಉಂಟು. ಮೂಲ ಜಾಗದಿಂದ ಆ ದೇವಿ ಸಂಬಂಧವಾದಂತಹ ಬಿಂಬ ಏನೋ ತಾಂತ್ರಿ ಮೂಲಕವ ಆಚಾರ್ಯ ಮೂಲಕವ ಪರಿವರ್ತನೆ ಆಗಿದೆ ಅಂತ ಕಾಣ್ತಾ ಉಂಟು. ವಿಷಯ ಅರ್ಥ ಆಯ್ತಾ? ಗೃಹಸ್ಥಿತಿ ಹೋಗಲಿ ಬಂದಿದ ಇಲ್ಲಿ ತಾಂಬೂಲ ವಿಷಯಲ್ಲಿ ಬಂದು ಇಲ್ಲಿ ಗೃಹಸ್ಥಿತಿ ಉಂಟಲ್ಲ. ನಮಗೆ ಮಗು ಚಿನ್ನ ಹಾಕಿದಂಥ ಸ್ವರ್ಣ ಪ್ರಶ್ನಾರೂಢ ರಾಶಿಯ ಆಧಾರವನ್ನಿಟ್ಟುಕೊಂಡು ನಾವು ಗೃಹಸ್ಥಿತಿ ಯೋಗದಲ್ಲಿ ವಿಷಯ ಹೇಳುವಾಗ ಸ್ವರ್ಣ ಪ್ರಶ್ನಾರೂಢ ರಾಶಿ ಮೀನರಾಶಿ, ಉದಯ ಅದು ಚಂದ್ರ ಅಂತ ಹೇಳುವ ಗ್ರಹ ಅತಿಶ್ರೇಷ್ಠವಾದಂತಹ ದೇವಿ ವಿಷಯ ಉಂಟು. ಅದು ಹೇಗುಂಟು? ಲಗ್ನಾಂಶಕ ರಾಶಿಯ ವಿಷಯದಲ್ಲಿ ನೋಡುವಾಗ ಆರಾಧನೆ ಉಂಟು. ವಿಧಿ ಪೂರ್ವದ ಸಂಪ್ರದಾಯ ಪ್ರಕಾರ ಇಲ್ಲ. ಪೂರ್ವ ಕ್ಷೇತ್ರವೇ ಇತ್ತು, ದೇವಸ್ಥಾನವೇ ಇತ್ತು. 10ನೇ ರಾಶಿ ಗುರುವಾಯಿತು, 4ನೇ ರಾಶಿ ಕೇಂದ್ರ ರಾಶಿ ಪ್ರದೇಶ ರಾಶಿಯಲ್ಲಿ ಇರುವುದು. ಆದರೆ ಆ ಪೂರ್ವದಲ್ಲಿದ್ದಂತಹ ಅಲ್ಲಿದ್ದ ಬಿಂಬ ಆಚಾರ್ಯ ಅಂದರೆ ತಂತ್ರಿಗಳ ಮೂಲಕ ಎಲ್ಲೋ ಸ್ಥಾನ ಪಲ್ಲಟ ಆದಂತಹ ರೀತಿಯಲ್ಲಿ ಉಂಟು. ಸರಿ, ಏದು ಭಾಗತ್ ಪರಂಬಿಟ್ಟು ಕೇಕ್ ಬಡ್ಕಾರು ಅದೇ ಸರಿ. ദിക്ക് നോക്കാം. ನಮಗೆ ಈಗ ಇಲ್ಲಿ ನಾವು ಚಿಂತನೆ ಮಾಡ್ತಿದ್ರು, ನಮಗೆಲ್ಲ ಆಧಾರ ಆ ಜಾಗ, ಸ್ವರ್ಣ ಪೂಜೆ ಮಾಡಿದ ಆ ಜಾಗ, ಪೂರ್ವ ಪಶ್ಚಿಮ ಎಲ್ಲ ಅಲ್ಲಿಂದ ಆಯ್ತಾ. ನಾವು ದಿಕ್ಕು ಹೇಳ್ತಿದ್ರು, ಹೇಳುವ ನಾವು ಇಲ್ಲಿ ಹೇಳ್ತೇವೆ, ಮತ್ತೆ ഇല്ലിಗಲ್ಲ ಅಂತ കൽപ്പನೆ ಅಲ್ಲಿ ಅದು. ചന്ദ്രൻ മീനത്തിൽ നിന്ന് കന്നിയിലേക്ക് നവാംശം ചെയ്തതായ സ്വർണ്ണാരൂഢാണ് അല്ലേ? അതെ. ആ നിലക്ക് നമുക്ക് അതിന്റെ ദിക്ക് ചിന്തിക്കാലോ. ഏത് ഭാവത്തിലുള്ള ദേവിയാണെന്നുള്ളൊരു സംശയം ജനപദങ്ങൾക്കുണ്ട്. അതെ, ദിക്ക് നമുക്ക് നോക്കാം. അതെ,
അപ്പോൾ ഈ ക്ഷേത്രവുമായി തുളുവേശ്വര ക്ഷേത്രവുമായിട്ട് അഭേദ്യമായി ബന്ധമുള്ളതായ ഒരു ക്ഷേത്രത്തിൻ്റെ ഭാഗമാണ് ഈ ദേവീക്ഷേത്രം. അതൊരു കാലഘട്ടത്തിൽ അതിശ്രേഷ്ഠമായ ക്ഷേത്രത്തിന് വിധിതൻ ഉണ്ടായിരുന്നുവെന്നും ശേഷം ചില കാര്യം എന്ത് നോക്കാം, കാരണം ക്ഷേത്രം നശിച്ചുവെന്നും ശേഷം ആചാര്യസ്ഥാനപതിയായിട്ടതായ ശനി ആ ഭാവരാശി ആശയം കൊടുക്കുമ്പോൾ ആചാര്യൻ്റെ ബിംബം ചന്ദ്രാംശകേനജ ബിംബത്തിൻ്റെ ഭാഗം ആചാര്യൻ്റെ ഭാഗത്ത് പോയി എന്നും ശേഷം അവിടെന്തോ അഹിതം സംഭവിച്ച ലക്ഷണം കാണുന്നുണ്ട്. ആണ് സംഭവിച്ചാൽ ഒരു ആദ്യത്തിൻ്റെ ദൃഷ്ടിയുടെ അടുത്തേക്ക് രാശിക്ക് ആദ്യ ദൃഷ്ടിയും നേരത്തെ മനുഷ്യനെ സൂചിപ്പിച്ചതായ ಆದಿನಾಥೇಶ್ವರ ಸನ್ನಿಧಿയിലേക്ക് അതിന് ಬಿಂಬಂ പോയോ എന്നുള്ള ಲಕ್ಷಣ കൂടി ರಾಶಿಕ್ಕುಂಟು. ಯಾವ ದಿಕ್ಕಿನಲ್ಲಿ ಉಂಟು ಅಂತ ನಾವು ಹೇಳುವ ಕರೆಕ್ಟ್ ನಾವು ಹೇಳ್ತೇವೆ. ಆದರೆ ನಮಗೆ ಪರಿಪೂರ್ಣವಾಗಿ ತುಳುವೇಶ್ವರ ದೇವಸ್ಥಾನಕ್ಕೆ ಪರಿಪೂರ್ಣ ಸಂಬಂಧ ಇದ್ದಂಥ ದೇವಿ ಅಂತ ಹೇಳೋದು ಸ್ಪಷ್ಟ, ಬಿಟ್ಟು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಈಶ್ವರ ದೇವರ ಅರ್ಧ ಶರೀರ ಅದು ಸ್ಪಷ್ಟ. ಯಾಕೆಂದರೆ ಆ ಚಂದ್ರ ಅಂಶಕ ಕೊಡೋದು ಕನ್ಯಾ ರಾಶಿಯಲ್ಲಿ. ಯಾವ ರೀತಿ ಹೋಗಿತ್ತಂತ ಅದಕ್ಕೆ ಪ್ರತ್ಯೇಕವಾದಂಥ ಹೆಸರು ನಾಮಧೇಯವು ಉಂಟು. ಅದು ನಾವು ವಿಷಯ ಹೇಳುವ. ಯಾಕೆ ನಾಶವಾಯಿತು? ಒಂದು ಕ್ಷೇತ್ರವೇ ಇತ್ತು, ವಿಧಿವತ್ತವಾದಂಥ ಕ್ಷೇತ್ರ ಆರಾಧನೆಯ ವಿಷಯ ಇತ್ತು, ಅದು ನಾಶವಾಗಿದೆ. ಅದು ಕಾರಣ ಉಂಟು. ಇಲ್ಲಿ ಅದು ಹೇಗೆ ಸ್ಥಾನ ಪಲ್ಲಟವಾಯಿತು ಅಂತ ನೋಡುವಾಗ ಸ್ವರ್ಣ ಪ್ರಶ್ನಾರೂಢ ರಾಶಿಯ 12ನೇ ರಾಶಿ ತಂತ್ರಿಗಳನ್ನು ಚಿಂತನೆ ಮಾಡಬೇಕು. ಕುಂಭರಾಶಿ ಶನಿ ಅದೇ ರಾಶಿಯಲ್ಲಿ ಆಶ್ರಯ ಕೊಡುವಾಗ ಮೂಲ ಕ್ಷೇತ್ರದಿಂದ ತಂತ್ರಿಗಳ ಮೂಲಕ ಬಿಂಬ ತೆಕ್ಕೊಂಡು ಹೋಗಿ ಮತ್ತೊಂದು ದಿಕ್ಕಿಗೆ ಸ್ಥಾನ ಪಲ್ಲಟ ಆಗಿದೆ ಅಂತ ಕಾಣ್ತಾ ಉಂಟು. ಮೂಲ ಕ್ಷೇತ್ರದಿಂದ ತಂತ್ರಿಗಳ ಮೂಲಕ ಅದು ಮತ್ತೊಂದು ದಿಕ್ಕಿಗೆ ಸ್ಥಾನ ಪಲ್ಲಟ ಆಗಿದೆ. ಎಲ್ಲಿಗೆ ಸ್ಥಾನ ಪಲ್ಲಟ ಆಯಿತು ಅಂತ ಕೇಳುವಾಗ ಆ ಬಿಂಬ ಈಗ ಎಲ್ಲಿ ಉಂಟು ಅಂತ ಕೇಳುವಾಗ ಸ್ವಲ್ಪ ಮೊದಲೊಂದು ಚಿಂತನೆ ಮಾಡಿದಂಥ ಒಂದು ಕ್ಷೇತ್ರ ಉಂಟಲ್ಲ, ಆದಿತ್ಯನ ದೃಷ್ಟಿ ಅಲ್ಲಿಗೆ ಇದ್ದ ಕಾರಣ ಆ ಸಾನ್ನಿಧ್ಯದಲ್ಲಿ ನಾವೊಂದಿಲ್ಲ ಆದಿನಾಥೇಶ್ವರ ಕ್ಷೇತ್ರ ಪರಿಸರದಲ್ಲಿ ಆ ಬಿಂಬ ಉಂಟೋ ಅಂತೇಳುವ ಪೂರ್ಣ ಆಗಲಿಲ್ಲ, ನಾವು ಹೇಳಿಲ್ಲ, ಇದೊಂದು ಹಂತ ಅಂತ ಒಂದು ಸಂಕಲ್ಪ ಕಾಣ್ತಾ ಉಂಟು. ശേഷമാണ് ശനിയുടെ ദൃഷ്ടിയോട് മന്ദശ്ചരം മൃതിരിപ്പ സപ്തമഗത ചൗര്യം, ഒരു കളവിൻ്റെ ഭാഗവും ചിന്തിക്കേണ്ടതുണ്ട്. ഒരു കളവിൻ്റെ ഭാഗമുണ്ട്, കളവ് വന്ന് പോയിട്ടുണ്ടോ എന്ന്. ആ കളവിൻ്റെ വിഷയം പറയുമ്പോഴും സംശയത്തിന് വഴി വീണ്ടും ഉണ്ട്. ಒಂದು ಮಿನಿಟ್ ಹೇಳ್ತೇನೆ. ಆ ವಿಷಯ ಬರುವಾಗ ಕ್ಷೇತ್ರ ಸಂಬಂಧವಾದಂಥ ವಿಷಯಗಳು ಬರುವಾಗ ಚೋರ ಅಂತ ಹೇಳುವಾಗ ಕಳವು ಅಲ್ವಾ, ಕಳ್ಳತನ ಅಂಥ ಒಂದು ವಿಷಯವೂ ಬರ್ತಾ ಉಂಟು. ಕಳವು ಅಂತ ಹೇಳುವ ವಿಷಯ ಪುನಃ ಚಿಂತನೆ ಮಾಡುವಾಗ ಅದರಲ್ಲೂ ಕೆಲವು ಪ್ರಶ್ನಾರ್ಥಕ ಚಿಹ್ನೆಯು ಕಾಣ್ತಾ ಉಂಟು, ಸಂಶಯ ಉಂಟು. ಕಲ್ಪನೆ ಅಂದರೆ ಹೇಗೆ ಸ್ವಾಮಿ? ಹಾಂ ಹಾಂ അല്ല, അതിൽ ഏകഭാഗന്തുരചിതം ഏകഭാഗന്തു കാഞ്ചനം വരിഷ്ഠം അഷ്ടഭാഗഞ്ച പിച്ചർ അയസ്കിഞ്ച് സമായുക്തം പഞ്ചലോഹഞ്ച് നിർദ്ദേശിച്ചത്. കളവ് പോയി എന്ന് പറഞ്ഞതായ ഭാഷ പഞ്ചലോഹത്തിന് ഭാഗമാണ് കാണുന്നത്. പക്ഷെ അങ്ങനെയാകുമ്പോൾ യഥാർത്ഥ ഈ ദേവിക്ക് ആദ്യ കാലഘട്ടത്തിൽ ശനിയുടെ സമ്പർക്കം ഉണ്ടാകുമ്പോൾ പഞ്ചലോഹ വിഗ്രഹം അല്ല, ആടെ പ്രയാസങ്ങൾ കാണുന്നില്ലേ. പീഠം ശിലാദീനവി, ശിലയോടുകൂടിയുള്ള വിഗ്രഹമാണ് ആദ്യ കാലഘട്ടത്തിൽ ദേവിക്കുള്ളത്. കളവ് പോയി എന്ന് പറഞ്ഞ് പഞ്ചലോക വിഗ്രഹത്തിൻ്റെ ലക്ഷണത്തിനാണ് രാശി കാണുന്നുള്ളത്. പക്ഷേ ദേവിക്ക് പൂർവ്വകാലഘട്ടത്തിൽ കാണുന്ന വിഭവത്തിൻ്റെ ഭാഗം പീഠം ಶಿಲಾವಿಗ್ರಹമാണ്. ಕಳವು ಅಂತ ಹೇಳುವ ಒಂದು ಲಕ್ಷಣ ಅಲ್ಲಿ ಕಾಣ್ತಾ ಉಂಟು. ಆ ಕಳವು ಅಂತ ಹೋಗುವಾಗ ಪಂಚಲೋಹ ಅಂತ ಹೇಳುವ ವಿಗ್ರಹ, ಪಂಚಲೋಹ ಅಂದರೆ ಒಂದು ವಿಗ್ರಹ ಎಷ್ಟು ಭಾರವಿದೆಯೋ ಅದರ ಸರಿ ಅರ್ಧ ಚಿನ್ನ ಬೆಳ್ಳಿ ಆ ರೀತಿ ಇರುವುದು ಪಂಚಲೋಹ. ಅಂಥ ಒಂದು ಪಂಚಲೋಹ ವಿಗ್ರಹ ಕಳವು ಆದಂಥ ವಿಷಯ ಕಾಣ್ತಾ ಉಂಟು. ಯಥಾರ್ಥ ಈ ದೇವಿಗೆ ಪೂರ್ವದಲ್ಲಿದ್ದದ್ದು ಪಂಚಲೋಹದ ವಿಗ್ರಹ ಅಲ್ಲ, ಅದು ಶಿಲಾಮಯ ವಿಗ್ರಹ, ಶಿಲೆಯ ವಿಗ್ರಹದಾಗಿ ಕಾಣ್ತಾ ಉಂಟು. ಅರೆ ಪೂರ್ವ ವಿಗ್ರಹ ಪಂಚಲೋಹದ ಅಲ್ಲ. പഞ്ചലോഹമാണ് കളവ്. മന്ദശ്ചർമൃതിരിപ്പ സപ്തമഗത ചൗര്യം സമുദ്ദിശ്യസ. അപ്പോൾ ചോരത പറയേണ്ടത് പഞ്ചലോഹത്തിൻ്റെ ഭാഗമാണ്. പക്ഷേ യഥാർത്ഥ ദേവി ബിംബം പഞ്ചലോഹത്തിൻ്റെ അല്ല, പൂർവ്വത്തിൽ ಶಿಲಾಮಯമാണ്. അപ്പോൾ ಶಿಲಾಮಯವುണ്ടപ്പോൾ ಕಳವು ಅಂತ ಹೋದ್ದು ಪಂಚಲೋಹದ ವಿಗ್ರಹದೇ ಕಾಣ್ತದೆ, ಪೂರ್ಣ ಪಂಚಲೋಹದ ವಿಷಯ. ದೇವರ ಮೂಲ ವಿಗ್ರಹ ಮೂಲಬಿಂಬ ಪಂಚಲೋಹದ್ದಲ್ಲ, ಅದೊಂದು ಶಿಲಾ ವಿಗ್ರಹದಾಗೆ ಕಾಣ್ತಾ ಉಂಟು. ಹಾಗಾದರೆ ಈ ಮೂಲ ವಿಗ್ರಹ ಎಲ್ಲಿಗೆ ಹೋಯಿತು? ಒಂದು ವಿಗ್ರಹ ಕಳವಾಯಿತು ಅಂತ ಇಟ್ಟುಕೊಳ್ಳು. ಇಲ್ಲಿಂದ ಅವರು ಸ್ಥಾನ ಪಲ್ಲಟ ಅವರ ಮನೆಗೆ ಮಾಡಿದ್ದಾರೆ, ಮನೆಯಿಂದ ಅಲ್ಲಿ ತಗೊಂಡು ಹೋದ್ರು. ಆ
ഓരോ പറയുന്നത് ഒരു താന്ത്രിക കുടുംബമാണ്. ഓരോ ഭാഗത്തുനിന്ന് ഈ ക്ഷേത്രത്തിൽ നിന്ന് ഓരോ വീട്ടിലേക്ക് കൊണ്ടുപോയി ബിംബം. വീട്ടിലേക്ക് കൊണ്ടുപോയ ശേഷം ആ ബിംബത്തിനെ ഇപ്പം ആദിനാഥേശ്വരൻ്റെ ആടെ വെച്ചു. ആദിനാഥേശ്വരൻ്റെ ആടെ ഈ ബിംബം വെച്ചത് നല്ലതല്ല, ഇത് നിൽക്കേണ്ട ജാഗ വേറെ തന്നെ ഉണ്ട്. ആ ബിംബം വെച്ചുകൊണ്ട് ആദിനാഥേശ്വരൻ്റെ വിഷയത്തിൽ കുറച്ച് ಪ್ರಯಾಸങ്ങളുണ്ട്. ಕಳವು ಹೋಯ್ತುಂಟು ಅಂತ ಒಂದು ಬಿಂಬ ಕಳವದ್ದು ಗೊತ್ತುಂಟ ನಿಮಗೆ? ಹೌದಾ? ಕಳವು ಹೋಯ್ತುಂಟು. ವಾ ಮೂಲಬಿಂಬം പഞ്ചലോഹി വിഗ്രഹം അല്ല, മൂലബിംബം ശിലാബിംബമാണ്. ഓരോ ചോദിക്കുന്നത് ഈ മൂലബിംബ ദേവിന്റെ മൂലബിംബം ഇപ്പോൾ ഏടെങ്കിലും ഉണ്ടോ, അല്ലെന്തെങ്കിലും ജലവിസർജനയായിട്ട് അന്യാധീനായിട്ട് എന്തെങ്കിലും ആയിപ്പോയിനാന്ന് അവർ ചോദിക്കുന്നു. ജലവിസർജനത്തിന്റെ ഭാഗങ്ങൾക്ക് ലക്ഷണം കാണുന്നില്ല, എന്നാലും ഒരു ജലത്തിന്റെ വിഷയത്തിൽ ഉണ്ട്. ഇപ്പോൾ ഇല്ലാന്ന് പറഞ്ഞാൽ നമുക്ക് സാധ്യമാകുന്നില്ല. ചന്ദ്രൻ പ്രളയ നാശരാശിയിലേക്ക് പോയി ചന്ദ്രൻ നിൽക്കുന്നത്. ಪರಿಪೂರ್ಣವಾಗಿ ನೀರಿಗೆ ಹೋಗಿ ಅದನ್ನು ವಿಸರ್ಜನೆ ಮಾಡಿದ್ದೆ ಯಾರಂತ ಹೇಳುವಾಗ ಆ ರೀತಿ ವಿಸರ್ಜನೆ ಮಾಡಿದಂಥ ರೀತಿ ಇಲ್ಲ. ಯಾವುದೋ ಜಲರಾಶಿಯ ಆಸುಪಾಸಿನಲ್ಲುಂಟು. ಯಾಕೆಂದರೆ ಪ್ರಳಯ ರಾಶಿಯಲ್ಲಿ ಆಯಿತು, ಚಂದ್ರ ಇರುವುದು ಮೀನರಾಶಿಯಲ್ಲಿ. ಯಾವುದೋ ಜಲ ಸಮೀಪದ ಭಾಗದಲ್ಲಿ ಆ ವಿಗ್ರಹ ಉಂಟು ಅಂತ ಕಾಣ್ತಾ ಉಂಟು. കർക്കിടകം, വൃശ്ചികം, മീനം, മകരം ജലരാശികൾ. ജലരാശിയിലാണ് ഇപ്പോൾ വിഗ്രഹത്തിന്റെ ഭാഗം ഉള്ളത്. ಅಲ್ಲ, ನೀರು. ಕರ್ಕಟಕ, ವೃಶ್ಚಿಕ, ಮಕರ, ಮೀನ 4 ಜಲರಾಶಿಗಳು. മണ്ണുണ്ടാവുമല്ലോ, ಅಲ್ಲಿ ಮಣ್ಣಿರ್ಬೋದಲ್ಲ. ಈಗ ಒಂದು ಕೆರೆಯೋ ತಟಾಕವೋ ನದಿಯೋ ತೀರ್ಥಭಾವಿಯೋ ಹತ್ತಿರ ಇದ್ರೆ ಅದು ಜಲ ಸಮೀಪ ಆಯ್ತಲ್ಲ. ಕೆರೆ ಇದೆಯಾ? അതെ, ഒരു വെള്ളം ജലത്തിലുണ്ടെന്നാ കാണുന്നേ മൂലവിഗ്രഹം. ഈ നമ്മൾ തുളുവേശ്വര ക്ഷേത്രത്തിന് അതിപ്രധാനമായിട്ട് ക്ഷേത്രത്തിന്റെ ഭാഗമാണ്. ഉത്സവദസ്തു സഭോയസ്മാ തസ്മാത് ഉത്സവം ഉച്ചതേ. ഉത്സവകാലഘട്ടം വെച്ച് വ്യാഴത്തെ ദൃഷ്ടിയുള്ളത് കൊണ്ട് ഈ ദേവന്റെ ഉത്സവ കാലഘട്ടത്തിൽ ഒരു വേട്ടിയുണ്ട്. ഈ ദേവി ക്ഷേത്രമായിട്ട് വേട്ടിയുണ്ട്. അപ്പോൾ വേട്ടി ഉണ്ടാവണമെങ്കിൽ ഒരു മര്യാദ സീമയുണ്ടല്ലോ, ക്ഷേത്രത്തിന് മര്യാദ മഹാമര്യാദ സീമയുണ്ട്. അത്ര യോഗം പോയി കഴിഞ്ഞാൽ ഇത് കിട്ടും. ഒരു മര്യാദ സീമ വരെ പോയി കഴിഞ്ഞാൽ ഇത് കിട്ടുമെന്ന് പറഞ്ഞു. ಯಾವ ಭಾಗ ಅಂತ ಹೇಳುವಾಗ ತುಳುವೇಶ್ವರ ದೇವರ ಉತ್ಸವ ಕಾಲಘಟ್ಟದಲ್ಲಿ ಈ ದೇವರ ಭೇಟಿ ಉಂಟು ದೇವಿಯಲ್ಲಿಗೆ. ಉತ್ಸವ ಕಾಲಘಟ್ಟದಲ್ಲಿ ತುಳುವೇಶ್ವರ ಉತ್ಸವ ಬಿಂಬ ಭೇಟಿ ಉಂಟು. ಆ ಭೇಟಿ ಆಗಬೇಕಿದ್ರೆ ದೇವಸ್ಥಾನದಲ್ಲಿ ನಮಗೆ ಪರಿಹಾರವಾಗಿ ಒಂದು ಮರ್ಯಾದಾ ಸೀಮೆ ಮತ್ತೊಂದು ಮಹಾಮರ್ಯಾದಾ ಸೀಮೆ ಅಂತ ಬರ್ತದೆ ದೇವಸ್ಥಾನಕ್ಕೆ. ಆ ಮರ್ಯಾದಾ ಸೀಮೆ ಮಹಾಮರ್ಯಾದಾ ಸೀಮೆ ಕ್ಷೇತ್ರಕ್ಕೆ ಬರುವಾಗ ದೇವರ ಮುಖ ಎಲ್ಲಿಗೆ? ಪೂರ್ವ ದಿಕ್ಕಿಗೆ. ആ ഭാഗം പരിശോധിച്ചു കഴിഞ്ഞാൽ ഇതിന്റെ വിഗ്രഹം മൂലവിഗ്രഹം അടക്കം കിട്ടേണ്ട സാധ്യത പൂർണ്ണ യോഗം. ತುಳುವೇಶ್ವರ ದೇವಸ್ಥಾನ ಹೀಗೆ ಇರುವಂಥ ಕ್ಷೇತ್ರ ಸಂಬಂಧವಾದ ಪರಿಪೂರ್ಣವಾದಂಥ ಒಂದು ಸೀಮಾ ಪರಿಧಿ ಬರ್ತದೆ ದೇವರಿಗೆ. ಆ ಸೀಮಾ ಪರಿಯಾದಿದ ವ್ಯಾಪ್ತಿಯ ಭಾಗದಲ್ಲಿ ಪೂರ್ವ ದಿಕ್ಕಿನಲ್ಲಿ ಆ ತಟಾಕಾ ತೀರದಲ್ಲಿ ಇದರ ಬಿಂಬದ ವಿಷಯ ಉಂಟು ಅಂತ ಕಾಣುತ್ತೆ. ಅದೇ ವಿಷಯ ಎಷ್ಟು ದೂರ ഉണ്ടാവും? മര്യാദ സീമ എത്ര ഇപ്പൊ വാസ്തുവിന്റെ ആളുണ്ട് ഇവിടെ? മര്യാദ സീമ ಎತ್ತರ? ದೇವಸ್ಥಾನ ಅಂತ ಹೇಳುವಾಗ ನಮಗೆ ಒಳಗೋಪುರ, ಹೊರಗೋಪುರ, ಅದರ ರಾಜಾಂಗಣಕ್ಕೆ ಇರೋದು ಮರ್ಯಾದಾ ಸೀಮೆ, ಅದರಿಂದ ಮಹಾಮರ್ಯಾದಾ ಸೀಮೆ ಅಂತ ಒಂದು ಪರಿಧಿ ಬರ್ತದೆ ದೇವಸ್ಥಾನಕ್ಕೆ. ನಾವೊಂದು ಹೇಳುವುದಿಲ್ಲ ದೇವರಿಗೆ ಅವು ಕಡತದ ಹಂಚಬಹುದು, ಅದು ಕಡದ್ದು ಆಚೆ ಹೋಗಬಹುದು ಅಂತ ಹೇಳುವುದಿಲ್ವಾ? ಅಂತ ಒಂದು ಮರ್ಯಾದಾ ಸೀಮೆ ಅಂತ ಕ್ಷೇತ್ರಗಳಿಗೆ ಇರ್ತದೆ. ಆ ಪರಿಧಿ ವ್ಯಾಪ್ತಿಯಲ್ಲಿ ಉಂಟು. ಹಾಗೆಂತೇಳಿ ತುಂಬ ದೂರ ಅಂತ ನಾವಲ್ಲ. അങ്ങനെ ലക്ഷ്യങ്ങളുണ്ടാ? ഷാഢരാശിക്ക് ശേഷാഹ സ്വനാമ സദൃശാഹ സ്വജരാശ്ച സർവേ. പ്രത്യേക ഒരു നാമത്തിലാണ് അറിയപ്പെടുന്ന ആ അമ്മ, പ്രത്യേക ഒരു നാമത്തിൽ തന്നെ അറിയപ്പെടുന്നുണ്ട് എന്ന് പറയുന്നു. ಪ್ರತ್ಯೇಕವಾದಂತಹ ನಾಮಧೇಯದಿಂದ ಆ ತಾಯಿ ಕರೆಯಲ್ಪಟ್ಟ ವಿಷಯ ಉಂಟು ಗತ ವೈಭವದಲ್ಲಿ. ಆ ತಾಯಿಗೆ ಪ್ರತ್ಯೇಕವಾದಂಥ ಹೆಸರೇ ಇತ್ತು. ക്ഷേത്രരാശിയിലേക്ക് ചൊവ്വയുടെ യോഗദൃഷ്ടി വരുന്നത് കൊണ്ട് എത്രയോ ഏക്കർ ഭൂമിയും ആ അമ്മക്ക് സ്വന്തമായിട്ട് തന്നെ ഉണ്ടായിരുന്നു. ഇപ്പോഴില്ല, ഉണ്ടായിരുന്നു. ಆ ಕಾಲಘಟ್ಟದಲ್ಲಿ ಈ ದೇವಿಗೆ ಎಷ್ಟೋ ಎಕರೆ ಭೂಮಿ ಈ ದೇವಿಗೆ ದೇವಸ್ಥಾನಕ್ಕೆ ಸ್ವಂತವಾಗಿತ್ತು. ಈಗ ಏನಿಲ್ಲ, ಕೂತುಕೊಳ್ಳಿಕ್ಕೆ ಅಡಿಯೇ ಇಲ್ಲ. ನಿಮಗೆಲ್ಲ ನಾವು ದೇವಿಗೆ ಹೇಳಿದ್ದು.
അതെ, അവർ താന്ത്രികന്മാരെ കുടുംബമല്ലേ? ഡിക്ലറേഷന് പോയി വ്യക്തികളുടെ വിഷയമല്ലല്ലോ ഇത്. അല്ല, ദേവസ്ഥാനത്ത് അവർക്ക് വരുന്നതന്നെയല്ലേന്ന്. അതെ, വരുന്നവർക്കല്ലേ അവർക്ക്. എത്രയോ ഏക്കർ ഭൂമി ഉണ്ടായിരുന്നു രാജേഷണ്ണ. ഇപ്പോൾ അമ്മക്ക് ഒന്നും നിലക്ക് കള്ളിയില്ലാത്ത അവസ്ഥയാണ് ഇപ്പോൾ ഉള്ളത്. അപ്പോൾ ഇത് ഈ വിഷയം മാറ്റിവെക്കാൻ സാധ്യമല്ലേ അല്ല. ഇതേതായാലും വേണ്ടത് തന്നെയാണ്. പൂർണ്ണ ചിന്തയാക്കി ഇതേ ക്ഷേത്ര സംബന്ധമായ അവസ്ഥയിൽ മറ്റൊരു ಕ್ಷೇತ್ರ കൂടി വേണ്ടി വരും. ತುಳುವೇಶ್ವರ ದೇವಸ್ಥಾನದ ವಿಷಯದಲ್ಲಿ ನೀವು ಜೀರ್ಣೋದ್ಧಾರಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ, ನಿನ್ನೆ ಮಾತು ಕೊಟ್ಟಿದ್ದೇವೆ, ಪ್ರತಿಜ್ಞಾಬದ್ಧರಾಗಿದ್ದೇವೆ. ಆ ಮಾತಿನಲ್ಲಿ ನಮಗೆ ಪರಿಪೂರ್ಣವಾದಂತಹ ಈ ದೇವಿ ಕ್ಷೇತ್ರದ ವಿಷಯವನ್ನು ಇದನ್ನು ಸೇರ್ಪಡೆ ಆಗಲೇಬೇಕು. ಯಾವ ಕಾರಣದಿಂದಲೇ ಇದನ್ನು ಬಿಟ್ಟು ಹಾಕುವ ಹಾಗೆ ಇಲ್ಲ. ಹಾಕಿದರೆ ತುಳುವೇಶ್ವರನಿಗೆ ಪೂರ್ಣತ್ವ ಬರಲಿಕ್ಕಿಲ್ಲ. ഇപ്പോൾ 11/7/3 എന്ന് പറഞ്ഞ ചന്ദ്രന്റെ ആദ്യ ദ്രേക്കാണത്തിലല്ലേ ഇല്ലത്? അതെ, മീനൻ രാശിയുടെ ആദ്യ ദ്രേക്കാണല്ലേ? അപ്പോൾ അങ്ങനെ വരുമ്പോൾ ആ ദ്രേക്കാണത്തിൽ തന്നെ അതിന്റെ പൂർണ്ണമായിട്ടുള്ള ഒരു അനുഭവം പറയാലോ. പറയാം അല്ലേ? ആ യോഗപ്രകാരം ചിന്തിക്കുമ്പോൾ എങ്ങനെയത് ഇപ്പോൾ ഈ ദേവി ക്ഷേത്ര പൂർവ്വ സ്ഥലത്തിൽ തന്നെ ആക്കുന്നത് അല്ല, ഈ തുളുവേശ്വര ദേവന്റെ അടുത്താക്കുന്നതാണ് ചോദിക്കുന്നത്. അല്ല അടുത്ത് അങ്ങനല്ല, അങ്ങനെ സാധ്യമാവൂല. അങ്ങനെയെങ്കിൽ ಭೇಟಿയില്ലല്ലോ, അങ്ങനെ ಭೇಟಿ വരില്ല. ನೀವು ಕೇಳಿದ್ದು ಈ ದೇವಿ ಕ್ಷೇತ್ರವನ್ನು ತುಳುವೇಶ್ವರ ದೇವರ ಹತ್ತಿರವೇ ಮಾಡುವುದಾ ಅಂತ ಅಲ್ಲ, ಪೂರ್ವ ಸ್ಥಳದಲ್ಲೇ ಅಂತ. ಪರಂಪರವಾಗತ್ತೆ, ಪುರಾತನದಲ್ಲೇ ಒಂದು ಇದು ವಿಷಯ ಉಂಟು. ಈ ಶಿವನು ಆ ದೇವಿಯೊಂದು ಭೇಟಿ ಉಂಟು, ಹತ್ತಿರ ಮಾಡಿದರೆ ಭೇಟಿ ಉಂಟಾ? ಇಲ್ಲಲ್ಲ, ಇಲ್ಲ. അപ്പൊ അതിൻ്റെതായ സ്ഫുടം എത്ര വരുന്നത്? 11/7/3 ആദ്യത്തിലേക്കാണത്തിലാണ് ഉള്ളത്. അതെ അതെ. ഷഡ്ഭാണ്ഡമുക്താമണി ശംഖമിശ്ര വ്യാക്ഷിപ്തഹസ്തസ്സ വിഭൂഷണശ്ച ഭാര്യ വിഭൂഷാർത്ഥമവാം നിദാനം നാവാപ്ലവത്യാധികതോ ജശസ്യ. എന്തായാലും യാത്രയുണ്ട്. ദേവൻ ആ അമ്മയുടെ സന്നിധിയിലേക്ക് ഉത്സവകാല യാത്രയുണ്ട്. ഷഡ്ഭാണ്ഡമുക്താമണി ശംഖമിശ്ര, എത്രയോ ഏക്കർ ഭൂമി മാത്രമല്ല, അതുപോലെ തന്നെ രത്നഖചിതമായിട്ടതായ ഒരു യോഗങ്ങൾ അവിടെ ഉണ്ടായിരുന്നു. നിധികോശത്തിൻ്റെ ഭാഗമുണ്ടായിരുന്നു. അതിൻ്റെ ഭാണ്ഡക്കെട്ട് തന്നെ, അതിൻ്റെ ഒരു ഭണ്ണാരപ്പുര, സൂക്ഷ്മ ഭണ്ണാരപ്പുരയുടെ ഭാഗമുണ്ട്. എല്ലാം ചിന്തിക്കേണ്ട ഭാഗം അമ്മയുടെ ഭാഗത്തുണ്ട്. ഇതെല്ലാം നമ്മൾ വീണ്ടെടുക്കണം എന്തായാലും. ದೇವಿ ಸಂಬಂಧವಾದ ಕ್ಷೇತ್ರದ ವಿಷಯ ನಮಗೆ ಪರಿಪೂರ್ಣತೆಗೆ ಬರಲೇಬೇಕು. ಯಾಕೆಂದರೆ ಅದರೊಂದು ಚಿಂತನೆ ಇಲ್ಲಿ ಆಗಲೇಬೇಕು. ಯಾಕೆಂದರೆ ನಮಗೆ ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿ ಮಗು ಚಿನ್ನದ ಹಾಕಿದಂಥ ರಾಶಿಯಲ್ಲಿ ಗ್ರಹ ಇರುವುದು ಚಂದ್ರ. ಮಗುವಿಗೆ ಗೊತ್ತಿಲ್ಲಲ್ಲ ಚಂದ್ರ ಅಂದರೆ ದೇವಿ ಅಂತ. ಆ ಮಗುವಿಗೆ ಅದೇ ರಾಶಿಗೆ ಹಾಕಿದ್ದಲ್ವ. ಪ್ರಧಾನ ವಿಷಯ ಈ ಚಿಂತನೆ ತೆಕ್ಕೊಳ್ಬೇಕು. ಆ ಚಂದ್ರನ ದ್ರೇಕಾಣ ಅಂತ ಬರ್ತದೆ ನಮಗೆ. 11, 7, 3 ದ್ರೇಕಾಣಗಳು ಬರ್ತದೆ. ಆ ದ್ರೇಕಾಣದಲ್ಲಿ ಬರುವಾಗ ಈ ಮಹಾದೇವನ ಭೇಟಿ ಅಲ್ಲಿ ಪರಿಪೂರ್ಣವಾಗಿ ಉಂಟು, ಯಾತ್ರೆ ಉಂಟೇ ಉಂಟು. ಎಷ್ಟೋ ಎಕರೆ ಭೂಮಿ ಮಾತ್ರ ಅಲ್ಲ, ಈ ದೇವಿಗೆ, ಈ ತಾಯಿಗೆ ರತ್ನಖಚಿತವಾದಂತಹ ಆಭರಣಗಳು ತುಂಬ ಇತ್ತು. ಈ ಆಭರಣಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳುವಂಥ ಒಂದು ಗೃಹ ಇತ್ತು. ಎಲ್ಲ ಪುನರಪಿ ನಾವು ಸೃಷ್ಟಿ ಮಾಡಬೇಕು. ಈಗ ಏನಿಲ್ಲ. ಜಾಗ ಉಂಟು ಜಾಗ ಉಂಟು. ಅದು ಮೂಲ ಬಿಂಬ ಅಲ್ಲ ಸರ್, ಮೂಲ ಎಲ್ಲೋ ಜಲ ಸಮೀಪದಲ್ಲಿ ಉಂಟು ಅಂತ ಹೇಳುವ ವಿಷಯ. ಅದು ಮಧ್ಯಕಾಲಘಟ್ಟದಲ್ಲಿ ನಂತರ ಒಂದು ಪಂಚಲೋಹ ವಿಗ್ರಹ ಮಾಡಿದ್ರು, ಅದು ಚೋರ ಕಳ್ಳತನ ಆಗಿದೆ, ಮತ್ತೇನೋ ವ್ಯವಸ್ಥೆಯಲ್ಲಿ ಇಟ್ಟದ್ದು ಅಂತ ಅಲ್ಲ. ಅದೇ ಮೂಲ ಬಿಂಬ ಇಲ್ಲಿ ಇಟ್ಟದ್ದಲ್ಲ. ಅದು ಆರಾಧನೆ ಉಂಟು ಅಂತ ಕೇಳುವಾಗ ಉಂಟು, ಆ ಸಂಕಲ್ಪ. പൂർണ്ണವಂತ ಕೇಳಿದರೆ ಅಲ್ಲ, ಅದನ್ನು ದೇವಜ್ಞರಿಲ್ಲ. വേറെ രൂപത്തിൽ ആരാധന ചെയ്തുകൊണ്ടുണ്ട്, പൂർണ്ണമല്ല. അതുകൊണ്ടാണ് നേരത്തെ ആരാധന ഉണ്ടോ എന്ന് വെച്ചിട്ടുണ്ട്, ഇല്ല വെച്ചിട്ടില്ല. ആ രീതിയാണ് ഇപ്പോൾ ഉള്ളത്. അപ്പോൾ തുളുവേശ്വര ക്ഷേത്രത്തിൻ്റെ യോഗപ്പുറം അത്ര തന്നെ മഹാത്മ്യം കൊടുത്തുകൊണ്ട് ഈ ദേവീ ക്ഷേത്രത്തിലും നാം പുനരുദ്ധാരണ വിഷയം ചിന്തിക്കേണ്ടി വരും. ತುಳುವೇಶ್ವರ ದೇವಸ್ಥಾನಕ್ಕೆ ಎಷ್ಟು ಮಹತ್ವವನ್ನು ನಾವು ಕೊಡ್ತೇವೋ ಅದೇ ತುಲ್ಯವಾದಂಥ ಸ್ಥಾನದಲ್ಲಿ ಈ ದೇವಿಯ ಸಂಬಂಧದ ವಿಷಯವನ್ನು ನಾವು ಕೈಗೆತ್ತಿಕೊಳ್ಳಬೇಕು. ಹೆಸರು കാര്യമായ ಹೆಸರುണ്ട് ദേവിക്ക്. നമ്മ ദുർഗാന്ന് പറഞ്ഞിട്ടുണ്ടെങ്കിൽ വിശേഷമായ ശേഷ സ്വനാമ സദൃശാഹ. ഒരു കാലഘട്ടത്തിലെ അമ്മയുടെ പേര് പറഞ്ഞുകൊണ്ട് തന്നെ ആചരിച്ചിട്ടുണ്ട്. ഇവിടെ
ವಿಶೇಷ ಹೆಸರುಂಟು. ಒಂದು ಕಾಲಘಟ್ಟದಲ್ಲಿ ಆ ತಾಯಿಯ, ನಾವು ದುರ್ಗಾ ಅಂತ ಹೇಳುವುದು ದೇವಿ ಸಂಕಲ್ಪದ ವಿಷಯದಲ್ಲಿ, ಈಗ ದುರ್ಗಾ ಅಂತ ಹೇಳುವ ವಿಷಯದಲ್ಲಿ ನಾವು ಚಿಂತನೆ ಮಾಡಿದ್ರು. ಯಥಾರ್ಥ ವಿಶೇಷ ಹೆಸರಿನಿಂದಲೇ ಭಕ್ತರು ಆರಾಧನೆ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಕೊಂಡಾಡ್ತಾ ಇದ್ರು. അത് പ്രദേശമകലം ചതുർത്ഥി പ്രദേശരാശിയിലുള്ള ഭക്തന്മാർക്ക് അത് മറന്നിട്ടില്ല. ആ നാമം ഇപ്പോഴും മറന്നിട്ടില്ല. ಹೆಸರು ಯಾವುದು ಅಂತ ಕೇಳಿದರೆ ಪ್ರದೇಶ ವ್ಯಾಪ್ತಿಯಲ್ಲಿದ್ದ ಭಕ್ತರಿಗೆ ಈಗಲೂ ಆ ಹೆಸರು ಮರೀಲಿಲ್ಲ, ನೆನಪುಂಟು. ഇപ്പോഴും പ്രദേശ ജനപദങ്ങൾക്ക് ഭക്തന്മാർക്ക് ഈ അമ്മയുടെ നാമം മറന്നു പോയിട്ടില്ല. ഇപ്പോഴും ഇങ്ങനെ നാമമുണ്ട്, നാമം ഉച്ചരിച്ചുകൊണ്ടേ ഉണ്ട് അമ്മയുടെ നാമം. ಆ ತಾಯಿಯ ನಾಮವನ್ನು, ಹೆಸರನ್ನು ಉಚ್ಚಾರ ಮಾಡ್ತಾ ಇದ್ದಾರೆ, ಈಗಲೂ ಮರೀಲಿಲ್ಲ. മൈക്ക് മൈക്ക് കൊടുക്കും. ಅಲ್ಲಿ ನಿಮ್ಮಲ್ಲಿ ಕೋಡ್ಲೆಸ್ ಉಂಟಾ? ಇಲ್ಲ, ಬೇರೆ ಉಂಟಾ? ഇന്നലെ ഉണ്ടല്ലോ കോട്ട്ലെസ് ഉണ്ടായിരുന്നു. ഇന്നലെ ಅಲ್ಲ 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 ಸರ್, ವಿಷಯ ಬರಲಿ. ಯಾಕೆಂದರೆ ಅಲ್ಲ, ಕೆಲವು ಜನ ಇದನ್ನು ಎಷ್ಟೋ ಜಗತ್ತಿನಾದ್ಯಂತ ನೋಡ್ತಾ ಇದ್ದಾರೆ, ಅವರಿಗೆ ಏನು ವಿಷಯ ಅಂತ ಗೊತ್ತು. ನಿಮ್ಮ ವಿಷಯದಲ್ಲಿ ಏನಾದರೂ ಮರ್ಮ ಇರ್ಬೋದಲ್ಲ, ಯಾಕೆಂದರೆ ಇಲ್ಲಿ ಗೊತ್ತು ಅವರಿಗಲ್ಲ. ಇದನ್ನು ನಿರೀಕ್ಷೆಯಿಂದ ಕಾತರದಿಂದ ನೋಡೋ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕುವ ಸಂದರ್ಭದಲ್ಲಿ ಅಕಸ್ಮಾತಾಗಿ ನನಗೆ ಬರುವ ಒಂದು ಅವಕಾಶವನ್ನು ಸರ್ವೋತ್ತಮಣ್ಣ ಮೊದಲನವರು ಮಾಡಿದ್ದಾರೆ. ನಾನು ಇಲ್ಲ ಅಂತೇಳಿ ಹೇಳಿದ್ದೆ, ಸರ್ವೋತ್ತಮಣ್ಣ ಇದ್ದಾರೆ ಮತ್ತು ಬರಬೇಕಂತ ಹೇಳಿದರು, ಮತ್ತು ಸ್ವಾಮೀಜಿಯವರು ಹೇಳಿದರು. ನಾನು ಬರುವಾಗ ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ತುಳುನಾಡ ರಾಜಧಾನಿ ಬಾರ್ಕೂರು, ಎಲ್ರಿಗೂ ಗೊತ್ತಿದ್ದಂಥ ವಿಚಾರ. ಆ ಬಾರ್ಕೂರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. 5 ಲಿಂಗ ಇರುವ ದೇವಸ್ಥಾನ. ನಮ್ಮ ಭಾಗದ ಮಹಾರಾಜರು ಅಂದ್ರೆ ಸಾಧಾರಣ 3000 ವರ್ಷದ ಹಿಂದಿನ ಇತಿಹಾಸ ಅದು, ಎಲ್ರಿಗೂ ಗೊತ್ತಿದೆ. 365 ದೇವಸ್ಥಾನ ಬಾರ್ಕೂರು ಒಂದೇ ಊರಲ್ಲಿ. ಮಹಾರಾಜರು ದಿನ ಬೆಳಿಗ್ಗೆ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾರೆ ಅವರು, ಡೈಲಿ, ಪ್ರತಿ ದಿವಸ 12 ಕೆರೆಗಳು, ರಾಣಿಯರು, ದೊಡ್ಡ ದೊಡ್ಡ ಕೆರೆಯು ಎಲ್ಲ ಇದೆ ಇವಾಗಲೂ, ಜೀವ ಸಾಕ್ಷಿ ಇದೆ, ಎಲ್ಲ ಇದೆ. ಆ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತ ಒಂದು 15-20 ವರ್ಷದಿಂದ ಹೋರಾಟ ಮಾಡಿದರು. 2 ಸರಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಯಾವುದೋ ಕಾರಣ ಮುಂದೆ ಹೋಗಿದೆ. ಈಗ ಅಲ್ಲಿ ನನ್ನನ್ನು ಅಧ್ಯಕ್ಷರನ್ನು ಮಾಡಿ ನಮ್ಮ ಶರ್ಮಾ ಅವರು ಬಂದು ಪ್ರಶ್ನೆ ಹಾಕಿದ್ದರು, ತಮಗೆ ಗೊತ್ತಿರ್ಬೋದಲ್ಲ, ಅವರೇ ಬಂದು ಪ್ರಶ್ನೆ ಹಾಕಿ ಅಲ್ಲಿ ಪ್ರಶ್ನೆಯಲ್ಲಿ ನನ್ನ ಹೆಸರು ಬಂತು, ಜೀರ್ಣೋದ್ಧಾರದ ಅಧ್ಯಕ್ಷರನ್ನಾಗಿ ಮಾಡಿ ಅಂತೇಳಿ ನನ್ನನ್ನು ಮಾಡಿದರು. ಈಗ ಅಲ್ಲಿ ಒಂದೊಂದೇ ಚಿಂತನೆ ಮಾಡುವಾಗ ಅಲ್ಲಿ ನಿಗೂಢವಾದ ರಹಸ್ಯ ಬರ್ತಾ ಇದೆ. ಅಲ್ಲಿ ಬೇತಾಳನ ದೇವಸ್ಥಾನ ಸಹ ಇದೆ, ವಿಕ್ರಮಾದಿತ್ಯನ ದೇವಸ್ಥಾನ ಇದೆ, ಅಂದ್ರೆ 365, ಮತ್ತು ಎಲ್ಲ ಸಮಾಜದವರ ದೇವಸ್ಥಾನ, ಮೂಲ ದೇವಸ್ಥಾನ ಬಾರ್ಕೂರು. ಪ್ರತಿಯೊಂದು ಸಮಾಜದವರ ಮೂಲ ಸರಿ ಇದೆಯಾ? ನಾನೇನಾರು ಹೇಳುವಾಗ ನಿಮ್ಮದು ಎಲ್ಲ ದೇವಸ್ಥಾನ ಅಲ್ಲಿ ಇರುವುದು. ಅಲ್ಲಿ ಏನು ಬಂದಿದೆ ಕೇಳಿದರೆ, ಪ್ರಧಾನವಾದ ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಲಾರದೆ ಈ ಊರು ಉದ್ಧಾರ ಆಗೋದಿಲ್ಲ ಅಂತ ಎಲ್ಲರ ಮನೆಯಲ್ಲಿಯೂ. ಮತ್ತು ಮನೆಯಲ್ಲಿ ಒರಲೆ ಅಂತದ್ದಲ್ಲ, ಗೆದ್ದಲು, ನಿಮಗೆ ಎಲ್ಲರ ಮನೆಯಲ್ಲಿ ಗೆದ್ದಲು ಬರ್ತಾ ಇದೆ. ಕೇಳಿದರೆ ದೇವಸ್ಥಾನದ ಶಿವನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಳ ಆಗಿದೆ ಅಂತ ವಿಷಯ ಸತ್ಯ ಇದೆ. ಈಗ ಜೀರ್ಣೋದ್ಧಾರಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮಾಡುವಾಗ ಒಂದೊಂದೇ ಬರ್ತಾ ಇದೆ. ಅಲ್ಲೇ ಪಕ್ಕದಲ್ಲಿ ಸೂರಾಲು ಅಂತೇಳಿದೆ, ವೀರೇಂದ್ರ ಹೆಗಡೆ ಅವರ ಮನೆ, ಮೂಲತಃ ಮನೆಯದು ಸೂರಾಲು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಮನೆ, ಜೈನರು. ಅಲ್ಲಿ ಒಂದು ಲಿಂಗ ಅಲ್ಲಿ ಸೂರಾಲು ದೇವಸ್ಥಾನದಲ್ಲಿ ಈಶ್ವರ ಇರುವುದು. ಈಗ ನಾವೆಲ್ಲ ಇದ್ದವಾಗ ಈಗ ಇರುವುದು ಈಶ್ವರನೇ. ಅಷ್ಟಮಂಗಲದಲ್ಲಿ ಬಂತು, ಅಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಇದೆ, ಹಾಗಾಗಿ ಸೂರಾಲು ಅನ್ನೋದು. ಅದು ಮೂರ್ತಿ ಬಾರ್ಕೂರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈಶ್ವರ ದೇವಸ್ಥಾನದ ಅಲ್ಲಿ ಒಂದು ಮೂರ್ತಿ ಇದೆ, ಇಷ್ಟು ದೊಡ್ಡದ ಮೂರ್ತಿ ಇದೆ. ಬಟ್ ಅದಕ್ಕೆ ಇವರು ಪೂಜೆ ಮಾಡುವವರು ಒಂದು ಹಾಕೋದು ಬಿಟ್ಟರೆ ಅದಕ್ಕೆ ಪ್ರತಿಷ್ಠೆ ಆಗಿಲ್ಲ. ಅದು ಹೇಗೆ ಬಂತ ಕೇಳಿದವಾಗ ಯಾವುದೋ ಒಂದು ಮುಸ್ಲಿಮ್ ದೊರೆ, ಮೈಸೂರು ಆಳಿದಲ್ಲಿ ಯಾರು, ಟಿಪ್ಪು ಸುಲ್ತಾನು ಬಂದಾವಾಗ ಅಲ್ಲಿ ದರೋಡೆ ಮಾಡಲಿಕ್ಕೆ ಬರ್ತಾನಂತ ಅಂಡರ್ಗ್ರೌಂಡಲ್ಲಿ ಬಾರ್ಕೂರು ಮತ್ತು ಸೂರಲ್ಲಿ ಅಂಡರ್ಗ್ರೌಂಡ್ ಇದೆ.
ಅದು ತಂದು ಬಾರ್ಕೂರಲ್ಲಿ ತಂದಿಟ್ಟರು. ಅವರು ಆ ಮೂರ್ತಿ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದು ಬಂತು. ಇದೆಲ್ಲ ನಿಮ್ಮ ಅಷ್ಟಮಂಗಲದಲ್ಲಿ ಬಂದದ್ದು ವಿಷಯ, ಕಣ್ಣು ಮುಂದೆ ಹಾಗೆ ಇದೆ ಎಲ್ಲ. ಹಾಗಾಗಿ ಈ ಒಂದಕ್ಕೊಂದು ಲಿಂಕ್ ಬರ್ತಾ ಇದೆ. ಅಲ್ಲಿ ಇನ್ನೊಂದು ಏನಾಗಿದೆ ಕೇಳಿದರೆ, ಬಾರ್ಕೂರಿನಲ್ಲಿ ತುಳುವೇಶ್ವರ ಮತ್ತು ಗೋಪಾಲಕೃಷ್ಣ ಮಠ ಇದೆ, ದೊಡ್ಡ ದೇವಸ್ಥಾನ ಇದೆ. ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಈಶ್ವರನ ಮೂರ್ತಿ ಈಗ ಇಲ್ಲ. ಹಲವಾರು ವರ್ಷದಿಂದ ಆ ಮೂರ್ತಿ ಹೋಗಿದೆ ಅಂತೆ. ಇದಕ್ಕೂ ಕಾರಣ ಏನು ಕೇಳಿದರೆ, 5 ಲಿಂಗವನ್ನು ಕಾಶಿಯಿಂದ ತಂದಿದ್ದಾರೆ. ತರೋದ್ರ ಒಳಗಡೆ ಇಲ್ಲಿ ಟೈಮ್ ಆಗಿದೆ ಅಂತೇಳಿ ಹೇಳಿ ಇಲ್ಲಿ ಮಹಾರಾಜರು ಸೀತಾ ನದಿಯಿಂದ ಒಂದು ಕಲ್ಲನ್ನು ತರಿಸಿ ದೊಡ್ಡದು, ಅದನ್ನು ಒಡೆದು 5 ಲಿಂಗ ಮಾಡಿ ಪ್ರತಿಷ್ಠೆ ಮಾಡಿದರು. ಈ 5 ಲಿಂಗಗಳನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರಂತ ಪುರಾಣ, ನಮಗೆ ಗೊತ್ತಲ್ಲ. ಅಲ್ಲಿ ಈಗ ನಮ್ಮ ಕಣ್ಮುಂದೆ ಅಲ್ಲಿ ಇರೋದು 2 ಲಿಂಗ, 3 ಲಿಂಗ ಎಲ್ಲಿದೆ ಅಂತ ಇನ್ನೂ ಸಿಗ್ತಾನಿಲ್ಲ, ನಿಗೂಢ. ಹಾಗಾಗಿ ಇದು ತುಳುವೇಶ್ವರ ದೇವಸ್ಥಾನ ಇರುವುದು ಬಾರ್ಕೂರಲ್ಲಿ ಒಂದೇ ಅಂತ ಅವರು ಹೇಳಿದ್ದು, ನಮಗೆ ಗೊತ್ತಿಲ್ಲ. ಈಗ ಇಲ್ಲಿ ಒಂದು ಇದೆ ಅಂತೇಳಿ ಹೇಳಿದರು. ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರಬಹುದಾ? ಯಾಕಂತ ಹೇಳಿದರೆ ಅನ್ಎಕ್ಸ್ಪೆಕ್ಟೆಡಾಗಿ ನನಗೂ ಇಲ್ಲಿ ಬರಲಿಕ್ಕೊಂದು ಅವಕಾಶವೂ ಆಯಿತು. ಇಲ್ಲಾಂದ್ರೆ ನಾನು ಇಲ್ಲಿ ಬರುವ ವಿಚಾರನೂ ಇದ್ದಿಲ್ಲ, ಸತ್ಯವಾಗಿ ಹೇಳ್ಬೇಕಂದ್ರೆ. ಹಾಗೆ ನಮ್ಮ ಅಪ್ಪಣ್ಣಗಡರ ಗುರುಗಳನ್ನ ನೋಡಿ ಹೋಗ್ಬೇಕಂತ ಭಾವನೆ ಇತ್ತು, ಎರಡನ್ನೂ ಒಟ್ಟಿಗೆ ಆಯ್ತು ಅಂತೇಳಿ ಸಹ ಬಂದೆ ನಾನು. ಹಾಗಾಗಿ ನಾನು ಇನ್ನೇನು ಹೆಚ್ಚಿಗೆ ಹೇಳಲಿಕ್ಕಿಲ್ಲ. ಇಲ್ಲಿ ಕೂತವರಿಗೆ ಎಲ್ರಿಗೂ ಗೊತ್ತಿದೆ ಬಾರ್ಕೂರ ಇತಿಹಾಸ ಹಾಗೂ ಬಾರ್ಕೂರ ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ. ಅದು ಆ ಕೆರೆಗಳು, ಆ ದೇವಸ್ಥಾನ. ಒಂದು ಊರಲ್ಲಿ 365 ದೇವಸ್ಥಾನ ಇರೋದು ಬಾರ್ಕೂರು ಒಂದೇ ಇಡೀ ಪ್ರಪಂಚದಲ್ಲಿ, ಬೇರೆ ಇಲ್ಲಿಯೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಈಗಳು ಇದೆ, ವ್ಯವಸ್ಥೆಯಲ್ಲಿ ಇಲ್ಲ, ಆ ವ್ಯವಸ್ಥೆ ಆಗಿದೆ. ಇದನ್ನು ನಾನೀಗ ಇಲ್ಲಿ ನಿಮಗೆ ಅಕಸ್ಮಾತ್ ಬಂದು ಹೇಳಿದ್ದೆ. ನನ್ನ ಹೆಸರು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿರಬೇಕು, ಸುಗ್ಗಿ ಸುಧಾಕರ್ ಶೆಟ್ಟಿ ಅಂತ ಹೇಳಿ. ಭಾಳ ಜನ ಗೊತ್ತಿದೆ, ಕೆಲವರಿಗೆ ಇಲ್ಲ ಬಿಡಿ. ಹಾಂ, ನೀವು ಹೊರಗಿನವ್ರು. ಅಚ್ಚ. ನಾನು ಇಲ್ಲೇ ಪಕ್ಕ ಬ್ರಹ್ಮವರ, ಅಂದ್ರೆ ನಮ್ಮ ತಂದೆ ಮನೆ ಬಾರ್ಕೂರು, ನಮ್ಮ ಮನೆ ಕರ್ಜೆ. ನಾವು ಕರ್ಜೆಯಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನವನ್ನು, ಭಾಳ ಪುರಾತನ ದೇವಸ್ಥಾನವನ್ನು ಸಹ ಜೀರ್ಣೋದ್ಧಾರ ಮಾಡಿದೆ. ಬ್ರಹ್ಮವಾರದ ಹೆಬ್ರಿಯ ಮಧ್ಯ 11 ಕಿಲೋಮೀಟರ್, ಅದು ಕರ್ಜೆ. ಅಲ್ಲಿಯೂ ಒಂದು ಕಾಶಿ ವಿಶ್ವನಾಥ ಮತ್ತು ಮಾಲಿಂಗೇಶ್ವರ 2 ಒಟ್ಟಿಗಿರುವಂಥ ದೇವಸ್ಥಾನ, ಪ್ಲಸ್ ಗೋಪಾಲಕೃಷ್ಣ 3 ಇದೆ. ಅದು ಜೀರ್ಣೋದ್ಧಾರ ಆಗಿದೆ. ಕಾಶಿಯದ್ದು ಲಿಂಗ ಅದು, ಇಷ್ಟೇ ಸಣ್ಣ ಲಿಂಗ ಇದೆ, ಭಾಳ ಅದ್ಭುತವಾದ ಲಿಂಗ ಇದೆ. ಅಲ್ಲಿ ಮಾಧವ್ ಪುದೋಳ್ರು ಬಂದು ಅಷ್ಟಮಂಗಲ ಪ್ರಶ್ನೆ ಹಾಕಿ, ಹೌದು, ಪೈನೂರು. ಈ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೂ ಮೊದಲು ಮಾಧವ್ ಪುದೋಳ್ರು ಹಾಕಿದ್ದಾರೆ. ಅಲ್ಲಿಯೂ ಅವರು ಹೇಳಿದರು ಅದು ಮುಂದೆ ಹೋಗ್ತಾ ಇದೆ ಅಂತ. ಆಮೇಲೆ ನನಗೂ ಭಾಳ ಕೇಳಿದೆ ನಾನು ಈ ಸರಿ ಪ್ರಶ್ನೆ, ಸುಧಾಕರ್ ಏನೋ ನಿಗೂಢ ಇದೆ ನೋಡಿ, ನನಗೆ ಸ್ವಲ್ಪ ಅವ್ರು ಯಾವಾಗ ಸ್ವಲ್ಪ ಕಾಲು ಪ್ರಾಬ್ಲಮ್ ಮತ್ತು ಇನ್ಕಮ್ ಟ್ಯಾಕ್ಸ್ದು ಒಂಚೂರು ಇದೆ. ಹಾಗಾಗಿ ಅವರು ನೀವೊಂದು ಸ್ವಲ್ಪ ಬೇರೆ ನೋಡ್ತೀರಾ ಅಂತ ಕೇಳಿದರು. ಅದಕ್ಕಾಗಿ ನಾವು ಇವರ ಟೈಮ್ ತೊಗೊಂಡಿದ್ದು. ಇವರು ಭಾಳ ಬ್ಯುಸಿ ಶೆಡ್ಯೂಲ್ ಆದರೂ ಕೊಟ್ಟರು. ಅಯೋಧ್ಯ ರಾಮ ಮಂದಿರ ಹಾಕಿದಂಥವ್ರು ಅವರು, ಶರ್ಮ ಅವರು ಹಾಕಿದ್ದು. ಈಗ ಪುನಃ ಸೂರಾಲಿಗೂ ಅವರೇ ಡೇಟ್ ಫಿಕ್ಸ್ ಮಾಡಿ ಸಹ ಬರ್ತಾ ಇದ್ದಾರೆ ಮುಂದಿನ ತಿಂಗಳು. ಇದು ಒಂದಕ್ಕೊಂದು ಏನಾದರೂ ಸಂಬಂಧ ಇದೆಯಾ? ಬಾರ್ಕೂರು, ಬಸರೂರು ಎಲ್ಲ ರಾಜರ ಆಳ್ವಿಕೆಯಲ್ಲಿ ಬಂದರು ಇದ್ದಂಥದ್ದು ಮಾಹಿತಿ ಇದೆ, ಅದು ನಮಗೆ ಗೊತ್ತಿಲ್ಲ, ಹೇಳುತ್ತಷ್ಟೇ ಕೇಳಿದ್ದು ಪುರಾಣದಲ್ಲಿ. ಸುಗ್ಗಿ ಸುಧಾಕರ್ ಶೆಟ್ಟರು ಸಣ್ಣ ವ್ಯಕ್ತಿ ಅಲ್ಲ, ಅವರು ದೊಡ್ಡ ಉದ್ಯಮಿ. ಹುಬ್ಬಳ್ಳಿಯಲ್ಲೆಲ್ಲ ಹೋಟೆಲ್ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ ಕೂಡ ಉಂಟು. ಆಪ್ತ ಮಿತ್ರ ಯಾರ್ದು? ನಮ್ಮ ಬಂಜಾರ ಪ್ರಕಾಶ್ ಅಣ್ಣನವ್ರದ್ದು, ಪ್ರಕಾಶ್ ಶೆಟ್ಟಿ ಅವರ ಆಪ್ತ ರೈಟ್ ಹ್ಯಾಂಡ್, ಐ ಕ್ಯಾನ್ ಸೇ ರೈಟ್ ಹ್ಯಾಂಡ್. ಗೊತ್ತಾಯ್ತಲ್ಲ, ಅವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ. ಯಾಕಂದರೆ ನಾನು ಹೇಳುವುದೇನೆಂದರೆ, ತುಳುವೇಶ್ವರ ದೇವರೇ ಅವರನ್ನು ಇಲ್ಲಿ ತರಿಸಿದ್ದು. ಅವರ ಒಂದು ಬಲ ಕೂಡ ನಮಗೆ ಸಿಗಬೇಕು ಇದಕ್ಕೆ, ಈ ಕೆಲಸಕ್ಕೆ. ರಾಜೇಶ್, ಅದು ಅವರು ಹೇಳಿದ್ದು, ಅದು ತುಳುವೇಶ್ವರ ಹೆಸರಲ್ಲಿ ತುಂಬ ದೇವಸ್ಥಾನಗಳಿವೆ. ಒಂದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ತುಳುವಾಳೇಶ್ವರ ಎಂಬ ದೇವಸ್ಥಾನ ಇದೆ, 800 ವರ್ಷಗಳಿಂದ. ಅದು ಅದರ ಶಾಸನ ಧಾರವಾಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದೆ. 800 ವರ್ಷಗಳ ಹಿಂದೆ ದೇವಸ್ಥಾನ ಇತ್ತು ಅಂತೇಳಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಶಾಸನ ಇದೆ. ಅದೇ ರೀತಿ ಬಾರ್ಕೂರಲ್ಲಿ ಇರೋದು ತೌಳವೇಶ್ವರ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಅಲ್ಲಿ ಬಾರ್ಕೂರಲ್ಲಿ ಇದೆ. ಅದೇ ನಮ್ಮ ಪಯ್ಯನ್ನೂರು ಭಾಗ ಕೇರಳದಲ್ಲಿ ತುಳುವಣ್ಣೂರಪ್ಪನ್
ತುಳುವನ್ನೂರಪ್ಪನ ಅಂತ ಒಂದು ದೇವಸ್ಥಾನ ಇದೆ. ಅದೇ ನಮ್ಮ ಕೊಡಗಿನ ಬುಡದಲ್ಲಿ ತುಳುರ್ವನ ವಾಸಿನಿ ಭಗವತಿ ಈ ದೇವಸ್ಥಾನ ಇದೆ. ಅದೇ ನಮ್ಮ ಪಡುಬಿದ್ರೆಯಲ್ಲಿ ತುಳುವೇಶ್ವರಿ ಎಂಬ ಒಂದು ದೇವಿ ಇದ್ದಾಳೆ. ಅದನ್ನೀಗ ಖಡ್ಗೇಶ್ವರಿ ಅಂತೇಳಿ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ತಿಳಿತದೆ. ಇದೆಲ್ಲ ಮಾಹಿತಿಗಳಿಗಾಗಿ ಅದೇ ನೆಂಚಾರಲ್ಲಿ ಇದಲ್ಲೇ ಪಕ್ಕ ನೆಂಚಾರ್ ಅಂತ ಇದೆ. ಅಲ್ಲಿ ತುಳುವೇಶ್ವರಿ ದೇವಿ ಅಂತ ಹೆಸರಿತ್ತು. ಅದನ್ನು ಈಗ ಖಡ್ಗೇಶ್ವರಿ ಅಂತ ಮಾಡಿದ್ದಾರೆ. ನೆಂಚಾರ್ ಹತ್ರ ಇದರ ಪಕ್ಕ ನೆಂಚಾರ್ ಅಂತ ಹೇಳಿದರೆ ಹೌದೌದು, ಅಲ್ಲಿ ದೇವಸ್ಥಾನ ಇತ್ತು ಅದನ್ನು. ಓಕೆ, ಸುಧಾಕರ್ ಶೆಟ್ಟಿ ಸುಗಿಯವರು ಅಷ್ಟು ಬಾರ್ಕೂರಿನ ಒಂದು ಇದ್ದಾರಲ್ಲ, ಅವರನ್ನೊಂದು ಗೌರವಿಸಬೇಕಂತೇಳಿ ಈ ಹೊತ್ತಿನಲ್ಲಿ ಕೇಳ್ತಿದ್ದೇನೆ. ಓಕೆ, ಇದ್ದಾರೆ. ಓಕೆ, ನೋಡಿ ಸರಿ ಆಯಿತು. ಕೊರ್ಲಿ അവർ പറഞ്ഞ സാറേ, ബാർക്കൂർ എന്ന് പറയുന്നത് തുളുനാടിൻ്റെ പ്രധാനമായ രാജധാനിയാണ്. തുളുനാട് സംസ്ഥാനത്തിൻ്റെ രാജധാനി. ആടാണ് രാജധാനി വിഷയം പറയുമ്പോൾ 365 ಅമ്പಲ ಉಂಟಾണ്. ಆ ಬಾರ್ಕೂರು ರಾಜ ಉಂಟಲ್ಲ, ನೀವು ಹೇಳಿದ್ದು ಪ್ರತಿಯೊಂದು ದಿವಸ ಒಂದೊಂದು ಕ್ಷೇತ್ರಕ್ಕೆ ಹೋದ ರಾಜ, ಆ ರಾಜನ ಹೆಸರು ನಾಮದೇ ಏನಾದ್ರು ಉಂಟ? ಹಾಂ, ಗ್ರೀಕ್ ರಾಜರು ಬಹಳಷ್ಟು ರಾಜರು ಬಂದು ಹೋಗಿದ್ದಾರೆ. ಅದು ಮೈಸೂರ ಇದರ ಅಂಡರ್ ಇದ್ದದ್ದು ಮಂಗಳೂರು ಮತ್ತೆ ಯರ್ಮಳ അത് കുറേ രാജവംശങ്ങളുണ്ട്. അതിൽ സംശയം, ഈ തുളുനാട് ഭരിച്ചത് ചാലുക്യ വംശജ രാജാവല്ലേ? അപ്പൊ അതിലൊരു ശ്രേഷ്ഠമായ ഒരു ബ്രാഹ്മണ രാജാവ് ഉണ്ടായിരുന്നു ഈ ചാലുക്യ വംശത്തിൽ, മയൂര ശർമ്മ എന്നോ മയൂരവർമ്മ എന്നോ? അതാ വിഷയമാണ്. അതിന്റെ പ്രതിപാദ്യം ಹೌದೌದು. ശരി. 365 അമ്പലം എല്ലാ സമുദായക്കാർ അമ്പലം ഉണ്ടായിരുന്നു. രാജാവ് പ്രതി ദിവസം ഓരോരോ അമ്പലത്തേക്ക് ഓരോരോ ദിവസം പോകുന്നു. അതിൻ്റെ എല്ലാ അമ്പലത്തിൻ്റെ കുറിവ് ഇപ്പോഴും ഉണ്ട്. 12 കുളവുണ്ട്. എല്ലാം ഇപ്പോഴും സാക്ഷിയായിട്ടുണ്ട്. അപ്പോൾ അവിടെ പ്രധാനമായിട്ട് പഞ്ചലിംഗേശ്വരം എന്ന് പറയുന്ന ഒരു സാന്നിധ്യത വിഷയമുണ്ട്. അന്നത്തെ രാജാവ് കാശിയിൽ നിന്ന് ലിംഗം കൊണ്ടുവരുമ്പോൾ അവിടെ നിന്ന് എടുക്കെത്തുമ്പോൾ ആവില്ലല്ല പറഞ്ഞിട്ട് സീതാനദീൻ്റെ കല്ലിൽ നിന്ന് 5 ലിംഗം ആക്കിയ വിഷയമുണ്ട്. അപ്പോൾ ആ സന്നിധിയിൽ പ്രശ്നചിന്തന ആക്കുമ്പോൾ ആടെയും ഒരു തുളുവേശ്വര വിഷയം, തൗളവേശ്വര വിഷയം, ഗോപാലകൃഷ്ണ എന്ന് പറയുന്ന സങ്കല്പത്തിൻ്റെ വിഷയമുണ്ട്. അപ്പോൾ ഈടെയും ഉണ്ട്. അത് രണ്ടായിട്ട് എന്താ അങ്ങനെ വിഷയം ഉണ്ടാവോ, അപ്പോൾ എന്തെങ്കിലും സംബന്ധം ഉണ്ടാവും. അതിലിപ്പോൾ ആ 5 ലിംഗത്തിൽ 2 ലിംഗം ഏടെ ഉണ്ടെന്ന് അറിയില്ല എന്ന് പറയുന്നു.
അത് തുളുനാടിൽ കുറേ ಕೆಳದಿ ವಂಶക്കാർ ಅಳುಪ ವಂಶക്കാർ ಚಾಲುಕ್ಯ ವಂಶക്കാരെಲ್ಲ ತುಂಡರಸರು ಬೇರೆ 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 ಹಾಕಿ അല്ല ഈ മയൂര വർമ്മ മയൂർ ശർമ്മ പ്രധാനമാണ് കദംബ വംശോപേട് ചാലുക്യ വംശം ശരി ನೋಡು അതെ ഇപ്പോൾ ഈ ബാർക്കൂർ എന്ന് പറയുന്ന പ്രദേശത്തിൻ്റെ ചരിത്ര വിഷയത്തിനാണ് അദ്ദേഹം പറഞ്ഞത്. രാജാവ് ഭരിച്ചിട്ടുണ്ടായിരുന്നുവെന്നും എല്ലാ ജാതി മതസ്ഥരുടെയും ക്ഷേത്രങ്ങൾ ഈ സ്ഥലത്തുണ്ടായിരുന്നുവെന്നും ആ ക്ഷേത്രത്തിൽ രാജാവ് ഒരു ദിവസം പുറപ്പെട്ടാൽ 365 ദിവസം, അപ്പോൾ 365 ക്ഷേത്രങ്ങളുടെ ഭാഗം ഈ പ്രദേശത്ത് ഉണ്ടായിരുന്നതായി രത്ന ചുരുക്കം അവർ പറഞ്ഞ വിഷയത്തിൻ്റെ ഭാഗം. അതിൽ പല ക്ഷേത്രത്തിൻ്റെ ജീർണോദ്ധാരണ പ്രവർത്തനത്തിൻ്റെ വിഷയം ആയിട്ടുണ്ട്. അപ്പോൾ അവർക്കിപ്പോൾ സംശയം വെച്ചാൽ തൗളവേശ്വര ക്ഷേത്രത്തിൻ്റെ ഭാഗം ആടെ ഒന്നുണ്ട്. എടാ ബാർക്കൂറിൽ ഈടെയും ഒരു തുളുവേശ്വരനുണ്ട്. അങ്ങനെ രണ്ട് ഉണ്ടാവുമോ എന്നാണ് അദ്ദേഹത്തിൻ്റെ സംശയത്തിൻ്റെ ചോദ്യത്തിന് ഭാഗമുള്ളത്. ಆ ರೀತಿಯಲ್ಲ ಸ್ವಾಮಿ ನೀವು ಹೇಳಿದ ವಿಷಯ. ಅಂದರೆ ಬಾರ್ಕೂರಿನಲ್ಲೂ ಒಂದು ತೌಳವೇಶ್ವರ ಸಾನ್ನಿಧ್ಯದ ವಿಷಯ ಉಂಟು ಗೋಪಾಲಕೃಷ್ಣನೊಂದಿಗೆ. ಇಲ್ಲಿ ತುಳುವೇಶ್ವರ ಅಂತ ಹೇಳುವ ಸಂಕಲ್ಪದ ವಿಷಯ ಉಂಟು. ಅದು ಎರಡು ರೀತಿ ಏನು ಸಂಬಂಧ ಆ ರೀತಿ ಇರಬಹುದಾ ಅಂತ ಹೇಳುವ ವಿಷಯ ಅಲ್ವ? ಲಿಂಗ ಇಲ್ಲ. ಈಗ ಈ ತುಳುವೇಶ್ವರ ದೇವಸ್ಥಾನ ಅಂತ ಹೇಳುವ ಸಾನ್ನಿಧ್ಯ ವಿಷಯ ಉಂಟಲ್ಲ ಬಾರ್ಕೂರ್ನಲ್ಲಿ, ಅಲ್ಲಿ ಕ್ಷೇತ್ರ ಉಂಟಾ? ಈ ಈಶ್ವರನ ಲಿಂಗ ಇಲ್ಲ. എടാ തൗളവേശ്വര പറയുന്ന ആ സാന്നിധ്യത്തിൻ്റെ വിഷയത്തിൽ തൗളവേശ്വര സാന്നിധ്യത്തിൻ്റെ ലിംഗ കൽപ്പനകൾ ഇല്ല. ഗോപാലകൃഷ്ണൻ്റെ വിഷയം ഉണ്ട്. അതിൻ്റെ അടുത്തൊരു ലിംഗമുണ്ട്, ശിവലിംഗം. അത് കാശിയിൽ നിന്ന് വന്ന ലിംഗമായിട്ടുണ്ടാവും എന്ന് പറയുന്ന സങ്കല്പത്തിലാണ് ഉള്ളത്. ചിലപ്പോൾ പല കാലഘട്ടത്തിൽ ഈ ശൈവ വൈഷ്ണവം എന്ന് പറയുമ്പോൾ ഒരു വിഷയം ഉണ്ടല്ലോ, ശൈവ വൈഷ്ണവം. ആ കാലഘട്ടത്തിൽ ഈ ഗോപാലകൃഷ്ണൻ്റെ ആരാധനയുടെ ഉണ്ടാകുമ്പോൾ ഈ ലിംഗത്തിനെ കൊണ്ടൊരു പ്രത്യേകമായിട്ട് ഇപ്പോൾ വേറെ നാമധേയത്തിൽ അതിനെ ആരാധന ആക്കുന്നുണ്ടെന്ന് പറഞ്ഞു. അത് ചിലപ്പോൾ അതന്നെ ആയിട്ടുണ്ടാവാം. നമുക്ക് ക്ഷേത്രം വ്യാഴക്ഷേത്രമായിട്ടാണ് വന്നത്. ഇന്നലെ സൂചന ചർച്ച വന്നല്ലോ, വ്യാഴക്ഷേത്രമാണ് അഷ്ടമംഗലത്തിൽ വിഷയം വന്നത്. ഈശ്വരൻ്റെ പേര് പ്രശ്നം വെച്ച് വന്നത് വ്യാഴക്ഷേത്രമാണ്. ആടെ വ്യാഴം കേന്ദ്രരാശിയിലുണ്ടത്രേ. അത് ഗജകേശ് യോഗത്തിൽ ഭാഗമുണ്ടെന്ന് എന്താ പരാമർശം മുതൽ വന്നിട്ടുണ്ട്. ആടെ സ്വർണ്ണ പൂജ ആ സമയം കിഞ്ചിത് ഫലം പറയും ആ വിഷയം വന്നിട്ടുണ്ട്, ഇല്ല എന്ന് പറയുന്നില്ല. എന്നാലും ഇവർ രണ്ട് ക്ഷേത്രത്തിൽ തൗളവേശ്വര ക്ഷേത്രം കണ്ടുവരുമ്പോൾ ഒരു സംശയം തന്നെ ഇത് വിഷയം. ವಿಷ್ಣು ಸಂಬಂಧವಾದಂತಹ ವಿಚಾರ ಆಚರಣೆಯದ್ದು ನಿನ್ನೆ ನಮಗೆ ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲೇ ಬಂದಿದೆ ಅಲ್ವ? ಶಿವನ ವಿಷಯದಲ್ಲಿ ನಮ್ಮ ಶಿವಾಯ ಅಂತ ಹೇಳುವ ವಿಷಯದಲ್ಲಿ ನಮಗೆ ಆದಿತ್ಯನ ದೃಷ್ಟಿ ಮಾತ್ರ ಇರುವುದಲ್ಲದೆ ಗುರುಕ್ಷೇತ್ರದಲ್ಲಿ ಚಿನ್ನ ಹಾಕಿದಂಥ ವಿಷಯ ಬರುವಾಗ ಏನೋ ವೈಷ್ಣವ ಸಂಬಂಧವಾದಂಥ ವಿಷಯಗಳು ಉಂಟು ಅಂತ ಹೇಳುವ ರೀತಿಯಲ್ಲಿ ನಮಗೆ ನಿನ್ನೆ ಬಂದಿದೆ. ನಾವು ಸಾಧಾರಣ ಚಿಕ್ಕ ಫಲವನ್ನು ಹೇಳುವಾಗ ನಾವು ಈಗ ಬಾರ್ಕೂರಿನಲ್ಲೊಂದು ತುಳುವೇಶ್ವರ ಅಂತ ಹೇಳುವ ಸಂಕಲ್ಪದ ಆರಾಧನೆಯು ಈ ಬಸರೂರಲ್ಲೊಂದು ತುಳುವೇಶ್ವರ ವಿಶ್ವ ಸಂಕಲ್ಪದಲ್ಲಿ ಎರಡು ಬರುವಾಗ ಏನಾದರೂ ಅಂಥ ಗೊಂದಲಗಳು ಉಂಟಾ ಅಂತ ಹೇಳುವ ವಿಷಯ ಜಿಜ್ಞಾಸೆ ಆಗಿ. പൂർവ്വകാലഘട്ടത്തിൽ തുളുനാടിൽ എല്ലാ ഈശ്വര ക്ഷേത്ര സാന്നിധ്യവും തുളുവേശ്വര പറയുന്ന നാമധേയത്തിൽ തന്നെ ആരാധന ആയിക്കൊണ്ടായിരുന്നു. മയൂരവർമ്മൻ്റെ കാലഘട്ട ശേഷം അതിന് ಬೇರೆ ಬೇರೆ നാമധേയത്തിൽ മാലിംഗേശ്വര അങ്ങനെയുള്ള സങ്കല്പത്തിലായിട്ടുണ്ടായിരുന്നു. ചില വിചാരധാര അങ്ങനത്തെ ചില പുസ്തകങ്ങൾ ഉണ്ടായിരുന്നു, അതെല്ലാം നശിച്ചു പോയി എന്നാണ് പറഞ്ഞത്. പൂർവ്വത്തിൽ എല്ലാ ശിവസാധ്യ തുളുവേശ്വരൻ തന്നെ ആരാധന ഉണ്ടായി എന്ന് പറയുന്ന ഒരു വിഷയം പറഞ്ഞു. നമ്മൾ ഈ സന്നിധിയിൽ നമുക്കിപ്പോൾ സ്വർണ്ണപൂജ നടത്തിയതായ സന്നിധി നമുക്ക് പറയുന്നത് തുളുവേശ്വരൻ എന്നല്ലേ പറയുന്നുള്ളത്, പേരങ്ങനല്ലേ തുളുവേശ്വര ക്ഷേത്രം. പക്ഷേ ഈ രാശിയുടെ സർവരാശംഭു ശരവി പഞ്ചാക്ഷരാവിത, എല്ലാ രാശികളും ശംഭു പഞ്ചാക്ഷരാവിതമായ ശിവനാണ്. അപ്പോൾ ചന്ദ്രകേന്ദ്ര ത്രികോണേശി അർദ്ധനാരീശ്വരോ ഭവേത്, ചന്ദ്രകേന്ദ്രത്തിൻ്റെ യോഗം വന്ന് അർദ്ധനാരീശ്വരം പറയണം. അപ്പോൾ ചന്ദ്രകേന്ദ്രത്തിൻ്റെ ഭാഗത്തിലുണ്ട്. അപ്പോൾ അർദ്ധനാരീശ്വരൻ ഇപ്പോൾ നേരത്തെ വന്ന ശക്തിയും ശിവൻ്റെ അർദ്ധനാരീശ്വര വിഷയ സങ്കല്പത്തിൻ്റെ ഭാഗം തന്നെ അല്ലേ. ഗുരുകേന്ദ്ര ത്രികോണേശേത്, ഗുരുകേന്ദ്രത്തിൻ്റെ ത്രികോണത്തിൽ വന്നു കഴിഞ്ഞാൽ മൃത്യുഞ്ജയാഭിത,
നമ്മൾ ഈ അഷ്ടമംഗല വിഷയത്തിൽ ഗുരുവിൻ്റെ കേന്ദ്രത്രികോണ രാശിയിൽ ആദിത്യൻ വരികയാണെങ്കിൽ ഗുരുവിൻ്റെ കേന്ദ്രത്തിൽ തന്നെയാണ് ആദിത്യൻ ഉള്ളത്. അപ്പോൾ അങ്ങനെ പറയുമ്പോൾ മൃത്യുഞ്ജയാഭിത ഇവിടെ വളരെ ശ്രേഷ്ഠമായിട്ടതായ മൃത്യുഞ്ജയേശ്വരൻ്റെ ഒരു ക്ഷേത്രം ഉണ്ടായിരുന്നു എന്ന് വ്യക്തം. അത് തന്നെ ಆಯ್ಪೋಯೋ ತುಳುವೇಶ್ವರನ್ ಅಂತ ನಾವು ನೋಡೋಕಂತದುಂಟು. ಇಲ್ಲಿ ರಾಶಿಯೋಗದಲ್ಲಿ ಈಗ ನಾವೆಲ್ಲ ಈ ದೇವರನ್ನು ಕರೆಯುವುದು ತುಳುವೇಶ್ವರ ಅಂತ ಹೇಳುವ ಸಂಕಲ್ಪದಲ್ಲೇ ವಿಷಯ ಕರೆಯುವುದು ಸ್ಪಷ್ಟ ಅಲ್ವ? ತುಳುವೇಶ್ವರ ಅಂತ ಹೇಳುವ ವಿಷಯದಲ್ಲಿ ಅಂದರೆ ನಮಗೆ ರಾಶಿ ಯೋಗದ ಬರಾಗ ಒಂದೊಂದು ಯೋಗದಲ್ಲಿ ಬಂದರೆ ಈಗ ಎಲ್ಲ ವಿಷಯದಲ್ಲೂ ಪಂಚಲಿಂಗೇಶ್ವರ ಮಹಾಲಿಂಗೇಶ್ವರ ಏನಾದರೂ ಎಲ್ಲ ಆದಿತ್ಯ ಅಂತ ಹೇಳುವ ಗ್ರಹದಲ್ಲಿ ಆಯಿತು. ನಾವು ಶಿವನನ್ನು ಚಿಂತನೆ ಮಾಡೋದು ಆದಿತ್ಯ ಅಂತ ಹೇಳುವ ಗ್ರಹದಲ್ಲಿ. ಅದು ಒಂದೊಂದು ಚಂದ್ರನ ಕೇಂದ್ರ ರಾಶಿಯಲ್ಲಿ ಆ ರೀತಿ ಆದಿತ್ಯ ಬಂದರೆ ಅರ್ಧನಾರೀಶ್ವರ ಸಂಕಲ್ಪ ಅಂತ ನಮಗೆ ಹೇಳಬೇಕು. ಚಂದ್ರನ ಕೇಂದ್ರದಲ್ಲಿ ಬಂದರೆ, ಗುರುವಿನ ಕೇಂದ್ರದಲ್ಲಿ ಆದಿತ್ಯ ಬಂದರೆ, ಕೇಂದ್ರ ಅಂದರೆ 4ನೇ ರಾಶಿಯನ್ನು ಕೇಂದ್ರ ಅಂತ ಹೇಳೋದು. ಗುರುವಿನ ಕೇಂದ್ರ ಬಂದರೆ ಅಂದರೆ ಇಲ್ಲಿ ಗುರು ಇರುವುದು ಮಿಥುನ ರಾಶಿಯಲ್ಲಿ, ಅದರ ಕೇಂದ್ರ ರಾಶಿ 4ನೇ ರಾಶಿ ಕನ್ಯಾ ರಾಶಿ, ಚಂದ್ರ ಇದು ಆದಿತ್ಯ. ಗುರುವಿನ ಕೇಂದ್ರದಲ್ಲಿ ಬಂದರೆ ಮೃತ್ಯುಂಜಯೇಶ್ವರ ಅಂತ ಹೇಳುವ ಒಂದು ವಿಷಯ ಕಾಣುತ್ತದೆ. ಪೂರ್ವದಲ್ಲಿ ಮೃತ್ಯುಂಜಯೇಶ್ವರ ಅಂತ ಹೇಳುವ ನಾಮಧೇಯದಲ್ಲಿ ಆರಾಧನೆ ಆಗಿದ್ದೇ ಅಂತ ಒಂದು ವಿಷಯ ಕಾಣ್ತಾ ಉಂಟು. ಅದು ಈ ತುಳುವೇಶ್ವರ ಸಾನ್ನಿಧ್ಯ ದೇವರಿಗೆ ಅದೇ ನಾಮಧೇಯ ಇತ್ತೋ ಅಂತ ಹೇಳುವ ಒಂದು ವಿಷಯವನ್ನು ಸ್ವಲ್ಪ ನಾವು ಇನ್ನು ಮುಂದೆ ಚಿಂತನೆ ಮಾಡಲಿಕ್ಕೆ ಕಾಣ್ತದೆ. ಮೃತ್ಯುಂಜಯೇಶ್ವರ ಅಂತ ಹೇಳೋದು ನಾಮಧೇಯ ಕಾಣ್ತಾ ಉಂಟು. ಗುರುವಿನ 4ನೇ ರಾಶಿಯಲ್ಲಿ ಆದಿತ್ಯ ಬಂದರೆ ಅಂಥ ನಾಮಧೇಯದಲ್ಲಿ ಆರಾಧನೆ. ಸಡನ್ ನಮಗೆ ಅದು ಜೀರ್ಣ ಆಗಲಿಕ್ಕಿಲ್ಲ, ಅಂದರೆ ರಾಶಿಯೋಗದಲ್ಲಿ ಹಾಗೆ. ಅಲ್ಲ, ಇಲ್ಲಿ ನಾವು ಹೇಳೋದು ದೇವಸ್ಥಾನದ ಹೆಸರು ನಾಮಧೇಯದಲ್ಲಿ ನಮಗೆ ಮಗು ಚಿಹ್ನ ಹಾಕಿದಂತಹ ರಾಶಿಯ ಪ್ರಕಾರ ನಮಗೆ ನಾಮಧೇಯ ಹೆಸರು ಅಂತ ಬೇಕಲ್ಲ. ತುಳುವೇಶ್ವರನೇ ಈಗ ನಾವು ಆರಾಧನೆ ಮಾಡುವಂಥ ವಿಷಯ ತುಳುವೇಶ್ವರನೇ. ಅದೇ ಸಂಕಲ್ಪ ನಮ್ಮ ಮನಸ್ಸಿನಲ್ಲೇ ಅಚ್ಚಳಿಯದಾಗಿದೆ, ಅದರಲ್ಲೇ ಬದಲಾವಣೆ ಇಲ್ಲ. ಆದರೆ ನಮಗೆ ಆರೂಢ ರಾಶಿಯಲ್ಲಿ ಈ ಮಣ್ಣಿನಲ್ಲಿ ಮೃತ್ಯುಂಜಯೇಶ್ವರ ಅಂತ ಹೇಳುವ ಸಂಕಲ್ಪದಲ್ಲಿ ಪೂರ್ವದಲ್ಲಿ ಆರಾಧನೆಯಾಗಿದ್ದ ವಿಷಯವೊಂದು ಕಾಣ್ತಾ ಉಂಟು. ಯೋಗದಲ್ಲಿ ಯೋಗ ಹಾಗೆ ಉಂಟಲ್ಲ ಗೃಹಸ್ಥಿತಿ, ಅದು ಈ ತುಳುವೇಶ್ವರನ ನಾಮಧೇಯವೇ ಪೂರ್ವದಲ್ಲಿ ಮೃತ್ಯುಂಜಯೇಶ್ವರನಾಗಿತ್ತೋ ಅಂತ ಹೇಳೋ ಒಂದು ಸ್ವಲ್ಪ ಗಮನ ನಾವು ಚಿಂತನೆ ಮಾಡುವ ವಿಷಯ ಉಂಟು. ಗೊತ್ತಾಯ್ತಾ? ನಾವು ಇನ್ನು ಮುಂದೆ ಚಿಂತನೆ ಮಾಡುವಾಗ ಬಂದಿತ್ತು ಹೊರಬರನೆ ಅದೇ ನಾಮಧೇಯವೇ ಮತ್ತೆ ತುಳುವೇಶ್ವರ ಆಗಿ ಆಯಿತೋ ಅಂತ ಹೊರಬರನೆ. ತುಳುವೇಶ್ವರ അതിൻ്റെ അർത്ഥവും മർമ്മവും മൃത്യുഞ്ജയൻ്റെ വിഷയവും ഒന്നേ നാമതേൻ്റെ ഒരേ വിഷയം ആയിട്ടുണ്ടാവും എന്ന് അർത്ഥം. അതെ, അതെ, ശരി. അതെ, മൃത്യുഞ്ജയേശ്വരൻ വെച്ചാൽ ശിവൻ്റെ ഓരോരോ ഭാവത്തിൻ്റെ വിഷയം. ഇപ്പോൾ പഞ്ചലിംഗേശ്വരൻ എന്ന് പറയുമ്പോൾ 5 ഭാവങ്ങളാണ് ദേവനുള്ളത്. 5 ഭാവങ്ങളാണ്. മൃത്യുഞ്ജയേശ്വരൻ്റെ വിഷയം പോകുമ്പോൾ ആ ഭാവനയും വ്യത്യാസങ്ങൾ അത് ഭാവേ മാറി. അപ്പോൾ അങ്ങനെ ഒരു യോഗ കേന്ദ്രം നമ്മുടെ അഷ്ടമംഗല വിഷയത്തിൽ ഉണ്ട് ഇപ്പോൾ. അപ്പോൾ അദ്ദേഹം പറഞ്ഞതായ തൗളവേശ്വര ക്ഷേത്രത്തിൻ്റെ ഭാഗം തുളുവേശ്വരത്തിൻ്റെ ഭാഗം രണ്ട് വിഷയം ഉണ്ടാവുമോ? പ്രസക്തമായ ചോദ്യം അദ്ദേഹം ചോദിച്ചത്. അപ്പോൾ എല്ലാവർക്കും സംശയങ്ങളുണ്ടാവും. അപ്പോൾ ഇതിൻ്റെ നേരെ കിഴക്ക് ഭാഗത്ത് വരുന്നത് ഇപ്പോൾ ഈ പറഞ്ഞ ഇത് ബാർക്കൂർ വിഭാഗം. പൂർവ്വനന്ത് ഇപ്പോൾ വേറെ ആവേരി എന്ന് പറയുന്ന ജില്ലയിൽ തുളുവേശ്വര എന്ന് പറയുന്ന സങ്കല്പത്തിൽ ക്ഷേത്രമുണ്ട്. പിന്നെ വേറെ ദിക്കിൽ തുളുവേശ്വര പറയുന്ന സങ്കല്പത്തിൽ നാമധേയത്തിന്റെ വിഷയമുണ്ട്. ഇതിപ്പോൾ തുളുനാടിന്റെ മൂലക്ഷേത്രമായിട്ടാണ് ഈ തുളുവേശ്വരൻ സങ്കല്പ വിഷയം കൊടുക്കുന്നത്. സ്വർണ്ണ പൂജ കൊടുത്ത ജാഗം. പിന്നെ ഇപ്പോൾ വേറെ വിഷയത്തിൽ അത് എങ്ങനെ തുളുവേശ്വരൻ ആടാട അതിന്റെ ചിന്തന ഈ സമിതിക്കാർക്കുണ്ട്. ആടട്ടെ, ഇപ്പോൾ ಹಾವೇರಿ ഭാഗത്ത് തുളുവേശ്വരാകുമ്പോൾ ആടെ എങ്ങനെ ഏത് രീതി ആടെ പ്രശ്നാചിത്തനാക്കിയിട്ട് അതെങ്ങനെ വന്നു എന്ന് ചിന്തിക്കുന്ന ഉദ്ദേശമുണ്ട്. ഇപ്പോൾ ആദ്യം നമ്മൾ ഈ ബസ്രൂരിൻ്റെ തുളുവേശ്വരൻ്റെ സങ്കല്പത്തിൻ്റെ വിഷയത്തിലേക്ക് മുമ്പോട്ട് പോകുന്ന രീതിയിലേക്ക് പോവാന്ന് പറയുന്നത്. ശരി. അപ്പോൾ ಅವರೊಂದು ವಿಷಯ പറഞ്ഞത് ಸ್ವಾಮಿ, ಈಗ ನಾವಿಲ್ಲಿ ವಿಚಾರಧಾರೆಗಳು ಹೇಗೆ ಅಂತ ಹೇಳಿದರೆ, ಈಗ ಬಾರಕೂರಿನಲ್ಲೂ ತುಳುವೇಶ್ವರ ಅಂತ ಹೇಳುವ ಸಂಕಲ್ಪದ ಸಾನ್ನಿಧ್ಯದ ವಿಷಯ ಉಂಟು. ಅಂದರೆ ಅಲ್ಲಿ ಲಿಂಗಗಳು ಕಾರ್ಯಗಳು ಈಗ ಇಲ್ಲ.
ಇಲ್ಲಿಯೂ ಒಂದು ತುಳುವೇಶ್ವರ ಸಂಕಲ್ಪದ ವಿಷಯ ಉಂಟು. ಆಗ ಎರಡು ರೀತಿಯಲ್ಲಿ ಉಂಟು ಅಂತ ಹೇಳುವಾಗ, ಈಗ ನಮಗೆ ಪ್ರದೇಶ ವ್ಯಾಪ್ತಿ ಅಲ್ಲದೆ ನಮ್ಮ ಕರ್ನಾಟಕದ ಭಾಗದಲ್ಲೂ ಹಾವೇರಿಯಲ್ಲಿ ತುಳುವೇಶ್ವರ ಸಂಕಲ್ಪದ ವಿಷಯ ಉಂಟು, ಬೇರೆ ಬೇರೆ ದಿಕ್ಕಿನಲ್ಲಿ ತುಳುವೇಶ್ವರ ಸಂಕಲ್ಪದ ವಿಷಯ ಉಂಟು. ಇದಕ್ಕೆಲ್ಲ ಮೂಲ ಕ್ಷೇತ್ರವಾಗಿ ನಮ್ಮ ಬಸವನ ತುಳುವೇಶ್ವರ ವಿಷಯ ಇರುವುದು. ಈಗ ಹಾವೇರಿಯಲ್ಲಿ ತುಳುವೇಶ್ವರಗೆ ಇವರ ಈ ಪದ್ಧತಿಯಲ್ಲಿ ತುಳುನಾಡಿನ ವಿಷಯದಲ್ಲಿ ಅಂಥ ಒಂದು ಕ್ಷೇತ್ರ ಅದು ಹೇಗೆ, ಯಾವ ರೀತಿ ಅಂತ ಹೇಳುವ ಚಿಂತನೆಯನ್ನು ಮಾಡುವ ಉದ್ದೇಶ ಈ ಸಮಿತಿ ಇನ್ನು ಮುಂದೆ ಉಂಟು ಅಂತ. ಇವರಿಗೆ ಇನ್ನೂ ವಿಶ್ರಾಮ ಇಲ್ಲ, ನಿರಂತರವಾಗಿ ಈ ತೌಳವ ನಾಡಿನ ಕ್ಷೇತ್ರಗಳು ಎಲ್ಲೆಲ್ಲ ಉಂಟು ಅದಲ್ಲೆಲ್ಲ ಮಹತ್ತರವನ್ನು ಇಳ್ಕೊಂಡು ಲೋಕಾರ್ಪಣೆ ಮಾಡುವ ಸದುದ್ದೇಶದಿಂದಲೇ ಹೊರಟದ್ದು. ಇವರ ಯಾತ್ರೆ, ಚೈತ್ರ ಯಾತ್ರೆ ಇನ್ನೂ ಮುಂದುವರಿಯುತ್ತಿದೆ ಅಂತ. ಹೇಳಿ ಸರಿ. ಹಾಂ ಹಾಂ ನಾನು ಹೋಗಿಬಿಟ್ಟೆ. ಸರಿ. ಮುಂದೆ ಏನು ಹಾಗೆ ಇಂಥದ್ದು ಎಲ್ಲ ಹಾವೇರಿಯಲ್ಲಿ ಆಗಿದ್ದು ಇಂಥದ್ದೇ ಪರಿಸ್ಥಿತಿ. ಅಲ್ಲಿ ನಮ್ಮ ಊರಿನವರು ಬಹಳಷ್ಟು ಜನ ಇದ್ದಾರೆ. ಒಂದು 40% ಜನ ನಮ್ಮ ಸೌತ್ ಬಾರ್ಕೂರ್ ಸುತ್ತಮುತ್ತಲಿನವರೇ ಇದ್ದಾರೆ. ಹಿಂದೆ ಎಲ್ಲ ಆದರೂ ಹೋದವಾಗ ಮನೆಯ ದೇವರನ್ನು ತಕೊಂಡು ಹೋಗಿ ಅಂತ ಊರಿನ ದೇವಸ್ಥಾನವನ್ನು ತಕೊಂಡು ಹೋಗಿ ಹಿಂದೆ ಹೇಗಿತ್ತು ಗೊತ್ತಿಲ್ಲ. ಸರಿ. ആകെ ആകിയതൊരു പോകുന്നു പൂർവ്വത്തിൽ ഇപ്പം ഇങ്ങനെ ഈ ക്ഷേത്രത്തിൻ്റെ വിഷയം വരുമ്പോൾ ഇപ്പോൾ ഒരു കുടുംബത്തിൽ ഒരു വീട്ടിലൊരു ദേവനുണ്ട്. ആ ദേവൻ ഒരു നിത്യപൂജത്തിൽ ആ വീട്ടുകാർ ആരാധിക്കുന്നുണ്ട്. പക്ഷെ പിന്നെ പിന്നെ പരമ്പരയിൽ അതിനെ ആരാധിക്കാൻ ആളില്ല. ഒരു സ്ഥാനപാലിട്ട് ചെയ്യുമ്പോൾ ഈ ദേവനെ കൊണ്ടുപോയിട്ട് പിന്നെ ഒരു നാട്ടിൽ കൊണ്ടുപോയിട്ട് ആരാധിക്കും. അങ്ങനെ ഈ പ്രദേശത്തിൽ ഉള്ള ആൾക്കാരെന്നെ പണ്ട് ഈ ഈശ്വര സങ്കല്പത്തിന് ആരാധന ആക്കിയിട്ട് ആ വേര് ഭാഗത്തേക്ക് പോയിട്ട് ആരാധന ആയിട്ട് പിന്നെ ആ പേരിലായിട്ടുണ്ടാവുമോ എന്ന് പറയാൻ പറ്റുമോ? ആ ಸ್ವಲ್ಪ ಸಮಯ. ಓ ಹಾಂ ಬನ್ನಿ ಅಮ್ಮ, ಬನ್ನಿ ಬನ್ನಿ, ವಿಷಯ ಬನ್ನಿ. ಸ್ವಲ್ಪ ಚಾಯದ ವಿಶ್ರಾಂತಿ ಉಂಟು. ನಮ್ಮೊಂದು ತಾಯಿ ಒಂದು ವಿಷಯ ಹೇಳ್ತಾರಂತೆ, ನಾವು ಆವತ್ತಿನ ಎನ್ನ ಪ್ರಕಾರ ಮೂಲ ಉಲ ಉಂಡು ಚಂದ ಕನ್ನಡದಲ್ಲಿ ಹೇಳ್ಬೇಕಾ. ಈ ನನ್ನ ಪ್ರಕಾರ ಇಲ್ಲಿ ಒಳಗೆ ಸಂತು ಚಂದು ಹೆಗ್ಗಡ್ತಿಯರು ಮೊಮ್ಮಕ್ಕಳ ಸೇವೆದು ಅಂತ. ಹೆಗ್ಗಡ್ತಿ ಅಂದರೆ ಬಂಟ ಮಹಿಳೆ. ಹಾಗೆ ಇಲ್ಲಿ ತುಳುವವರು ಹೆಚ್ಚು ಇರುವರು. ಹಾಗೆ ತುಳುವೇಶ್ವರ ಅಂತ ಹೆಸರು ಬಂದಿರ್ಬೋದು ಅಲ್ಲದ ಸರ್. ಅದೇ ತುಳುವೇಶ್ವರ ಅಂಚ ಪುದರ್ ಬತ್ತುಪು ತುಳು ತಕ್ಕುಲು ಹೆಚ್ಚ ಬೊಕ ಬಂಟ ಮಹಿಳೆ ನಕ್ಲು ಬಂಟ ಬಂಟ ಮಹಿಳೆ ಅಂದ್ರೆ ಹೆಗ್ಗಡ್ತಿ ಅಂದ್ರೆ ಬಂಟ ಮಹಿಳೆ ಒಳಗಿಂದ ನೋಡಿದ್ದು ನಾನು. ಚಂದ ಹೆಗ್ಗಡ್ತಿಯರ ಮೊಮ್ಮಕ್ಕಳ ಸೇವೆ ಒಳಗಿಂದು ಮೂರ್ತಿ ಉಂಟು ಗಣಪತಿದು. ನನ್ನ ಪ್ರಕಾರ ತುಳುವೇಶ್ವರ ಸಾಗೆ ಬಂಟರು ಎಷ್ಟು ಇದ್ರು, ಇದು 2000 ಮೊದಲಿದ ವಿಷಯ ಅಲ್ಲ. ಆಗ ಬಂಟ ಮಹಿಳೆಯರು ಹೆಚ್ಚೇ ಇರುವರು. ಹಾಗೆ ಬಂಟ ತುಳುವೇಶ್ವರ ಅಂತ ಹೆಸರು ಬಂದಿರ್ಬೋದು. ಹಾಗೆ ಹೇಳಿದ ಅಷ್ಟೇ ನನ್ನ ಅನಿಸಿಕೆ. ಅಲ್ಲ, ಅದು ಈ ಜಾಗಕ್ಕೆ ಸಲ್ತದೆ ಆ ಗೌರವ. ಯಾಕಂದ್ರೆ ತುಳುವೇಶ್ವರಿ ದೇವಸ್ಥಾನ ಕೂಡ ಇಲ್ಲಿ ಉಂಟು, ತುಳುವರ ಮೂಲ ಕೂಡ ಇಲ್ಲಿ, ನಮ್ಮ ಬಂಟರ ಮೂಲ ಕೂಡ ಇಲ್ಲಿ. ಈಗ ಬಂಟರು ವರ್ಲ್ಡ್ ವೈಡ್ ಎಲ್ಲ ಮಾತಾಡ್ತಿದ್ದಾರೆ, ನಾವು ಬಂಟರು ಅಂತೇಳಿ. ಆ ಬಂಟರ ಮೂಲ ಕೂಡ ಇಲ್ಲಿ, ತುಳುವೇಶ್ವರ ಮೂಲ ಕೂಡ ಇಲ್ಲೇ ನೋಡಿ. ತುಳು ಮಾತಾಡೋರು ಕೂಡ ಮೂಲ ಕೂಡ. ಹಾಗಾದ್ರೆ ಬಾರ್ಕೂರ್ ಒಂದು ಎಷ್ಟು ಒಳ್ಳೆಯ ಊರು. ಬಾರ್ಕೂರಿನ ಜನರ ಸಂಪರ್ಕ ನಮಗೆ ಬೇಕು, ಸಹಾಯ ಬೇಕು, ನಮಗೆ ನೆರವು ಬೇಕು ಅವ್ರದ್ದು. ಇಲ್ಲಿ ಬಸ್ಸೂರು ನನಗೆ ಯಾವಾಗಲೂ ಬಸ್ಸೂರಿಗೆ ಬಾರ್ಕೂರೇ ಬರೋದು ಒಂದೇ. ಅಲ್ಲ, ತುಳುವೇಶ್ವರನ ಸಂಕಲ್ಪ ಹೀಗಿರುವುದು. ಅದು ನಮ್ಮ ಇಲ್ಲಿ ಆದಿ ನಿವಾಸಿಗಳು ಸ್ಥಾಪಿಸಿದ ದೇವಸ್ಥಾನ ಅಂತ ಸ್ಪಷ್ಟವಾಗಿ ಶಾಸನಗಳಲ್ಲೇ ಇದೆ. ತುಳುವಕ್ಕ ಹೆಗ್ಗಡತಿ ಅದಕ್ಕೆ ದಾನ ಕೊಟ್ಟದ್ದು ಪರಂಪರೆ ಇದೆ. ಮತ್ತು ಅದಕ್ಕೆ ಬೇರೆ ರೂಟಲ್ಲಿ ಅದು ಆಲೋಚನೆ ಮಾಡೋದೇ ಬೇಡ. ಯಾಕಂದರೆ ಇದು ಇಲ್ಲಿಯ ಮೂಲ ನಿವಾಸಿಗಳು ಮಾಡಿದ್ದು. ಆ ಮೂಲ ನಿವಾಸಿಗಳು ಈಗಲೂ ಇದ್ದಾರೆ, ಅವರೆಲ್ಲರೂ ತುಳುವೆ ಮಾತಾಡ್ತಾರೆ. ಕೆಲವರು ಮತಾಂತರ ಆಗಿದ್ದಾರೆ. ಅದೆಲ್ಲ ನಾವು ನೋಡಬೇಕಾದ ವಿಷಯಗಳು. ಯಾಕಂದರೆ ಅದು ದೇವರು, ನಮ್ಮ ಜನಪದ ದೇವರದು ತುಳುವೇಶ್ವರ. ದಯವಿಟ್ಟು ಅದನ್ನು ಸ್ಥಿತ್ಯಾಂತರ ಮಾಡಬೇಡಿ, ಬೇರೆ ವಿಷಯಕ್ಕೆ ಕೊಂಡೋಗಬೇಡಿ ಯಾರು ಕೂಡ.
ಉಪಹಾರ ಸೇವಿಸಿದವರೆಲ್ಲ ಬಂದು ಕೂತುಕೊಳ್ಳಿ, ನಾವು ಆರಂಭ ಮಾಡುವ.
ಆರಂಭ ಮಾಡುವಲ್ಲ. അപ്പോൾ ദൈവജ്ഞേന സമാഹിതേന സമയ. അതെ. അപ്പോൾ ആ ദൈവജ്ഞൻ്റെ സമാഹിതനായിട്ട് ദൈവജ്ഞനെ കണ്ടതായ ഭാഗം. അപ്പോൾ 1-2 പ്രാവശ്യം വിളിച്ചിട്ട് ദൈവജ്ഞനെ കാണാൻ ദൈവജ്ഞനുണ്ട്, പക്ഷേ കാണാൻ വന്നില്ല. അതാണ് വിഷയമുള്ളത്. അതിലേക്കാണ് നമ്മൾ പിന്നെ ചർച്ച ചെയ്തുകൊണ്ടുണ്ടായത്. അപ്പോൾ ആദിനാഥീശ്വര ക്ഷേത്രത്തിൻ്റെ ഭാഗം, ശേഷം നമ്മൾ രണ്ടാമത്തെ വിഷയത്തിൽ കിട്ടിയത് അതിശ്രേഷ്ഠമായ ഒരു ദേവീക്ഷേത്രത്തിൻ്റെ ഭാഗം ഉണ്ടായിരുന്നുവെന്നും വിശേഷമായ ദുർഗാ സാന്നിധ്യത്തിൻ്റെ ഭാഗമാണ്. ശേഷ സ്വനാമ സദൃശ സ്വജരാഷ്ട്ര സർവേ, ദേശത്തിൽ അതിന് പ്രത്യേകമായിട്ടതായ നാമങ്ങളും യോഗത്തിലുണ്ട്. ആ അമ്മയുടെ ഭാഗത്തിൽ ഇപ്പോൾ വളരെയധികം പ്രയാസം, ദുഃഖം, ദുരിതത്തിലുണ്ട്. ക്ഷേത്രത്തിൻ്റെ, അതായത് നമ്മൾ പ്രശ്നം വെച്ചത് ആ തുളുവേശ്വര ക്ഷേത്രത്തിൻ്റെ മഹാമര്യാസീമയുടെ ഭാഗത്താണ് ഇപ്പോഴുള്ളത്. അവിടത്തേക്ക് ദേവൻ്റെ യാത്രയും കൂടിയുണ്ട്. ആ ക്ഷേത്രത്തിന് ഏത് രീതിയായാലും ജീർണോദ്ധാരണ പ്രവൃത്തി ഇതിനോട് ചെയ്യണം. അതിൽ വിടാൻ നമുക്ക് സാധ്യമാവില്ല. ಅದೇ ದೈವಜ್ಞರನ್ನು ಪ್ರಥಮವಾಗಿ ಭೇಟಿಯಾಗುವಂಥ ಸಮಯದ ವಿಷಯದ ಚಿಂತನೆಯಲ್ಲಿ ನಾವು ಇಡುವುದು. 2 ಸಲವೂ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ದೈವಜ್ಞರಲ್ಲಿದ್ದರು, ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ನಾವು ಹೇಳಿದಂಥ ಶಿವಕ್ಷೇತ್ರ, 2 ಪ್ರಧಾನವಾಗಿರುವಂಥ ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲಿ ಉದಯ ಆದಂತಹ ಚಂದ್ರ ಅಂದರೆ ತುಳುವೇಶ್ವರ ದೇವರಿಗೆ ಪರಿಪೂರ್ಣವಾದ ರೀತಿಯಲ್ಲಿ ಸಾನ್ನಿಧ್ಯ ವಿಷಯದಲ್ಲಿ ಸಂಬಂಧ ಇರುವ ಒಂದು ದುರ್ಗಾ ಸಂಕಲ್ಪದ ಆರಾಧನೆ. ಆ ಕ್ಷೇತ್ರದ ಪೂರ್ವ ಭಾಗದಲ್ಲಿ ಮಹಾಮರ್ಯಾದ ಸೀಮೆಯ ಪ್ರದೇಶ ವ್ಯಾಪ್ತಿಯಲ್ಲಿ ಆರಾಧನೆ ಇತ್ತು. ಈ ದೇವರ ಯಾತ್ರೆ ಭೇಟಿಯೂ ಇತ್ತು ಅಂತ ಹೇಳುವ ವಿಷಯ ಉಂಟು. ಅದು ವಿಧಿ ಪ್ರಕಾರವಾಗಿ ಅದರೊಂದು ನಾಮಧೇಯದಲ್ಲೇ ಕರೆಯಲ್ಪಡುತ್ತಾ ಇತ್ತು. ಅದು ಯಾವ ನಾಮಧೇಯ, ಆ ಸ್ಥಳ ಎಲ್ಲಿ ಅಂತ ನಮಗೆ ಮುಂದಿನ ಚಿಂತನೆಯಲ್ಲಿ ನಮಗೆ ಸ್ಪಷ್ಟವಾಗಿ ಚಿಂತನೆ ಬಂತು. ಆದ ಕಾರಣ ನಮ್ಮ ಈ ಕ್ಷೇತ್ರದ ಜೀರ್ಣೋದ್ಧಾರದಲ್ಲಿ ಅದನ್ನು ಸೇರಿಸಿಕೊಳ್ಳಬೇಕೆ ಬಿಡುವಂಥ ಯಾವುದೇ ವಿಷಯ ಇಲ್ಲ. ನಾವು ಚಿಂತನೆ ಸ್ವಲ್ಪ ಇನ್ನು ಮುಂದೆ ಹೋಗುವ. ചന്ദ്രന്റെ ഗമനരാശിയിൽ ആദിത്യന്റെ ഗമനരാശിയിൽ തന്നെ ചന്ദ്രനും പോയിട്ട് അല്ലേ? അതെ, ഗമനാഗമനന്തു സപ്തമേനൈവ. ഗമനാഗമനസ്ഥ 7ാമത്തെ രാശി കൊണ്ട് ചിന്തിക്കണം. ആദിത്യൻ്റെ 7ാമത്തെ രാശി ചന്ദ്രനും, ചന്ദ്രൻ്റെ 7ാമത്തെ രാശി ആദിത്യനും. അപ്പോൾ ഏതായാലും ദേവൻ്റെ യാത്ര ഇല്ലതാണ്. അപ്പോൾ ആ ക്ഷേത്രം നമുക്ക് പുനരുദ്ധാരണം നടത്തണ്ടേ? ഇപ്പോൾ ആടെ ഭൂകാര ചൊവ്വ രാശി, അഷ്ടമ രാശി നിൽക്കുന്നുള്ളത്. ഭൂമി സംബന്ധ വിഷയ പ്രയാസങ്ങൾ ആടെയുണ്ട്. ನಮಗೆ ಇಲ್ಲಿ ತುಳುವೇಶ್ವರ ದೇವರನ್ನು ಚಿಂತನೆ ಮಾಡೋದು ಆದಿತ್ಯ ಅಂತ ಹೇಳುವ ಗ್ರಹದಲ್ಲಿ, ಕನ್ಯಾ ರಾಶಿಯಲ್ಲಿ ಆದಿತ್ಯ ಅಂತ ಗ್ರಹ ಇರುವುದು. ಆ ದೇವಿಯನ್ನು ಚಿಂತನೆ ಮಾಡೋದು ಚಂದ್ರ ಅಂತ ಹೇಳುವ ಗ್ರಹದಲ್ಲಿ ಮೀನರಾಶಿಯಲ್ಲಿ ಇರುವುದು. ಕನ್ಯಾ ರಾಶಿಯಿಂದ 7ನೇ ರಾಶಿ ಮೀನರಾಶಿಯು, ಮೀನರಾಶಿಯಿಂದ 7ನೇ ರಾಶಿ ಕನ್ಯಾ ರಾಶಿ, 7ನೇ ರಾಶಿ ಗಮನಾಗಮನ ರಾಶಿ. ಒಂದೊಂದು ರಾಶಿಯಲ್ಲಿ 7ನೇ ರಾಶಿ ಗಮನಾಗಮನ ಯಾತ್ರೆಯನ್ನು ಚಿಂತನೆ ಮಾಡಬೇಕು. ಪರಿಪೂರ್ಣವಾಗಿ ಈ ದೇವರ ಯಾತ್ರೆ ಅಲ್ಲಿಗೆ ಇತ್ತು ಅಂತ ಹೇಳುವ ವಿಷಯ ಉಂಟು. ಆ ದೇವ ಸಂಬಂಧವಾದಂಥ ದೇವಸ್ಥಾನದ ವಿಷಯದಲ್ಲೇ ನಮಗೆ ಪುನರಪಿ ಸೃಷ್ಟಿ ಮಾಡುವಂಥ ಎಲ್ಲ ವಿಷಯ ಉಂಟು. ಈಗ ತಾಯಿ ದುಃಖದಲ್ಲಿ ಇರುವಂತಹ ವಿಷಯ ಇರುವುದು. ಆದರೆ ಕುಜ ಅಂತ ಹೇಳುವುದು ಭೂಮಿಯನ್ನು ಚಿಂತನೆ ಮಾಡಬೇಕು. ಆ ಭೂಮಿ ಅಷ್ಟಮದಲ್ಲಿದ್ದ ಕಾರಣ ಭೂಮಿಯ ವಿಷಯ ಅಲ್ಲಿಯೂ ಸಮಸ್ಯೆಯಲ್ಲಿ ಉಂಟು. ಭೂಮಿಯ ವಿಚಾರಧಾರೆ ಇಲ್ಲಿ ಹೇಗೆ ದೇವರಿಗೆ ಸಮಸ್ಯೆ ವಿಷಯ ಉಂಟಾ, ಆ ದೇವಿಯ ಮಣ್ಣಿನಲ್ಲೂ ಭೂಮಿಯ ವಿಷಯದಲ್ಲಿ സമസ്യകൾ ಉಂಟು. അപ്പോൾ അമ്മയുടേതായ നാമസദൃശമായൊരവസ്ഥ, അത് പ്രദേശരാശിയിൽ ഇപ്പോഴും ഈ നാമം തമ്മിൽ ഉച്ചരിച്ചുകൊണ്ടല്ലോ അമ്മ പറയുന്നുള്ളത്. ശേഷ സ്വനാമ സദൃശാഹ, ദുർഗയ്ക്ക് പ്രത്യേക നാമത്തോടു കൂടി അറിയപ്പെടുന്ന ലക്ഷണം കാണുന്നുണ്ട്. ಪ್ರಧಾನವಾಗಿ ಈ ತಾಯಿಗೆ ಪ್ರತ್ಯೇಕವಾದಂತಹ ಹೆಸರೇ ಇತ್ತು ಅಂತ ಹೇಳುವ ವಿಷಯದಲ್ಲಿ ಕಾಣ್ತಾ ಉಂಟು. ಕೆಲವು ಜನರ ಬಾಯಿಯಲ್ಲಿ ಉಂಟದು, ಈ ತಾಯಿಗೆ ಈ ರೀತಿಯ ಹೆಸರು ಇತ್ತು ಅಂತೇಳಿ. നാമാക്ഷര രാശി പ്രത്യേകം സൂചകമാകുന്നുണ്ടോന്നാണ്. നാമാക്ഷര രാശി ഇവർക്ക് അറിയുന്നില്ലെങ്കിൽ അത് നോക്കണം. പിന്നെ അതെ പറയണം. ഓരോരാള് ಇಲ್ಲಿ ಹೇಳ್ಬೇಕಲ್ಲ. ಸರಿ, നിങ്ങൾ രാശി മുഖാന്തരം തന്നെ അത് എങ്ങനെ ഏത് നാമധേയം എന്ന് പറഞ്ഞിട്ട് പറയണം. അത് അറിയുന്നില്ല, അറിയൂ, അത് പറഞ്ഞത് സ്പഷ്ടാവൂല. എന്തെല്ലാം അഭിപ്രായം വന്നു. 10 ആള് 10 പേര് പറഞ്ഞാൽ ആവില്ല അല്ലേ? ಸಂಕಟ ತೀರ್ಥ ಬರಡದೆ സമയം അധികം ഗണിതാക്കേണ്ടതിന് ഗണിതാക്കിയിട്ട് ഗണിതക്രിയ നടത്തണ്ടേ? അതാലോചിക്കണ്ടേ? എന്തേ
എന്താ സഭ എന്ത് പറയുന്നേ? പുതരൻ അമ്മ പറയുന്നത് വെച്ചാൽ ഇതിൻ്റെ നാമസദൃശ്യമായ അവസ്ഥ ഇന്നും വർത്തമാന ക്ഷത്രയുടെ വർത്തമാന കാലഘട്ടത്തിൽ ഇന്നും അതിൻ്റെതായ നാമങ്ങൾ പറഞ്ഞുകൊണ്ടേ ഉണ്ട്. അപ്പോൾ അത് വിസ്മരിക്ക വിഷയങ്ങളല്ല. പിന്നെന്ത് സഭ എന്ന് പറയാറുണ്ട്? ಸಭೆಯಲ್ಲಿ തന്നെ ഉണ്ട്. ತಾಯಿ ಹೇಳೋದು ನನ್ನ ನಾಮಧೇಯ ಹಾಗೆ ಯಾರು ಇಲ್ಲಿ ಮರೀಲಿಲ್ಲ, ನನ್ನ ಹೆಸರು ಕರೆಯುವ ರೀತಿಯಲ್ಲಿ ಕೆಲವರಿಗೆ ವಿಷಯ ಈಗಲೂ ಗೊತ್ತುಂಟು ಅಂತ. ಈ ಶುಕ್ರ ലോഹിത തമ സൗര ഇന്ദു വിത്ത് സൂര്യ. അതെ. അപ്പോൾ പ്രാഗാദ്യ കിഴക്കാശയമായി ചിന്തിക്കുന്ന യോഗത്തിലാണ് ഇപ്പോൾ ലക്ഷണത്തിന് ഭാഗമുള്ളത്. നമ്മൾ സ്വർണ്ണം പൂജ നടത്തിയ സ്ഥലത്തിൻ്റെ കിഴക്കാശയത്ത് തൊട്ട് എത്രയോ ഏക്കർ ഭൂമി കിഴക്കന്നെന്ന് പറഞ്ഞിട്ട് മീനം തൊട്ട് മിഥുനം വരെയുള്ള ഭാഗത്ത് എത്രയോ വ്യാപിച്ച് കിടക്കുന്നുണ്ട്. എത്രയോ ಭೂಮಿ ಅಂತ ಹೇಳಿದರೆ ತುಳುವೇಶ್ವರ ದೇವಸ್ಥಾನ, ಸ್ವರ್ಣ ಪೂಜೆ ಮಾಡಿದ ತುಳುವೇಶ್ವರ ಸನ್ನಿಧಿ ಉಂಟಲ್ಲ, ಆ ಸನ್ನಿಧಿಯ ಪೂರ್ವ ಭಾಗದಲ್ಲಿ ಈ ಈಶಾನ್ಯ ಭಾಗದಿಂದ ಮಿಥುನ ರಾಶಿಗಿರುವ ಎಷ್ಟೋ ಎಕರೆ ಭೂಮಿ, ಒಂದು ಇಲ್ಲಿ ಇಷ್ಟು ಅಂತ ಒಂದು 50 ಸೆನ್ಸ್ ಅರ್ಧ ಅಲ್ಲ, ಆ ಭಾಗದಿಂದ ಈಶಾನ್ಯ ಭಾಗದಿಂದ ಮಿಥುನ ರಾಶಿಯವರೆಗೆ ಎಷ್ಟೋ ಎಕರೆ ಭೂಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಭೂಮಿ. ಅದರ ಪೂರ್ವ ಪ್ರದೇಶ ഏകാശ്ര പ്രദേശത്തിന്റെ ഭൂമിയല്ല ഈ ക്ഷേത്രത്തിന് തന്നെ ആയില്ലേ? ആയല്ലോ. ആയില്ലേ? അപ്പോൾ ക്ഷേത്ര സംബന്ധമായ വിഷയത്തിൽ വളരെ പരമപ്രധാനമായ ഭാഗമാണ് ഈ അമ്മയുടെ സാന്നിധ്യത്തിൻ്റെ ഭാഗവും. അത് ശിവശക്തിയായിരിക്കും എന്നുള്ള ലക്ഷണപ്രകാരം ശിവൻ ശക്തിയില്ലെങ്കിൽ പൂർണ്ണനല്ല എന്നാണ് ദൈവം പറയുന്നത്. അപ്പോൾ അമ്മയുടേതായ പുനഃപ്രതിഷ്ഠയുടെ ഭാഗവും ഈ ദേവൻ്റെ പ്രതിഷ്ഠയുടെ ഭാഗവും ഒരേ യോഗത്തിൽ തന്നെ ഒരേ സമയത്ത് തന്നെ ഒരേ മുഹൂർത്തത്തിൽ തന്നെ നടന്നു മുമ്പോട്ട് കൊണ്ടുപോകണം. ತುಳುವೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ ಪರಿಪೂರ್ಣವಾಗಿ ಪೂರ್ಣತ್ವ ಬರಬೇಕಿದ್ರೆ ಶಿವ ಮತ್ತು ಶಕ್ತಿ ಯಾವ ರೀತಿಯೋ ಅದೇ ರೀತಿ ಈ ತುಳುವೇಶ್ವರಿ ದೇವಿ ಸನ್ನಿಧಿಯ ಪುನಃಪ್ರತಿಷ್ಠೆಯು ಒಂದೇ ಕಾಲಘಟ್ಟದಲ್ಲಿ ನಿರ್ಮಾಣವು ಒಂದೇ ಕಾಲಘಟ್ಟದಲ್ಲಿ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆಯು ಆದರೆ ಮಾತ್ರ ಇದು ಪೂರ್ಣತ್ವ ಬಂದೀತು. പൂർവ്വ ഭാഗ സರಿ കേക്ക് ഭാഗ എന്ന് പറഞ്ഞു. ആ ക്ഷേത്രം ഉണ്ടായ ജാതി ഏടാന്ന് പറയാൻ പറ്റുമോ? പൂർവ്വഭാഗത്തന്നെ അതെ, പൂർവ്വഭാഗത്തിൽ ഏടാണ് കുറേ അങ്ങോട്ടുള്ള പൂർവ്വഭാഗത്തന്നെ പൂർവ്വത്ത് ഏടാന്നല്ല. ആ പൂർവ്വഭാഗത്തിൽ അങ്ങോട്ടുള്ള ക്ഷേത്രം അതിന്റെ ദൂരം ആ ദൂരം ആ
അതെ, ദൂരം എന്ന് പറഞ്ഞാൽ ഈ ക്ഷേത്രത്തിൻ്റെ മഹാമര്യാദ സീമ അത്ര വരെ പോകണം. മഹാമര്യാദ സീമ എത്ര കണ്ട് യോഗം വരും അത്ര കണ്ട് ആ വ്യവസ്ഥയിലുണ്ടാവും. അവർക്ക് എന്തെങ്കിലും അതിൻ്റെ ലക്ഷണങ്ങൾ മീറ്റുണ്ടാകുന്ന മുമ്പ് ಕ್ಷೇತ್ರ ഉണ്ടായ എന്തെങ്കിലും ಲಕ್ಷಣಗಳು ಮೀಟುಂಡೋನು ಅದಾ ಮೊದಲು ಕ್ಷೇತ್ರಗಳಿದ್ದ ಯಾವುದೇ ಲಕ್ಷಣಗಳು ಕುರುಹುಗಳು ಇದ್ದ ಜಾಗ ಉಂಟು ಅಲ್ಲಿ ಏನಾದರೂ ಅಲ್ಲ. ಈಗ ಪೂರ್ವ ಭಾಗ ಅಂತ ಹೇಳಿದರೆ ಇವರು ಹೇಳೋದು ದೇವಸ್ಥಾನಕ್ಕೊಂದು ಮಹಾಮರ್ಯಾದೆ ಅಂದರೆ ವಾಸ್ತುವಿನವರಿಗೆ ಗೊತ್ತಾಗ್ತದೆ. ಆ ಭಾಗದವರೆಗೆ ನಮಗೆ ಇದರ ವಿಷಯ ಅನ್ವೇಷಣೆ ಮಾಡಬೇಕು ಅಂತ ಲಕ್ಷಣಗಳು ಏನಾದರೂ ಇದ್ದ ಜಾಗ ಉಂಟಾ ಅಂತ. ಈಗ ಇಲ್ಲಿ ಈ ರೀತಿ ಉಂಟು, ಅಲ್ಲಿ ಏನಾದರೂ ಉಂಟಾ ಅಂತ ಅಲ್ಲ. ಓ ಗಣಪತ್ಯದಲ್ಲಮ್ಮ ದೇವಿಯದ್ದು. ದ್ವಾರಬಾಗಿಲೂರಿ ಗಣಪತಿ ಉಂಟು ಅವರು ಪರನೆ സ്ഫുട നോക്കാം. രാജേഷനെ ചോദിച്ച ನಾವೆಲ್ಲಿ ನೋಡುವ, ನಾವು ಸ್ಫುಟವರ್ಗ ನೋಡುವ. ಆಯ್ತು. ಹೌದು, ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನೋಡುವ 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 സ്ഫുടവർഗ നോടുക. പ്രദേശപതിയുടെ സ്ഫുടം 6-5-10 5-10 പ്രദേശപതി ബുധൻ അല്ലേ? അതെ. ലഗ്നാൽ പദ്ധതി ലഗ്നാധിപൻ്റെ ദ്രേക്കാണം ദ്രേക്കാണം ഹോര എത്രയാണോ എന്തുണ്ടാന്ന് എന്തുണ്ടാന്ന് പറഞ്ഞു. ഇപ്പോൾ പ്രദേശപതിയുടെ ഷഡ്വർഗ സ്ഫുടം നോക്കുമ്പോൾ ദ്രേക്കാണം ശുക്രൻ, ഹോരാനാഥൻ ആദിത്യൻ, നവാംശകനാഥൻ ചൊവ്വ, ത്രിംശാംശകനാഥൻ ശനി, ദ്വാദശാംശകനാഥൻ വ്യാഴം, ക്ഷേത്രനാഥൻ ശുക്രൻ. അപ്പോൾ ഛത്രാരൂഢം ഛത്രയുടെ ലക്ഷ്മഗത ഏത്? അതെ, ഛത്രാരൂഢപതിയായിട്ടതായ ശനി ലഗ്നരാശി ഉദിച്ചു, ചന്ദ്രൻ്റെ യോഗത്തോട് ഉദിച്ചുവല്ലോ. ഛത്രാരൂഢ രാശിയുടെ അധിപനായിട്ടതായ ശനിക്കൊരു വർഗം കിട്ടിയല്ലോ. ദ്രേക്കാണം ഹോര നവാംശം ത്രിംശാംശകം. ത്രിംശാംശകം എന്ന് പറയുന്നതായ ഒരു അംശം, മൂന്നിലൊരു ഭാഗമായിട്ടൊരു അംശമായിട്ടതായ ശനി ഛത്രാരൂഢപതിയായിട്ട് ലഗ്നരാശിയിൽ ഉദിച്ചു, ചന്ദ്രനോട് ഉദിച്ചു. അപ്പോൾ ഛത്രയുടെ ലക്ഷ്മഗതി ഏത്? ഇപ്പോഴും അതിൻ്റെതായ അടയാളങ്ങളുണ്ട് എന്ന് വളരെ വ്യക്തമാണ്, വളരെ വ്യക്തമാണ്. ക്ഷേത്രം നശിച്ചു പോയതായ ചില ന്യൂനതകൾ, ചിലതായ അടയാളങ്ങൾ ഇപ്പോഴും ആ സന്നിധിയിലുണ്ട് എന്ന് വളരെ വ്യക്തം. ತುಳುವೇಶ್ವರಿಯ ಸಾನ್ನಿಧ್ಯದ ದೇವಸ್ಥಾನ ಕ್ಷೇತ್ರ ಇದ್ದ ಜಾಗ ಎಲ್ಲಿ ಅಂತೇಳಿ ನಾವು ನೋಡುವಾಗ ಪೂರ್ವ ಭಾಗ ಅಂತ ಉಂಟು. ಅದು ಮೊತ್ತವಾದ ಭೂಮಿ ಪೂರ್ವ ಭಾಗದ ಭಾಗದಲ್ಲಿ ಎಲ್ಲ ಕ್ಷೇತ್ರ ಸಂಬಂಧವಾಗಿಯೇ ಇದ್ದದ್ದು. ಅಂದರೆ ನಮಗೆ ಅಷ್ಟಮಂಗಲದಲ್ಲಿ ಸ್ಫುಟವರ್ಗವನ್ನು ನೋಡುವಾಗ 6, 5, 10 ಎಂಬ ಸ್ಫುಟವರ್ಗದಲ್ಲಿ ತುಲಾರಾಶಿ ಬಂದದ್ದು. ಅದರಲ್ಲಿ ಆದಿತ್ಯ, ಕುಜ, ಶನಿ, ಗುರು, ಶುಕ್ರ ಎಂಬ ವಿಷಯ ಬಂದದ್ದು. ಛತ್ರಾರೂಢ ರಾಶಿ ಅಂದರೆ ನಮಗೆ ಲಕ್ಷಣಗಳು ಕುರುಹುಗಳು ಇರುವ ರಾಶಿ.
ಆ ಚಕ್ರಾರೂಢ ರಾಶಿಯ ಶನಿ ನಮಗೆ ಒಂದು ಅಂಶ ವರ್ಗವೂ ಅದರಲ್ಲೂ ಉಂಟು. ಸ್ವರ್ಣ ಪ್ರಶ್ನಾರೂಢ ರಾಶಿಯಲ್ಲೂ ಆ ಶನಿ ಚಂದ್ರನೊಟ್ಟಿಗೆ ಉದಯ ಇದ್ದ ಕಾರಣ ಕ್ಷೇತ್ರ ಸಂಬಂಧವಾದಂಥ ಒಂದು ಕುರುಹುಗಳು ಆ ಭಾಗದಲ್ಲೂ ಈಗಲೂ ಉಂಟು. നദ്യ അംബോനിധി തീർത്ഥപുണ്യമുത സ്വാദേവ ഭൂമിയാം ജഷേ. മീനൻ രാശിക്ക് തീർത്ഥപുണ്യ രാശി പറയണം. അപ്പോൾ തീർത്ഥപുണ്യമായ രാശി ചെറിയൊരു മണിക്കിണർ പോലുള്ളതായൊരു യോഗം അവിടെ കാണുന്നുണ്ട്. ഒരു അമ്പസ് ജലവൃദ്ധി. ಮೀನರಾಶಿ ನಮಗೆ ಬಂದದ್ದು. ಮೀನರಾಶಿಯ ವಿಷಯ ಬರುವಾಗ ತೀರ್ಥ ಪುಣ್ಯ ರಾಶಿ ಕ್ಷೇತ್ರಕ್ಕೆ ಸಂಬಂಧವಾದಂತಹ ಒಂದು ಚಿಕ್ಕ ತೀರ್ಥಭಾವಿ ಈಗಲೂ ಆ ಜಾಗದಲ್ಲಿ ಉಂಟು. ತೀರ್ಥಭಾವಿ ಅಂದರೆ ಗೊತ್ತಾಯ್ತಲ್ಲ, ಸಾಧಾರಣ ಚಿಕ್ಕ ಒಂದು ಬಾವಿ, ತೀರ್ಥಭಾವಿ. ಈಗಲೂ ಆ ಮಣ್ಣಿನಲ್ಲಿ ದೇವಿ ಸಂಬಂಧವಾದ ತುಳುವೇಶ್ವರಿಯ ಕ್ಷೇತ್ರ ಇದ್ದ ತೀರ್ಥಭಾವಿ ಈಗಲೂ ಅಲ್ಲಿ ಉಂಟು. ತೀರ್ಥಭಾವಿ കണ്ടിട്ടുണ്ടോ? ಅಂಥದ್ದು ಎಲ್ಲಿಯಾದರೂ ಉಂಟಾ ಒಂದು ಚಿಕ್ಕ ತೀರ್ಥಭಾವಿ? ಕೇಳಿಸಿರಿ ಗಟ್ಟಿ. ಈ ತುಳುವೇಶ್ವರ್ಯ ಅದಲ್ಲ, ಅದು അതല്ല 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 ಅದಲ್ಲ, ಅದು ಅಲ್ಲಿಯದ್ದು, ಇದು ದೇವಿಯದ್ದು. ಸ್ವಲ್ಪ ಪೂರ್ವದಲ್ಲಿ ಹೋಗಬೇಕು. ಎಲ್ಲಿ? ಕೆರೆ ಅಲ್ಲ, ನಾವು ತೀರ್ಥಭಾವಿ ಹೇಳಿದ್ದು. ಈಗ ನಮ್ಮ ತುಳುವೇಶ್ವರ ದೇವಸ್ಥಾನದ ಎದುರೊಂದು ಚಿಕ್ಕ ತೀರ್ಥಭಾವಿ ಉಂಟಲ್ಲ, ಅದೇ ರೀತಿಯ ತೀರ್ಥಭಾವಿ. ഒരു തീർത്ഥഭാവി ഇതല്ല ഇതല്ല ಇದು ಇಲ್ಲಿಯದ್ದು. ഇത് ഇതിപ്പോ നമ്മ പറഞ്ഞ ദേവി സന്നിധി. ತೀರ್ಥಭಾವಿ ಅಂದರೆ ಚಿಕ್ಕ ದೊಡ್ಡ ಅಳತೆ ಇರಲಿಕ್ಕೆ. ಹಾಂ, ಈಗಲೂ ಉಂಟು. ಪೂರ್ವ ಭಾಗದಲ್ಲಿ ಅಲ್ಲದೆ ಬೇರೆ ಎಂದಾಗಲಿ ಉಂಟಾ? ಈ ಬಾವಿ ಅಲ್ಲದೆ ಬೇರೆ ಏನಾದರೂ ಲಕ್ಷಣಗಳು ಉಂಟಾ ಅಂತ അതിൻ്റെ പ്രദേശ വ്യാപ്തി. അതെ, ശീസഞ്ച ജീർണവസനം തമസസ്ത് കേതോഹോ മൃദ്ഭാജനം വിവിധ ചിത്രപടം പ്രതിഷ്ഠം. അപ്പോൾ ശീസഞ്ച ജീർണവസനം തമസസ്ത് കേതോഹോ മൃദ്ഭാജനം. മൃത്ത് ഓ തീർത്ഥഭാവി മണിക്കിണർ ഇപ്പൊ ആൾക്കാർ അതിന് ഉപയോഗിക്കുന്നുണ്ട്, അല്ല അങ്ങനെ അനാഥമായിട്ട് അവ്യവസ്ഥയിലുണ്ട്. അവിടെ മീനൻ രാശിയല്ലേ പറയേണ്ടത്, അറിയാതെ ഉപയോഗിക്കുന്നുണ്ട്. ವಿಷಯದ ಗೌರವ അറിഞ്ഞിട്ടില്ല, അറിയാതെ അങ്ങനെ ചില ಸಮಯങ്ങളിൽ ಮಾತ್ರ ಉಪಯೋಗ ಮಾಡ್ತಾರೆ. ಇದು ಯಾವ ಭಾವಿ, ಇದರ ಮಹತ್ವ ಏನು ಅಂತೇಳಿ ಗೊತ್ತಿಲ್ಲದೆ ಕೆಲವು ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಅದರ ಮಹತ್ವ ಗೊತ್ತಿಲ್ಲ, ಎಲ್ಲ ಸಮಯದಲ್ಲಿ ಅಲ್ಲ, ಕೆಲವು ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. മൺകൂന കൂന കൂന മണ്ണിന്റെ മണ്ണിന്റെ രാശി, മണ്ണിന്റെ കല്ലിന്റെ രാശി. ಮತ್ತೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅದರ ಆಸುಪಾಸಿನಲ್ಲಿ ಮೃತ್ ಬಾಜಾನ ಅಂದರೆ ಮಣ್ಣಿನ ರಾಶಿ, ಮಣ್ಣಿನದ್ದು ಕೆಲವು ಕಲ್ಲುಗಳ ರಾಶಿ ಉಂಟಲ್ಲಿ ಪ್ರದೇಶ ರಾಶಿ. ಸಾಧಾರಣ ಒಂದು ಪಂಚಾಂಗದ ಅಡಿಪಾಯದ ಮಣ್ಣುಗಳು ಅಂತ ಸ್ವಲ್ಪ ರಾಶಿ ಉಂಟಲ್ಲಿ, ಮಣ್ಣಿನ ರಾಶಿ. ಕೊಪ್ಪಲು ಹಾಂ, ಯಾವ ಈಶ್ವರ ಇಲ್ಲ? ಹಾಂ, ಹೆಸರು ಕೊಪ್ಪಲು ಕಟ್ಟೆಯಲ್ಲಿ ಒಂದು ಬಾವಿ ಉಂಟು. ಹಾಂ, ಇಲ್ಲಿಗೆ ಅಲ್ಲಿಗೆ. ಹಾಂ ಹಾಂ, ಈ ದೇವರ ಯಾತ್ರೆ ಅಲ್ಲಿ ಉಂಟು. ಸರಿ, ഈ ദേവന്റെ യാത്ര ഉണ്ട് ദണ്ഡികലി പല്ലക്കിലി. ഇവിടുത്തെ ദേവന്റെ യാത്ര പോയിട്ട് അവിടെ ഒരു കട്ട പൂജ ഉണ്ട്. ആ കട്ട പൂജ ആകുമ്പോൾ ആടത്തെ കിണറ്റിന്റെ വെള്ള ഉപയോഗിക്കുന്നു. എത്ര കിലോമീറ്റർ, എത്ര ദൂരം ഉണ്ട് ചോദിക്കണം ಸ್ವಾಮಿ? ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ಒಂದು ಅಲ್ಲ, ನಮ್ಮ ಈ ತುಳುವೇಶ್ವರ ಕ್ಷೇತ್ರ ಉಂಟಲ್ಲ ಸನ್ನಿಧಿ, ಒಂದು ಎಷ್ಟು ಮೀಟರ್ ಆದಿತ್ತು ಅಂದಾಜು? ಮೀಟರ್ 500 ಮೀಟರ್, ഒരു അര കിലോമീറ്റർ.
ദേവന്റെ കിഴക്ക് ഭാഗത്തിന് വരുന്നുണ്ടോ അത്? ഇത് തുലേശ്വരನ ಬರೀ ಪೂರ್ವ ಭಾಗಕ್ಕೆ ಬರ್ತದ? കുറച്ച് അങ്ങോട്ട് ഉത്തരത്തേക്ക് അതാവാം. വിത്യന്തരാവണഗത പുരുഷസ്തുലാവാൻ ഉന്മാനമാനകുശല പ്രതിമാനഹസ്ത ഭാണ്ഡം വിരഞ്ജിത് കസ്യജ മൂല്യമേതദ് രൂപം വദന്തി യവനാഹ പ്രഥമം സ്തുലായാഹ. അപ്പൊ ആടെ ഈ തീർത്ഥക്കിണർ ഭാഗമല്ലാതെ മറ്റൊരു വിഷയം എന്തോ ഒന്ന് ഉദിച്ചു നിൽക്കുന്നുണ്ട് ആടെ രാശിക്ക്. ತೀರ್ಥಭಾವಿ ಅಲ್ಲದೆ ಬೇರೇನೋ ಒಂದು ವಿಷಯ ಅಲ್ಲಿ ಎದ್ದು ನಿಲ್ತಾ ಉಂಟು. ತೀರ್ಥಭಾವಿ ಉಂಟು, ಅದು ಸ್ಪಷ್ಟ, ನಮಗೆ ಪ್ರತ್ಯಕ್ಷ ಸಾಕ್ಷಿ. ಅದಲ್ಲದೆ ಬೇರೆ ಒಂದು ವಿಷಯ ಅಲ್ಲಿ ಎದ್ದು ನಿಲ್ತಾ ಉಂಟು. കേതു അംശം കൊടുക്കുമ്പോൾ അവിടെ എന്തോ ഒരു വിശേഷം, ഒരു കല്ല് സ്പർശിക്കണ്ട നിൽക്കുന്ന എന്തോ ഒരു കല്ലിന്റെ വിഷയം കാണുന്നുണ്ട് അവിടെ. ಕೇತು ಅದಕ್ಕೆ ಅಂಶ ಕೊಡುವ ಕಾರಣ ಏನೋ ಮುಟ್ಟಬಾರ್ದು ಅಂತ ಹೇಳೋ ಒಂದು ಕಲ್ಲು ಉಂಟಲ್ಲಿ, ಅದನ್ನು ಮುಟ್ಟಬಾರದು, ಸ್ಪರ್ಶ ಮಾಡಬಾರ್ದು, ಇಲ್ಲರೆ ಅಲ್ಲಿಗೆ ಹೋಗಬಾರ್ದು ಅಂತೇನು ಕಲ್ಲು ಕಾಣ್ತಾ ಉಂಟು ಅದರ ಆಸುಪಾಸಲ್ಲಿ. കാണുന്നുണ്ടോ രാജേഷേട്ടാ? വിശേഷം ഒരു കല്ല് സ്പർശ. ആ ആ പിന്നെ ഒന്നുകൂടി ഒരു വൃക്ഷത്തിൻ്റെതായ ശുഭോശുഭർച്ചേ രുചിരംഗബോധല സ്വാമി ಒಂದು ಮಿನಿಟ್. ಅದು ಮಾತ್ರ ಅಲ್ಲ, ഒരു വൃക്ഷം വിശേഷമായ ಒಂದು ವಿಶೇಷವಾದಂತಹ ವೃಕ್ಷವು ಅದರ ಆಸುಪಾಸಿನಲ್ಲಿ ಉಂಟು. ಆಯ್ತಾ? ಒಂದು ವಿಶೇಷವಾದ ವೃಕ್ಷ, ಸ್ವಲ್ಪ ಏನೋ ಮಣ್ಣಿನ ರಾಶಿ, ಒಂದು ತೀರ್ಥ ಬಾವಿ, ಒಂದು ಏನೋ ಕಲ್ಲು, ಇಷ್ಟು ವಿಷಯ ಉಂಟು. ഒരു കല്ല്, ഒരു കല്ല് നാഗന്നെ പിന്നെ നോക്കാം. ഒരു കല്ല് ಮತ್ತೆ ನೋಡ.
ತುಳುವೇಶ್ವರಿ ದೇವಿಯ ಮೂಲ ಸಾನ್ನಿಧ್ಯ ಜಾಗೆ ನಮಗೆ ದೈವಜ್ಞರು ಹೇಳಿದ್ದಾರೆ, ಇಂಥ ಜಾಗೆ ಉಂಟು. ತುಳುವೇಶ್ವರ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಶ್ರೇಷ್ಠವಾದಂತಹ ಒಂದು ತೀರ್ಥಭಾವಿಯು, ಅಲ್ಲಿ ವಿಶೇಷವಾದಂತಹ ಕಲ್ಲು, ಸ್ವಲ್ಪ ಮಣ್ಣಿನ ರಾಶಿ, ಸ್ವಲ್ಪ ಮರಗಳೆಲ್ಲ ವಿಶೇಷ ಇದ್ದ ಜಾಗೆ ಅಂತ ಹೇಳಿ ಉಂಟು. ಅನ್ವೇಷಣೆ ಮಾಡಲಿಕ್ಕೆ ಹೋಗಿದ್ದಾರೆ, ಬರಲಿಲ್ಲಲ್ಲ? ಬಂದ್ರ ನೋಡು, ಅವ್ರು ಹೋಗ್ಲಿ, ಬರಲಿ, ಅವರಿಗೆ ನಿಮಿತ್ತ ಹೋದವರಿಗೆ ನಾವು ಹೇಳಿದ ವಿಷಯ ಅಷ್ಟು. ಒಂದು ತೀರ್ಥಭಾವಿ, ವಿಶೇಷವಾಗಿ ಕರೆಯಲ್ಪಡುವಂಥ ಕಲ್ಲು, ಸ್ವಲ್ಪ ಮಣ್ಣಿನ ರಾಶಿ, ವಿಶೇಷವಾದಂಥ ಮರಗಳು. ಈಗ ಬಂದವರು ಅನುಭವ ಹೇಳ್ಯಾರಲ್ಲ. ಚಂಡೇಶ ಎಂಬುವುದರ ದುರ್ಗಸೇನೋ ಚಂಡೇಶೋ ಮುಂಡಿನೀತದ ವಿಷಕ್ಸೇನೋ ಗಣೇಶಾಗ್ನಿ ಭವ ವಿಶೇಷಾಗ್ನಿ ವಿಷಕ್ಸೇನೋ ಗಣೇಶಾಗ್ನಿ ಭವೇಶಾಗ್ನಿ ದುರ್ಗಸೇನೋ ಚಂಡೇಶೋ ಮುಂಡಿನೀತದ ವಿಷಕ್ಸೇನೋ ಗಣೇಶಾಗ್ನಿ ಭವೇಶಾರ್ಯ ವಿಧಾರಿಣ നിർമ്മാല്യതായി അതൊന്നും ഇപ്പോൾ പറയണം. അത് ആടൊരു ചിലപ്പോൾ ഒരു കല്ലിൽ കിട്ടാൻ സാധ്യത ദേവിയതല്ല. ഗണപതിക്ക് സുബ്രഹ്മണ്യൻ, ഗണേശ അല്ല, ഗണപതിക്ക് കുംഭോദരൻ, ഗണേശ അഗ്നിവൻ, സുബ്രഹ്മണ്യന് ദുപ്തസേനൻ, ഗണേശ അഗ്നി ഭവേഷ് ആര്യമുരി ശിവൻ മുരാരിണാം. ഇത് ദുർഗയുടെ പേര് എങ്ങനെ എടുത്തു? ദുർഗക്ക് മുണ്ടിനെയാണ്. ഗണേശൻ തന്നെ, അഗ്നിഭവൻ സുബ്രഹ്മണ്യൻ, ഗണേശ് അഗ്നിഭവേശ ಹೋಗಿ ಬಂದ್ರ? ಸದ್ಯಕ್ಕೆ ಎಲ್ಲರೂ ಗಮನ ಕೊಡಿ. ಇರ್ಲಬಲ್ಲಿ ನಾವಲ್ಲಿ ಹೋದೆವು. ಎಲ್ಲಿ ಆದಿನಾಥೇಶ್ವರಕ್ಕಿಂತ ಎದುರು ನಮ್ಮ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಆ ದೇವಸ್ಥಾನದ ಎದುರುಗಡೆ ಇದೆ. ಆದರೆ ದೇವರು ಬರುವ ಜಾಗ ಇದೆ. ಇಲ್ಲಿಂದ ದೇವರು ಹೋಗುವಂಥ ಇಡ್ದು ಪೋನ ಒಂದು ವೈಂಡ್, ಆ ಬರುವಂಥ ದಾರಿಯಲ್ಲಿ ಅಲ್ಲಿ ಒಂದು ಕಟ್ಟೆ ಇದೆ ದೊಡ್ಡದು. ಆ ಕಟ್ಟೆಯಲ್ಲಿ ಸುಮಾರು ದೊಡ್ಡ ದೊಡ್ಡ ಮರಗಳಿದೆ. ಅದರ ಪಕ್ಕ ಒಂದು ಬಾವಿ ಕೂಡ ಇದೆ. ಇದೆ ಒಳ್ಳೆ ಸಣ್ಣ ಬಾವಿ, ತೀರ್ಥ ಬಾವಿ, ಗುಂಡಿ. ಹೌದು. ಇದಕ್ಕೆ ಈ ಮರದಿಂದ ನಿಂತರೆ ಆ ಮರ ಕಾಣಬಹುದು. നോക്കാം, അമ്മേരെ നോക്കാം അതന്നെയാണോ എന്ന്. മണ്ണിന്റെ രാശിയല്ല, ഒരു കല്ലിന്റെ ഭാഗം പറഞ്ഞിട്ട് പ്രശ്നത്തിൽ ಅದು ಕಲ್ಲಲ್ಲ, ಅದರ ಮೇಲೆ ಇದೆ ರಾಶಿ ಮಣ್ಣು ಎಲ್ಲ ಉಂಟು. ಹೌದು.
ಯಥಾರ್ಥ ಇಲ್ಲಿಂದ ಹೋದವರು ಆ ತುಳುವೇಶ್ವರಿಯ ಸನ್ನಿಧಿಗೆ ನೀವು ಹೋಗಿದ್ದೀರಾ, ಆ ಮಣ್ಣಿಗೆ ನಿಮ್ಮ ಸ್ಪರ್ಶ ಆಗಿದೆ ಅಂತ ನೋಡುವ. ഇത് രാശി ധനുരാശി ആ സമയത്തിൻ്റെ സ്ഫുടവർഗം നോക്കി ആ സ്ഥലം തന്നെയാണോ എന്ന് നോക്കിയത് ധനുരാശിയാണ് വന്നിട്ടുള്ളത്. ധനുരാശിയിൽ ചന്ദ്രൻ്റെയും വ്യാഴത്തിൻ്റെ കേന്ദ്രരാശി. യാതൊരു സംശയങ്ങളും വേണ്ട, പൂർണ്ണ അവിടെ തന്നെയാണ്, സംശയമില്ല. പക്ഷെ അവിടെ ഒന്നുകൂടി ദേവി പറയുന്നത് കുംഭോദരോ ദൂർത്തസേനോ ചണ്ഡേശോ മുണ്ടിനീതത വിശ്വക്സേനോ വെച്ചാൽ നിർമ്മാണ പ്രവർത്തനങ്ങൾ നടക്കുന്ന കാലഘട്ടത്തിൽ ഒരു കല്ല് കിട്ടാൻ സാധ്യതയുണ്ട്. ആ കല്ല് അമ്മയുടെ കല്ലാണ് സങ്കല്പിച്ചേക്കരുതെന്ന് പറയുന്ന അമ്മ. അത് നിർമാല്യധാരിയുടെ ഭാഗം എന്ന് പറയുന്നത്. ഓരോരോ ദേവനും നിർമാല്യധാരികളുണ്ട്. കുംഭോദരോ ദൂർത്തസേനോ ചണ്ഡേശോ മുണ്ടിനിയാണ് ദുർഗയ്ക്ക് നിർമാല്യധാരി. ആ നിർമാല്യധാരിയുടെ ഒരു കല്ല് കിട്ടാൻ സാധ്യത അവിടെ ഉണ്ട്. അത് അമ്മയുടെ കല്ലല്ല എന്ന് അമ്മ പറയുന്നു. ಅದೇ പറഞ്ഞു. ಅಂದರೆ ಧನುರಾಶಿ ಬಂದದ್ದು ಯಥಾರ್ಥ ತುಳುವೇಶ್ವರನ ಪ್ರಧಾನವಾಗಿರುವಂಥ ದೇವಿ ಸಂಬಂಧವಾದಂಥ ತುಳುವೇಶ್ವರಿಯ ಮೂಲ ಜಾಗ, ಕ್ಷೇತ್ರವಿದ್ದಂಥ ಜಾಗ ಅದರ ಪೂರ್ವ ಭಾಗದಲ್ಲಿ ಉಂಟು ಅಂತ ಹೇಳಿಯೂ ಅಲ್ಲೂ ವಿಶೇಷವಾದಂಥ ತೀರ್ಥಭಾವಿ, ವಿಶೇಷವಾದಂಥ ಮರಗಳು, ವಿಶೇಷವಾದಂಥ ಕಲ್ಲು ಎಲ್ಲ ಉಂಟು ಅಂತ ಹೇಳುವ ವಿಷಯಕ್ಕೆ ಅವರು ಎರಡು ದಿಕ್ಕಿಗೆ ಹೋಗಿದ್ದಾರೆ. ಒಂದು ಪೂರ್ವದಲ್ಲಿ ಹೋದಂಥ ಇಲ್ಲಿಂದ ದೇವಸ್ಥಾನ ಹೋಗುವ ಯಾತ್ರೆಯ ವಿಷಯ, ಮತ್ತೊಂದು ದಿಕ್ಕಿಗೆ ಹೋಗಿದ್ದಾರೆ. ಆ ಎರಡನೇ ಭಾಗಕ್ಕೆ ಇವರು ಹೋದಂಥ ನೋಡುವಾಗ ಧನುರಾಶಿ ಬಂದದ್ದು ಗುರುಕ್ಷೇತ್ರ, ಚಂದ್ರ ಅಂಶ ಕೊಡುವ ಕೇಂದ್ರ ರಾಶಿಯೇ ಬಂತು. ಯಥಾರ್ಥ ತುಳುವೇಶ್ವರಿಯ ಆ ಮೂಲ ಸನ್ನಿಧಿಯ ಜಾಗಕ್ಕೆ ನೀವು ಮುಟ್ಟಿದ್ದೀರಿ, ಸ್ಪಷ್ಟವಾಗಿ ಉಂಟು. ಮತ್ತೊಂದು ವಿಷಯ ಉಂಟಲ್ಲಿ, ಆ ಮಣ್ಣಿನಲ್ಲಿ ನೀವು ಜೀರ್ಣೋದ್ಧಾರದ ಕೆಲಸ ಮಾಡುವಾಗ ಒಂದು ಕಲ್ಲು ಸಿಕ್ಕುವಂತಹ ಸಾಧ್ಯತೆ ಉಂಟು. ಅದು ಯಥಾರ್ಥ ತುಳುವೇಶ್ವರಿಯ ವಿಗ್ರಹ ಅಲ್ಲ. ಒಂದೊಂದು ದೇವರಿಗೂ ಅಭಿಷೇಕ ಮಾಡುವಾಗ ಅದರ ನೈರ್ಮಾಲ್ಯದ ಪ್ರತ್ಯೇಕವಾದಂತಹ ಒಂದು ಸಂಕಲ್ಪದ ವಿಷಯ ಇರ್ತದೆ, ನೈರ್ಮಾಲ್ಯಧಾರಿ ಅಂತ ಹೇಳೋದು. ಈ ದೇವಿ ಸಂಕಲ್ಪದ ತುಳುವೇಶ್ವರಿಯ ಮುಂಡಿನಿ ಎಂದು ಹೆಸರು ಕರೆಯಲ್ಪಡುವ ನೈರ್ಮಾಲ್ಯಧಾರೆಯ ಕಲ್ಲು, ಅದು ಕಲ್ಲು ಸಿಕ್ಕಿದ್ರೆ ಅಂತ ಒಂದು ಜಾಗ ಇದು. ಪರಿಪೂರ್ಣ ಧನುರಾಶಿ ಗುರುಕ್ಷೇತ್ರ ಬಂದದ್ದು. ಅದರ ಕೇಂದ್ರ ರಾಶಿಯಲ್ಲಿ ಚಂದ್ರ, ಆದಿತ್ಯನ ಕೇಂದ್ರ ರಾಶಿಯಲ್ಲೇ ಚಂದ್ರನ ಅಂಶ ಕೊಟ್ಟ ಕೇಂದ್ರ ರಾಶಿಯಲ್ಲಿ ಇದು. ಸ್ವಾಮಿ ಅರಣ್ಯ ಸ್ವಾಮಿ, ಮುಲ್ಪರ್ದು 8 ಮೀಟರ್ ವಾಡಿಗೆ ನಮ್ಮ ತುಳುವೇಶ್ವರ ಅಲ್ಲಿಗೆ ಎಷ್ಟು ಮೀಟರ್ ಆದೀತು? ಅಷ್ಟೇ ಒಳಗೆ ಕರೆಕ್ಟ್ ಅಮ್ಮ 150 ಮೀಟ್ರ್. ಸರಿ, ಕರೆಕ್ಟ್ ಅಮ್ಮ 150 ಮೀಟ್ರ್. ಇನ್ನು ರೋಡ್ ಹಿಂಗನೆ പോകുമ്പോൾ 1/2 കിലോമീറ്റർ അങ്ങനെ ആവും.
അപ്പോൾ ആ സ്ഥലത്ത് നിന്ന് ആരെ കൈവശമുണ്ട് രാജേഷേട്ടത്? ആ ആ ആ സ്ഥലത്തിന് പേരുണ്ട് അപ്പോൾ? അല്ല സ്ഥലത്തിന് നാമൊട്ടുണ്ടോന്ന്? ವಾಸ ಉಂಟಾ ಅಂದಲ್ಲಿ ವಾಸ ಉಂಟಾ ಅಂತ ಬರೀ ಇದಕ್ಕೆ പേരുണ്ടോ ആ സ്ഥലത്തിന്? ಆ ಜಾಗಕ್ಕೆ ಹೆಸರು ಉಂಟಾ ಅಂತ. പുതാർ ಹೆಸರು അതിപ്പോ ഒരു രണ്ടാൾ പോയി എടുത്ത ആൾക്കാരല്ലോ. അല്ല. നിങ്ങളെ കൂട്ടുകൾ ಈಗ ಬೇಡ, ಈಗ ಬೇಡ. ಮಧ್ಯಾಹ್ನ ನಂತರ ಅವರು ಬರ್ತಂತ ಹೇಳಿದಲ್ಲ ಅಲ್ಲಿ ಜನ ಅಲ್ಲಿ ನೆರೆಕೆರೆಯವರು ಮತ್ತೆ ಬರ್ತೇನೆ ಅಂತ ಹೇಳಿದಾರಲ್ಲ. ಸರಿ. ആർത്തത് ഇരിക്ക്. ചർച്ച എന്തെന്ന് ಚರ್ಚೆ ಬೇಡ ನೋಡ, ವಿಷಯದ್ವೇ ಮತ್ತೆ ಮುಂದುವರಿಯುವ ವಿಷಯಲ್ಲಿ. അപ്പോൾ ആ സന്നിധി ലഭിച്ചു കഴിയുമ്പോൾ ആ രാശിക്ക് ഇപ്പോൾ ധനുരാശിയാണ് ആ ഇന്നത്തെ രാശിയുടെ ഭാഗം വന്നത്. ഭാവാധിപൻ വ്യാഴം ബുധക്ഷേത്രത്തിൽ ആശയം കൊടുത്തു അല്ലേ? അതിൻ്റെ 4ാമത്തെ ഭാവരാശി ക്ഷേത്രരാശിയെ ചിന്തിക്കാമല്ലോ. ഇപ്പോൾ വന്ന രാശി ധനുരാശിയാണ് വന്നത്, സമയത്തിൻ്റെ രാശി. ആ രാശിയുടെ 4ാമത്തെ ഭാവം ക്ഷേത്രമായി ചിന്തിക്കാം. അത് വ്യാഴക്ഷേത്രം ആണെങ്കിലും ഒരു ഗ്രഹത്തിന് ഉച്ചരാശി കൂടിയാണത്, ശുക്രൻ്റെ ഉച്ചരാശി കൂടിയാണത്. ശുക്രനെ കൊണ്ട് ചിന്തിക്കുമ്പോൾ ഈ ദേവിയുടെ മഹത്വം ഒന്നുകൂടി വിസ്തരിക്കുന്ന ഒരു ഭാഗമാണത്, ഒന്നുകൂടി വിസ്തരിക്കുന്ന ഒരു യോഗലക്ഷണം കൂടി അതുണ്ട്. ನಾವು ಈಗ ಓದಂತಹ ತುಳುವೇಶ್ವರಿಯ ಸಾನ್ನಿಧ್ಯದ ವಿಷಯ ಉಂಟಲ್ಲ, ಸ್ಪಷ್ಟವಾಗಿ ನಮಗೆ ಅದು ಬಂದದ್ದು ಧನುರಾಶಿ, ಗುರುಕ್ಷೇತ್ರ ಆದಿತ್ಯನ ಕೇಂದ್ರ ರಾಶಿಯು, ಅದೇ ರೀತಿ ಅದರ ಕೇಂದ್ರ ರಾಶಿ ಚಂದ್ರ ಬರುವಾಗ ನಮಗೆ ದೇವಸ್ಥಾನದ ವಿಷಯವನ್ನು, ಇದು ಕ್ಷೇತ್ರವನ್ನು, ಪ್ರದೇಶವನ್ನು ಚಿಂತನೆ ಮಾಡುವುದು 4ನೇ ರಾಶಿಯಲ್ಲಿ. ಆ ಧನುರಾಶಿಯ 4ನೇ ರಾಶಿ ಮೀನರಾಶಿಯು, ಆ ಮೀನರಾಶಿ ಶುಕ್ರ ಅಂತ ಹೇಳುವ ಗ್ರಹದ ಉಚ್ಚ ರಾಶಿ. ಆ ವಿಷಯ ಇರುವಾಗ ಈ ತುಳವೇಶ್ವರಿ ದೇವಿಯ ಮತ್ತೊಂದು ವಿಶೇಷ ಮಹಾತ್ಮೆಯನ್ನು ನಾವು ಅಲ್ಲಿ ಹೇಳಬೇಕಾಗ್ತದೆ. അവിടെ രാശിക്ക് ശ്രീചക്രാങ്കിത ബിന്ദു മധ്യനിലയാം പീതാംബരാലങ്കൃതാം. അപ്പോൾ ശ്രീചക്രാങ്കിതമായിട്ടതായ ആരാധനയാണ് പൂർവ്വത്തിൽ ഈ അമ്മക്ക് ഉണ്ടായത്. ആ ശ്രീചക്രം ഉണ്ടായത് വളരെ വ്യക്തമായിട്ട് യോഗത്തിൽ അവിടെ ഉണ്ടായിരുന്നുവെന്നും ശേഷം അത് മന്ദശ്ചൻമൃതിരിപ്പ സപ്തമക ചന്ദ്രൻ്റെ യോഗത്തിൽ ശനി നിൽക്കുന്നത് കൊണ്ട് കളവ് ചെയ്ത് പറയാനാവുമോ? അല്ല എടുത്തുകൊണ്ടുപോയതാ. ಶ್ರೇಷ್ಠವಾದಂಥ ತುಳುವೇಶ್ವರಿ ಸನ್ನಿಧಿಯ ವಿಷಯದಲ್ಲಿ ಶ್ರೀಚಕ್ರದ ಆರಾಧನೆ ಇತ್ತು ಅಂತ ಹೇಳೋದು ಸ್ಪಷ್ಟ. ಯಾಕೆಂದರೆ ಚಂದ್ರ ಇರುವುದು ಶುಕ್ರನ ಉಚ್ಚ ರಾಶಿಯಲ್ಲಿ ಅಂತ ಹೇಳುವ ಶ್ರೇಷ್ಠವಾದಂಥ ಶ್ರೀಚಕ್ರ ಇತ್ತು ಅಂತ ಹೇಳುವ ವಿಷಯ ಬರುವಾಗ, ಅಂಥ ಒಂದು ಶ್ರೀಚಕ್ರವನ್ನು ಶನಿ ಅಂತ ಹೇಳಿದ್ರವ್ರಿಗೆ ಕಳ್ಳತನ ಅಂತ ಹೇಳಲಿಕ್ಕೆ ಆಗ್ತದ? ಶ್ರೀಚಕ್ರವನ್ನು ಕಳವು ಅಂತ ಹೇಳಲಿಕ್ಕೆ ಆಗ್ತದ? അല്ല തെക്കൊണ്ട് ಹೋದ್ರ? അല്ല, ഈ പറയുന്ന ശ്രീചക്രത്തിന്റെ ബീജാക്ഷരങ്ങളെ കുറച്ചതാണോ? ಅಲ್ಲ, ಶ್ರೀಚಕ್ರದ ಬೀಜಾಕ್ಷರದ ಆ ಮಹಾತ್ಮೆಯನ್ನು ಕಡಿಮೆ ಮಾಡಿದ್ರ, ಕ್ಷಯವಾಯಿದ್ದ? അല്ലെങ്കിൽ ബുധനാണ് അഷ്ടമത്തിൽ നിൽക്കുന്നത് കൊണ്ട് ശതം ജീവനോരന്ധ്രകേ രാജപുത്രേ ഭവന്തീഹ ദേശാന്തരേ വിശ്രുതാസ്തേ, ദേശാന്തരത്തിൽ ഗമന ആക്കിയോ? പലായനം. ಅಲ್ಲ, ಶ್ರೀಚಕ್ರ ಇನ್ನೊಂದು ಊರಿಗೆ ಮತ್ತೊಂದು ದಿಕ್ಕಿಗೆ ತೆಕ್ಕೊಂಡು ಹೋದ್ರಪ್ಪ ആ ಇದನ್ನು. ദേശാന്തരം ദേശം തന്നെ കടന്നു പോയോ എന്നുള്ള വിഷയം കൂടി അഷ്ടമത്തിൽ ബുധനെ കൊണ്ട് ചിന്തിക്കാനുണ്ട്. ദേശമുണ്ട്, ഈ രാജ്യമേ അല്ല, ഈ രാജ്യമേ അല്ല. ಕೆಲವು ಯೋಗಗಳುಂಟು. ಶ್ರೀಚಕ್ರ ಇದ್ದದ್ದು ಸ್ಪಷ್ಟ. ಅಂದರೆ ಶುಕ್ರನ ಉಚ್ಚ ರಾಶಿಯಲ್ಲಿ ಚಂದ್ರ ಬಂದರೆ ಅದು ಶಿಖರವನ್ನು ವಿಷಯ ಮಾಡಬೇಕು. ಶನಿ ಅಂತ ಹೇಳುವಾಗ ನಮಗೇನು ಶ್ರೀಚಕ್ರವನ್ನು ಕಳ್ಳತನ ಅಂತ ಹೇಳಲಿಕ್ಕೆ ಮಾಡಿದಿಲ್ಲ. ಅವರಿಗೆ ಚಕ್ರವನ್ನು ಕಳ್ಳತನ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ಅದು ಮತ್ತೊಂದು ಊರಿಗೆ ತೆಕ್ಕೊಂಡು ಹೋದ್ರ, ಅಲ್ಲ ಅದರ ಮೂಲ ಮಂತ್ರವನ್ನು ಕ್ಷಯ ಮಾಡಿದ್ರ,
ಅಲ್ಲ, ಮತ್ತೊಂದು ರಾಜ್ಯಕ್ಕೆ ಅದು ಹೋಯ್ತಾ? അതോടുകൂടി ദേവി നാശത്തിൻ്റെ ലക്ഷണത്തിലേക്ക് എത്തി. ക്ഷേത്രത്തിൻ്റെ നാശത്തിൻ്റെ ലക്ഷണം അതോടുകൂടി എത്തി. ತುಳುವೇಶ್ವರ ಸಾನ್ನಿಧ್ಯದ ಕ್ಷೇತ್ರದ ನಾಶಕ್ಕೆ ಅದು ಒಂದು ಕಾರಣವಾಯಿತು. ದೇವಿಯ ಶ್ರೇಷ್ಠವಾದಂತಹ ಶ್ರೀಚಕ್ರ ಇನ್ನೊಂದು ದಿಕ್ಕಿಗೆ ಹೋಯಿತೋ ಅಂತ ಹೇಳುವ ದೇಶದಲ್ಲಿ ಸಾನ್ನಿಧ್ಯ ಕ್ಷಯವಾಗಿ ನಾಶವಾಯಿತು. ശ്രീചക്രാരാധനയോടുകൂടി ദേവി സാന്നിധ്യം ഉണ്ടെന്ന് പറഞ്ഞാൽ ആ നാട്ടിൻ്റെ മഹത്വം വേറൊന്നുമില്ല. അത്ര യോഗമാണ് ശ്രീചക്രാരാധനയോട് ദേവി ആരാധന. അത് പറഞ്ഞറിയിക്കാൻ പറ്റാത്ത സാന്നിധ്യത്തിൻ്റെ ഭാഗമാണ്. അങ്ങനെയുള്ള ശ്രീചക്രാരാധന കൊണ്ടുപോകാനാവുമോ? എന്തോ ലക്ഷണം അങ്ങനെ കാണുന്നു. ಶ್ರೀಚಕ್ರ ಆರಾಧನೆಯ ದೇವಿ ಸಾನ್ನಿಧ್ಯದ ವಿಷಯ ಉಂಟು ಅಂತಿದ್ರೆ ಅದರ ಮಹಾತ್ಮೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಊರಿಗೂ ಆ ಗ್ರಾಮಕ್ಕೂ ಅದರ ಶ್ರೇಷ್ಠತೆ ಪರಿಪೂರ್ಣ ಇರುವಂತಹ ವಿಷಯ. ಅಂಥ ಒಂದು ಶ್ರೀಚಕ್ರವನ್ನು ಮತ್ತೊಂದು ದಿಕ್ಕಿಗೆ ತೆಕ್ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾ? ಏನೋ ಹಾಗೆ ಆಯಿತು ಅಂತ ಕಾಣ್ತಾ ಉಂಟು. അതുകൊണ്ടല്ലേ ആ ചന്ദ്രന് കേമത്രമ യോഗം വന്നിനാടാ. വാമേ പുസ്തകധാരിണി അഭയദം സാക്ഷാസ്ത്രജം ദക്ഷിണേ ഭക്തവ്യോ വരദാന പേശലകരം കർപ്പൂരകുന്ദോജ്വലം ഉജ്ജ്വലം പാമ്പുജ പത്രകാന്തന സിഗ്ധപ്രഭാലോക യത്വാം അമ്പനശീലയന്തി മനസ തേഷാം കവിത്വം കുതഹ. ഏത് കവികൾക്ക് വർണ്ണന ചെയ്യാൻ പറ്റും ഈ അമ്മയുടെ മഹത്വം? പാതാരവിന്ദങ്ങൾ വർണ്ണിക്കുകയാണെങ്കിൽ ഏത് കവിക്കും വർണ്ണിക്കാൻ പറ്റാത്തതായ ഒരു സ്ഥിതിവിശേഷത്തിൽ ഒരു ആരാധന ഉണ്ടായ ഒരു കാലഘട്ടം ഉണ്ടായിരുന്നു. നമുക്ക് ശ്രീചക്രാരാധനയോടുകൂടി നശിപ്പിച്ചു, അല്ലെ നശിപ്പിക്കപ്പെട്ടു. ಎಷ್ಟು ಶ್ರೇಷ್ಠತೆಯಲ್ಲಿ ಆ ತುಳುವೇಶ್ವರಿಯ ಆರಾಧನೆ ಶ್ರೀಚಕ್ರದ ಒಟ್ಟಿಗೆ ಇತ್ತು ಅಂತ ಹೇಳುವ ವಿಷಯವನ್ನು ಯಾವ ಕವಿಯಿಂದಲೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ವಿಶೇಷತೆಯಿಂದ ಈ ಗ್ರಾಮದಲ್ಲಿ, ಈ ಮಣ್ಣಿನಲ್ಲಿ ಆ ದೇವಿ ಆರಾಧನೆ ಆಗ್ತಾ ಇದ್ದಳು ಅಂತ ಒಂದು ಆರಾಧನೆಯೇ ಇಲ್ಲದೆ ಆಯಿತು, ನಾಶವಾಯಿತು. അങ്ങനെ വല്ല കേട്ടുകേൾവി ഉണ്ടോ ഈ ശ്രീചക്രത്തെ പറ്റി? കേട്ടുകേൾവി ജനപദങ്ങൾക്കുണ്ടോ? ಏನಾದರೂ ಗ್ರಾಮದ ಜನರಿಗೆ ಬಾಕಿದ್ದವರಿಗೆ ಒಂದು ಶ್ರೀಚಕ್ರದ ವಿಷಯ ಇತ್ತು ಅಂತ ಹೇಳುವ ವಿಷಯ ಏನಾದರೂ ಗೊತ್ತುಂಟಾ? ಗೊತ್ತುಂಟ ಸ್ವಾಮಿ? ಎಂತ? ಹಾಂ, ನೇಪಾಳಕ್ಕೆ ಅದು ಓರ ಬೀಟ್ಲಿಲ್ಲ ಶ್ರೀಚಕ್ರ. ಓರ ಬೀಟ್ಲಿಲ್ಲ ಶ್ರೀಚಕ್ರ ನೇಪಾಳಕ್ಕೆ ಕೊಂಡೊಯ್ಯಿ. ಅದು ಸಿಕ್ಕರೆ ಅದು ಎಲ್ಲಿಂದ ಸಿಕ್ಕಿತು ಅಂತ ಗೊತ್ತುಂಟಾ? ಗೊತ್ತಿಲ್ಲ. ಗೊತ್ತಿಲ್ಲ. ശരി, ഏത് കിട്ടിയെന്നറിയില്ല. അദ്ദേഹത്തിന് കിട്ടിയെന്നറിയില്ല. അല്ല, അതൊക്കെ അവര് ನೇಪಾಳಿലേക്ക് എന്തിനാ കൊണ്ടുപോയി? ನೇಪಾಳಕ್ಕೆ ಎಂತಕ್ಕೆ ತಗೊಂಡದ್ದು? ನೇಪಾಳದಲ್ಲ, ഒമ്മേ പറഞ്ഞു ദേശാന്തരേ വിശ്രുതാസ്തി, ദേശാന്തരത്തിൽ ഗമനം ചെയ്യുന്ന പറയുന്നത്. ಅದೇ ನಾವು ಹೇಳಿದ್ದು ಈ ದೇಶ ಬಿಟ್ಟೆ ಮತ್ತೊಂದು ದೇಶಕ್ಕೆ ಹೋಯ್ತು ಅಂತ ಕಾಣ್ತಾ ಉಂಟಲ್ಲ. ನೇಪಾಳಕ್ಕೆ ಒಂದು ಅಲ್ಲಿ ಅರ್ಚಕರ ಪಶುಮತಿ ದೇವಸ್ಥಾನದ ಮೊದಲು ಇಲ್ಲಿ ನೇಪಾಳದಲ್ಲಿ ಉಂಟಾ? ನೇಪಾಳ പോയി. ಅಲ್ಲ, ಯಾವ ಶ್ರೀಚಕ್ರ ಅಂತ ಗೊತ್ತುಂಟ? ಯಾವ ರೀತಿಯದ್ದು ಅಂತ? ಪಂಚಲೋಹത്തിന്റെ ಸ್ವಾಮಿ. ಪಂಚಲೋಹದ ಅಲ್ಲ, ಅಲ್ಲ, ಶಿಲೆಯ ಸ್ಫಟಿಕ, സ്ഫടികത്തിന്റെ അറിയില്ല, അയാൾക്കറിയില്ല. സ്ഫടികത്തിൻ്റെതാ? ಈಗ ಆ ಪರಂಪರೆಯವರಲ್ಲಿ ಇಲ್ವಾ? ನೇಪಾಳದಲ್ಲಿ ಇಲ್ವಾ? ಇದ್ದಾರೆ. ಈಗ ಅವರು ನೀವು ಹೇಳಿದ ಅರ್ಚಕರು ಬೇರೆ ಅಲ್ಲ, ಪೂಜೆ ಮಾಡುವುದಿಲ್ಲ. ದೇಶವೇ ಅಂತ ಕಾಣ್ತಾ ಉಂಟು, ದೇಶ ಬಿಟ್ಟು ಹೋಗಿದೆ ಅಂತ. ಅಲ್ಲೊಂದು ಶನಿ ಬರುವಾಗ ಕಳವು ಅಂತ ಹೇಳಲಿಕ್ಕೆ ಆಗುವುದಿಲ್ಲ.
ದೇಶ ಬಿಟ್ಟು ತೆಕ್ಕೊಂಡು ಅಲ್ಲೇ ಕಳ್ಳವೆಂದು പറയണമെന്നില്ല. ಇಲ್ಲೊಂದು ಕಳ್ಳತನ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ ಹೋಗಿದೆ. ഓ ആ അല്ല, ഇത് യഥാർത്ഥ ശ്രീചക്രത്തിൻ്റെ ഭാഗം ആ മണ്ണിൽ തന്നെ ഉണ്ടെന്നാണ് സൂചന. അതെ. യഥാർത്ഥ ശ്രീചക്രത്തിൻ്റെ യോഗം അത് മേരുവല്ല, ശക്തിയാണ്. ശേഷം അതിൽ നിന്ന് സങ്കല്പിച്ച മേരുവാണ് ദേശാന്തരത്തേക്ക് എത്തിയത്. ദേശാന്തരത്തിലെത്തിയത്. രാജേഷ് അണ്ണാ, യഥാർത്ഥ വിഷയത്തിലെ ശ്രീചക്രത്തിൻ്റെ ഭാഗം മേരുവിൻ്റെ ഭാഗമല്ല, പ്രതലമാണ്. അതിൽ നിന്ന് സങ്കല്പം ചെയ്താണ് മേരുവിലേക്ക് എത്തിയത്. അതാണ് ഞങ്ങൾ ചോദിച്ചത്, അവർ ഏത് ലോകത്തിൻ്റെ ഭാഗത്തിലാണ് കൊണ്ടുപോയി ചോദിക്കാൻ കാരണം അതാണ്. ನಾವು ಅವರಲ್ಲಿ ಕೇಳಿದ್ದಲ್ಲ ಯಾವ ಲೋಹದ್ದ ಶಿಲೆದ್ದ ಯಾವುದು ಅಂತ ನಾವು ಕೇಳಲಿಕ್ಕೆ ಕಾರಣ, ಯಥಾರ್ಥ ಮೂಲ ಸ್ವರೂಪದ ಶ್ರೀಚಕ್ರ ಅದು ಆ ಪ್ರಧಾನ ಅಂತ ಹೇಳೋದು ಅಲ್ಲೇ ಇರುವುದು, ಆ ಮಣ್ಣಿನಲ್ಲೇ ಉಂಟು. ಅದರ ಸಂಕಲ್ಪದ್ದಾಯಿತು ಮೇರು ಚಕ್ರ ಅವರು ತೆಕ್ಕೊಂಡು ಹೋದ್ದು. ಅದು ಕೇಳಿದ್ದು ನಾವು ಲೋಹದ್ದ ಯಾವುದು ಅಂತ ಹೇಳುವ. ಯಥಾರ್ಥ ಮೂಲ ಚಕ್ರ ಮಣ್ಣಿನಡಿಯಲ್ಲೇ, ಮಣ್ಣಿನಲ್ಲೇ ಸಂಕಲ್ಪವಾಗಿರುವಂಥ ಸಂಕಲ್ಪ ಅದು. അന്തർലീനമായ ചൈതന്യം ಅದೆಲ್ಲಿರುವುದು അതല്ല, ശരി. അത് വേറൊരു ശ്രീചക്ര ഉണ്ടായല്ലോ തകടില്, അത് ആദിനാഥേശ്വര ക്ഷേത്രത്തിലുണ്ടല്ലോ. അതല്ല, ഇത് രവികുജയോ സൗവർണം. ഇത് രവികുജയോ ആദ്യത്തിൻ്റെ പൂർണ്ണദൃഷ്ടി വരുന്നത് കൊണ്ട് രവികുജയോ സൗവർണം സ്വർണ്ണ വിഷയത്തിൻ്റെ ഭാഗമാണത്. ശ്രീചക്രം മേരുവിൻ്റെ ഭാഗമല്ല, പ്രതലമായ വിഷയത്തിൻ്റെ ഭാഗമാണ്. അത് ആദിമൂലമായിട്ടുള്ളതായ ശ്രീചക്രത്തിൻ്റെ ഭാഗം ആ മണ്ണിൽ തന്നെ ഉണ്ട് അത്രേ. അതിൽ നിന്ന് സങ്കല്പം ചെയ്തെടുത്ത വിഷയം മേരു യോഗത്തോടുകൂടി സ്ഫടികത്തിൻ്റെ ശ്രീചക്രത്തിൻ്റെ ഭാഗമാണ് പോയത്, ദേശാന്തരത്തിൽ പോയത്. അപ്പോൾ അമ്മയുടെ മഹത്വത്തിന് ഊന്നതായ സങ്കല്പം ആടെ തന്നെ ഉണ്ട് അത്ര. ತಾಯಿಯ ಮಹತ್ವದವಿರುವಂತಹ ಸಾನ್ನಿಧ್ಯದ ಪರಿಪೂರ್ಣತೆ ಇರುವಂತಹ ವಿಷಯ ಅದೇ ಮಣ್ಣಿನಲ್ಲಿ ಉಂಟು, ಅದು ಹೋಗಲಿಲ್ಲ. ಆ ಸಂಕಲ್ಪದ ಪ್ರತ್ಯೇಕವಾದಂಥ ರೀತಿಯಲ್ಲಿದ್ದ ಮೇರುವಿನ ಸಂಕಲ್ಪ ಕೊಟ್ಟದ್ದು ಮಾತ್ರ ಅನ್ಯ ದೇಶಕ್ಕೆ ಹೋದದ್ದು. ಸ್ಫಟಿಕದ್ದು, ಚಿನ್ನದ್ದು. ആടെ ചക്ര ഉണ്ടല്ലോ, ശ്രീചക്ര, അത് ഏത് രൂപത്തിൽ ആടെ ഉണ്ടെന്ന് അതെല്ലാം നോക്കാറുണ്ട് അത്ര. നോടുക, അത് നോടുക. അത് അപ്പോൾ ആ ഭാഗത്തിൻ്റെ ആൾക്കാർ രാജേഷനാ കാര്യമായ സന്തോഷത്തിലുണ്ടല്ലോ. അല്ല, കാര്യമായ സന്തോഷത്തിൽ രാജേഷന് ರಾಜೇಶಣ್ಣ ತುಂಬ ಸಂತೋಷದಲ್ಲಿದ್ದೀರಿ ಏನು? ಅದೇ ಯಾವುದು ಭಾವಿ ಸಿಗ್ತದೆ. ಹಾಂ, ಅದೇ ಅದೇ. അപ്പോൾ സന്തോഷം. ಹಾಂ, 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 ಹಾಂ. ಹಾಂ, ಎಸ್ ಮುಡುಪ. ಹಾಂ, ಹಾಂ, ಹಾಂ. ചേരൊന്ന് വെക്കാം.
അപ്പോൾ മേരുസങ്കല്പമായ ശ്രീചക്രത്തിൻ്റെ ഭാഗം ദേശാന്തരം കടന്നു പോയിട്ടുണ്ടെങ്കിൽ ഇതിന് സങ്കല്പം ചെയ്തതായ ലക്ഷണത്തിൻ്റെ ഭാഗം അതിലുള്ളത്. അപ്പോൾ തിരികെ കൊണ്ടുവരികയാണെങ്കിൽ ശ്രേഷ്ഠം, അവർക്കും ശ്രേഷ്ഠം, ഇവിടെയും ശ്രേഷ്ഠം. അല്ലെങ്കിൽ അവർക്ക് പ്രയാസങ്ങളുണ്ട്, ദുരിതങ്ങളുണ്ടെന്ന് പറയുന്നു. അപ്പോൾ ഏതായാലും അവരെ ബന്ധപ്പെടുകയാണെങ്കിൽ അത് തിരിച്ചു കൊണ്ടുവന്ന് ഇതിലേക്ക് ലയനാക്കി നല്ലത്. അല്ലെങ്കിൽ പൂർണ്ണമായിട്ട് ആരാധിക്കാൻ സാധ്യതയില്ല, പരമ്പരയ്ക്ക് ആരാധിക്കാൻ സാധ്യതയാകില്ല. അത് ഭക്തജനങ്ങൾ ആരാധിച്ച് കാലാകാലം മുമ്പോട്ട് പോകേണ്ടത് ശ്രീചക്രത്തിൻ്റെ ഭാഗത്ത് സങ്കല്പത്തിൻ്റെ ഭാഗമാണത്. തിരിച്ചു കൊണ്ടുവന്നാൽ അതിൻ്റെതായ ഗുണങ്ങൾ അവർക്കുണ്ടാവും. ಯಥಾರ್ಥ ತುಳುವೇಶ್ವರಿ ಆರಾಧನೆ ಮಾಡಿದಂತಹ ಆ ಚಕ್ರದ ವಿಷಯದ ಪೂರ್ಣ ಸಾನ್ನಿಧ್ಯದ ವಿಷಯ ಇಲ್ಲಿಂದ ಹೋಗಲಿಲ್ಲ, ಆ ಮಣ್ಣಿನಡಿಯಲ್ಲೇ ಗುಪ್ತವಾಗಿ ಇದೆ. ಅದರ ಸಂಕಲ್ಪ ಕೊಟ್ಟಂತಹ ಮೇರು ಚಕ್ರದ ವಿಷಯ ಆಯಿತು, ದೇಶ ಬಿಟ್ಟು ಹೋದ್ವು ಅಂತ ಹೇಳುವ ವಿಷಯ ಇರುವುದು. ಯಥಾರ್ಥ ಆ ಮೇರು ಚಕ್ರದ ವಿಷಯ ಪರಿಪೂರ್ಣವಾಗಿ ಇಲ್ಲಿಗೆ ಬಂದು ಲಯನ ಆದರೆ ಅದು ನಮಗೂ ಉತ್ತಮ, ಆ ಕುಟುಂಬ ಪರಂಪರೆಗೂ ಉತ್ತಮ. ಇಲ್ಲದಿದ್ದರೆ ಆ ಕುಟುಂಬ ಪರಂಪರೆಗೆ ದುರಿತಗಳು ಬರುವ ಸಾಧ್ಯತೆ ಉಂಟು. ಯಾಕೆಂದರೆ ಎಲ್ಲ ಭಕ್ತ ವೃಂದದವರು ಆರಾಧನೆ ಮಾಡಿದಂಥ ಮೇರು ಚಕ್ರದ ವಿಷಯ ಒಂದು ಕುಟುಂಬ ಮಾತ್ರ ಅದನ್ನು ಆರಾಧನೆ ಮಾಡಿಕೊಂಡು ಹೋದರೆ ಭವಿಷ್ಯದಲ್ಲಿ ಅದು ಕಷ್ಟವೇ. ಆದ ಕಾರಣ ಆ ಒಂದು ಪ್ರಯತ್ನವನ್ನು ನಿಮ್ಮ ಇದರ ಉದ್ದೇಶದಲ್ಲಿ ಸೇರಿಸಿಕೊಳ್ಳಬೇಕು. ಅವರಿಗೂ ಒಳ್ಳೆಯದು, ಆ ಕುಟುಂಬ ಪರಂಪರೆಗೂ. ಯಾಕೆಂದರೆ ಎಲ್ಲ ಭಕ್ತರು ಆರಾಧನೆ ಮಾಡಿದಂಥ ಒಂದು ಮೇರುಚಕ್ರ ಒಂದು ವ್ಯಕ್ತಿಗಳೋ ಒಂದು ಕುಟುಂಬ ಮನೆತನದವರು ಮಾತ್ರ ಆರಾಧನೆ ಮಾಡುವುದು ಅಷ್ಟು ಹಿತಕರ ಅಲ್ಲ. കിട്ടാൻ സാധ്യത ഉണ്ടോ? യോഗം പൂർണ്ണമായിട്ടുണ്ടപ്പോൾ അത് പൂർണ്ണമായിട്ട് ആരാധ്യം മുമ്പോട്ട് കൊണ്ട് സാധ്യമാവില്ലെന്ന്. അതിൽ സങ്കല്പത്തിൻ്റെ ഭാഗം ഇവിടെയുള്ള ശ്രീചക്രത്തിൻ്റെ സങ്കല്പത്തിൻ്റെ ഭാഗം മേരുവിലേക്ക് സങ്കല്പം ചെയ്തുകൊണ്ടാണ് ഈ ദേശാന്തരം കടന്നു പോയത്. അപ്പോൾ ഈ സ്ഥലത്തിലെ ആരാധനയുടെ ഭാഗം ജനപദങ്ങൾ ഭക്തന്മാരും എത്രയോ വർഷകാലഘട്ടം ആചന്ദ്രതാരകം വരെ ആചരിച്ചു കൊണ്ടുപോകേണ്ട വിഷയത്തിൻ്റെ ഭാഗമുള്ളത്. അങ്ങനെയുള്ളതായ ഒരു സങ്കല്പത്തിൻ്റെ ഭാഗം ഒരു വീട്ടിലോ ഒരു വ്യക്തിയോ ആചരിക്കുന്ന അത്ര ഹിതകരമല്ല എന്നാണ് നമ്മൾ പറയുന്നത്. കൊണ്ടുവന്ന നല്ലത്. ಸಿಕ್ಕುವಂಥ ಎಲ್ಲ ವಿಷಯಗಳು ಉಂಟು ಅಂತ. ಯಾಕೆಂದರೆ ಎಷ್ಟೋ ವರ್ಷ ಎಲ್ಲ ಭಕ್ತರು ಎಲ್ಲ ಗ್ರಾಮದವರು ಎಲ್ಲರೂ ಬಂದು ಪೂಜೆ ಪುರಸ್ಕಾರ ಮಾಡಿದಂತಹ ಒಂದು ಮೇರುಚಕ್ರ ಸಾನ್ನಿಧ್ಯವನ್ನು ಒಂದು ವ್ಯಕ್ತಿಯೋ ಒಂದು ಕುಟುಂಬವೋ ಒಂದು ಮನೆಯಲ್ಲೋ ಇಟ್ಟು ಆರಾಧನೆ ಮಾಡೋದು ಹಿತಕರ ಅಲ್ಲ ಅಂತ ದೇವಿಯೇ ಹೇಳೋದು. ಆದ ಕಾರಣ ಅದು ವಿಧಿ ಪ್ರಕಾರವಾಗಿ ಇಲ್ಲಿಗೆ ಬಂದು ಲಯನ ಮಾಡಿದರೆ ಆ ಕುಟುಂಬಕ್ಕೂ ಕ್ಷೇಮ. ಅದರ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಅದಾಗುವ ಸಾಧ್ಯತೆಯೂ ಉಂಟು. ഇപ്പോൾ പ്രദേശരാശിയിൽ ആശ്രയിച്ച വ്യാഴത്തിന് ആ ചന്ദ്രൻ കേന്ദ്രം കൊടുത്തത് കൊണ്ടാണ് ഗജകേസരി യോഗം കിട്ടിയത് അല്ലേ? യഥാർത്ഥമായ പ്രൗഢി ആ ദേവിയുടെ യഥാർത്ഥ സാന്നിധ്യം വന്നാൽ മാത്രമേ ആകുന്നുള്ളൂ. ನಿನ್ನೆ ದೈವಜ್ಞರೊಂದು ಸ್ವರ್ಣ ಪ್ರಶ್ನೆ ಹಾಕಿದ ಕೂಡಲೇ ಒಂದು ಚಿಕ್ಕ ವಿಷಯ ಹೇಳಿದ್ರಲ್ಲ, ನಮಗೆ ಸ್ವರ್ಣ ಪ್ರಶ್ನೆ ಆರುವುದು ശരി ശരി ശരി. ಅದು ಯಥಾರ್ಥವಿದೆ, ಅದೇ ಯಥಾರ್ಥ. അങ്ങനെ ശരി 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 ശരി. അപ്പോൾ അത് അവരെ പറഞ്ഞ് മനസ്സിലാക്കിക്കേണ്ട വിഷയങ്ങളുണ്ട്. ശ്രീചക്രാരാധന ചെയ്ത് നശിച്ചതായ സന്നിധി ആരുടെയും കൈവശം വെക്കുന്ന അത്ര ഉചിതം അല്ല. അത് എന്തായാലും ദേവചൈതന്യത്തിൻ്റെ ഭാഗമുള്ളതായ സ്ഥലം ക്ഷേത്രത്തിൻ്റെ പരികൽപ്പന ആകെ തന്നെ വേണം. അല്ലാത്ത പക്ഷം അത് പൂർണ്ണത എത്തുന്ന വിഷയങ്ങളല്ലെന്ന് കാണുന്നുണ്ട്. അപ്പോൾ ആരുടെ കൈവശം ഉണ്ടോ അവർ എങ്ങനെ വെച്ചാൽ അതങ്ങനെ ആ രീതിയിൽ ഉപാധിയിലാണോ അല്ലെങ്കിൽ ഉപാധി ഇല്ലാതെയാണോ എങ്ങനെയായാലും ഈ കമ്മിറ്റിയിലൊക്കെ ലയനാക്കി തന്നെ വേണത്. അതിന് വേണ്ട പ്രവൃത്തി ചെയ്യണം. ಯಥಾರ್ಥ ಅವರಿಗೆ ಇದರ ಯಥಾರ್ಥ ಸತ್ಯವನ್ನು ಗೌರವವನ್ನು ಮನದಟ್ಟು ಮಾಡಬೇಕು ಅಂತೇಳಿ ಅವರಿಗೆ ಯಥಾರ್ಥ ಇದರ ವಿಷಯ ಸತ್ಯ ಗೊತ್ತಬೇಕು. ಅತಿ ಶ್ರೇಷ್ಠವಾಗಿ ಎಲ್ಲರೂ ಆರಾಧನೆ ಮಾಡಿದಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರದ ಒಂದು ಶ್ರೀಚಕ್ರವನ್ನು ಒಂದು ವ್ಯಕ್ತಿಗಳೋ ಒಂದು ಕುಟುಂಬವೋ ಇಡುವುದು ಅದು ದುರಿತಕ್ಕೆ ಕಾರಣ ಆಗ್ಬೋದು. ಅಂಥ ಒಂದು ಕ್ಷೇತ್ರ ಪುನರ್ಸೃಷ್ಟಿ ಆಗುವಾಗ ಈಗೆಂದರೆ ಅಲ್ಲಿ ಆರಾಧನೆ ವಿಷಯ ಇಲ್ಲ, ಆದ ಕಾರಣ ಅದರ ಪೂರ್ಣ ಮಹತ್ವ ಬರಲಿಕ್ಕಿಲ್ಲ. ಯಥಾರ್ಥ ಇಂಥ ಒಂದು ಸಾನ್ನಿಧ್ಯ ಪುನರ್ಸೃಷ್ಟಿ ಆಗುವಾಗ ಅದಕ್ಕೂ ಮತ್ತಷ್ಟು ಮಹತ್ವ ಬರ್ತದೆ. ಅದನ್ನೊಂದು ಒಂದು ವ್ಯಕ್ತಿಗಳು ಹಿಡಿದು ಇಟ್ಟುಕೊಳ್ಳುವುದು ಅಷ್ಟು ಸರಿಯಲ್ಲ. ಅದರ ಆ ವಿಷಯವನ್ನು ಗಂಭೀರತೆಯನ್ನು ಅವರಿಗೆ ಅದನ್ನು ಮನದಟ್ಟು ಮಾಡಿಕೊಂಡು ಅದು ವಿಧಿ ಪ್ರಕಾರವಾಗಿ ಉಪಾಧಿಯ ಮೂಲಕ ಆದರೆ ಉಪಾಧಿಯ ಮೂಲಕ ಇಲ್ಲಿ ಲಯನ ಮಾಡಿದರೆ ಅದಕ್ಕೆ ಪೂರ್ಣತ್ವ ಬರುವುದು.
ശരി, അങ്ങനത്തെ ഒരു മേരുചക്ര ഒരു ക്ഷേത്രത്തിലുണ്ടല്ല, അയാൾ ആറൂഢത്തിലുണ്ടാവും. അങ്ങനത്തെ ഒരു മേരുചക്ര പാടുണ്ടല്ലോ, അത് ഒരു വ്യക്തികളത്തവയ ആറൂഢത്തിലുണ്ടോ അല്ല ഒരു ക്ഷേത്രത്തിലുണ്ടോ എന്ന് ചോദിക്കുന്നു. ക്ഷേത്ര വിഷയത്തിന്റെ ഭാഗത്തിലല്ല, ആരൂഢത്തിന്റെ ഭാഗമാണത്. ക്ഷേത്ര വിഷയത്തിൽ അങ്ങനെ ആരാധിക്കുക, ആ ക്ഷേത്രം നശിച്ചു പോകും. കൃത്യമായ വ്യവസ്ഥയില്ലാതെ ശ്രീചക്ര ആരാധന ಕ್ಷೇತ್ರത്തിൽ കൊണ്ടുപോയി ಆರಾಧನೆ ചെയ്താൽ ಆ ಕ್ಷೇತ್ರ ನಶಿച്ചു പോകും. ಬಸ್ರೂರಿನ ತುಳುವೇಶ್ವರ ಸನ್ನಿಧಿಯಲ್ಲಿ, ಆ ತುಳುವೇಶ್ವರಿಯ ಸನ್ನಿಧಿಯಲ್ಲಿ ಆರಾಧನೆ ಮಾಡಿದಂಥ ಶ್ರೇಷ್ಠವಾದಂಥ ಶ್ರೀಚಕ್ರ ಇನ್ನೊಂದು ದೇವಸ್ಥಾನದಲ್ಲಿ ಇಟ್ಟು ಆರಾಧನೆ ಮಾಡುವಾಗೆ ಇಲ್ಲ. ಮಾಡಿದರೆ ಆ ಕ್ಷೇತ್ರವೇ ಸಾನ್ನಿಧ್ಯ ಕ್ಷಯ ಆದೀತು. ಒಂದು ಕ್ಷೇತ್ರದ ಒಂದು ಶ್ರೀಚಕ್ರವನ್ನು ಮತ್ತೊಂದು ಕ್ಷೇತ್ರದಲ್ಲಿ ಇಟ್ಟುಕೊಳ್ಳುವಾಗಿಲ್ಲ. ಅದೊಂದು ಆರೂಢದಲ್ಲೇ ಇದ್ದಾಗಿರ್ಬೇಕು. ಅದನ್ನು ಅವರಿಗೆ ಮನದಟ್ಟು ಮಾಡಲೇಬೇಕು. ಇದರ ಪುನಃಸೃಷ್ಟಿ ಆಗುವಾಗ ಯಥಾ ಅದು ಮೂಲಕ್ಕೇ ಬರಬೇಕು. ശ്രീചക്രം എന്നും സാധാരണ എഴുതുന്ന ഒരു ശ്രീചക്രത്തിൻ്റെ ഭാഗമല്ല ഞങ്ങളിപ്പോൾ. അങ്ങനെ കൽപ്പിച്ചേക്കണ്ട. സാധാരണ വീട്ടിലെല്ലാം ശ്രീചക്രവും മറ്റേ സുദർശനചക്ര യന്ത്രമെല്ലാം വെക്കുന്നുണ്ടല്ലോ, അങ്ങനെ യന്ത്രത്തിൻ്റെ ഭാഗത്തിലല്ല. ശ്രീചക്ര ആരാധന വിശ്വപ്രപഞ്ചത്തിൻ്റെ തന്നെ രഹസ്യങ്ങളാണിത്. ಸ್ವಲ್ಪ ಇಲ್ಲಿ ಮೌನವಾಗಿದ್ದರೆ ಒಳ್ಳೆಯದಿತ್ತು. അല്ല, അതിൽ ആദ്യം നമുക്ക് കരുതേണ്ടത് സാധാരണ നമ്മൾ വീട്ടിൽ വെക്കുന്നത് സുദർശനചക്രവും ശ്രീചക്ര ഭാഗത്തിന് വിഷയങ്ങളല്ല ഇത് ഞങ്ങൾ പറയുന്നത്. വിശ്വപ്രപഞ്ചത്തിൻ്റെ തനതായ രഹസ്യങ്ങൾ ഉൾക്കൊള്ളുന്നതായ, പഞ്ചകോശങ്ങൾ ഉൾക്കൊള്ളുന്നതായ അതിശ്രേഷ്ഠമായ പ്രപഞ്ചത്തിൻ്റെ തന്നെ രഹസ്യം ഉൾപ്പെടുന്ന ശ്രീചക്രത്തിൻ്റെ ഭാഗമാണത്. സാധാരണ ವಿಷಯದ ಭಾಗವಲ್ಲ. ಅದು ಎಲ್ಲರೂ ಅದರ ಗೌರವವನ್ನು ಅರಿತುಕೊಳ್ಬೇಕಂತೂ. ಸಾಧಾರಣ ಒಂದು ಮನೆಯಲ್ಲಿರುವ ತಗಡಿನಲ್ಲೋ ಇದು ಯಂತ್ರದಲ್ಲೋ ಬದ್ದ ಶ್ರೀಚಕ್ರವೋ ಸುದರ್ಶನ ಚಕ್ರವಲ್ಲ. ನಮ್ಮ ಬಸ್ರೂರಿನ ತುಳುವೇಶ್ವರಿಯ ಸನ್ನಿಧಿಯಲ್ಲಿದ್ದಂಥ ಶ್ರೀಚಕ್ರದ ಮಹತ್ವ ಏನು ಅಂತ ಹೇಳಿದರೆ, ಅತ್ಯಂತವಾದಂತಹ ರಹಸ್ಯಗಳು ಒಳಗೊಂಡಂತಹ ಶ್ರೀಚಕ್ರ ಪ್ರಪಂಚದ ಕೆಲವು ವಿಶೇಷತೆಗಳ ಮಹತ್ವದಲ್ಲಿ ಅಡಕವಾಗಿದೆ. ಏನು ಸತ್ಯ ಎಂಬುದರ, ಏನು ಯಥಾರ್ಥ ಸತ್ಯ ಎಂಬುದು ಅಂತ ಹೇಳುವ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡ ವಿಶೇಷವಾದಂಥ ಶ್ರೀಚಕ್ರ ಅದು. ಅದನ್ನು ಎಲ್ಲೂ ಇಟ್ಟುಕೊಳ್ಳುವ ಹಾಗಿಲ್ಲ. ಅದರಲ್ಲಿ ಕೆಲವು ಸತ್ಯ ಬರಲಿಕ್ಕೆ ಆರದಂತಹ ಸತ್ಯಗಳುಂಟದರಲ್ಲಿ. ಇದು ಯಥಾರ್ಥ ಸತ್ಯದ ಶ್ರೀಚಕ್ರ. ಅದು ಕೆಲವು ಮಹಾತ್ಮೆಗಳುಂಟದರಲ್ಲಿ. മനുഷ്യൻ്റെ മനസ്സിനോ മനുഷ്യൻ്റെ കണ്ണിനോ മനുഷ്യൻ്റെതായ ആജ്ഞയിലേക്കോ വഹിക്കാത്തതായ പ്രപഞ്ചത്തിൽ എത്ര സത്യങ്ങളുണ്ടോ ആ സത്യങ്ങളിൽ ഉൾക്കൊള്ളിച്ചതായാണ് ഈ പഞ്ചകോശങ്ങൾ. ആ പഞ്ചകോശങ്ങൾ ഉൾക്കൊള്ളുന്നതാണ് ഈ ശ്രീചക്രത്തിൻ്റെ ഭാഗം. അത് അന്നമയകോശം, പ്രാണമയകോശം, മനോമയകോശം, വിജ്ഞാനകോശം, ആനന്ദമയകോശം, അങ്ങനെയുള്ള പഞ്ചകോശങ്ങൾ ഉൾക്കൊള്ളുന്നതായ ശ്രീചക്രാരാധന ഭാഗമാണ് ഈ സന്നിധി നശിച്ചിട്ടുള്ളത്. എത്ര മഹത്വം, എത്ര വിപുലീകരണം! ആര് കണ്ടു ഇതിൻ്റെ മഹത്വം? ആര് കണ്ടു? ಒಬ್ಬರ ಒಂದು ವ್ಯಕ್ತಿಗಳ ಮನಸ್ಸಿನಲ್ಲೋ ಕಣ್ಣಿನಲ್ಲೋ ತಿಳಿಯದಂತಹ ಎಷ್ಟೋ ಸತ್ಯಗಳು ಇಲ್ವಾ? ಮನಸ್ಸಿನಲ್ಲಿ ತಿಳ್ಕೊಳ್ಳಲಾಗದಂತಹ, ಕಣ್ಣಿನಲ್ಲಿ ನೋಡಿರದಂತಹ ಕೆಲವು ನಿಗೂಢ ಸತ್ಯಗಳು ಉಂಟು. ಆ ಸತ್ಯಗಳು ಅಂತ ಇರುವ ಪಂಚಕೋಶಗಳಲ್ಲಿ ಒಳಗೊಂಡಂತಹ ವಿಷಯ, ಅನ್ನಮಯ ಸತ್ಯವಾಗಲಿ, ಪ್ರಾಣಮಯ ವಿಷಯದಾಗಲಿ, ಅದೇ ರೀತಿ ಆನಂದಮಯದ ಕೆಲವು ಸತ್ಯಗಳಲ್ಲೂ ಒಳಗೊಂಡಂತಹ ಶ್ರೇಷ್ಠವಾದಂತಹ ಶ್ರೀಚಕ್ರ ಅದು. ಅಷ್ಟು ಶ್ರೇಷ್ಠತೆ ಉಂಟು ಅದರಲ್ಲಿ. ಕೆಲವು ಸತ್ಯಗಳು ಉಂಟು ಒಳಗೊಂಡಿದೆ ಅದು. ಇದು ಹೀಗೆ, ಇದು ಯಥಾರ್ಥ ಸತ್ಯ ಅಂತ ಹೇಳುವ ವಿಶೇಷತೆ ಉಂಟದಲ್ಲಿ. അങ്ങനെയുള്ള ശ്രീചക്രത്തിൻ്റെ ഭാഗം നാശം വന്നു കഴിഞ്ഞാൽ ക്ഷേത്രം ഉണ്ടാവുമോ? പിന്നെ ശക്തിയുടെ ഭാവം നശിച്ചു കഴിഞ്ഞാൽ ശിവനാണ് പ്രാധാന്യമുണ്ടോ? തുളുവേശ്വരന് പ്രാധാന്യമുണ്ട്? പിന്നെ അവിടെ ശക്തിക്ക് ചൈതന്യക്കാരി വന്നു കഴിഞ്ഞാൽ ഈശ്വരന് പിന്നെ പ്രാധാന്യമില്ല. ഇല്ല. ആടെ പോയി. ക്ഷുദ്ര അന്യമന്ത്രയജനം പ്രതിഷിദ്ധ ദുഷ്ടപുഷ്പാദി പൂജനപദോ മരിജാതിലേപ. ക്ഷുദ്ര അന്യമന്ത്രയജനം, അന്യമന്ത്രത്തെ കൊണ്ട് യജനം ചെയ്തു കഴിഞ്ഞാലോ, അന്യപുഷ്പങ്ങളെ, നിഷിദ്ധമായ പുഷ്പങ്ങളെ കൊണ്ട് അർച്ചിച്ചാലോ ഈ ശ്രീചക്രത്തിൻ്റെ മഹത്വം ക്ഷയിച്ചു. അല്ലേ? ഗുളികഭവനനാഥനായ ശനിയോട് കൂടിയിട്ടാണ് ചന്ദ്രൻ. അല്ലേ? ഗുളികഭവനനാഥനായ ശനിയോടുകൂടിയ ചന്ദ്രൻ ആശയം കൊടുത്ത് നിൽക്കുന്നത്. അപ്പം അങ്ങനെ ക്ഷുദ്ര അന്യമന്ത്രയജനം നടത്തിയിട്ടുണ്ട് ആ മണ്ണിൽ. അതിന് അന്യമന്ത്രം ചെയ്തതായ വ്യക്തിയുടെ ഭാഗത്തുള്ളതായ രാശിക്ക് യോഗം ചിന്തിക്കുമ്പോൾ എന്താ വരുന്നു? ശുക്രേ യക്ഷീകൃതം രോഗം ബ്രഹ്മരാക്ഷസ പീഡനം. ആടെയാണ് ഈ രക്ഷസിൻ്റെ അഹിതങ്ങളുള്ളത്. ಯಥಾರ್ಥ ಅತಿ ಶ್ರೇಷ್ಠವಾಗಿರುವಂಥ ಶ್ರೀಚಕ್ರದ ವಿಷಯ ಉಂಟಲ್ಲ, ಆ ಶ್ರೀಚಕ್ರ ಅಂತ ಹೇಳುವ ಮಹಾತ್ಮೆ ಎಲ್ಲಿಯಾದರೂ ಅಲ್ಲಿಂದ ಕ್ಷಯ ಆದರೆ ಮತ್ತೆ ಅಲ್ಲಿ ಸಾನ್ನಿಧ್ಯಕ್ಕೂ ಯಾವುದೇ ವಿಷಯ ಇಲ್ಲ, ಕ್ಷೇತ್ರವೇ ನಾಶ. ಅಷ್ಟು ಮಹತ್ತರವಾದಂತಹ ಶ್ರೀಚಕ್ರ ಅಲ್ಲಿ ಇಲ್ಲ ಅಂತ ಆದರೆ, ಆ ಶ್ರೀಚಕ್ರದ ಮಹತ್ವ ಅಲ್ಲಿ ಇಲ್ಲ ಅಂತ ಹೇಳಿದರೆ ಮತ್ತೆ ಅಲ್ಲಿ ದೇವಸ್ಥಾನಕ್ಕೂ ಯಾವುದೇ ಮಹತ್ವವಿಲ್ಲ.
ಆ ರೀತಿ ಕ್ಷೇತ್ರ ಸಾನ್ನಿಧ್ಯ ವಿಷಯ ನಾಶವಾದಂಥ ವಿಷಯ ಉಂಟು. ಎಲ್ಲಿ ಶಕ್ತಿ ಸ್ವರೂಪಿಣಿಯಾದಂತಹ ಆ ದೇವಿಯ ಕ್ಷೇತ್ರ ನಾಶವಾಯಿತೋ, ಮತ್ತು ಇಲ್ಲಿ ತುಳುವೇಶ್ವರನಿಗೆ ಏನು ಬಲ? ಅರ್ಧ ಶರೀರ ಅಂತ ಹೇಳ್ತೇವಲ್ಲ, ಶಿವಶಕ್ತಿ. ಶಿವನಿದ್ದರೆ ಮಾತ್ರ ಶಕ್ತಿಗೆ ಬಲ, ಶಕ್ತಿ ಇದ್ದರೆ ಮಾತ್ರ ಶಿವನಿಗೆ ಬಲ. ಅಂತಹ ಶ್ರೇಷ್ಠವಾಗಿರುವಂಥ ಎರಡೂ ಕ್ಷೇತ್ರಗಳಲ್ಲಿ ಪ್ರಧಾನವಾಗಿ ಶ್ರೀಚಕ್ರದ ಮಹತ್ವವಿರುವ ಆ ಕ್ಷೇತ್ರ ನಾಶವಾಗಲಿಕ್ಕೊಂದು ಕಾರಣ ಉಂಟು. ಏನು ಎಂದರೆ, ಯಥಾರ್ಥ ತುಳುವೇಶ್ವರಿ ಸನ್ನಿಧಿಯ ಮೂಲ ಮಂತ್ರ ಉಂಟಲ್ಲ, ಬೀಜ ಮಂತ್ರ ಅಕ್ಷರಿ, ಆ ಮಂತ್ರದಲ್ಲಿ ಅಲ್ವಾ ಜಪಗಳು, ಪೂಜೆಗಳು, ಅರ್ಚನೆಗಳು ಆಗಬೇಕಾದ್ದು. ಆ ಶ್ರೀಚಕ್ರೆಗೆ ಯೋಗ್ಯವಾದಂತಹ ಪುಷ್ಪಗಳಿಂದ ಅರ್ಚನೆ ಆಗಬೇಕಾದ್ದು. ಅಂತಹ ಆ ಶ್ರೀಚಕ್ರಕ್ಕೆ ಮೂಲ ಮಂತ್ರಕ್ಕೆ ಅಲ್ಲದಂತಹ ಆಗದಂತಹ ಅನ್ಯ ಮಂತ್ರ ಅರ್ಚನೆ ಆದರೆ, ಅನ್ಯ ದುಷ್ಟಭೂಗಳಿಂದ ಅರ್ಚನೆ ಆದರೆ ಅದು ನಾಶವಾಗ್ತದೆ, ನಾಶಕ್ಕೆ ಕಾರಣವಾಗ್ತದೆ. ಆ ರೀತಿ ಈ ದೇವಿ ಸನ್ನಿಧಿಯಲ್ಲಿ ಯಥಾರ್ಥ ದೇವಿಗೆ ಶ್ರೀಚಕ್ರಕ್ಕೆ ಆಗಬೇಕಾದಂತಹ ಯಥಾರ್ಥ ಮಂತ್ರವಲ್ಲದೆ ಅನ್ಯ ದುರ್ಮಂತ್ರಣ ಅರ್ಚನೆಯಾದಂತಹ ಒಂದು ದೋಷ ಉಂಟು. ದೇವಿಗೆ ಹಿತಕರವಲ್ಲದಂತಹ ಪುಷ್ಪದಿಂದ ಅರ್ಚನೆವಾದಂತಹ ದೋಷ ಉಂಟು. ಆ ದೋಷ ಮಾಡಿದವರು ಯಾರು ಅಂತ ಹೇಳುವ ರೀತಿ ನೋಡುವಾಗ ಅಲ್ಲಿ ಬರುವುದು ಬ್ರಹ್ಮರಕ್ಷಸು ಪೀಡೆ. ಬ್ರಹ್ಮರಕ್ಷಸು ಅಂತ ಹೇಳುವುದಿಲ್ವಾ? ದೇವಿಗೆ ಯಥಾರ್ಥ ಮೂಲ ಮಂತ್ರಗಳಿಂದ ವಿಧಿ ಪ್ರಕಾರ ಅರ್ಚನೆ ಮಾಡುವ ಅರ್ಚಕರು ವಿಧಿಯಲ್ಲದ ರೀತಿ ದುರ್ಮಂತ್ರವನ್ನು ವಿರುದ್ಧವಾದ ಅರ್ಚನೆ ಮಾಡಿದರೆ ಅದು ಸಾನ್ನಿಧ್ಯ ಕ್ಷಯವಾಗಿ ಅವ ಮತ್ತೆ ಬ್ರಹ್ಮರಕ್ಷಸು ಪೀಡೆಯಾಗಿ ಬಾಧಿಸ್ತದೆ. യഥാർത്ഥ ബ്രഹ്മരക്ഷസിൻ്റെ അരിഷ്ടതയുള്ളത് ആദേശത്തിൻ്റെ ഭാഗത്താണ്. അത് സഞ്ചരിച്ചുകൊണ്ടേയിരിക്കും. ഏത് കാലഘട്ടത്തിൽ ഈ പറഞ്ഞതായ ക്ഷേത്രത്തിൻ്റെ പുനരുദ്ധാരണം വരുന്നുവോ ആ കാലഘട്ടത്തിൽ മാത്രമാണ് സായുജ്യം. അത്ര വരെ സായുജ്യമില്ല. ഇത് ജനപദങ്ങൾക്ക് പ്രശ്നങ്ങളാണ് കൊടുത്തുകൊണ്ടേണ്ട്, തടിക്ക് വരുന്നുണ്ട്, പ്രയാസങ്ങളാകുന്നുണ്ട്, വാക്ക് വരുന്നത് എന്തെല്ലോ അതിൻ്റെ പ്രശ്നങ്ങളാണ്. കണ്ടവർ വരെ ഉണ്ടെന്നാണ് പറയുന്നത്. ദൃഷ്ടിയെ ദൃശ്യവിവർജിതയെ കണ്ടവർ വരെ ഉണ്ട് അവിടെ. അത് നോക്കിയത് ಯಥಾರ್ಥ ಬ್ರಹ್ಮರಕ್ಷಸು ಬಾಧೆ ಉಂಟು, ಬ್ರಹ್ಮರಕ್ಷಸನ ದೋಷ ಉಂಟು ಅಂತ ಕಾಣೋದು ಆ ಮಣ್ಣಿನಲ್ಲಿ. ವಿಧಿ ಪ್ರಕಾರದ ಆಚಾರವನ್ನು ಬಿಟ್ಟು ವಿರುದ್ಧವಾಗಿ ಆರಾಧನೆ ಮಾಡಿದಂಥ ವಿಷಯದ ದೋಷವಾದಂತಹ ಆ ದೋಷ ಬ್ರಹ್ಮರಕ್ಷಸಾಗಿ ಬಾಧಿಸ್ತದೆ ಉಂಟು. ಆ ಪ್ರದೇಶಕ್ಕೂ ಬಾಧಿಸ್ತಾ ಉಂಟು, ಆ ನೆಲಕ್ಕೂ ಬಾಧಿಸ್ತಾ ಉಂಟು. ಅದಕ್ಕೆ ಯಥಾರ್ಥ ಮೋಕ್ಷ ಸಾಯುಜ್ಯ ಯಾವಾಗ ಅಂತ ಹೇಳಿದರೆ, ಯಾವಾಗ ತುಳುವೇಶ್ವರಿ ದೇವಿಯಲ್ಲಿ ಪುನಃ ಪ್ರತಿಷ್ಠೆ ಆಗುತ್ತಾಳೋ ಆಗ ಮಾತ್ರ ಬ್ರಹ್ಮರಕ್ಷಸಿಗೆ ಮೋಕ್ಷ ಸಾಯುಜ್ಯ ಸಿಕ್ಕಿತು, ಇಲ್ಲದೆ ಸಾಧ್ಯವಿಲ್ಲ. ನಿಮಿತ್ತಗಳನ್ನು ನೋಡಿದವರಿದ್ದಾರೆ, ಶಬ್ದಗಳನ್ನು ನೋಡಿದವರಿದ್ದಾರೆ, ದೃಶ್ಯವನ್ನು ನೋಡಿದವರಿದ್ದಾರೆ. ಕೆಲವರ ಶರೀರಕ್ಕೆ ಇದು ತೊಂದರೆಯನ್ನು ಕೊಟ್ಟದ್ದುಂಟು. ಕೆಲವರ ಶರೀರಕ್ಕೆ ಸಂಬಂಧ ವಿಶೇಷ ಈ ತೊಂದರೆ ಕೊಟ್ಟದ್ದು ಉಂಟು. അങ്ങനെ വല്ല അനുഭവങ്ങളുണ്ടെങ്കിൽ അവർ പറയണം. ಆ ರೀತಿಯ ಅನುಭವ ಆಗಿದೋ? ಏನಾದರೂ ಶರೀರಕ್ಕೆ ಬಂದು ಏನು ಅಂತ ಗೊತ್ತಾಗುವುದಿಲ್ಲ, ಏನೋ ಒಂದು ಕಂಡ ರೀತಿಯಲ್ಲಿ ಯಾವ ದೃಶ್ಯವನ್ನು ನೋಡಿದಾಗ ಉಂಟು ಅಂತ ದೃಶ್ಯವನ್ನೇ ನೋಡಿದವರಿದ್ದಾರೆ. ಶಬ್ದಗಳ ರೂಪಭಾವಗಳು ಕೆಲವು ಶರೀರಕ್ಕೆ ಎಷ್ಟು ಮದ್ದು ಮಾಡಿದ್ರು ಗುಣ ಇಲ್ಲ, ಇದು ಏನು ಅಂತ ಗೊತ್ತಾಗೋದಿಲ್ಲ. ಭೂತವ, ಪ್ರೇತವ, ಪಿಶಾಚ ಆ ರೀತಿಯೆಲ್ಲ ಅದು ಉಂಟು ಅಂತ ಕಾಣ್ತಾ ಉಂಟು. കാരണം സ്വർണ്ണാരൂഢത്തിൻ്റെ മഹാബാധകാധിപനായ വ്യാഴമാണ് 4ാമത്തെ രാശിയിൽ, പ്രദേശരാശിയിൽ ഒരു ബാധയായിട്ട് തന്നെ കാണുന്നുണ്ട് അല്ലേ? ಸ್ವರ್ಣ ಪ್ರಶ್ನ ಆರೂಢ ರಾಶಿಯ ಮಹಾಬಾಧೆ ಆಯಿತು, 4ನೇ ರಾಶಿಯಲ್ಲಿರುವುದು. ಈ ಪ್ರದೇಶಕ್ಕೆ ಅದೊಂದು ಬಾಧೆಯಾಗಿ ಬಾಧಿಸ್ತಾ ಉಂಟು. ഗ്രാമപഞ്ചായത്ത് അധ്യക്ഷർക്ക് ബർക്കാൻ നോക്കി പോകുന്ന ആളല്ല, അയാൾക്ക് വേറെ പണി വേറെ ഉണ്ട്. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬೇರೆ ಮನೆಯೋ ರಸ್ತೆಯೋ ನೀರೋ ನೋಡುವುದಲ್ಲದೆ ಬ್ರಹ್ಮರಕ್ಷಸನ ವಿಷಯ. ಏನಾದರೂ ನಿಮಿತ್ತ ಆದ ವಿಷಯ ಕಾಣ್ತಾ ಉಂಟಲ್ಲ ನಮಗೆ. ಘಟನೆಗಳು ನಡೆದಿದೆಯಾ? ನಿನ್ನೆಯೋ ಮೊನ್ನೆಯೋ? ನಿನ್ನೆ ನಡೆದಿದೆಯಾ? ನಿನ್ನೆ ಏನಾದರೂ ಘಟನೆ ಆ ರೀತಿ ಆಗಿದೆ ಇಲ್ಲಿ? ಪೂಜೆ ಮಾಡುವ ಹೊತ್ತಿನಲ್ಲೋ, ಪೂಜೆ ಆದ ನಂತರವೋ, ಕ್ಷೇತ್ರದಲ್ಲಂತ ಏನಾದರೂ ಘಟನೆ ಯಾರಿಗಾದರೂ ಶರೀರಕ್ಕೆ ಸ್ವಲ್ಪ ಉಪಟಳ ಕೊಟ್ಟ ಹಾಗೆ ಉಂಟಾ?
ಅಲ್ಲ, ಇಲ್ಲಿ ಏನಾದರೂ ನಿಮಿತ್ತ ಆಗಿದೆ? ರಾಜೇಶ್ ಅಣ್ಣ, ಭೋಜನದ ವ್ಯವಸ್ಥೆ 2 ಗಂಟೆ ಆಯ್ತಲ್ಲ? ಸರಿ, ಭೋಜನ ಸ್ವಲ್ಪ ವಿರಾಮ.
അതിൽ പ്രഥമ നിവേദനം പൃച്ഛ എന്ന അധ്യായത്തിലാണല്ലോ ഇപ്പോൾ ഉള്ളത്. അതെ. ഇപ്പോൾ തുളുവേശ്വര ദേവസ്ഥാനത്തിൻ്റെ പൂർണ്ണതയിലേക്ക് ശ്രീശക്തി എന്നുള്ള രൂപത്തിൽ ദേവിയുടെ കാര്യം പരാമർശിച്ചു. അതിപ്പോൾ മുസലാ ദേവി എന്നല്ല പറഞ്ഞേ അല്ലേ? അതെ, മുളലാ ദേവി, തുളുവേശ്വരി അഥവാ തുളുവേശ്വരി. അപ്പോൾ ഒന്ന് കഴിഞ്ഞ് 2, അതും കഴിഞ്ഞ് 3-ാം ഘട്ടത്തിലാണ് ദൈവചന കാണാനും സംസാരിക്കാനും പ്രഥമ നിവേദനം എന്ന വിഷയത്തിലേക്ക് എത്താനും ഇടവന്നത്. അപ്പോൾ ഈ രണ്ടിലധികം നിമിത്തങ്ങളിൽ കാണാൻ ഇടവരാതെ മാറി നിൽക്കാൻ ഇടവന്ന സാഹചര്യത്തിൽ ഈ ദേവാലയത്തിൽ ഏതിനാണ് ആദ്യം ഒരു പ്രാധാന്യം കൊടുത്തുകൊണ്ട് പുനരുദ്ധാരണം നടത്തേണ്ടത്? ഈ തുളുവേശ്വരി എന്ന് പറയുന്ന മുളലാദേവിക്കാണോ, അല്ല തുളുവേശ്വരൻ എന്ന് പറയുന്ന ഈശ്വരനാണോ? ഒരു രാശിഗ്രഹയോഗപ്രകാരം 2 തുല്യ ശക്തിയുടെ ഭാവമല്ലേ ഉള്ളത്? അതെ അതെ. ആദിത്യൻ്റെ 7ാമത്തെ ഭാവത്തിൽ ചന്ദ്രൻ 7ാമത്തെ രാശിയിൽ ആദിത്യന് നിൽക്കുന്നത് കൊണ്ട് അത് പൂർണ്ണമായിട്ട് അങ്ങനത്തെ ഒരു യോഗത്തിലെ ഭാഗമുണ്ടല്ലോ. ഒന്നില്ലെങ്കിൽ മറ്റൊന്നില്ല എന്നുള്ള രൂപത്തിൽ നേരത്തെ പറയാനിടവന്നല്ലോ. അതെ, ശ്രീവർഗത പരിഭവം അതകേ പതങ്കി എന്നുള്ള രീതിയിൽ ഒരു വിഷയമുണ്ട്. അപ്പോൾ സ്ത്രീ ഹേതുമായിട്ട് സാന്നിധ്യകല അമ്മയുടെ ഭാവമല്ലേ? അതെ. ആ ഭാവന സൃഷ്ടി ആയില്ലെങ്കിൽ ഈശ്വരൻ പൂർണ്ണതയിലെത്തിയില്ല എന്ന ലക്ഷണമുള്ളത്. അപ്പോൾ ആ ഭാവന പൂർണ്ണതയിൽ തുടക്കം കുറിക്കേണ്ടത് ദേവിയുടെ കാര്യത്തിലാണ്. ഏതെങ്കിലും ഒരു രീതിയിലും തുടക്കം കുറിക്കേണ്ടത് ദേവിയുടെ ಭಾಗത്തിലാണ്. ತುಳುವೇಶ್ವರ ಕ್ಷೇತ್ರ ಸಂಬಂಧವಾದಂಥ ವಿಷಯದ ಜೀರ್ಣೋದ್ಧಾರಕ್ಕೆ ನಾವು ಹೊರಟದ್ದು. ಆ ವಿಷಯದಲ್ಲಿ ಅಷ್ಟಮಂಗಲ ಸ್ವರ್ಣ ಪೂಜೆಗೆ ಬೇಕಾಗಿದ್ದ ದೈವಜ್ಞರನ್ನು ಪ್ರಥಮವಾಗಿ ಭೇಟಿ ಮಾಡುವಂಥ ಪ್ರಥಮ ನಿವೇದನೆ, ಆ ಚಿಂತನೆಯಲ್ಲಿ ನಾವೀಗ ಇರುವುದು. 1ನೇ ಭೇಟಿಯ ದಿವಸವೂ ಹೋಗಲಿಕ್ಕೆ ಆಗಲಿಲ್ಲ, 2ನೇ ಭೇಟಿಯ ದಿವಸವೂ ಹೋಗಲಿಕ್ಕೆ ಆಗಲಿಲ್ಲ, 3ನೇ ಭೇಟಿಯ ದಿವಸವೂ ಆಗಲಿಲ್ಲ ಅಂತ ಹೇಳುವ ವಿಷಯ ಬರುವಾಗ ಪ್ರಧಾನವಾಗಿ ನಮಗೆ ತುಳುವೇಶ್ವರ ದೇವರು ಅದಕ್ಕೆ ಸಂಬಂಧಪಟ್ಟ ಪ್ರಧಾನ ಪೂರ್ಣತ್ವ ಬರಬೇಕಿದ್ರೆ ಮೊಳಲಾದೇವಿ ಅಂತೇಳಿ ಕರೆಪಡುವಂಥ ತುಳುವೇಶ್ವರಿ ತಾಯಿ, ಇದು ಎರಡೂ ಪರಿಪೂರ್ಣ ಏಕರೀತಿಯಲ್ಲಿ ಆದರೆ ಮಾತ್ರ ನಮಗೆ ಇದರ ಆರಾಧನೆಯಕ್ಕೆ ಪೂರ್ಣತೆ ಬಂದಿತ್ತು ಅಂತ ಹೇಳುವ ವಿಷಯ ಇಲ್ಲಿ ಕಾಣ್ತಾ ಉಂಟು. ಹಾಗೆ ಇರುವಾಗ ತುಳುವೇಶ್ವರ ಅಂತ ಹೇಳುವ ಶಿವಸಂಕಲ್ಪವು, ತುಳುವೇಶ್ವರಿ ಅಂತ ಹೇಳುವ ದೇವಿ ಸಂಕಲ್ಪದ ಆರಾಧನೆ ಇರುವಾಗ ಯಾವುದ ಆರಂಭಕ್ಕೆ ನಾವು ಪ್ರಾಧಾನ್ಯತೆ ಕಲ್ಪಿಸಬೇಕು ಅಂತೇಳುವ ಒಂದು ವಿಷಯ ಇಲ್ಲಿ ನಾವು ಪ್ರಶ್ನೆ. ಯಾವ ದೇವರು ತುಳುವೇಶ್ವರನ ಸಂಕಲ್ಪದ ವಿಷಯವೋ ಪ್ರಾಧಾನ್ಯತೆಯೋ ಅಲ್ಲ ತುಳುವೇಶ್ವರಿ ಆರಾಧನೆಯ ಪ್ರಾಧಾನ್ಯತೆ ಅಂತ ಹೇಳುವಾಗ ನಮಗೆ ಪ್ರಶ್ನಾರೂಢ ರಾಶಿಯಲ್ಲಿ ತುಳುವೇಶ್ವರಿಯನ್ನು ಚಿಂತನೆ ಮಾಡುವಂಥ ಚಂದ್ರ ಅಂತ ಹೇಳುವ ಗ್ರಹವು, ಅದರ 7ನೇ ರಾಶಿಯಲ್ಲಿ ತುಳುವೇಶ್ವರನನ್ನು ಚಿಂತನೆ ಮಾಡುವಂತಹ ಆದಿತ್ಯ ಅಂತ ಗ್ರಹವು ಪರಸ್ಪರ 7ನೇ ರಾಶಿಯಲ್ಲಿದ್ದಾಗ ಪ್ರಧಾನ ವಿಷಯಗಳುಂಟು. ಆದರೂ ತುಳುವೇಶ್ವರಿ ಅಂತ ಹೇಳುವ ದೇವಿ ಸಂಕಲ್ಪದ ವಿಷಯ ಬಂದರೆ ಮಾತ್ರ ಈ ತುಳುವೇಶ್ವರನಿಗೆ ಪೂರ್ಣ ಒಂದು ಬಲ ಬರುವುದ ಕಾರಣದಿಂದ ಪ್ರಥಮ ಹಂತ ನಿಮಗೆ ತುಳುವೇಶ್ವರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ತುಳುವೇಶ್ವರನ ಸಂಕಲ್ಪ. ഇപ്പോൾ ക്ഷേത്ര സംബന്ധമായ 4ാമത്തെ ഭാവാധിപനായിട്ടതായ ബുധൻ ചന്ദ്രരാശിയിൽ 8ാമരാശി മറഞ്ഞ രാശിയാണ്. 4ാമത്തെ രാശി പ്രദേശമഖിലം ചതുർത്ഥേനെ വിജയൻ, പ്രദേശത്ത് ചിന്തിക്കേണ്ടതാണ്. പ്രദേശം അന്യാധീനപ്പെട്ടിട്ടാണ് ഇപ്പോൾ ഉള്ളത്. മറ്റാരുടെ കൈവശത്തിൻ്റെ ഭാഗം ഇപ്പോഴുണ്ട്. ക്ഷേത്ര സംബന്ധമായിട്ട് ഭാവനയെ അവിടെ ഇല്ല. അപ്പോൾ ആ ഭാവന സൃഷ്ടിയാക്കേണ്ട സ്വാമിയോട് അന്യാധീനപ്പെട്ടിട്ടേ ഉള്ളത്. ഏതിന് മുമ്പോട്ട് പോകും? ಕ್ಷೇತ್ರ ಸಂಬಂಧವಾದಂತಹ ವಿಷಯಗಳನ್ನು ನಾವು ನೋಡುವಾಗ ತುಳುವೇಶ್ವರಿಯ ವಿಷಯವೇ ಪ್ರಾಧಾನ್ಯತೆ ಆಗಬೇಕು ಅಂತ ಹೇಳುವಾಗ ಯಥಾರ್ಥ ಮೂಲದಲ್ಲಿದ್ದಂತಹ ತುಳುವೇಶ್ವರಿ ಭೂಮಿ ಈಗ ನಮ್ಮ ಕೈಯಲ್ಲಿಲ್ಲ, ದೇವಿಯ ಕೈಯಲ್ಲೂ ಇಲ್ಲ. ಅಷ್ಟಮಂಗಲ ಮಾಡು ನಮ್ಮ ಪಾತಿರ್ನ ಬುದ್ಧವು ನಮ್ಮ ಮನೆಗೆ ಬರವಿಲ್ಲ. അപ്പോൾ ഇതിനൊരു ഉത്തരം ഞങ്ങൾ സഭയിൽ നിന്ന് ഒരു ഉത്തരം കൊടുക്കുക. ഏത് രീതി ഇപ്പോൾ ഭൂമി സംബന്ധ വിഷയ പ്രയാസം ധാരാളം കാണുന്നുണ്ടാണ്. ഭൂഗ ചുവ 8ാമരാശി അനന്തരാർത്ഥാത് അവനീ വിവാദാത്, അവനീ വിവാദം ധാരാളം നടക്കുന്നുണ്ടാണ്. ഈ അവനീ വിവാദം ഭൂമി വിവാദം. അപ്പോൾ അത് പൂർണ്ണമായിട്ട് പരിഹരിച്ചില്ലെങ്കിൽ ഇത് കഷ്ടത്തിലേക്ക് എത്തും. ഇത് പറയും ಪ್ರಧಾನವಾಗಿ ತುಳುವೇಶ್ವರಿಯ ಕ್ಷೇತ್ರ ಸಂಬಂಧವಾದಂಥ ವಿಚಾರಧಾರೆಯಲ್ಲೇ ಹೋಗಬೇಕು ಅಂತ ಹೇಳುವ ನಿಮಿತ್ತ ತುಳುವೇಶ್ವರ ದೇವರ ಸಂಕಲ್ಪ.
ಆ ಸಂಕಲ್ಪ ಆಗುವಾಗ ಯಥಾರ್ಥ ಭೂಮಿ ಈಗ ದೇವಿ ಹೆಸರಿನಲ್ಲೋ ನಮಗೆ ಸಂಬಂಧಪಟ್ಟವರ ವಿಷಯದಲ್ಲಿ ಇಲ್ಲ. ಅಲ್ಲಿ ಆ ರಾಶಿ ಭೂಮಿಯನ್ನು ಚಿಂತನೆ ಮಾಡೋದು ಕುಜ ಅಂತ ಹೇಳುವ ಗ್ರಹದಲ್ಲಿ. ಆ ಕುಜ ಅಷ್ಟಮದಲ್ಲಿ ಬರುವಾಗ ವಿವಾದ, ಅವನಿ ವಿವಾದ, ಅಲ್ಲಿ ಏನೋ ಭೂಮಿಯಲ್ಲಿ ವಿವಾದಗಳು ಉಂಟು. ಅವನಿ ಅಂದರೆ ಭೂ ವಿವಾದ, ಭೂತರ್ಕಗಳು, ವಿವಾದಗಳು ಉಂಟು ಅಂತ ಕಾಣ್ತಾ ಉಂಟು ಆ ಭೂಮಿಯಲ್ಲಿ. അത് സ്വർണ്ണ നവാംശകപതിയും കൂടിയാണല്ലോ ആ ചൊവ്വ. അത് സ്വയം ബാധ കൊടുത്ത് നിൽക്കുന്ന രാശിയുമാണ് ആ വൃശ്ചികം. ഇപ്പോൾ സ്വയം ബാധയുടെ അധിപനായ ചൊവ്വ സ്വർണ്ണാരൂഢത്തിന് അഷ്ടമരാശി നിൽക്കുമ്പോൾ അത് വിവാദ രാശിയാണ്, അപവാദ രാശിയാണ്, നാശരാശിയാണ്. അപ്പം അങ്ങനെ കാണുമ്പോൾ നിര്യാണം, വിഷമാമയം, നിജജനാപായം, വിദ്വൽ ധ്വംസനം, നരേന്ദ്രഗോപാൽ. അവിടെ നരേന്ദ്രകോപങ്ങൾ സംഭവിക്കണ്ട ഭൂമിക്ക്. നരേന്ദ്രകോപം, രാജവിദ്വേഷം, കേസ് മുതലായ കാര്യ ഗൗരവങ്ങളും അതുപോലെ തർക്കത്തിൻ്റെ ഭാഗവും അത് ಅಪವಾದ ರಾಶಿ ನಿൽക്കുന്ന യോഗം കൊണ്ട് ಅಪವಾದದ ಭಾಗವು ಎಲ್ಲ ಸನ್ನಿಧಿയിലുണ്ട്. ನರೇಂದ್ರ ಕೋಪ ಅಂತ ಹೇಳುವಾಗ ವ್ಯಾಜ್ಯಗಳು, ವಿವಾದಗಳು, ಕಲಹ ತರ್ಕಗಳು, ಏನೋ ಕೇಸು ಕಾರ್ಯಗಳು ಅಂಥವು ಏನು ವಿಷಯ ಕಾಣ್ತಾ ಉಂಟು. ಇದೆ ಕೇಸ അത് കാരണം അവിടെ രാശികന് പയസിമൃതികരച്ചേനിഷ്ടഭാവാദിനാഥ ത്രിദശഗുരു സമേതേ നിഷ്ഠക ക്ഷേത്രദേശി അധികനഷ്ട ബ്രഹ്മരക്ഷോ നിവാസ. ഈ ചൈതന്യത്തെ ഇല്ലായ്മ ചെയ്തതായ ഈ ബ്രാഹ്മണൻ്റെ തന്ത്രിയുടെ ഭാഗം ബ്രഹ്മരക്ഷസായ്മ, ഇതെല്ലാം ദുരിതങ്ങളാണ് സൃഷ്ടിയാക്കിക്കൊണ്ടേണ്ട്. ഇനിയിപ്പോൾ അവിടെ രക്തോഗ്രദൃഷ്ടിർ വിഷവാകുതഗ്ര രക്തപതനം സംഭവിക്കാൻ വരെ സാധ്യതയുണ്ട്. അതിൽ ಆಯುನಿಲ ಲಕ್ಷಣ ದೇವಿ ಸಾನ್ನಿಧ್ಯವನ್ನು ನಾಶಕ್ಕೆ ಕಾರಣವಾದಂತಹ ಅಲ್ಲಿಯ ಆ ಬ್ರಹ್ಮರಾಕ್ಷಸನ ದೋಷ ಅಲ್ಲಿ ಕೆಲವು ಅರಿಷ್ಟತೆಗಳನ್ನು ಮಾಡ್ತಾ ಉಂಟು. ಏನೆಲ್ಲ ಕಲಹ ತರ್ಕಗಳು ಏನೆಲ್ಲ ಆಗ್ತದೆ, ರಕ್ತಪತನ ಸಮೇತ ಆದೀತ ಅಂತ ಹೇಳುವ ರೀತಿಯಲ್ಲಿ ಉಂಟು. ಅಷ್ಟು ಅನಿಷ್ಟಗಳನ್ನು ಅಲ್ಲಿ ಸೃಷ್ಟಿ ಮಾಡ್ತಾ ಉಂಟು. ഇങ്ങനെ ഒരു കഠിനമായ യോഗം കാണുമ്പോൾ അതിൻ്റെ നിവൃത്തി വേണ്ടേ? ഇതിൻ്റെ നിർമ്മാണഘട്ടത്തിൽ കടക്കുന്ന സമയത്ത് ഇതിന് പരിഹാരം കാണാതെ കണ്ട് മുന്നോട്ട് പോയാൽ ഏതൊരു വിധത്തിലാവും? അല്ല, ഏത് പക്ഷേ പരിഹാരം കാണണമെങ്കിൽ അടിസ്ഥാനപരമായി ഭൂമി വേണ്ടേ? ഭൂമി ഇല്ലാതെ പരിഹാരം കാണാൻ കഷ്ടമാവും. ಭೂಮಿ ಆದಿಪಡಿ ಭೂಮಿ ಎಚ್ಚರಿಕೆಯಲ್ಲಿ ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ನಾವು ಜೀರ್ಣೋದ್ಧಾರ ಕಾರ್ಯಗಳಿಗೆ ನಾವು ಮುಂದಡಿ ಇಡುವಾಗ ಇಂಥ ಬರುವ ಅರಿಷ್ಟದೋಷಗಳನ್ನು ನಾವು ಪರಿಹಾರ ಮಾಡಿಕೊಂಡೇ ನಾವು ಮುಂದಡಿ ಇಡಬಹುದು. ಪರಿಹಾರ ಕಾರ್ಯಗಳನ್ನು ನಮಗೆ ಮಾಡಬಹುದು. ಅದಕ್ಕೆ ಪರಿಹಾರ ಯಾವ ರೀತಿ ಆಗಬೇಕು ಅಂತೇಳಿ ನಾವು ಮಾಡಿಕೊಂಡು ಮುಂದೆ ಹೋಗ್ಬೋದು. ಪರಿಹಾರ ಮಾಡಬೇಕಿದ್ರೂ ನಮಗೆ ಅದರ ಅಡಿಪಾಯ ಭೂಮಿಯಲ್ವ. ಆ ಭೂಮಿ ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ ಅಲ್ಲಿ ಪರಿಹಾರ ಎಂಥದ್ದು ಯಾವುದೆಂಥದ್ದು ಪ್ರಧಾನ ವಿಷಯ ನಮಗೆ ಮುಂದಡಿ ಆದೀತಷ್ಟೇ. സ്വർണ്ണാംശക രാശി കുംഭൻ രാശി, ആ രാശിക്ക് അവകാശം കൊടുത്തതായ ചൊവ്വയാണ് ഈ രാശി എട്ടാമത്തെ അപവാദ രാശി നിൽക്കുന്നുള്ളത്. സ്വർണ്ണനവാംശ രാശി അല്ലെ, വൃഷരാശി. രാശി അതിന് തന്നെ ബാധയാണത് അല്ലേ? നിങ്ങൾ ധാരാളം ഉണ്ട്, നമ്മൾ വിചാരിച്ച പോലെയല്ല, ധാരാളമുണ്ട്. ഇതെല്ലാം മറികടക്കാൻ പറ്റിയ ഭാഗ്യം. ಸ್ವರ್ಣಾಂಶಕ ರಾಶಿ ಅಂತ ಉಂಟು. ಪ್ರಶ್ನಾರೂಢ ರಾಶಿ ಸ್ವರ್ಣ ರಾಶಿ ಆದರೆ ಸ್ವರ್ಣ ಅಂಶಕ ಇರುವಂಥ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಒಂದೊಂದು ರಾಶಿಗೂ ಒಂದೊಂದು ಚಿತ್ರಣಗಳುಂಟು. ಮೇಷರಾಶಿ ಆಡಿನ ರೀತಿ, ವೃಷಭ ರಾಶಿ ವೃಷಭ ಎತ್ತುವಿನ ರಾಶಿ. ಈ ವೃಶ್ಚಿಕ ರಾಶಿಯ ಚಿತ್ರಣ ಚೇಳು ಉಂಟಲ್ಲ, ಕೊಂಬಚೇಳಿನ ಚಿತ್ರಣ. ಬಾಕಿದ್ದ ಪ್ರಾಣಿಗಳಿಂದ ವ್ಯತ್ಯಸ್ತ ಚೇಳಿಗೆ ಏನು ಅಂತ ಹೇಳಿದರೆ, ತಾಯಿ ಚೇಳು ಸಾಯುವುದು ಯಾವಾಗ ಅಂತ ಹೇಳಿದರೆ ತನ್ನ ಮರಿಗಳನ್ನು ಹೊರಹಾಕಿದ ನಂತರ ತನ್ನ ಮಕ್ಕಳೇ ತಾಯಿಯ ಮಾಂಸವನ್ನು ತಿಂದು ಬದುಕುವುದು. ಮಕ್ಕಳು ಬದುಕುತ್ತಾರೆ, ಅದರ ಮಾಂಸ ತಿಂದ ತಾಯಿ ಸಾಯ್ತದೆ. ತಾಯಿಯ ಮಾಂಸವನ್ನು ಭಕ್ಷಿಸಿ ಮಕ್ಕಳು ದೊಡ್ಡದಾಗುವ ವಿಷಯ ಆಯಿತು ಚೇಳು. ಅದೇ ರೀತಿ ಯಥಾರ್ಥ ವಿಷಯ ಆ ತಾಯಿಯ ಭೂಮಿ. ಆ ತಾಯಿಯ ಭೂಮಿಯನ್ನು ನಾವು ಇಲ್ಲದೆ ಮಾಡಿದಂಥ ದೋಷದ ವಿಷಯ ಉಂಟು. ಅಲ್ಲಿ ಅರಿಷ್ಟ ದೋಷಗಳು ಧಾರಾಳ ಉಂಟು. ಭೂಮಿ ನಮ್ಮ ಕೈಯಲ್ಲಿ ಇಲ್ಲ, ವಿವಾದಗಳು ಉಂಟು. ಇದನ್ನೆಲ್ಲ ದಾಟಿ ನಾವು ನಮ್ಮ ಗುರಿಯಲ್ಲಿಗೆ ಬರಬೇಕು. ಅಷ್ಟು ಕಷ್ಟ ಉಂಟು. എന്ത് ചെയ്യും? ആരും ഉത്തരം കൊടുക്കേണ്ട ആളില്ല. അത് വലിയ അല്ല, അതിലാണ് സ്വാമി വെച്ചാൽ ഈ ദേവൻ പറഞ്ഞ ഇന്നലെ പറഞ്ഞല്ലോ, ദേവൻ മഹാന്മാരായ ആശ്രമത്തിലെ സ്വാമി വര്യന്മാരുടെ ഭാഗം, അതുപോലെ ശ്രേഷ്ഠന്മാരായിട്ടുള്ളതായ ജനപദങ്ങളുടെ ഭാഗം, ഒരു 4-5 വിഭാഗം എന്ന് പറഞ്ഞല്ലോ. ആ വിഭാഗത്തെ യഥാർത്ഥ കമ്മിറ്റിയുടെ ഭാഗം സൃഷ്ടിയാക്കിയിട്ട് മുമ്പോട്ട് പോയാൽ മാത്രമേ ഇത് വ്യവസ്ഥയാവും, അല്ലെങ്കിൽ സാധ്യമേ ഇല്ല.
ಸಾಧ್ಯ ಇಲ್ಲ. ವ್ಯಕ್ತಿಗಳು ಹೋಗಲು ಕಷ್ಟ ಆവും. ಒಂದೊಂದು ವ್ಯಕ್ತಿಗಳು ಈಗ ಇದ್ದವರು ಹೋಗಿ ಮಾತನಾಡಿದರೆ ಇದು ಗುರಿ ಸಾಧಿಸುವ ವಿಷಯ ಇಲ್ಲ. ಅದನ್ನು ಮತ್ತೊಂದು ಹೇಳಿದ್ರೆ ಅಪವಾದ ಅಂತ ಉಂಟಲ್ಲ, ಅದು ಬರುವಂತಹ ಸಾಧ್ಯತೆಗಳು ಉಂಟು. ಆದರೆ ಯಥಾರ್ಥ ನಿನ್ನೆ ನಮಗೊಂದು ನಿಮಿತ್ತವನ್ನು ತುಳುವೇಶ್ವರ ದೇವರು ಕೊಟ್ಟಿದ್ದಾರೆ. ಇದರ ಜೀರ್ಣೋದ್ಧಾರ ಕಾರ್ಯ ಹೋಗುವಾಗ 1 ಜನವೋ 2 ಜನವೋ ನೀವು ಕೂತ್ರೆ ಇದು ಮುಂದೆ ಹೋಗಲಿಕ್ಕಿಲ್ಲ. ಶ್ರೇಷ್ಠವಾದ ಎಲ್ಲ ರೀತಿಯ ಮಠಾಧಿಪತಿಗಳನ್ನು, ಸ್ವಾಮಿಗಳನ್ನು, ಭಕ್ತಶ್ರೇಷ್ಠರನ್ನು, ಎಲ್ಲ ಭಕ್ತರನ್ನು ಒಳಗೊಂಡಂತಹ ಸದೃಢವಾದ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ನೇತೃತ್ವದಲ್ಲಿ ಇಟ್ಟುಕೊಂಡು ಮಾತನಾಡಿದರೆ ಮಾತ್ರ ಇದು ಗುರಿ ಮುಟ್ಟುವುದಲ್ಲದೆ ಇಲ್ಲದಿದ್ದರೆ ಇದು ಸಾಧ್ಯ ಇಲ್ಲ. ಸಾಧ್ಯ ಎಪ್ಪೋ ಶುಭಶ್ಯ ಶೀಘ್ರ. ಯಾವಾಗ ಸಮಿತಿ ಮಾಡುವುದು, ಯಾವಾಗ ವ್ಯವಸ್ಥೆ ಮಾಡುವುದು, ಆದಷ್ಟು ಶೀಘ್ರದಲ್ಲಾದರೆ ಶುಭ. മഹാസഭ വിളിക്കുക, ഉചിതമായ കമ്മിറ്റി ഉണ്ടാക്കുക, കാര്യക്രമം മുമ്പോട്ട് പോകുക. അപ്പോൾ ഞങ്ങൾക്ക് പറയേണ്ടത് ഒരു വഴിയായി. ഇപ്പോൾ ഞങ്ങൾ ആരെ വിളിച്ച് പറയേണ്ടത്? സഭയെ നോക്കി പറയുന്നതല്ലാതെ ആരുടെ ഉത്തരവാദിത്വം കൊടുക്കേണ്ടി ഇപ്പോൾ? ಮಹಾಸಭೆ ಅಂತ ಹೇಳುವ ರೀತಿಯಲ್ಲಿ ಒಂದು ಸಭೆಯನ್ನು ಸೇರಿಸಿ ಎಲ್ಲ ಭಕ್ತಬಂಧರು ಸೇರಿಸಿಕೊಂಡು ವಿಧಿವಾದಂಥ ಒಂದು ಆಡಳಿತ ಸಮಿತಿಯನ್ನು ಮಾಡಿ ಅದರಲ್ಲೊಂದು ವ್ಯವಸ್ಥೆಯನ್ನು ಮಾಡಿದರೆ ನಮಗೆ ಒಂದೊಂದು ವಿಷಯವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಆಗ್ತದೆ. ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಈ ಯಾರಲ್ಲಿ ನಾವು ಹೇಳೋದು? ನಮಗೆ ಉತ್ತರ ಕೊಡುವರು ಯಾರು? ಈ ರೀತಿಯ ಕ್ಷೇತ್ರ, ಈ ರೀತಿ ಸಾನ್ನಿಧ್ಯ, ಈ ರೀತಿ ಪರಿವಾರ ಸಾನ್ನಿಧ್ಯ, ಇಂತಹ ಗುಡಿ, ಇಂತಹ ಬಿಂಬ ಅಂತ ಹೇಳುವಾಗ ಆದೀತು ಅಂತೇಳಿ ಒಪ್ಪುವವರು ನಾವು ಹೇಳುವುದು ಯಾರಲ್ಲಿ? ಪ್ರಶ್ನೆ ಮಧ್ಯೆಯೇ ಈ ರೀತಿ ಒಂದು ಸಭೆಯನ್ನು ಮಾಡೋದು ಅಲ್ಲ, ಪ್ರತ್ಯೇಕವಾಗಿ ಒಂದು ದಿವಸವನ್ನು ಮಾಡಿ ಆ ದಿವಸ ದೈವಜ್ಞರು ಇದ್ದುಕೊಂಡೇ ಒಂದು ಮಹಾಸಭೆ. ಯಾಕೆಂದರೆ ಇದರ ಮಹತ್ವವನ್ನು ದೈವಜ್ಞರ ಮೂಲಕವೇ ಎಲ್ಲ ಸಭೆಗೆ ಹೇಳಿಸಿದರೆ ಮಾತ್ರ ಇದರ ಮಹತ್ವ ಬಂದಿತ್ತಷ್ಟೆ. ನಾವಾಗಿ ಹೇಳಿ ನೀವೇ ಒಂದು ಕೂತ್ರೆ ಚರ್ಚೆ, ಅದು ಬೇರೆ ಎಲ್ಲೆಲ್ಲೇ ತಿರುಗಿ ಸಮಿತಿ ಆಗೋದು ಕಷ್ಟ. ಒಬ್ಬೊಬ್ಬರು ಒಂದೊಂದು ವಿಚಾರ ಮಾಡ್ತಾರೆ. ಅದು ನಮಗೆ ಗೌರವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದರ ಪ್ರಾಧಾನ್ಯತೆಗೆ ತಕ್ಕಂಥ ರೀತಿಯಲ್ಲೇ ಮನದಟ್ಟು ಮಾಡಿ ವ್ಯವಸ್ಥೆಗೆ ಹೋಗಬೇಕು. ಏನು ಮೌನ? സാധ്യമാവില്ല സ്വാമി. അത് പ്രശ്നരാശിയിൽ നിവൃത്തിപതിയായിട്ട് ബുധൻ അഷ്ടമരാശിയിലാണ്. പ്രശ്നം വെച്ച് തീർത്ത് കഴിഞ്ഞാൽ അത് ആ പുസ്തകം അങ്ങനെ ഉണ്ടാവും. പിന്നെ ഒരാളും തൊടാനില്ല അതിൽ. മഹാസഭ ആവൂല. അത് കൃത്യമായി ഞങ്ങൾ ആദ്യമേ പറഞ്ഞുതരാം. സ്വാമി ഇപ്പോൾ ഒരു വിഷയം പറഞ്ഞുകൊണ്ട് കൃത്യമായി ഞങ്ങൾ വിഷയം പറഞ്ഞുതരാം. അത് ആവുന്ന കാര്യങ്ങളല്ല. ಆ ವಿಷಯ ನಿಮಗೆ ಮುಂಬಟ್ಟು ಹೋಗೇ ಬೇಡ. ಅಪ್ಪ ನಿಕ್ಕು ಸ್ವಾಮಿ, ಪ್ರಶ್ನೆ ಮುಗಿಸಿ ನೀವು ಈ ಕಾರ್ಯಕ್ಕೆ ಮುಂದೆ ಹೋಗ್ತೀರಿ ಅಂತ ಹೇಳುವ ತೀರ್ಮಾನ ಇದ್ದರೆ ನಾವು ಖಂಡಿತವಾಗಿ ಈ ಅಷ್ಟಮಂಗಲ ಪ್ರಶ್ನೆಯ ಗೃಹಸ್ಥಿತಿಯ ಪ್ರಕಾರ ನಾವು ಹೇಳ್ತೇವೆ. ಪ್ರಶ್ನಾರೂಢ ರಾಶಿಯ 7ನೇ ರಾಶಿ ನಿವೃತ್ತಿ ರಾಶಿ ಕನ್ಯಾ ರಾಶಿ ಬುಧ ಇದರ ಅಷ್ಟಮದಲ್ಲಿ ಇರುವ ಕಾರಣ ಎಲ್ಲ ಸಾನ್ನಿಧ್ಯದ ವಿಷಯವನ್ನು ಪ್ರಶ್ನಾಚಿಂತನೆಯನ್ನು ಮಾಡಿಕೊಂಡು ಅದರ ವಿಷಯದಲ್ಲಿ ಪುಸ್ತಕವನ್ನು ನಿಮಗೆ ಕೊಟ್ಟರೆ ನಿಮ್ಮ ಪುಸ್ತಕ ಒಂದು ಯಾರಾದರೂ ಮನೆಯ ಅಟ್ಟದಲ್ಲಿ ಇರಬಹುದಲ್ಲದೆ ಇದು ಮಹಾಸಭೆ ಆಗಲಿಕ್ಕೂ ಇಲ್ಲ, ಕ್ಷೇತ್ರ ನಿರ್ಮಾಣ ಆಗಲಿಕ್ಕೂ ಇಲ್ಲ. ഒരുപക്ഷെ ഈ വിഷയം ദൈവസംബന്ധമായ എല്ലാ ചിന്തകൾ ദോഷപരിഹാര വിഷയങ്ങൾ എഴുതി ആരും പുസ്തകം കൊടുക്കും? ആര് വാങ്ങും? ಸ್ವಾಮಿ ವಾಂಗುವ? ನಾವೆಲ್ಲ ಚಿಂತನೆ ಮಾಡ್ತೇವೆ. ಇಂಥ ದೇವಸ್ಥಾನಗಳುಂಟು, ಇಂಥ ದೇವಸ್ಥಾನ, ಈ ಬಿಂಬ, ಈ ರೀತಿ ಪೂಜೆ ನೈವೇದ್ಯ ಅಂತ ಹೇಳುವಾಗ ಈ ಪುಸ್ತಕವನ್ನು ತೆಕ್ಕೊಳ್ಳುವ ಜವಾಬ್ದಾರಿ ಯಾರಿಗುಂಟು? ಸ್ವಾಮಿ ತೆಕ್ಕೊಳ್ತೀರಾ? ನಾವು ನಿರ್ಮಾಣ ಮಾಡ್ತೇವೆ ಕ್ಷೇತ್ರವನ್ನು, ಜವಾಬ್ದಾರಿಯಲ್ಲಿ ತೆಕ್ಕೊಳ್ಳುವರು ಯಾರು? ನಾವು ಮಾಡಿಯೇ ಮಾಡ್ತೇವೆ ಇದನ್ನು ಅಂತೇಳಿ. അതുകൊണ്ട് ഇന്നലെ തന്നെ ആമുഖത്തെ തന്നെ ദൈവം പൂർണ്ണമായിട്ട് പറഞ്ഞു കേൾപ്പിച്ച് മഹാസഭ ഉണ്ടാക്കുക, ഉചിതമായ കമ്മിറ്റി രക്ഷകഭാവം ഉണ്ടാക്കുക, രക്ഷകത്വ ഭാവന അതിൻ്റെതായ ഉത്തരവാദിത്തം കൊടുക്കുക, കാര്യങ്ങൾ മുമ്പോട്ട് പോവുക. ನಿನ್ನೆಯೇ ಚಿಂತನೆಯಲ್ಲಿ ಮುನ್ನುಡಿಯಲ್ಲಿ ಬಂದಾಗೆ ವಿಧಿ ಪ್ರಕಾರವಾಗಿ ಎಲ್ಲರನ್ನೂ ಸೇರಿಸಿಕೊಂಡಿರುವಂಥ ಮಹಾಸಭೆಯನ್ನು ಮಾಡಿ ಪ್ರಧಾನವಾದ ವಿಷಯದಲ್ಲಿ ಕರ್ತವ್ಯವಿರುವಂಥ ರೀತಿಯ ಒಂದು ಆ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ನಮಗೆ ಬೇಕಾದ ವ್ಯವಸ್ಥೆ, ಜಾಗೆ ವ್ಯವಸ್ಥೆ, ನಿರ್ಮಾಣದ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಮುಂದೆ ಓದಿತಲ್ಲದೆ ಇಲ್ಲದಿದ್ದರೆ ಇದು ಹೋಗಲಿಕ್ಕೆ ಇಲ್ಲ. ಪ್ರಶ್ನೆಯನ್ನು ಮುಗಿಸಿ ಅಂತ ಹೇಳಿದರೆ ನಾವು ಇದ್ದದ್ದನ್ನು ಎಬ್ಬಿಸಿ ಏನೂ ಮಾಡದ ದೋಷ ಪುನಃ ನಮ್ಮ ತಲೆಗೆ ಬಂದಿತ್ತು. ಪ್ರಶ್ನೆ ಮುಗಿಸುವ ತೊಂದರೆ ಇಲ್ಲ, ನೀವು 10 ಜನ ನೀವು ಕೂತ್ಕೊಳ್ಳಿ, ನಾವು ಹೇಳಿಕೊಂಡೇ ಹೋಗುವ. ಎಂಥಕ್ಕೆ? ಯಾವ ಪುರುಷಾರ್ಥಕ್ಕೆ? ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರು ತೆಕ್ಕೊಳ್ಳೋದು? ನಾವು ಮುಗಿಸಿ ಕೊಟ್ಟರೆ ಇದರ ಜವಾಬ್ದಾರಿ ನಾವು ಮಾಡ್ತೇವೆ ಅಂತ ತೆಕ್ಕೊಳ್ಳೋರು ಯಾರು? ಹಾಂ ಹಾಂ
ಪ್ರಶ್ನೆ ಇಟ್ಟವರು ಪುಸ್ತಕ ತಗೊಳ್ಬೇಕು. ಯಾರು? ಹಾಂ ಹಾಂ ಹಾಂ. ಈ ಒಂದು ಕಾಲದಲ್ಲಿ ಎಲ್ಲರಿಗೆ ಎಲ್ಲರನ್ನು ಒಟ್ಟು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಎಲ್ಲರದ್ರಿಗೆ ಕಾನ್ಸಂಟ್ರೇಟ್ ಇರುವುದೇ ನಾವು ಒಂದು 10 ಜನ. ಸಮಯ ಮುಟ್ಟು ಈಗ ನಮಗೆ ಇಲ್ಲಿಗೆ ಬರಬೇಕಾದ್ರೆ ಅವ್ರಿಗಿಂತ ಜನ ತರಬೇಕು. ಲೋಕಲ್ ಸ್ವಲ್ಪ ಜನ ಬರುದು. ಅಲ್ಲ, ಮಹಾಸಭೆಯನ್ನೊಂದು ಕಲ್ತಿ ತುಳುವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಈಗ ಪ್ರಶ್ನೆ ಒಂದು 2 ದಿವಸ ಮುಂದುವರಿಬಹುದು ಅಂತ ಹೇಳಿ ತಿಳ್ಕೊಳ್ಳಿ. ಈಗ ನಾವು ಅದಕ್ಕೆ ಕಾನ್ಸಂಟ್ರೇಷನ್ ಕೊಟ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಅಷ್ಟು ಸೂಕ್ತ ಆಗುವುದಿಲ್ಲ ಅಂತೇಳಿ, ಅಂದ್ರೆ ಹೊರಗೆ ಕಾನ್ಸಂಟ್ರೇಷನ್ ಕೊಡ್ಬೇಕಾಗ್ತದೆ. ಅದಂದ್ರೆ ಈ ಒಂದು ತುಳುನಾಡಿನ ನಾವು ಒಂದು ಸ್ವಲ್ಪ ಈ ಸೈಡ್ ಏನಂತ ಹೇಳಿ ಹಾಗಲ್ಲ. ಹಾಗಾದರೆ ಈ ಕ್ಷೇತ್ರ ಸಂಬಂಧವಾದ ಭೂಮಿಯ ವ್ಯವಸ್ಥೆ ಮತ್ತು ಜವಾಬ್ದಾರಿ ಯಾರು? ಹಾಂ 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 ಕ್ಷೇತ್ರ ಮಾತ್ರ ಆದ್ರೆ ನಮ್ಗೆ ಅಲ್ಲಿಂದ ಬರ್ಲಿಕ್ಕೆ ಖರ್ಚಾಗ್ತದೆ. ನಿವೃತ್ತಿ ಈಗ ನಾಳೆ ನಿವೃತ್ತಿ ಸ್ಟಾರ್ಟ್ ಆಗ್ಬೋದಲ್ಲ. ಈ ನಿವೃತ್ತಿ ಸ್ಟಾರ್ಟ್ ಆಗುವಾಗ ಒಂದು ಒಟ್ಟು ಕಮಿಟಿ ಮಾಡಿ ಆಗ್ಲಿಕ್ಕಿಲ್ವಾ? ಒಟ್ಟಿಗೆ ನಾಳೆ ನಮಗೆ ಸಾನ್ನಿಧ್ಯದ ವಿಷಯ ಆಗ್ಬೇಕು. ನಮಗೆ ಭೂಮಿಯ ವ್ಯವಸ್ಥೆ ಇಲ್ಲದಿದ್ದರೆ ಹೇಗೆ ಸ್ವಾಮಿ? ಅಲ್ಲ, ನಿವೃತ್ತಿ ಹೊತ್ತಿನಲ್ಲಿ ನಿವೃತ್ತಿ ಮಾಡಲಿಕ್ಕೆ ಬರ್ತದೆ ನೋಡಿ. ಈಗ ನಿವೃತ್ತಿ ಮಾಡುವುದಕ್ಕಿಂತ ಮುಂಚೆ ಒಂದು ಕಮಿಟಿ ಮಾಡಿ ಮಹಾಸಭೆ ಮಾಡಿ ಒಂದು ನಿವೃತ್ತಿ ಆಗ್ಬೇಕಲ್ಲ. ಈಗ ನಿವೃತ್ತಿ ನಾಳೆ ನಿವೃತ್ತಿ ಬರ್ಬೋದು, ಕರೀಬಹುದು. ಬಟ್ ಆದ್ರೆ ಜನ ಈಗ ಅಷ್ಟು ಒಟ್ಟಾಗ್ಲಿಕ್ಕಿಲ್ಲ. ಇಲ್ಲ
ಪನ್ನೀರ್ ಮಕ್ಕಳ ಮೈಂಡ್ ಡೈವರ್ಟ್ ಆಗ್ತದೆ ಹಿಡ್ದು ನಮ್ಮ ಕುದುದು ನಮ್ಮ ನೆತ್ತ ಏನ ನಿವೃತ್ತಿ ಇರ್ಬೇಕು ಮಾತೇರ್ ನಾವು ಸೇರಾದು ಅದೇ ಅವ ಈಗ ಏನಂತ ಹೇಳಿದ್ರೆ ಈಗ ನಾವು ಒಂದು ಕಡೆ ಮಾತಾಡೋಲ್ಲ ಮತ್ತೊಂದು ಕಡೆಯಿಂದ ಅಡ್ಡ ಇಡುದು ಯಾರಾದ್ರೂ ಒಬ್ಬರನ್ನು ಕರೆಯುವಾಗ ಮತ್ತೊಂದು ಕಡೆ ನೀವು ಬರಬೇಡಿ ಅಂತ ಹೇಳುದು ಇದು ಇಲ್ಲಿಯ ಪ್ರಧಾನ ನಾನು ಕಳೆದ 10 ವರ್ಷದಿಂದ ನೋಡಿದ ಅನುಭವ ಹೌದು ಗೊತ್ತಾಯ್ತಲ್ಲ ಒಬ್ಬರನ್ನು ಸರಿ ಮಾಡಿದ್ರೆ ಮತ್ತೊಬ್ಬರ ಅದನ್ನು ಯಾರು ಇಲ್ಲಿಯವರು ಯಾರು ಜವಾಬ್ದಾರಿ ತೆಕ್ಕೊಳ್ಳೋದಿಲ್ಲ ಇಲ್ಲಿ ಅವರು ತೆಕ್ಕೊಳ್ತಾರೆ ಈಗ ಇದು ಇಲ್ಲಿ ನಮಗೆ ಅದು ಖುಷಿ ಆಗ್ತದೆ ಇಲ್ಲ ನಾಳೆ ಒಂದು ಇಲ್ಲೊಂದು 3-4 ಕೋಟಿ ಅನಾಥ ಇದ್ರೆ ಎಲ್ಲ ಜವಾಬ್ದಾರಿ ಬರ್ತದೆ ಅದೇ ಅದೆಲ್ಲ ಬರ್ತದೆ ಮತ್ತೆ ನಾವು ಎಲ್ಲರೂ ಹೊರಗೆ ಹೋಗ್ತೇವೆ ಮತ್ತೆ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಡು ಅವರ ಹಿಂದೆ ಅಲ್ಲ ಅವರ ಮುಂದೆ ನಿಂತು ನಾವು ಮಾಡ್ಲಿಕ್ಕೆ ನಾವು ಈಗ ನಿವೃತ್ತಿ ಆ ಟೈಮಲ್ಲಿ ಮಹಾಸಭೆ ಕರೆದು ಒಂದು ನೋಡಿ ಆಗ್ತದೆ ನೋಡಿ ಅಂತ ಅದಕ್ಕೊಂದು ಕೈ ಅದರ ಮೇಲೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆ ಆದರೆ ಹೇಳಿ ಶೆಟ್ಟಿ ಅವರ ಹೆಸರು ಮತ್ತು ವಾಮನ ಪ್ರಭು ಬಿನ್ ವೆಂಕಟೇಶ್ നമുക്ക് ആട് കണ്ടിട്ടില്ല ಮಾತಾಡ್ಲಿಕ್ಕೆ ಆಗ್ಬೋದಾ ഗജ്ജിഗിരി കണ്ടില്ല കൊടുമലയിൽ കണ്ടിട്ടില്ല മട്ടണിലാക്കി ಕೇಸ್ ಮಾತಾಡುವ ಮತ್ತೆ ನೋಡುವ ಕರೆದು ಮಾತಾಡುವಲ್ಲ ಯಾರಾದ್ರೂ ಇರ್ತಾರಲ್ಲ ಲಾಯರ್ ಹತ್ರ ಮಾತಾಡಿ എന്ത് ಅದೇ ಕೇಳಲಿಕ್ಕಿಲ್ಲ ಯಾರು ಹೇಳಿದ್ರು എന്ത് അയാൾക്ക് ഇപ്പോൾ ശ്രീചക്രാരാധന നടക്കുന്നുണ്ട് ശ്രീചക്രാരാധന നടക്കുന്നുണ്ട് പോലെ ശ്രീചക്രാരാധന നല്ലതായിട്ടുണ്ട് ಅಲ್ಲ ನಮಗಿಲ್ವಾ ಅಲ್ಲ ಇನ್ನೂ ಚಿಂತನೆ ವಿಷಯ ಉಂಟಲ್ಲ ನಮಗೆ ಇನ್ನೂ ಮರ್ಮ ಸ್ಥಾನಕ್ಕೆ ಬರುವಂಥ ವಿಷಯ ನಿವೃತ್ತಿಯದ್ದು ದೊಡ್ಡ ಸಂಗತಿ ಅಲ್ಲ ನಿವೃತ್ತಿಯ ಚಿಂತನೆ ಆಗಬೇಕಿದ್ರೆ ಇಲ್ಲಿ ಪ್ರಧಾನ ವ್ಯವಸ್ಥೆ ಹೇಗೆ ಅಂತ ಹೇಳುವ ವಿಷಯಕ್ಕೆ ಬಂದು ಮತ್ತೆ ನಿವೃತ್ತಿ ಒಂದು ದೋಷ ಪರಿಹಾರ ಮತ್ತೊಂದು ಆರಾಧನೆಯ ಪದ್ಧತಿ ಇದಾಯಿತು ನಿವೃತ್ತಿ ದೋಷ ಪರಿಹಾರವನ್ನು ನಮಗೆ ವ್ಯವಸ್ಥೆಗಳನ್ನು ಮಾಡ್ಬೋದು ಪೂಜೆ ಪುರಸ್ಕಾರ ಆರಾಧನೆ ವ್ಯವಸ್ಥೆ ಪ್ರಧಾನ ಆಗಬೇಕಿದ್ರೆ ನಮಗೆ ಈ ವ್ಯವಸ್ಥೆಗೊಂದು ನೇತೃತ್ವ ಅಂತ ಬೇಕಲ್ಲ ಆ ನೇತೃತ್ವದ ಜವಾಬ್ದಾರಿ ಹೇಗೆ ಅಂತ ಎಲ್ಲರಿದ್ದಂಥ ಒಂದು ಸಮಿತಿ ನಮಗೆ ಆಗಬೇಕು ಆಗ ಅದಕ್ಕೊಂದು ಜವಾಬ್ದಾರಿಯುತ ವಿಷಯ ಬರ್ತದೆ ಈಗ ಯಾರಲ್ಲೂ ಜವಾಬ್ದಾರಿಯುತ ವಿಷಯ ಇಲ್ಲ അതിൽ സ്വാമികൾ അതിൽ നിവൃത്തി രാശി ഇപ്പോൾ നിവൃത്തിപതി അഷ്ടമരാശി യോഗമാണ് ഉള്ളത് ആ ഭാവാധിപൻ ബുധൻ ത്രാവൻ രാശി ആശയം കൊടുത്തു പിന്നെ നിവൃത്തി അത് ലഗ്നരാശി 8ാമത്തെ രാശി മറിഞ്ഞ രാശി ഭംഗകാശ് ഉപയോഗം അതിനെ ഒന്നിച്ചുണ്ട് അപ്പോൾ ഞങ്ങളിപ്പോൾ പറയുന്നത് വെച്ചാൽ ഇപ്പോൾ 1-2 ദിവസമായിട്ട് പ്രശ്നങ്ങൾ ചിന്തയാക്കിയിട്ട് പിന്നെ പ്രശ്ന പ്രാർത്ഥനയ്ക്ക് നിർത്തിയിട്ട് നിങ്ങൾ തന്നെ ഒരു മഹാസഭ വിളിച്ചിട്ട് സ്വാമിമാരെല്ലാം കൂടിയിട്ട് ഒരു മഹാസഭ വിളിച്ചിട്ട് അതിന് ഉചിതമായ ഒരു കമ്മിറ്റി ഉണ്ടാക്കുക ആ കമ്മിറ്റി നേരത്തിൽ വീണ്ടും 2 ദിവസം പ്രശ്നം പറഞ്ഞിട്ട് പൂർണ്ണമായി നിവൃത്തി വ്യവസ്ഥയിലേക്ക് എത്തിയാൽ നമുക്ക് ആ ചാർട്ടർ വരെയിൽ കൃത്യമായി ഇന്ന ദിവസം ഇതിൻ്റെ പ്രാർത്ഥനകൾ ചെയ്ത് നിവൃത്തി തുടങ്ങിക്കും 2 ദിവസം കഴിഞ്ഞ് പോകാൻ പ്രശ്നം പറഞ്ഞ് നിർത്തിയിട്ട് സ്വാമിമാരിൽ കൂടി ഒരു മഹാസഭ വിളിച്ചിട്ട് അത് ഉത്തരവാദിത്തം 4-5 ഏൽപ്പിക്കുക ഇത് മഹാസഭയുടെ ഭാഗം സൃഷ്ടിയാക്കുക അതിൽ നിന്ന് ഉചിതമായൊരു കമ്മിറ്റി ഉണ്ടാക്കുക
ಅವ್ಯಾರು ಪನ್ಪುಣೆ പിന്നെ നമ്മൾ ചിന്തിച്ച് പുസ്തകം കൊടുത്താൽ മതി. ചിന്തിക്കണം ചിന്തിക്കണം. നമുക്ക് ഈ അഷ്ടമംഗലത്തെ ആമുഖത്തിലേ ഉള്ളത്, ആദ്യത്തെ വരിയിലേ ഉള്ളത്. രാജേഷണ്ണ ഇവിടെ ആ ലക്ഷണയോഗത്തില് ഇപ്പൊ അഷ്ടമംഗലത്തിന്റെ ആദ്യ ലക്ഷണത്തിൽ നമ്മൾ ഉള്ളത് ദൈവച്ചനെ കണ്ടിട്ടില്ല. ദൈവച്ചനെ കാണുന്നതിന് വേണ്ടി നിങ്ങൾ വിളിച്ചതല്ല. ദൈവച്ച സന്നിധിയിലേക്ക് ഇതുവരെ ആര് വ്യവസ്ഥയിൽ എത്തിയിട്ടില്ല. ആ ലക്ഷണത്തിലേക്ക് അഷ്ടമംഗല ഭാഗം എൻ്റെ ആദ്യത്തെ തൊട്ടതേ ഉള്ളൂ. ഇനി എത്രയോ ഭാവങ്ങൾ ചിന്തിക്കാനുണ്ട് അത്രേ. അപ്പോൾ അതിന് ഓരോന്നോരോന്നോരോന്ന് അന്വേഷിച്ച് വന്നുകൊണ്ടിരിക്കും. അപ്പോൾ ഞങ്ങളിപ്പോൾ സ്വാമിയോട് പറഞ്ഞതെന്ന് വെച്ചാൽ ഒരു 1-2 ദിവസം ചിന്തിച്ച് വേണം നിർത്തിയിട്ട് സ്വാമിമാരുടെ നേതൃത്വത്തിൽ വലിയൊരു മഹാസഭ വിളിച്ചു കൂട്ടിയിട്ട് അതിന് ഉചിതമായ ഒരു കമ്മിറ്റി ഉണ്ടാക്കിയിട്ട് ആ കമ്മിറ്റി നേതൃത്വം പിന്നീട് പ്രശ്നമങ്ങനെ പറയാം. ഒരു 3 മാസം പറഞ്ഞ് പ്രശ്നം ഒരുപാടാക്കി പുസ്തകം കൊടുക്കാം. നിവർത്തി തുടങ്ങിക്കൊണ്ട് മുമ്പോട്ട് പോകും. ಅದಾನ ವಿಷಯ ಒಳ್ಳೆಯದು. ಲಕ್ಷಣ ಯೋಗ ಹಂಗನೆ ಅಷ್ಟಮಂಗಲದಲ್ಲಿ. ಅಷ್ಟಮಂಗಲದ ಲಕ್ಷಣ ಯೋಗ ಹೇಗೆ ಅಂತ ಹೇಳಿದರೆ ರಾಜೇಶಣ್ಣ, ಅಷ್ಟಮಂಗಲದ ಲಕ್ಷಣ ಯೋಗ ಅಂತ ಹೇಳಿದರೆ ನಾವು ದೈವಜ್ಞರನ್ನು ಪ್ರಥಮವಾಗಿ ಭೇಟಿ ಮಾಡುವ ಅಣ್ಣ ಎಲ್ಲ ಮಾತ್ರ ಗಮನ ವಿಷಯ ಪ್ರಧಾನ ವಿಷಯ ಅಷ್ಟಮಂಗಲದ ಗೃಹಸ್ಥಿತಿ ಪ್ರಕಾರ ಯೋಗ ಅಂತ ಹೇಳಿದರೆ ಈಗ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯ ಆರಂಭ ಹಂತದಲ್ಲಿ ನಾವಿರುವುದಷ್ಟೇ. ಯಾಕೆಂದರೆ ದೈವಜ್ಞರನ್ನು ಪ್ರಥಮವಾಗಿ ಭೇಟಿಯಾಗುವ ದಿವಸದ ವ್ಯವಸ್ಥೆ ಚಿಂತನೆ ನಮಗೀಗ ಚಿಂತನೆ. ಇನ್ನೀಗ ದೈವಜ್ಞರನ್ನು ಭೇಟಿ ಆಗಬೇಕು. ದೈವಜ್ಞರನ್ನು ಭೇಟಿಯಾದಂತಹ ದಿವಸದ ವಿಷಯ ಬಿಟ್ಟು ನೀವು ದೂತರದ್ದು, ಅನುಷ್ಠಾನದ್ದು, ಮಗು ಚಿನ್ನ ಹಾಕಿದಂಥ ವಿಷಯದವರೆಗೆ ಬಂದು ಆಯಿತು. ಅಷ್ಟಮಂಗಲ ಪ್ರಶ್ನಾ ಚಿಂತನೆ ಹಾಗೂ ಅದರ ಕೆಲವು ವಿಧಿಗಳು. ತುಳುವೇಶ್ವರ ದೇವಸ್ಥಾನ ಹೇಗೆ, ದೇವಿ ದೇವಸ್ಥಾನ ಯಾವ ರೂಪದಲ್ಲಿ, ಪರಿವಾರ ದೇವತಾ ಶಕ್ತಿಗಳಿಗೆ, ಇದರ ಪ್ರತಿಷ್ಠೆ ಯಾರು, ತಂತ್ರಿಗಳು ಯಾರು, ಆರಾಧನೆ ಪದ್ಧತಿ, ನೈವೇದ್ಯಗಳು ಹೇಗೆ ಅಂತ ಹೇಳುವಾಗ ಚಿಂತನೆ ಮಾಡಿ ಮತ್ತೆ ನಾವು ನಿವೃತ್ತಿ ರಾಶಿ ಮಾಡಬೇಕಾದ್ದು. ಆ ರೀತಿ ಹೋಗುವಾಗ ರಾಶಿ ಯೋಗದಲ್ಲಿ ಈಗ ಪ್ರಧಾನ ಒಂದು ಇದರ ವಿಷಯ ಬರುವಾಗ ನಾವು ಇಂದು ನಾಳೆ 2 ದಿವಸ ಚಿಂತನೆ ಮಾಡಿ ಸದ್ಯಕ್ಕೆ ನಿಲ್ಲಿಸಿ ಮತ್ತೆ ನೀವು ಒಂದು ದಿವಸ ಎಲ್ಲರನ್ನೂ ಸೇರಿಸಿಕೊಂಡು ಮಹಾಸಭೆಯನ್ನು ಮಾಡಿ ಸ್ವಾಮಿವರಿಯರು, ನಾವೆಲ್ಲ ತುಳುವಿನ ಭಕ್ತರೋ ಬಾಕಿದ್ದರೋ ಎಲ್ಲರೂ ಸೇರಿಕೊಂಡು ಅದರಲ್ಲೂ ಒಂದು ಸಮಿತಿಯನ್ನು, ಸದೃಢವಾದ ಸಮಿತಿಯನ್ನು ರೂಪೀಕರಣ ಮಾಡಿ ಬಾಕಿದ ಒಂದು ದಿವಸ ಚಿಂತನೆ ಮಾಡಿ ನಿಮಗೆ ಆ ಜವಾಬ್ದಾರಿಯ ಪುಸ್ತಕ ನಿವೃತ್ತಿ ರಾಶಿ ಮಾಡ್ಬೋದು. ಆಗ ಜವಾಬ್ದಾರಿಗೆ ನಿಮಗೆ ಆಗ್ತದೆ. ನಮಗೆ 50 ವರ್ಷ പരിശ്രമിച്ചുകൊണ്ടിരിക്കുന്ന നേരത്തെ പറഞ്ഞു. എന്നിട്ട് അതിൻ്റെ ഒരു എവിടേക്ക് എത്തിയിട്ടില്ല. ഇനിയും ആ രീതിയിൽ ആയിക്കൂടാ സ്വാമികളെ, ഇനി ആ രീതിയിൽ അത് ആയിക്കൂടാ. ನೀವು ಹೇಳಿದಾಗೆ ಒಂದು 10-50 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಲ್ವ, ಇದು ಆ ಪ್ರಯತ್ನದ ವಿಷಯ ಒಂದು ಹಂತಕ್ಕೆಲ್ಲಿ ಬಂದು ನಿಂತಿದ್ದಲ್ಲ. ಈಗ ಈ ನಿಂತಿದಾಗುವಾಗ ಇನ್ನು ಮೊದಲು ಆದ ಹಾಗೆ ಆಗಬಾರ್ದು. ಇನ್ನೂ ನಮಗೆ ವಿಧಿ ಆದರೆ ಇದರ ವಿಷಯವೇ ಆಗಬೇಕು. ಯಾಕೆಂದರೆ ವಿಧಿ ಪ್ರಕಾರವಾಗಿ ತುಳುವೇಶ್ವರ ದೇವಸ್ಥಾನವು ತುಳುವೇಶ್ವರಿಯು ಲೋಕಾರ್ಪಣೆ ಆಗಲೇಬೇಕು ಅಂತ ಹೇಳಿದರೆ ಅದರ ವ್ಯವಸ್ಥೆಗೆ ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ಏನೂ ತಿಳಿಯದೆ ಶೂನ್ಯದಿಂದ ನಾವು ಚಿಂತನೆ ಮಾಡುವುದು. ಆ ಶೂನ್ಯದಿಂದ ಚಿಂತನೆ ಮಾಡುವಾಗ ವಿಧಿ ಪ್ರಕಾರವಾದ ಲೋಪ ಇಲ್ಲದ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಬೇಕಾದ ಎಲ್ಲ ಗೃಹಸ್ಥಿತಿ ಯೋಗಗಳು ಉಂಟು. ಆ ಬಗ್ಗೆ ಚಿಂತನೆ ಮಾಡಿ ನಮಗೊಂದು ಜವಾಬ್ದಾರಿ ವಿಷಯ ಆರಂಭ ಆಗಬೇಕಲ್ಲ. ಒಂದು ಎಬ್ಬಿಸಿ ಒಬ್ಬರನ್ನು ಕೂತು ಬಾಳೆ ಎಲೆ ಕೊಟ್ಟರೆ ಊಟ ಕೊಡಬೇಕಲ್ಲ. ಆ ವ್ಯವಸ್ಥೆ ಇಲ್ಲಿ ಆಗಬೇಕಾದ್ರೆ ನಾವೀಗ ಚಿಂತನೆ ಮಾಡಿ ಸ್ವಲ್ಪ ದಿವಸ ನಿಲ್ಲುವ. ನಿವೃತ್ತಿ ರಾಶಿ ಸಮಿತಿ ಆದ ನಂತರ ರಾಶಿ ಮಾಡಿ ನಿಮ್ಗೆ ವ್ಯವಸ್ಥೆ ಕೊಡುವ. ನಮಗೊಂದು ಜವಾಬ್ದಾರಿ ಬೇಕು, ಇದು ಮಾಡ್ತೇವೆ ಅಂತೇಳಿ. ಮತ್ತೆ ನಿಮ್ಮ ಆರ್ಥಿಕ ಕ್ರೋಢೀಕರಣ, ಭೂಮಿ ಸ್ವಾಧೀನ, ಶಿಲಾನ್ಯಾಸ, ನಿರ್ಮಾಣ, ಪ್ರತಿಷ್ಠೆ, ಆ ರೀತಿ ನಿಮ್ಮ ಜವಾಬ್ದಾರಿ ಮಾಡಲಿಕ್ಕೆ ಒಂದು ಸಮಿತಿ ಉಂಟಲ್ಲ. ಅದು ನೀವು ಮಾಡಿಕೊಳ್ಬೋದು. ಸರಿ, കമ്മിറ്റി ഇത്രയാൾ അംഗമെന്ന് പറഞ്ഞിട്ട് ഒരു നിയമത്തെ ഉണ്ടാകും. അതെ, അത് നമുക്ക് ലോയറോട് ചോദിച്ചിട്ട് വിഷയം ചോദിച്ചത്ര ആഡളിത സമിതി ಅಭಿವೃದ್ಧಿ ಸಮಿತಿ ಜೀರ್ಣೋದ್ಧಾರಣದಲ್ಲಿ ಆಡಳಿತ ಸಮಿತಿ ಅಂತ ಹೇಳುವ ವಿಷಯ ಈಗ ಬೇಡ. ಯಾಕೆಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಇಲ್ಲಿ ವ್ಯವಸ್ಥೆ ಆಗಿಲ್ಲಲ್ಲ. ಜೀರ್ಣೋದ್ಧಾರ ಸಮಿತಿ ಅಂತ ಹೇಳುವುದಕ್ಕೊಡ್ಲಿ ಅವ್ರು ಹೇಳಿದ ಹಾಗೆ ಸ್ವಾಮೀಜಿಯವರನ್ನೆಲ್ಲ ಗೌರವ ಮಾರ್ಗದರ್ಶಕರು, ಗೌರವ ಪೋಷಕರು, ಗೌರವ ಸಲಹೆಗಾರರು, ರಕ್ಷಾಧಿಕಾರಿಗಳು, ಅಧ್ಯಕ್ಷರು, ವಿವಿಧ ಪ್ರದೇಶಗಳಲ್ಲಿ ವಲಯ ಸಮಿತಿಗಳನ್ನು ಈಗ ವಿದೇಶದಲ್ಲಿ ಈ ರೀತಿ ಮಾಡಿಕೊಂಡು ಸದೃಢವಾದೊಂದು ವ್ಯವಸ್ಥೆಯನ್ನು ಮಾಡಿ ಅವರ ಮುಖಾಂತರ ಈ ಭೂಮಿ ಸ್ವಾಧೀನ ಚರ್ಚೆಯು ಆರ್ಥಿಕ ಕ್ರೋಢೀಕರಣ ಮಾಡಿಕೊಂಡು ಮತ್ತೆ ನಮಗೆ ಶಿಲಾನ್ಯಾಸ ಮಾಡಿ ಜೀರ್ಣೋದ್ಧಾರ ಕಾರ್ಯ ಮುಂದುವವುದು. ಒಂದು ಆರಂಭದ ವ್ಯವಸ್ಥೆ ಬಂದರೆ ಮತ್ತೆ ಆರ್ಥಿಕ ಋಣ ತನ್ನಷ್ಟಕ್ಕೆ ಬರ್ತದೆ. ಈಗ ನಮಗೆ ಇಲ್ಲ ಏನೂ ಇಲ್ಲಲ್ಲ. ಎಷ್ಟೋ ಜನ ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಇದು ಯಾವ ರೀತಿ ಆಗ್ತದೆ ಅಂತ. ಅದರ ಆರಂಭವನ್ನು ನಾವೇ ಮಾಡಬೇಕು. ನಿರ್ಮಾಣದ ವ್ಯವಸ್ಥೆ ಅಂತ ಆಗುವಾಗ ನಮಗೆ ಆರ್ಥಿಕ ಕ್ರೋಢೀಕರಣ ದೊಡ್ಡ ಸಂಗತಿ ಅಲ್ಲ. ಆರಂಭ ಆಗಬೇಕಲ್ಲ ನಮಗೆ. ಜೀರ್ಣೋದ್ಧಾರ ಕಮಿಟಿ ಆದ್ಯ ಜೀರ್ಣೋದ್ಧಾರ ಸಮಿತಿ ಮೊದಲು ಮಾಡಬೇಕು. ಮತ್ತೆ ನೀವು ವ್ಯವಸ್ಥೆ ಆಡಳಿತ ಮತ್ತೆ ಅಲ್ವ. ಹಾಂ, അതിന് ഒരു 10 ആൾ ഇപ്പോൾ തിരഞ്ഞെടുക്കണം. അതിന് വേണ്ടി ഒരു 10 ആൾ ഇപ്പോൾ തിരഞ്ഞെടുക്കണം. അല്ല 5 ആളോ 7 ആളോ തിരഞ്ഞെടുക്കണം. ഒരു 13 ആൾ ഇരിക്കട്ടെ സാർ.
ಒಂದು 11 ಜನದ ವ್ಯವಸ್ಥೆ 13 ಜನದ ವ್ಯವಸ್ಥೆ ಅದರ ನೇತೃತ್ವಕ್ಕೆ ಈಗಲೇ ಕೊಳ್ಳಿ ಇಂಥವರಲ್ಲಿ ಮಾತಾಡಿಕೊಂಡು ಬರುವಂಥ ವ್ಯವಸ್ಥೆ ಹಾಗೆ ಮಾಡುವ. ಸ್ಥಳೀಯರ ಭಾಗದಲ್ಲಿ ಸ್ಥಳೀಯರು ಬೇಕು, ಮತ್ತು ಹೊರಗಿನ ಭಾಗದಲ್ಲಿ ಆ ರೀತಿ ತಕ್ಕೊಂಡು ಆ ಮಹಾಸಭೆ ದಿವಸ ಅವರನ್ನು ಒಟ್ಟುಗೂಡಿಸುವಂಥ ಒಂದು ಜವಾಬ್ದಾರಿ ಬೃಹತ್ತವಾಗಿ ಇಡೀ ತುಂಬಬೇಕು. ಅವರು ಇಲ್ಲ ಅದೇ ಸರಿ ಕರೆಕ್ಟ್. ಇವತ್ತು ಅಷ್ಟಮಂಗಲ ಆದ ನಂತರ ಒಂದು ಸಂಜೆ ನೀವೊಂದು ಸೇರ್ಕೊಂಡು ಒಂದು ಡಿಸೈಡ್ ಮಾಡಿ ಮಾಡುವ. ಈಗ ಎಷ್ಟುವರೆಗೆ ಹೋಗ್ತದೆ ನೋಡುವ. ಎಷ್ಟುವರೆಗೆ ಹೋಗಿ ಒಂದು ನಿವೃತ್ತಿ ಎಲ್ಲ ಆಗುವಾಗ ಸ್ವಲ್ಪ ಪಾಸಿಟಿವ್ ಬರ್ತದೆ. ಅದು ಇದು ಇದೆಲ್ಲ ಇದುಂಟಲ್ಲ ಈಗ ನಾವು ಮಾತಾಡುದು ಅದೆಲ್ಲ ಡಿಸ್ಟರ್ಬೆನ್ಸ್, ಅದು ಪ್ರೇತಗಳೆಲ್ಲ ಅರ್ಥ ಆಯ್ತಲ್ಲ. ಇಲ್ಲದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ ನೋಡಿ, ನೀವೇ ಮಾತಾಡ್ತೀವಿ, ಅವರಿಗೆ ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಅರ್ಥ ಇದೆಲ್ಲ ದೋಷ, ಇದು ಅದು ನಮ್ಗೆ ಅಂದಾಜಾಗುದಿಲ್ಲ. ಈಗ ಅವ್ರು ಒಬ್ರು ಹೇಳುದು, ಅಲ್ಲಿ ಗಲಾಟೆ ಮಾಡುದು, ಕಿರಿಕಿರಿ, ಇದೆಲ್ಲ ದೋಷ. ಅದು ಈಗ ಅವರಿಗೆ ಮಾತಾಡ್ಲಿಲ್ಲ, ನಾವೇ ಮಾತಾಡುದು. ಅವರು ಮಾತಾಡಬೇಕು. ಹೌದೌದು, ನಾವು ಮಾತಾಡೋದು ನಮ್ಮ ದೋಷ. ಇದು ಅವ್ರಿಗೆ ಕೌಂಟ್ ಇದೆ. ಹೌದು, ಅದು ಪರಿಹಾರ ನಿವೃತ್ತಿ ಆದ ನಂತರ ಕನ್ಕ್ಲೂಷನ್ಗೆ ನಾವು ಬರಬೇಕು. ಇಲ್ಲ, ಸಾಧು ಸಂತರು ಯಾರು ಒಬ್ರು ಜವಾಬ್ದಾರಿ ತೆಕ್ಕೊಳ್ಳುವುದಿಲ್ಲ. ಅಲ್ಲ, ಒಬ್ಬರಿಂದೆಲ್ಲ ಆಗುದಿಲ್ಲ ರಾಜೇಶ. ಅದಕ್ಕೆ ಒಂದು ತುಂಬಾ ಜನ ಬೇಕಾಗ್ತದೆ. ಯಾಕಂದ್ರೆ ಒಂದು ಸಮಿತಿ ಒಂದು 4-5 ಜನ ಇದ್ದಾಗ ಸಾಧು ಸಂತರು ಅವರ ಫಾಲೋವರ್ಸ್ ಇರ್ತಾರೆ, ಅದು ಇನ್ಫ್ಲುಯೆನ್ಸ್ ಇರುತ್ತೆ. ಇಲ್ಲ, ನೆಕ್ಸ್ಟ್ ನಾನೊಂದು ಸಲಹೆ ಹೇಳುದಾದ್ರೆ, ನಾನೊಂದು ಹೇಳುದು ಅಲ್ಲ, ನನ್ನೊಂದು ವಿಷಯ ಹೇಳುವಂಥದ್ದು. ಈಗ ಒಂದು ಬರ್ತದೆ ನೋಡಿ, ಒಂದು ಕಡಿಮೆ ಒಂದು 7-10 ಸ್ವಾಮೀಜಿಗಳನ್ನು ಸೇರುವ ವ್ಯವಸ್ಥೆ ಮಾಡುವ. ಅವಾಗ ಅವರ ಕಾಲಿನ ಒಂದು ಪಾದಸ್ಪರ್ಶವೂ ಸ್ವಲ್ಪ ಪ್ರಯೋಜನ ಬರ್ತದೆ. ಒಂದೊಂದು ಸಂತ ಸಮಾವೇಶ ಅಥವಾ ಒಂದು ಸಂತ ಮಿಲನ ಅಂತೇಳಿ ಮಾಡುವ. ಒಂದು ಸಂತ ಮಿಲನ ಅಂತೇಳಿ ಮಾಡಿದಾಗ ಅವರಲ್ಲಿ ಒಂದು ಎನರ್ಜಿ ಇರ್ತದೆ. ಯಾರೇ ಸ್ವಾಮಿ ಪರನೆ ആദ്യമായിട്ട് സ്വാമികളെ വിഷയത്തിൽ ഞമ്മക്കിടെ കൊണ്ടുവന്നാല് ആ സ്വാമികളെ വിഷയത്തിൽ ഒരു പാദസ്പർശമാവും, ഇനി മഹത്വം വരും. സ്വാമികളെ അന്വയിക്കുന്ന പോലെ ഒരു വിഷയം ഉണ്ടാവും. ഒരു സ്വാമിക്ക് ആടെ കുറെ ആചരണങ്ങളും ആദ്യ സ്വാമികളെ പറ്റിയായിട്ട് ഒരു ദിവസം പറഞ്ഞിട്ട് അന്ന് എല്ലാവരും അപ്പൊ സ്വാമികൾ വരുമ്പോൾ ഓറും വരും. അങ്ങനെ ഒരു അതിനൊരു ഉത്തരവാദിത്തം ആൾക്കാർ വേണ്ടേ? ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಸಮಿತಿ ಬೇಕು ಅಂತ. ಅದು ಯಾರು? ಈಗ ಇಲ್ಲಿ ನೋಡಿ, ಈ ಊರವರಾಗಲಿ ತುಳುವಲ್ಡ್ ಫೌಂಡೇಶನ್ನವರಾಗಲಿ ಇವರು ಹಾಕಿಕೊಟ್ಟದ್ದು ಅಷ್ಟಮಂಗಲ ಪ್ರಶ್ನೆ ಎಂಬ ಒಂದು ವೇದಿಕೆ. ಅಷ್ಟಮಂಗಲ ಪ್ರಶ್ನೆ ಎಂಬ ಒಂದು ವೇದಿಕೆಯನ್ನು ಒಗ್ಗೂಟು ಮಾಡಿ ದೈವಹಿತದ ವಿಷಯದಲ್ಲಿ ಯಾವ ರೀತಿ ಹೋಗ್ಬೋದು. ಇನ್ನು ನಮಗೆ ಬೇಕಾದ ಇದರ ಜೀರ್ಣೋದ್ಧಾರದ ಕಾರ್ಯ ಆಗುವಾಗ ಇಷ್ಟು ಮಧ್ಯೆಯಲ್ಲಿ ನಮಗೆ ಸಾಧ್ಯವೇ ಇಲ್ಲ. ಇದು ಅಷ್ಟಮಂಗಲ ಪ್ರಶ್ನೆಯ ವಿಷಯದ ಜವಾಬ್ದಾರಿಯಲ್ಲಿ ಮಾತ್ರ ಇದಾಗ್ತದೆ ಅಂತ ಇದರಿಂದಲೇ ಜೀರ್ಣೋದ್ಧಾರದ ವ್ಯವಸ್ಥೆ ಕಷ್ಟ ಸಾಧ್ಯ. ಅದಕ್ಕೆ ಹೇಳುವಾಗ ಇದು ಮಹಾಸಭೆ ಅಂತ ತೆರೆಯುವಾಗ ಸ್ವಾಮೀಜಿಗಳು, ಅವರ ಮಠ ಸಂಬಂಧವಾದ ಭಕ್ತರು, ಕೆಲವು ಅವರ ಹಿಂದೆ ಇದ್ದಂತಹ ಭಕ್ತರು ಇರ್ತಾರೆ, ಎಲ್ಲರನ್ನೂ ಸೇರಿಸುವಾಗ ಒಂದು ಸಮಿತಿ ಆಗ್ತದೆ. ಪ್ರಧಾನವಾಗಿ ಒಂದು ಪ್ರಧಾನ ನೇತೃತ್ವದ ಒಂದು ಕಾರ್ಯಕಾರಿ ಸಮಿತಿ ಒಂದು 13 ಜನವು, ಬಾಕ್ಯದಲ್ಲಿ ಪ್ರಾದೇಶಿಕವಾಗುವಾಗ ಜವಾಬ್ದಾರಿಯುತದಲ್ಲಿ ಕೆಲಸವೂ ಆಗ್ತದೆ. ಎಲ್ಲ ವಿಚಾರ ಅಲ್ಲಿಗೆ ಮನಮುಟ್ಟುತ್ತದೆ. ಈಗ ಕಾಸರಗೋಡು ಭಾಗದಿಂದ ಒಬ್ಬರನ್ನು ಜವಾಬ್ದಾರಿ, ಅದೇ ರೀತಿ ಉಡುಪಿ ಭಾಗದಿಂದ ಜವಾಬ್ದಾರಿ, ಈ ಊರಲ್ಲೊಂದು ಜವಾಬ್ದಾರಿ, ಪುತ್ತೂರು ತಾಲೂಕು, ಒಂದೊಂದು ತಾಲೂಕಿಗೆ ನಾವು ಮಹಾಸಭೆ ಮಾಡಿದರೆ ಅದು ಸ್ವಲ್ಪ ಅದಕ್ಕಿಂತ ಮಹತ್ವವಾಗಿ ಇನ್ನೂ ಒಂದು ಮಾಡಿದರೆ ಆವತ್ತು ನಮಗೆ ವಿಚಾರಧಾರೆಯಲ್ಲಿ ಕೊಂಡು ಒಂದು ಸದೃಢವಾದ ವಿಷಯದಲ್ಲಿ ಹೇಳಲಿಕ್ಕೆ ಆಗ್ತದೆ.
ಈಗ ನಮಗೆ ಇಲ್ಲಿ ಇದ್ದವರಿಗೆ ಗೊತ್ತಾಯಿತು, ಇಲ್ಲಿ ಕ್ಷೇತ್ರ ಭೂಮಿ ಉಂಟು, ತುಳುವೇಶ್ವರಿ ಉಂಟು, ಅಲ್ಲಿದ್ದವರಿಗೆ ಅಲ್ಲಿ ಅನ್ಯಾದಿನಾಗಿ ಉಂಟು, ನೇಪಾಳದಲ್ಲಿ ಈ ರೀತಿಯೆಲ್ಲ ಉಂಟು ಅಂತ. ಇದರ ಮಹತ್ವ ಬಾಕಿದ್ದವರಿಗೂ ಗೊತ್ತಾಗಬೇಕು. ಒಂಜಿ ಎಲ್ಲವೇ ನೀ ಎಲ್ಲಂಜ ಉಲಾಯಿ ಒಂಜಿ 2 ಜನ ಸ್ವಾಮೀಜಿನ ಒಡಿಯೂರ್ದಾರಿಗೆ ನೀವು ಪಾತೇರಿ ಅಲ್ಲ ಒಡಿಯೂರ್ದಾರು ಒಂಜಿ ಮಾನಿಲ ಅಂಚೆ ಒಂಜಿ 2-3 ಜನ ಬತ್ತದಿನ ಒಬ್ಬಲ್ಲ ಉಳ್ಳೇರ ಪರಿಚಯ ಅವಿತ ಅಖಿಲಪುರ ಸ್ವಾಮಿ ಧರ್ಮ ಸಂದೇಶ ಯಾತ್ರೆ ಕಾಸರಗೋಡು ಜಿಲ್ಲೆಗೆ ಪ್ರವೇಶ ಆತನತ್ತ ಅಂಚ ಆ ವಿಷಯ ಹೊಡಿ ಜನ ಇನ್ನಿಬ್ಬರು ಬರ್ಪನಾಗ ಧರ್ಮ ಸಂದೇಶ ಯಾತ್ರೆ ಕೋಡೆ ಇನಿ ಕಾಸರಗೋಡು ಮಧುರುಡು ಇಲ್ಲೇದು ಕಾಸರಗೋಡು ಎಡನೀರು ಸ್ವಾಮೀಜಿ, ಕೊಂಡೆಯೂರು ಸ್ವಾಮೀಜಿ, ಅಬಾಗಡು ಮಾಣಿಲ ಸ್ವಾಮೀಜಿ, ಕಣಿಯೂರು ಸ್ವಾಮೀಜಿ, ಅಂಚ ಆ ಸ್ವಾಮೀಜಿಗಳ ಭಾಗ ಇಂಚ ಕರಿಂಜೆ ಸ್ವಾಮಿಗಳು ಉಳ್ಳೇರು, ಬೊಕ್ಕ ನಮ್ಮ ಉಡುಪಿದ ವಿಷಯದ ಸ್ವಾಮಿಗಳು ಅಂಚಿನ ಸ್ವಾಮೀಜಿನ ಕೈಯಲ್ಲಿ ತಂದು ಬರ್ತದೆ. ಬಾಕಿ ತನ್ನ ಪ್ರಧಾನವಾದ ಕ್ಷೇತ್ರ ಸಣ್ಣ ಇತ್ತೆ ಹೊರನಾಡದ ಕ್ಷೇತ್ರದಾಗಲಿ ಇಪ್ಪರು, ಅಂಬಲಪಾಡಿ ದೇವಸ್ಥಾನದಾಗಲಿ ಇಪ್ಪರು, ಮಧೂರು ದೇವಸ್ಥಾನದಾಗಲಿ, ಪುತ್ತೂರು ವಿಟ್ಲ ದೇವಸ್ಥಾನಗಳ ಪ್ರಧಾನ ಪಟ್ಟಣಗಳೇನೆ ಪೂರಲ್ಲಿ ಎತ್ತೊಂದು ಬತ್ತು ಜವಾಬ್ದಾರಿ ಬರ್ತಾರೆ ಕ್ಷೇತ್ರ ತಮಾಂತೆಗಳ ಸಂಬಂಧಪಟ್ಟ ಅವಕ್ಕೆ ಮಹತ್ವ ಬರ್ಪುಂಡು. ಎಡನೀರು ಒಡಿಯೂರು ಅಗಲ್ಪುರ ಬರುವೇರೆ ಮಾತೇರಿನ ಪಂಡ ಒಂದು ಸರ್ತಿ ಪ್ರಯತ್ನ ಮಾಡ್ಕೊಳ್ಳಿ. ಎಡನೀರ್ದಾರ ಬತ್ತೇರಡ ಕಡನರ ವಿಷಯ ಗೊತ್ತುಂಡು ಅಡಿಗೆ ವಿಷಯ ಗೊತ್ತು ഒടിയൂരുകാർ അതിലെ പ്രശ്നമധ്യയിൽ വന്ന് നടക്കൂല അല്ല മഹാസഭയ്ക്ക് പ്രശ്നമധ്യയിൽ അവരെ മഹാസഭയ്ക്ക് തന്നെ പറഞ്ഞു നമ്മ ഇപ്പൊ സാന്നിധ്യ വിഷയം ചിന്തന അല്ല അത് സ്വാമിനെ പറയും. ഇപ്പോൾ നമ്മൾ 1-2 പറഞ്ഞ് നിർത്തിയിട്ട് ഒരു മഹാസഭ വിളിക്കുന്ന ഏർപ്പെടുപ്പ് നിങ്ങൾ പറഞ്ഞ സ്വാമി ഇത് ഒരു 2 ദിവസം നിവൃത്തി നോക്കാം. ഈ നിവൃത്തി ആയിട്ട് ഈ ಎಲ್ಲ കുഴപ്പമില്ല കുറച്ച് പ്രാർത്ഥിച്ച് പ്രാർത്ഥനയാക്കി നിർത്താം. പ്രാർത്ഥന നിർത്തിയിട്ട് നിങ്ങൾ മഹാസഭ സന്യാസിമാർ ഇവരെല്ലാം കൂടി ಎರಡನೇ ವಿಷಯ ಸ್ವಾಮಿ ಅದು ಮತ್ತೆ ಅಲ್ವಾ ഒരു കമ്മിറ്റിയാಗಿ പിന്നെ നമുക്ക് ഇത്രയെല്ലാം ജാഗ കിട്ടിയില്ലെങ്കിൽ ജാഗ കിട്ടിയില്ലെങ്കിൽ എന്താക്കുന്നത് ചോദിക്കുന്നത്. ഇത്രയെല്ലാം ആക്കിയിട്ട് മാസം വെച്ചിട്ട് ജാഗ കിട്ടിയില്ലെങ്കിൽ കൊടുക്കുന്നില്ല നമ്മൾ. അത് മൈനസ് ചിന്തയല്ലേ ಚಿಂತನೆ ಆ ಯೋಗ ಉಂಡ ಅವು ಒಂಜಿದಾಳ അത് ഇത് ലക്ഷണ യോഗ്യത ഒരു വ്യക്തിയോ 2 വ്യക്തിയോ പോയാൽ കിട്ടുന്ന സാധ്യതയില്ല. ഈ പറഞ്ഞ മഹാസഭ വിളിച്ചിട്ട് ഒരു ഉചിതമായ സുദൃഢമായ കമ്മിറ്റി ഭാഗം പോലും സംസാരിച്ചു കഴിഞ്ഞാൽ നിശ്ചയമായിട്ട് ഭൂമി കിട്ടാൻ സാധ്യതയുണ്ട്. ഭാവി രാശിയായ ഉദയരാശിയുടെ നിവൃത്തിയിൽ വ്യാഴമുണ്ടല്ലോ. വ്യാഴമുണ്ട്. ലക്ഷം ദോഷാൻ ഹന്തി ദേവേന്ദ്ര പൂജ്യ ലക്ഷക്കണക്കിന് ദോഷം ഉണ്ടെങ്കിലും പരിഹരിക്കാൻ പറ്റുന്ന ദൈവാദിനുണ്ട് ഉണ്ട് ಭಾವಿ ಕಾಲത്തിന്. ಒಬ್ಬರೋ ಇಬ್ಬರೋ ಹೋಗಿ ಮಾತನಾಡಿದರೆ ಈ ಭೂಮಿ ಸಿಕ್ಕುವಂಥ ವಿಷಯ ಕಷ್ಟ. ಇದು ಸದೃಢವಾದ ಇದರ ಹಿಂದೆ ಒಂದು ಸಮಿತಿ ಇದೊಂದು ಜವಾಬ್ದಾರಿಯ ವಿಷಯ ಉಂಟು ಅಂತೇಳಿ ಅವರ ನೇತೃತ್ವದಲ್ಲಿ ಮಾತಾಡಿದರೆ ಇದು ಸಿಕ್ಕೋ ಸಾಧ್ಯತೆ ಉಂಟು. ಹೌದು ಅಷ್ಟೇ ಅಷ್ಟೇ ಸರಿ ಸರಿ ಹಾಂ ವ್ಯಕ್ತಿವ ಕರೆಕ್ಟ್. ದೇವತೆಯಾದ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಕೆಲಸಗಳು ಬಾಕಿ ಇರೋದರಿಂದ ನಮ್ಮ ತಂದೆಯ ಕಾಲದಲ್ಲೇ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇರೋದರಿಂದ ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಈಗ ನಮಗಿದೆ. ಹಾಗಾಗಿ ನಾನು ಈ ವ್ಯವಸ್ಥೆ ಅಡಿಯಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗದೆ ನಾನು ಮಾತು ಕೊಟ್ಟು ಆಗದೇ ಇದ್ದರೆ ಅದು ತಪ್ಪಾಗ್ತದೆ.
ಅದಕ್ಕೋಸ್ಕರ ನಾನು ಇಷ್ಟರವರೆಗೆ ಸುಮ್ಮನೆ ಇಲ್ಲಿ ಕುಳಿತು ನಾವು ಹೇಳುವುದನ್ನು ಕೇಳ್ತೇವೆ. ಈಗಾಗಲೇ ನಿಮ್ಮ ಎದುರೇ ನಮ್ಮ ನೀಲನಕ್ಷೆಗಳು ಕಾಣ್ತಾ ಇವೆ. ಅಷ್ಟಕ್ಕೋಸ್ಕರ ನಾನು ಇದಕ್ಕೆ ಮೌನವಾಗಿ ಇದ್ದೇನೆ. കൃത്യമായിട്ടാവുന്നതാണ്. ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ನಾವು ಹೇಳೋದು ಉದಯಲಗ್ನ ರಾಶಿ ಅಂತ ಉಂಟು. ಉದಯಲಗ್ನ ರಾಶಿ ಭವಿಷ್ಯತ್ತಿನ ರಾಶಿ. ಆ ಉದಯಲಗ್ನ ರಾಶಿ ಬರುವುದೇ ಧನುರಾಶಿ. ಅಲ್ಲಿಗೆ ಆರೂಢಪತಿ ಗುರುವಿನ ಪರಿಪೂರ್ಣವಾದಂಥ ದೃಷ್ಟಿ. ನಮ್ಮ ಈ ಜೀರ್ಣೋದ್ಧಾರ ಕಾರ್ಯದ ವಿಷಯದಲ್ಲಿ ನೀವು ಮುಂದೆ ಹೋದರೆ, ಪರಿಶ್ರಮದಲ್ಲಿ ಕಠಿಣವಾಗಿ ಮುಂದೆ ಹೋದರೆ ಖಂಡಿತ ಎಲ್ಲ ಕಾರ್ಯಗಳು, ಎಷ್ಟು ದೋಷಗಳಿದ್ದರೂ ಆ ಕಾರ್ಯಗಳೆಲ್ಲ ಪೂರ್ಣವಾಗಿದ್ದು ಇದರ ವ್ಯವಸ್ಥೆ ಆಗುವಂಥ ಎಲ್ಲ ಲಕ್ಷಣಗಳು ಉಂಟು. ದೇವರ ಪರಿಪೂರ್ಣ ಅನುಗ್ರಹ ಉಂಟು. ಆದರೆ ನಾವು ಸ್ವಲ್ಪ ಎಚ್ಚೆತ್ತು ಕಾರ್ಯಪ್ರವರ್ತರಾಗಬೇಕಷ್ಟೇ, ನಿರುತ್ಸಾಹ ಬೇಡ. ನಾವು ಒಂದು ಹಂತದಲ್ಲಿ ಮುಂದೆ ಇದ್ದರೆ ಅದಕ್ಕಿಂತ ಮುಂದೆ ಹಂತ ದೇವರು ನಮ್ಮೊಂದಿಗೆ ಇದ್ದಾನೆ. ಆದ ಕಾರಣ ನಮಗೆ ಆ ನಿರುತ್ಸಾಹವನ್ನು ಬಿಟ್ಟು ನಾವು ಒಳ್ಳೆಯ ಪರಿಶ್ರಮದಿಂದ ಹೋದರೆ ಎಲ್ಲ ಕಾರ್ಯ ಆಗುವಂಥ ಎಲ್ಲ ಲಕ್ಷಣಗಳು ಈ ಅಷ್ಟಮಂಗಲದಲ್ಲಿ ಉಂಟು. സരി ഒരു പറഞ്ഞേ ആദ്യമായിട്ട് ഈ നാട്ടുകാരല്ല ഇതിൻ്റെ പ്രധാന വ്യവസ്ഥ എടുക്കേണ്ടതാണ്. ആ നാട്ടുകാർ അങ്ങനെ വ്യവസ്ഥ എടുക്കുന്നെങ്കിൽ ഈ തുളുവിൻ്റെ ആൾക്കാരെ പൂർണ്ണ പിന്തുണ വരുമാനം എല്ലാം ഉണ്ട്. അതല്ല നാട്ടുകാരൊന്നും ഇല്ല, അതിൻ്റെ വ്യവസ്ഥ ആക്കുന്നില്ല എന്ന് പറഞ്ഞാൽ ഇപ്പോൾ ഒരു തുളുവ മഹാസഭയെന്ന് ആടാടാടാട രൂപീകരിച്ചിട്ടുണ്ട്. ഓരോ അതിൻ്റെ ഉത്തരവാദിത്വം എത്തിയിട്ട് മുമ്പോട്ട് പോകും. മുമ്പോട്ട് പോകുമ്പോൾ അതിനെ തടസ്സാക്കുന്ന രീതിയിൽ കാര്യപ്രവർത്തനമാക്കിയാലും നമ്മൾ എന്താക്കുന്നത്. അതിൽ പ്രദേശമകലം ചതുർത്ഥേനെ പ്രദേശത്തിലെ ജനപദങ്ങൾ ഉൾക്കൊള്ളന്നെ വേണം. അവർ ഉൾക്കൊള്ളാതെ ഈ തുളു ഫൗണ്ടേഷൻ്റെ ഭാഗം മുമ്പോട്ട് പോകാൻ കഷ്ടമുണ്ടത്. ಎದುರ್ಪು ಎಂದಾലും ವരും. ಊರಿನನ್ನು ಊರಿನವರನ್ನು ಗ್ರಾಮಸ್ಥರನ್ನು ಸೇರಿಸಿಕೊಂಡೇ ಈ ಕಾರ್ಯಪ್ರವರ್ತ ಆಗಲೇಬೇಕು. ಊರಿನವರನ್ನು ಬಿಟ್ಟೋ ಗ್ರಾಮಸ್ಥರನ್ನು ಬಿಟ್ಟೋ ಫೌಂಡೇಶನೋ ಮಹಾಸಭೆ ಈ ಕಾರ್ಯಕ್ರಮದಲ್ಲಿ ಮುಂದೆ ಹೋದರೆ ಅದು ಕಷ್ಟವೇ. അപ്പോൾ അങ്ങനെ തീരുമാനം രാജേഷൻ അങ്ങനെ സ്വാമി പറഞ്ഞ പോലെ തീരുമാനം എടുക്കും. നിങ്ങൾ നിന്ന് നാളെ ഒരു മഹാസഭയിൽ തീരുമാനം എടുക്കും. ഒരു 3-5 ആളാ അതെ ആടുണ്ടായത് കണ്ടു. ശരി.
അതൊന്ന് ഒന്ന് പറഞ്ഞു ഇവരോട് പറഞ്ഞു എന്തെന്ന് സംഭവം ഇവർക്ക് മനസ്സിലായില്ല. ഇവർക്ക് ഇപ്പം എന്താണ് സംസാരിക്കുന്നത് ഇവർക്ക് മനസ്സിലായില്ല, വിഷയം മനസ്സിലായില്ല. ಸ್ವಾಮಿ ಇವರು ಮೊಲು ಪ್ರಶ್ನಾಚಿಂತನದ ವಿಧಿ ಪ್ರಕಾರ ಪೋಣಗ ನಮಗೂ ಪ್ರಧಾನವಾದ ತುಳುವೇಶ್ವರಿನ ಸಾನ್ನಿಧ್ಯ ಪೂರ್ವ ಭಾಗದ ಉಂಡು ಅಂತ ತೋಜಿ ಒಂಜಿ ತೀರ್ಥ ಬಾವಿಲ ಆ ತೀರ್ಥ ಬಾವಿ ಶ್ರೇಷ್ಠವಾಯಿನಿಂಚಿನ ಜಾಗಿಲ್ಲ ಅಪ್ಪ ಇನ್ನು ಅನ್ವೇಷಣೆ ಮಾಡಿ ಒಂಜಿ ದಿಕ್ಕು ತೋಜು ನಾವು ನಿಜವಾಯಿನಿಂಚಿನ ಜಾಗನೇ ಉಂಡು ಅಂತ ತೋಜಿತ್ತು ಅವಳಾಂಡ್ ಯಥಾರ್ಥ ತುಳುವೇಶ್ವರಿನ ಸಾನ್ನಿಧ್ಯ ವಿಷಯ ಇತ್ತನೆಂದಿಲ್ಲ ಶ್ರೇಷ್ಠವಾಯಿನಿಂಚಿನ ಶ್ರೀಚಕ್ರ ಆರಾಧನೆ ಇತ್ತು ನಾವು ಅತಿ ಶ್ರೇಷ್ಠ ನಿಗೂಢದ ಯಥಾರ್ಥ ಎಷ್ಟೋ ಕೋಟಿ ಸತ್ಯಗಳು ಇಟ್ಟುಂಟು ಅಪ್ಪ ಐನ ನಿಜವಾಯಿನ ಸಾನ್ನಿಧ್ಯ ಬಣ್ಣದಲ್ಲಿ ಇಟ್ಟುಂಡು ಅಪ್ಪ ಯಥಾರ್ಥ ಇತರ ಮೇರು ಚಕ್ರ ಸಾನ್ನಿಧ್ಯ ಪಿದಾಯಿತ ದೇಶ പോയത് അന്വേഷിക്കാൻ പോയത് ಅಪ್ಪ ಅವು ಪಿದಾಯಿ ಪೋತಿನ ತೋಜಿನ ಪಿದಾಯಿ ನೇಪಾಳಗೆ ಪೋಯಿನಿಂಚಿನ ವಿಷಯ ಉಂಡು ಮೇರು ಚಕ್ರದ ವಿಷಯ ಅಪ್ಪ ಯಥಾರ್ಥ ಆ ಸಾನ್ನಿಧ್ಯ ವಿಷಯ ಪೂರ್ಣಮಾತ ಇಲ್ಲಿಗೆ ಬರಡು ತುಳುವೇಶ್ವರಿನ ಸಾನ್ನಿಧ್ಯಲ ತುಳುವೇಶ್ವರ ಸಾನ್ನಿಧ್ಯಲ ರಡ್ಲ ಇಪ್ಪನಾಗ ಬಹು ನಮ್ಗೆ ಆರಂಭ ಮಾಡ್ಕೊಡು ಪಣ್ಣಾಗ ತುಳುವೇಶ್ವರ ದೇವರೇ അല്ല ഇവർ അന്വേഷിക്കാൻ പോയത് പ്രശ്നത്തിൽ യോഗം കണ്ട് അന്വേഷിക്കുമ്പോൾ അത് ആദ്യം പറഞ്ഞു അല്ല ഇവർക്ക് മനസ്സിലായിട്ടാണ് അല്ല ഓരോന്നെ പറഞ്ഞേ രണ്ടാൾ പോയി മടങ്ങിലൂടെ കാണാൻ കിട്ടി അല്ല അത് പിന്നത്തിൽ ഇവരുണ്ടായിട്ടില്ലല്ലോ ഇപ്പൊ വന്ന് ഇപ്പൊ ഏത് വിഷയത്തെ ചർച്ച ചെയ്യുന്നവർക്ക് മനസ്സിലായിട്ടില്ല അതന്നെ ഞാൻ അവരോട് പറഞ്ഞേ ഞാൻ പറഞ്ഞു ഇങ്ങനത്തെ വിഷയ സാന്നിധ്യ തീർത്ഥകുളത്തിന്റെ അല്ല അതല്ല അത് ഈ വിഷയം കണ്ടിട്ട് അവർ അന്വേഷിച്ചിട്ട് വിഷയം രണ്ടാമത് നോക്കി പിന്നെ അപ്പൊ ഇവരില്ല അപ്പൊ ആ സമയം ഇത് പറയുമ്പോൾ അവരോട് പറഞ്ഞു ഇപ്പൊ പറഞ്ഞു ഓരോ അന്വേഷണം ആയിട്ട് പോയി അല്ല അത് പറയും മലയാളത്തിലല്ല തുള്ളിൽ പറയും ಕನ್ನಡത്തിൽ ಅವೇ ಪಂಡರ ತುಳುವೇಶ್ವರಿ ಸಾನ್ನಿಧ್ಯದ ವಿಷಯದ ಜಾಗೆ ಪೂರ್ವ ಭಾಗಡು ಉಂಡು ಮೂಲು ತೋಜಿನ ಅಪ್ಪ ಈಕೆ ದಾದ ಲಕ್ಷಣಗಳು ಒಂದು ಪರಪರಂಚಿನ ವಿಷಯ ಮೂಲ ಪ್ರಶ್ನೆ ಸಬೆಟ್ಟು ಬರ್ತದೆ ಶ್ರೇಷ್ಠವಾಯಿನಿಂಚಿನ ದೇವಸ್ಥಾನ ಇತರಂಚಿನ ಈ ತೀರ್ಥಭಾವಿ ಅವರು ಉಂಡೊಂದಿಲ್ಲ ಪ್ರದೇಶ ಒಂದು ವಿಶೇಷವಾಯಿನಿಂಚಿನ ಕಲ್ಲು ಉಂಡೊಂದಿಲ್ಲ ಪಣಿ ಮಣ್ಣಿನ ಎತ್ತರದ ಜಾಗೆ ಉಂಡೊಂದಿಲ್ಲ ಅಂತ ಪರಪರ ವಿಷಯ ತೋಜಿನ ಓಲು ಬಂಡ ಪೂರ್ವ ಭಾಗಡು ಅಪ್ಪ ಸಬೆಟ್ಟೊಂದು ವಿಷಯ ಬರ್ತದೆ ಒಂದು ತೀರ್ಥಭಾವಿಗಳು ಉಂಡು ಮುಲ್ಪಾಡು ದೇವರನ ಯಾತ್ರೆ ಆಡಿಗೆ ಭೇಟಿ ಆಗುಂಡು ಅಪ್ಪ ಇದಕ್ಕೆ ಹಂಗು ಅಂದ ಅಂಚಿನೊಂದು ಉಂಡು ತೂತು ಬಲ್ಲೆ ಅವರು ಕಲ್ಲು ಉಂಟಾದ ಮಲ್ಪಡ ವಿಷಯ ಏನು ಮುಲ್ಪಾಡು ಪೋಯರು ಹೋತು ಕೆಲವು ಜನ ಬರ್ತೇವೆ ಐದು ಮುಖ ಪೋಯಿನಾಗಲೇ ಸ್ವಲ್ಪ ಪ್ರತ್ಯೇಕವಾದ ಆ ಜಾಗಕ್ಕೆ ಇಂಚಿಗೆ ನಡ್ಕೊಂಡು ಬಂದಾಗ ಆ ಊರುಗಳಿಗೆನ ಒಂದು ಶ್ರೇಷ್ಠವಾಯಿನಿಂಚಿನ ತೀರ್ಥಭಾವಿ ಉಂಡೊಂದಿಲ್ಲ ಅವರು ವಿಶೇಷವಾಯಿನಿಂಚಿನ ಮರ ಉಂಡೊಂದಿಲ್ಲ ಅವಳು ಕಲ್ಲು ಉಂಡೊಂದಿಲ್ಲ ಪಂಪರ ವಿಷಯ ಬತ್ತ ಅಗಲಿಡೆ ಬತ್ತು ತೂಯೇರು ಪುನಗ ರಾಶಿ ಬರ್ತದೆ ಅವೇ ರಾಶಿ ಆದ ತುಳುವೇಶ್ವರನ ಸಾನ್ನಿಧ್ಯ ಇತ್ತನಂಚಿನ ಜಾಗೆ ಅಂತ ಪಂಪಡ ವಿಷಯ ಬರ್ತದೆ ಆ ಮತ್ತರವಾಯಿನಿಂಚಿನ ಜಾಗೆ ಅವು ಉಂಡು ಅಂತ ಪಂಪಡ ಉಡಂಬತ್ತಿನ ವಿಷಯ ಶ್ರೀಚಕ್ರದ ವಿಷಯ ಶ್ರೇಷ್ಠವಾಯಿನಿಂಚಿನ ತುಳುವೇಶ್ವರಿ ದೇವರನ್ನ ಆರಾಧನೆ ಮಾಡ್ತಾರೆ ಬಣ್ಣ ಈಕೆ ಮಳಲಾದೇವಿ ಅಂತ ಪಂಪಡ ರೀತಿ ತುಳುವೇಶ್ವರಿ ಸಂಕಲ್ಪದ ಆರಾಧನೆ ಇಪ್ಪನಾಗ ಶ್ರೇಷ್ಠವಾಯಿನಿಂಚಿನ ಶ್ರೀಚಕ್ರ ಉಂಡು ಆ ಶ್ರೀಚಕ್ರ ಒಂಜಿ ಅನ್ಯಾದಿನಾತ್ ಅವು ಅನ್ಯ ದೇಶಕ್ಕೆ ಪೋಯಿನಿಂಚಿನ ವಿಚಾರದಾರ ಕಳ್ಳದನಾಥ ಪಂಪಡ ವಿಷಯ ತೋಜಿತು ಅಪ್ಪ ಅಂಚೆ ಓಡಿಗೆ ಪೋತು ನಮ್ಮ ವಿಷಯ ಬರ್ತಾರೆ ಅక్కడ ತಾಂತ್ರಿಕ ಕುಟುಂಬದ ಭಾಗ ಕೊಡುತ್ತೆ ನೇಪಾಳಕ್ಕೆ ಪೋತುಂಡಿಲ್ಲ ಅವಳು ಕುಟುಂಬ ಪರಂಪರೆ ಉಂಡು ಅಂತಲ್ಲ అయిన విధి ప్రకారమైన సాన్నిధ్య ఇతర పదలదవు ಅವಲೇ ಉಂಟು ಅಪ್ಪ అయిన ಪೂರ್ಣತ್ವ ಬರುವಂತನ ಮೇರು ಚಕ್ರದವು ಪಿದೈಪೋತನೆ ಅಪ್ಪ అయిన ಪೂರ್ಣತ್ವ ಬತ್ತನಾಡ ಅವು ಒಂಜಿ ಏತೋ ಗ್ರಾಮದಕ್ಕಳು ಆರಾಧನೆ ಮಂತನಂಚಿನ ಒಂಜಿ ಶ್ರೀಚಕ್ರ ಒಂಜಿ ವ್ಯಕ್ತಿಗಳು ಒಂಜಿ ಕುಟುಂಬದಕ್ಕಳು ಆರಾಧನೆ ಮಂತನ ವಿಷಯ ಅವು ವಿಧಿ ಪ್ರಕಾರ ಅಗಲೆದುಕೊಂಡು ದುರಿತಗಳೇ ಶಾಸ್ತ್ರ ಅಪ್ಪ ಅವು ಈಡಗಲು ಅಯನಾಗೋಡು ಮಂಪನಂಚಿನ ವಿಷಯ ಬರ್ತದೆ ರಡ್ನೆ ಭೂಮಿತ ವಿಷಯ ಎಲ್ಲ ಬರ್ತದೆ ಮಧ್ಯಾಹ್ನದ ಪಕ್ಕ ಚಿಂತನೆ ಮಾಡ್ಕೊಳಾಗ ಇಂದು ಹೂವು ಆರಂಭ ಮಾಡ್ಕೊಳ್ಳಿ ತುಳುವೇಶ್ವರಿ ಅಂತ ಅನ್ನಗ ತುಳುವೇಶ್ವರ ದೇವರೇ ಪಂಪಣೆ ಎಂಚ ಅಂದ ಪಂಡ ಎಂಕ್ ಪರಿಪೂರ್ಣವಾದ ಶಕ್ತಿ ಬಲ ಬರುಡಾಂಡ ಶಕ್ತಿ ಪಂಪಣಂಚಿನ ವಿಷಯ ಅವಳು ಆಡ ಮಾಂತ್ರೆ ಇಂದು ಪೂರ್ಣ ಆವು ಪಂಪಣ ವಿಷಯಗಳು ತುಳುವೇಶ್ವರಿ ಪಂಪಣಂಚಿನ ಭೂಮಿದ ಆರಾಧನದ ವಿಷಯ ಆರಂಭ ಅವು ಅಪಗ ಅವಳು ಬರ್ತನ ವಿಷಯ ಭೂಮಿ ತೂನಗ ನಮನ ದೇವಿ ಸಂಬಂಧವಾದ ಪುತ್ರಳಿದ್ದು ಅನ್ಯಾಧೀನಾತುಂಡು ಐದು ಭೂಮಿ ವಿವಾದಗಳುಂಡು ವ್ಯಾಜ್ಯಗಳುಂಡು ಅಪ್ಪ ಐನು ಪೂರ ಮುಗಿತಿದೆ ನಮ್ಗೆ ಭೂಮಿ ಬರೊಚ್ಚ ಅಪ್ಪ ಒಂಜೋ ರಡ್ಡೋ ಜನೋ ಪೋತು ಪಾತ್ರನ ಭೂಮಿ ತಿಕ್ಕುನ ವಿಷಯ ಇಜ್ಜಿಲ್ಲ ಸದೃಢವಾಯಿನಂಚಿನ ಒಂದು ಸಮಿತಿ ಆವಡದು ಕೋಡೆನೇ ಬತ್ತನತ್ತ ಮಾತಾ ಸ್ವಾಮೀಜಿ ಭಕ್ತರೇನೆ ಮಾತೆಲ್ಲ ಸೇರ್ತದ ಸಮಿತಿ ಮಾಡ್ತದೆ ಆ ಸಮಿತಿ ಮುಖಾಂತರ ಅಕಡ ಪಾತೆರ್ನ ಆ ಭೂಮಿ ತಿಕ್ಕುನಂಚಿನ ವಿಷಯ ಉಂಡು ಐದು ಪಕ್ಕ ಕೈಪಾಡೋಡು ಅವಾಗ ಎಂಚ ಮಾನ್ಪುಣೆ ಕೆಲವಂಡರಿ ರಾಶಿ ಪ್ರಶ್ನೆ ಚಿಂತನೆ ಮಾನ್ಪುಳೆ ಪ್ರಶ್ನೆ ಚಿಂತನೆ ಮಾಡ್ತಾರೆ ನಿವೃತ್ತಿ ರಾಶಿ ಮಾಡ್ತಿದ್ದು ಬುಕ್ ಅಂತ ಮಾಡ್ತಾರೆ ಅವು ಸಾಧ್ಯ ಇದ್ದಿ ಪ್ರಶ್ನೆ ಮುಗಿತಿದ್ದು ನಮ್ಮ ನಿಗಲು ಬುಕ್ ಪರನ್ನು ಬುಕ್ ಅವಳೇ ಇಪ್ಪು ದೇವಸ್ಥಾನ ಪೋಯರ್ಲದ್ದಿ ಸಮಿತಿ ಆಯರ್ಲ ಇದ್ದು ಅಪ್ಪ ಇದು ಪ್ರಶ್ನಾ ಮಧ್ಯದ ವಿಷಯ ಇತ್ತು ಏನಿಯೋ ಎಲ್ಲ ನಿಂಗಳ ಚಿಂತನೆ ಮಾಡ್ತದೆ ಸಾನ್ನಿಧ್ಯದ ಒಂದು ವ್ಯವಸ್ಥೆ ಮಾತ್ರ ತತ್ಕಾಲ ಉಂಟಾದು ಒಂದು ಮಹಾಸಭೆ ಸೇರಿದ ಇಟ್ಟು ಒಂದು ಸಮಿತಿ ಮಾಡ್ತದೆ ಆ ಸಮಿತಿಗೆ ಜವಾಬ್ದಾರಿ ಬರ್ಕೊಂಡು ನೇತೃತ್ವ ಬರ್ಕೊಂಡು ಆ ಸಮಿತಿನ ಮುಖಾಂತರ ಬಾಕಿದ್ದ ನಿವೃತ್ತಿ ರಾಶಿಗಳ ಮಾತು ಪುಸ್ತಕ ಕೊರಣ ನಂಗೆ ಭೂಮಿ ಆರ್ಥಿಕ ಕ್ರೋಢೀಕರಣ
ನಿರ್ಮಾಣ ಕಾರ್ಯ ಆಪುನಾಡೆ ಮುಟ್ಟದ ವ್ಯವಸ್ಥೆಗೆ ಎತ್ತು ಕೂಡ ಚರ್ಚೆಗೆ ಬರ್ತದೆ. അത് ഉദയലഗ്ന രാശി ധനുരാശിയാണ്. ഉദയലഗ്ന ഭാവി രാശി. അതെ. ആ ഭാവി രാശി അധിപനായിട്ട് വ്യാഴം അവിടെ ദൃഷ്ടി ചെയ്തതുകൊണ്ട് യോയോഭാവ സ്വാഭിദൃഷ്ടോ ഇതോ സൗമ്യർവാസ്യ തസ്യ തസ്യാഭിവൃദ്ധി പൂർണ്ണ അഭിവൃദ്ധിപ്പെടേണ്ട എല്ലാ യോഗങ്ങളും അഷ്ടമംഗല ഗ്രഹനിലയിലുണ്ട്. ഒന്ന് നമ്മൾ ഉണർന്ന് പ്രവർത്തിച്ചാൽ മാത്രം മതി. അത്ര തന്നെ. അതിനുവേണ്ടി സദൃഢമായ സമിതിയുടെ ഭാഗം ഉണ്ടാക്കുന്നത്. ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಸ್ವರ್ಣ ಪ್ರಶ್ನಾಡುವ ರಾಶಿಯ 10ನೇ ರಾಶಿಯಲ್ಲಿ ಉದಯಲಗ್ನ ರಾಶಿ ಇರುವುದು. ಉದಯಲಗ್ನ ರಾಶಿ ಭವಿಷ್ಯತ್ತಿನ ರಾಶಿ. ಅದು ಗುರುಕ್ಷೇತ್ರ, ಗುರುವಿನ ಪರಿಪೂರ್ಣವಾಗಿ ದೃಷ್ಟಿ ಇದ್ದ ಕಾರಣ ಎಲ್ಲ ಕಾರ್ಯಗಳು ಯಾವುದೇ ನಿರ್ವಿಘ್ನವಿಲ್ಲದೆ ಪೂರ್ಣವಾಗಿ ಎಲ್ಲ ಅಭಿವೃದ್ಧಿ ಬಂದು ದೇವರ ಪ್ರತಿಷ್ಠೆ ಆಗುವಂಥ ಯೋಗ ಲಕ್ಷಣಗಳು ಈ ಪ್ರಶ್ನಾಚಿಂತನೆಯಲ್ಲಿ ಉಂಟು. ನೀವು ಒಂದು ಎಚ್ಚೆತ್ತು ಇದರ ಕಾರ್ಯಪ್ರವರ್ತರಾಗಬೇಕು ಅಂತ ಹೇಳುವ ವಿಷಯ ಮಾತ್ರ ಇರುವುದು. അപ്പോൾ നമ്മൾ മുമ്പോട്ട് പോകുമ്പോൾ നമ്മൾ ശ്രദ്ധിക്കണേ. നേരത്തെ പറഞ്ഞ പയസ്യമൃതിക്ക് രക്ഷേരിഷ്ടഭാവാദിനാഥ സമേതി നഷ്ടക ക്ഷേത്രദേശ അധികഥന നഷ്ട ബ്രഹ്മരക്ഷോ ശ്രേഷ്ഠമായ ബ്രഹ്മരക്ഷസിൻ്റെ ഭാഗം നിങ്ങൾ എല്ലാ പ്രവർത്തനം തകർക്കുന്നത് ബ്രഹ്മരക്ഷസിൻ്റെ അരിഷ്ടദോഷമുണ്ട്. ഒരു സ്റ്റെപ്പ് മുമ്പോട്ട് പോയി 4 സ്റ്റെപ്പ് പിറകോട്ട് വെക്കുന്ന ലക്ഷണം കൂടി അഷ്ടമംഗലത്തിലുണ്ട്. അപ്പോൾ ഇതിനെ തടുത്തുകൊണ്ട് മുമ്പോട്ട് പോകണം. അതിൻ്റെ ഇവിടെ പരിഹാരം നമുക്ക് നിർദ്ദേശിക്കാം. എങ്ങനെ പോകണം, എങ്ങനെ നമ്മൾ നിർദ്ദേശമാക്കാം. ഏത് നിർദ്ദേശമാക്കണം ഒരു സമിതിയുടെ ഭാഗം ഇല്ലാത്തിടത്തോളമൊക്കെ നിർദ്ദേശിക്കാൻ കഷ്ടമാണ്. അപ്പോൾ അത് നമ്മൾ ആലോചിച്ചോളണം. നമ്മുടെ സ്റ്റെപ്പെല്ലാം മുമ്പോട്ട് പിന്നിലോട്ട് വലിക്കാനുള്ളതായ യോഗമുള്ളതായ ബ്രഹ്മരക്ഷസും അവിടെ ഉണ്ട്. അത് ഓർമ്മ വേണം. ನೀವು ಈ ರೀತಿ ಮುಂದೆ ಹೋಗುವಾಗ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳೇಬೇಕು, ಎಚ್ಚರದಿಂದ ಇರಬೇಕು. ನೀವು ಉತ್ಸಾಹದಿಂದ ಕಾರ್ಯಪ್ರವರ್ತರಾಗುವಾಗ ನಿಮಗೆ ನಿರುತ್ಸಾಹ ಮಾಡುವಂಥ ರೀತಿಯಲ್ಲೂ ಇದರ ಅಡ್ಡಿ ಆತಂಕ ತಟಸ್ಥ ಬರುವಂಥ ರೀತಿಯಲ್ಲೊಂದು ಬ್ರಹ್ಮರಕ್ಷಸುನ ಬಾಧ ದೋಷ ಇದರ ಹಿಂದೆ ಉಂಟು. ಆಗ ಅದನ್ನೂ ಮೀರಿ ನೀವು ಮುಂದೆ ಹೋಗಬೇಕು ಅಂಥ ಒಂದು ವಿಷಯ ಇದ್ದರೆ ಆ ದೋಷದಿಂದ ಇದಾಗುವುದು. ಆ ದೋಷವನ್ನೂ ಮೀರಿ ನಾವು ಕಾರ್ಯಪ್ರವರ್ತರಾಗಬೇಕು. ನಮ್ಮ ಉದ್ದೇಶ ತುಳುವೇಶ್ವರ ಮತ್ತು ತುಳುವೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡಿ ಲೋಕಾರ್ಪಣೆ ಆಗುವವರೆಗೆ ನಮಗೆ ನಿದ್ದೆ ಇಲ್ಲ ಎಂಬ ದೃಢ ಪ್ರತಿಜ್ಞೆಯೊಂದಿಗೆ ಹೋದರೆ ಬ್ರಹ್ಮರಕ್ಷಸ ವಿಷಯ ನಾವು ಪರಿಹಾರವನ್ನು ಮಾಡುವ ಯಾವುದೇ ತೊಂದರೆ ಇಲ್ಲ. ಹಾಗೆ ಹೋಗಬೇಕಿದ್ರೆ ಇದಕ್ಕೊಂದು ಜವಾಬ್ದಾರಿಯುತವಾದಂಥ ಒಂದು ನೇತೃತ್ವದ ಸಮಿತಿ ಬೇಕೇ ಬೇಕು. ശരി. അത് സരി നിങ്ങൾ പറഞ്ഞല്ലോ ഇങ്ങനെ മുമ്പോട്ട് പോകുമ്പോൾ ഏത് രീതിയിൽ സമസ്യ തടസ്സങ്ങൾ ഏത് രീതിയിൽ വരുമെന്ന് അവർ ചോദിക്കുന്നത്. അത് ഒരു ക്ഷേത്രത്തിൻ്റെ നാശം തന്നെ വരുത്താൻ വേണ്ടിയിട്ട് ഒരു ആചാര്യനോ ഒരു യോഗപ്രകാരം ക്ഷുദ്ര അന്യമന്ത്രയജനം പ്രതിഷിദ്ധ ദുഷ്ടപുഷ്പാദി പൂജനമതോ മരിജാതിലേവ മരിജാതി പ്രവർത്തനങ്ങൾ അന്യപുഷ്പങ്ങളെ അർച്ചിച്ചുകൊണ്ട് ഒരു ക്ഷേത്രത്തിൻ്റെ മഹാസാന്നിധ്യം നശിപ്പിച്ചതായ ഒരു രക്ഷസ് ഉണ്ടെങ്കിൽ എന്തെല്ലാം വരുമെന്ന് പറഞ്ഞറിയിക്കണം. അത്രയുണ്ട്. പരസ്പരമുള്ളതായ അതിന് അപവാദ വിഷയത്തിൻ്റെ ഭാഗം, യുദ്ധസമാനമായിട്ടുള്ള അവസ്ഥയുടെ ഭാഗം, മുമ്പോട്ട് പ്രവർത്തിച്ചു പോകുന്നവരെ തടസ്സപ്പെടുന്ന യോഗത്തിൻ്റെ ഭാഗം, ഇതെല്ലാം സാധ്യമാവില്ല എന്ന് പറഞ്ഞ് നിരുത്സാഹപ്പെടുന്ന വിഷയം ഇതെല്ലാം അതിൻ്റെ അകത്തുണ്ട്. ഇതെല്ലാം ഉണ്ട്. അല്ല, സ്വർണ്ണാരൂഢത്തിന്റെ നിവൃത്തിരാശി കന്നിരാശിയല്ലേ? അതെ. ചൂട്ടും കൊണ്ടൊരു തോണി തന്നിൽ അബല എന്നല്ലേ പറയുന്നത്? അങ്ങനെ പറഞ്ഞു. തുഴയില്ലാത്ത ഒരു തോണിയിൽ അബലയായ ഒരു സ്ത്രീ, അങ്ങനെ പറയുന്നത് അല്ലേ? എങ്ങനെ ഇരിക്കും ആലോചിച്ചാൽ മതി. ಅವರು ಕೇಳಿದ್ದು ಈ ರೀತಿ ನಾವು ನಿರ್ಮಾಣಕ್ಕೆ ಕಾರ್ಯಕ್ಕೆ ಹೋಗುವಾಗ ಯಾವ ರೀತಿಯ ಅಡ್ಡಿ ಆತಂಕಗಳು ಬರಬಹುದು ಅಂತ ನೀವು ಕೇಳುವಾಗ, ಅಡ್ಡಿ ಆತಂಕಗಳು ಬರಲಿಕ್ಕೆ ಕಾರಣವಾದ ದೋಷ ಯಾವುದು ಅಂತ ಕೇಳುವಾಗ ಬ್ರಹ್ಮರಕ್ಷಸ ಬಾಧಾ ದೋಷ ಅಂತ ಹೇಳೋದು. ಯಾವ ಬ್ರಹ್ಮರಕ್ಷಸೊಂದಳಿ ಗತವೈಭವದಲ್ಲಿ ಅತಿ ಶ್ರೇಷ್ಠವಾಗಿ ಶ್ರೀಚಕ್ರ ಆರಾಧನೆಯೊಂದಿಗೆ ಆರಾಧನೆಗೊಳ್ಳುತ್ತಿದ್ದಂಥ ತುಳುವೇಶ್ವರಿ ದೇವರಿಗೆ ಯಥಾತ್ರ ಮೂಲಮಂತ್ರ ಬೀಜಾಕ್ಷಿಯನ್ನು ಹೊರತುಪಡಿಸಿ ಅನ್ಯ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ದೇವಿಗೆ ಹಿತಕರವಲ್ಲದ ಪುಷ್ಪಾರ್ಚನೆಯನ್ನು ಮಾಡಿ ಆ ಸಾನ್ನಿಧ್ಯ ಕ್ಷಯಕ್ಕೆ ಕಾರಣವಾದಂಥ ಒಂದು ಅರ್ಚಕ ಉಂಟಲ್ಲ, ಅದಾಯಿತು ಬ್ರಹ್ಮರಕ್ಷಸುನ ಬಾಧಾರೂಪದಲ್ಲಿ ಬಾಧಿಸುವಂಥ ವಿಷಯ. ಆ ದೋಷ ಅದನ್ನೆಲ್ಲ ನಿವಾರಣೆ ಮಾಡಿ ಪುನಃ ಪ್ರತಿಷ್ಠೆ ಮಾಡುವಾಗ ನಿಮಗೆ ಯಾವೆಲ್ಲ ರೀತಿಯಲ್ಲಿ ದೋಷಗಳನ್ನು ಆತಂಕಗಳನ್ನು ಮಾಡಲಿಕ್ಕೆ ಆಗ್ತದೋ ಅದನ್ನೆಲ್ಲವನ್ನು ಅದು ಮಾಡಿ. ನಿಮ್ಮೊಳಗೆ ಅಭಿಪ್ರಾಯ ವ್ಯತ್ಯಾಸ ಬರ್ಬೋದು. ಅವ ಅಪವಾದ ಮಾಡಿದ್ದಾನೆ, ಇವ ಅಪವಾದ ಮಾಡಿದ್ದಾನೆ, ಅವ ಆಚೆ ಹೇಳಿದ್ದಾನೆ, ಇವ ಈಚೆ ಹೇಳಿದ್ದಾನೆ, ಇದು ಆಗ್ಲಿಕ್ಕುಂಟ, ಇದು ಹೋಗ್ಲಿಕ್ಕುಂಟ, ಇದು ನಿಮ್ಮಿಂದ ಆಗ್ಲಿಕ್ಕುಂಟ ಅಂತೇಳಿ ಅನ್ಯೋನ್ಯತಿದ್ದ ನಿಮ್ಮಲ್ಲೇ ವಿರೋಧ ತರ್ಕವನ್ನು ಮಾಡಿತು. ಇಲ್ಲಿ ಬಂದು ಬೇಕಾದ್ರೆ ಮನೆಗೆ ಹೋಗೋಗಿದ್ದು ಯಾವುದೂ ಬೇಡ ಅಂತ ಹೇಳುವಂಥ ರೀತಿಯ ಎಲ್ಲ ನೀವು 10 ಸ್ಟೆಪ್ಪು ಮುಂದೆ ಇಡುವಾಗ 20 ಸ್ಟೆಪ್ ಹಿಂದೆಗೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಅದು ಮಾಡಿತು. ಅದನ್ನೆಲ್ಲವನ್ನು ಮೀರಿ ನೀವು ಹೋಗಬೇಕಾದಂಥ ವಿಷಯ ಉಂಟು. ಯಾಕೆಂದರೆ ನಿವೃತ್ತಿ ರಾಶಿ ದೈವಜ್ಞರೊಂದು ಯೋಗ ಹೇಳಿದರು. ಕನ್ಯಾ ರಾಶಿ ಆಯಿತು ನಿವೃತ್ತಿ ರಾಶಿ. ಕನ್ಯಾ ರಾಶಿಯ ಚಿತ್ರಣ ಎಂದರೆ ನದಿಯಲ್ಲಿ ಹೋಗುವಂಥ ಒಂದು ದೋಣಿಯಲ್ಲಿ ಹುಟ್ಟು ಉಂಟಲ್ಲ, ಹಾಯ್ಗೋಲು, ಅದು ಇಲ್ಲದೆ ಒಂದು ಕೈಯಲ್ಲಿ ಹುಲ್ಲು ಮತ್ತೊಂದು ಕೈಯಲ್ಲಿ ಅಗ್ನಿಯನ್ನು ಹಿಡ್ಕೊಂಡು ಹೋಗುವ, ಹೇಗೆ ಹೋಗುವುದು, ಗುರಿ ಸಾಧಿಸುವುದು.
ಅಗ್ನಿಯು ಹುಲ್ಲಿಗೂ ಒಂದಕ್ಕೊಂದು ಹಾಕಿದರೆ ಬೆಂಕಿ ಹೊಚ್ಚಿತ್ತು. ಆ ರೀತಿಯ ಚಿತ್ರಣವಾಯಿತು ನಿವೃತ್ತಿ ರಾಶಿ. ಆಗ ಏನಾದರೂ ಒಂದು ನಿಮ್ಮೊಳಗೆ ಸ್ವಲ್ಪ ಅಭಿಪ್ರಾಯ ವ್ಯತ್ಯಾಸ ಬಂದರೆ ನೀವು ಆಲೋಚನೆ ಮಾಡಿಕೊಳ್ಬೇಕು, ಅದು ಅವ ಹೇಳಿದ್ದೆಲ್ಲ ನಮಗೆ ದೋಷ ಬಾಧಿಸಿದೆ, ಆದ ಕಾರಣ ಅದನ್ನು ಅಲ್ಲಿಯೇ ಪರಿಹರಿಸಿಕೊಂಡು ಹೋದರೆ ಮಾತ್ರ ಇದು ಆದೀತಷ್ಟಲ್ಲದಿಲ್ಲ. ದಾರಿ ಕಠಿಣ ಉಂಟು, ಆದರೆ ದೇವರು ಒಟ್ಟಿಗೆ ನಿಮ್ಮ ಇದ್ದಾರೆ. അത് ദൈവികത്വമായ വിഷയത്തിന്റെ ഭാഗമൊന്ന്. മറ്റൊന്ന് രാശി ചന്ദ്രൻ ഉദിച്ച രാശി ഗ്രാമാദ്ഗച്ഛതി കാനം ഹിമകര. ചന്ദ്ര ഗ്രാമത്തിൻ്റെ ആളാണ്. ഈ ഗ്രാമത്തിൻ്റെ ജനപദങ്ങളെ ചേർക്കാതെ മുമ്പോട്ട് പോയാൽ ഇത് ആടെ തന്നെ നിൽക്കും. രാജഗ്രഹം എന്ന് പറഞ്ഞാൽ രാജാവിൻ്റെതായ ശാസന ഈ കാലഘട്ടത്തിൽ പറഞ്ഞാൽ സ്റ്റേ വരേണ്ട സാധ്യത വരെയുണ്ട്. ರಾಶಿಯೋಗದಲ್ಲಿ ಅಂಥೊಂದು ವಿಷಯ ಕಾಣ್ತಾ ಉಂಟು. ಮೀನರಾಶಿಯಲ್ಲಿ ಚಂದ್ರನ ಉದಯ ಇದ್ದ ಕಾರಣ ಈ ಗ್ರಾಮಸ್ಥರನ್ನು ಈ ಊರವರನ್ನು ಸೇರಿಸಿಕೊಂಡೇ ಈ ಕಾರ್ಯಕ್ಕೆ ಹೊರಡಲೇಬೇಕು. ಆ ಕಾರ್ಯವನ್ನು ಊರವರನ್ನೋ ಗ್ರಾಮಸ್ಥರನ್ನೋ ಬಿಟ್ಟುಕೊಂಡು ನಾವು ಕಾರ್ಯಪ್ರವೃತ್ತ ಆದರೆ ಈ ಕಾರ್ಯ ಅರ್ಧದಲ್ಲಿ ನಿಂತಿತು. ಹೇಗೆ ರಾಜಾನೂರ ವಿಷಯ, ರಾಜ ಅಂತ ಹೇಳೋದು ಅದಕ್ಕೆ ಸ್ಟೇ ಬಂದಿತ್ತು. ಅವ್ರು ಹೇಗೆ ಮುಟ್ಟಿಅವರು ಸ್ಟೇ ಸಮೇತ ಬಂದು ತಟಸ್ಥ ಆಗುವಂಥ ಲಕ್ಷಣಗಳು ಉಂಟು. ಅಲ್ಲಿ ಇದು ನಿಂತಿತ್ತು. ಗ್ರಾಮಸ್ಥರನ್ನು ಊರಿನವರನ್ನು ಬಿಟ್ಟು ಈ ಕಾರ್ಯಕ್ಕೆ ಹೋಗುವಾಗಿಲ್ಲ. ಅವರ ಅಂದರೆ ಈ ಮಣ್ಣಿನಲ್ಲಿ ಇರುವವರು, ಇದಕ್ಕೆ ಪೂರ್ಣ ಸಹಕಾರ ಕೊಡಬೇಕಾದವರು, ಬೆಂಬಲವನ್ನು ನೀಡಬೇಕಾದವರು ಗ್ರಾಮಸ್ಥರು. ಅವರನ್ನು ಬಿಟ್ಟು ಈ ಕಾರ್ಯ ನಡೀಲಿಕ್ಕಿಲ್ಲ. അപ്പോൾ അത് യോഗം പറഞ്ഞെന്ന് വെച്ചാൽ നമ്മൾ തുളുവേശ്വര സാന്നിധ്യത്തിന് മുമ്പിൽ മഹാപ്രാർത്ഥന നടത്തിയിട്ട് ഒരു കുഞ്ഞു മുഖാന്തരം സ്വർണ്ണപൂജ വിഷയം ദൈവത്തിന് മുഖാന്തരം സ്വർണ്ണപൂജയ്ക്ക് ഒരു കുഞ്ഞു മുഖാന്തരം സ്വർണ്ണത്തിന് വിട്ട് ദേവനോട് വാക്ക് കൊടുത്തു. ഇനി അതിൽ നിന്ന് പിന്മാറിക്കഴിഞ്ഞാൽ അതിനടുത്തുള്ള ആപത്ത് വേറെ ഇല്ല. ഇതതിൻ്റെ യോഗത്തിൻ്റെ വിഷയ ലക്ഷണത്തിൻ്റെ ഭാഗമാണ്. അങ്ങനെ യോഗം പ്രശ്നവിഷയത്തിലുണ്ട്. മന്ദർഷാംശേ ശശിനിഹുപകേ മന്ദദഷ്ടേവ തദ്യുക്തേവ തമശേനം നീതിസംസ്ഥേജ ഭൗമോ യദ്വദ്രാശിരം വ്രജതിഹരിവം ഗർഭമോക്ഷസ്തു തദ്വൽ പാവേശ്ചന്ദ്രാത് സ്മരസുഖഗതൈ ക്ലേശമാഹുർജനന്യ. ഈ ജനനയ്ക്ക് ക്ലേശത്തെ ചെയ്യുന്ന ഒരവസ്ഥ ആയിപ്പോവുത്. ആ ക്ലേശം സഹിക്കാനാവില്ല. അത് ഞാൻ കൃത്യമായിട്ട് പറഞ്ഞുതരാം. ഏതെല്ലാം ഈ ദുരന്തം പേര് പറഞ്ഞറിയിക്കാൻ ഈ ദുരന്തത്തിൻ്റെ ഭാഗമാണ് കാണുന്നത്. ക്ലേശമാഹുർ ജനന്യാഹ. ജനനിക്ക് ക്ലേശം സംഭവിച്ചു പോയാൽ പിന്നെ പറഞ്ഞിട്ട് കാര്യമില്ല. അത്ര യോഗമുണ്ട് രാശിയാണ്. അതിങ്ങ് ആലോചിച്ചോളണം എങ്ങനെയെന്ന്. ಗ್ರಾಮಸ್ಥರು, ಭಕ್ತರು, ತುಳುವರು, ಕನ್ನಡದವರು, ಇವರವರು ಎಲ್ಲ ಇಲ್ಲೂ ಅದು ನಿಮ್ಮೊಳಗೇನಾದರೂ ಅಭಿಪ್ರಾಯ ವ್ಯತ್ಯಾಸವಿದ್ದು ಅದು ನಾವೇ ಪರಿಹಾರ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ನಿನ್ನೆ ತುಳುವೇಶ್ವರ ಸನ್ನಿಧಿಯಲ್ಲಿ ಅಷ್ಟಮಂಗಲ ಸ್ವರ್ಣ ಪೂಜೆ ಆಗುವಂಥ ಕಾಲಘಟ್ಟದಲ್ಲಿ ಒಂದು ಚಿಕ್ಕದಾದ ಮಗುವಿನಲ್ಲಿ ಕೈಯಲ್ಲಿ ಚಿನ್ನವನ್ನು ಕೊಟ್ಟು ನಿಮ್ಮೆಲ್ಲರ ಪ್ರಾರ್ಥನೆ ಸಾಕ್ಷಿಯಾಗಿ ದೈವಜ್ಞರು ಕೇಳಿದಂಥ ವಿಷಯ ಯಾವ ಕಾರಣ ಉದ್ದೇಶ ನೀವು ಹೊರಟದ್ದು? ತುಳುವೇಶ್ವರ ಸಾನ್ನಿಧ್ಯದ ವಿಷಯ ಪರಿಪೂರ್ಣ ಜೀರ್ಣೋದ್ಧಾರದ ಕಾರ್ಯವೇ ನಮ್ಮ ಉದ್ದೇಶ. ಅದಕ್ಕೆ ಬೇಕಾದ ಎಲ್ಲ ದಾರಿಯನ್ನು ಹುಡುಕಿಕೊಡಬೇಕು ಅಂತ ಹೇಳುವ ಪ್ರಾರ್ಥನೆಯಲ್ಲಿ ಆಯಿತು ಮಗು ಚಿನ್ನ ಹಾಕಿದ್ದು. ಅಂಥ ಒಂದು ವಿಷಯದಲ್ಲಿ ನಾವು ಜೀರ್ಣೋದ್ಧಾರ ಕಾರ್ಯದಲ್ಲಿ ಹೊರಡುವಾಗ ಇದು ಏನಾದರೂ ನಮ್ಮನ್ನ ಕಾರ್ಯದಿಂದ ಅಡ್ಡಿ ಆತಂಕಗಳು ಬಂದು ತಟಸ್ಥವಾಗಿ ನಿಂತರೆ ಅಲ್ಲಿ ಜನನಿ ಕ್ಲೇಶ, ಆ ತಾಯಿಯ ದುಃಖ ಬಂದೀತು. ತಾಯಿಯ ದುಃಖ ಬಂದರೆ ಮತ್ತೆ ಅದರ ಪರಿಹಾರವನ್ನು, ಅದರ ದೋಷವನ್ನು ಮುಗಿಸಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಅಂಥ ಒಂದು ವಿಷಯವೂ ನಮ್ಮುಂಟು. ಮಾತು ಕೊಟ್ಟಾಗಿದೆ. ನಾವು ಎಲ್ಲರ ಎದುರು ಮಾತು ಕೊಟ್ಟಾಯಿತು. ಮಗು ಚಿನ್ನ ಹಾಕಿದ್ದು ಮೀನರಾಶಿಯಲ್ಲಿ. ಮತ್ತು ಕ್ಷೇತ್ರ ನಿರ್ಮಾಣ ವಿಷಯ ಬರುವಾಗ ಅಡೆತಡೆ, ಅಡ್ಡಿ ಆತಂಕಗಳು ಅದು ಇರುವುದು ಸಹಜ. ಅದನ್ನೆಲ್ಲ ನಾವು ಮೀರಿ ಹೋಗಬೇಕು. പിന്നെ ഇത് യാതൊരു കാരണവശാലും പിന്നോട്ടില്ല. എടുത്തു വെച്ച കാലം മുമ്പോട്ട് തന്നെ. കാലം മുഖം കഴുകി വരുന്ന ഏർപ്പാടില്ല, കുളിച്ചിട്ടേ വരുന്നത്രേ. ദേവന്റെ ജീർണോദ്ധാരണ വിഷയം മാത്രമല്ല, ബ്രഹ്മകലശം വരെ ಈ ಅಷ್ಟಮಕ್ಕೆ ತೀರ್ಮಾನ എടുക്കണം. ಇನ್ನು ಎಲ್ಲರೂ ಒಗ್ಗಟ್ಟಾಗಿ, ಅವರು ಇವರಂತಲ್ಲ, ಎಲ್ಲರೂ ಇದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದು ನಮ್ಮ ಜನ್ಮದಲ್ಲಿ ಬಂದಂಥ ಯೋಗಭಾಗ್ಯ ಸುಕೃತ ಪುಣ್ಯ. ನಾವಿದ್ದ ಕಾಲಘಟ್ಟದಲ್ಲೇ ತುಳುವೇಶ್ವರ ದೇವಾಲಯ ಪುನಃ ಪ್ರತಿಷ್ಠೆ ಆಗಬೇಕು, ನಮ್ಮ ಕಣ್ಣಲ್ಲಿ ನಾವು ಕಣ್ಣಾರೆ ನೋಡಬೇಕು ಅಂತ ಹೇಳುವ ದೃಢ ಪ್ರತಿಜ್ಞೆಯಲ್ಲೇ ನೀವು ಹೋಗಬೇಕು. ಯಾವ ಕಾಲಘಟ್ಟದಲ್ಲೂ ಹಿಂದೆ ಹೋಗುವಾಗಿಲ್ಲ. ಸ್ನಾನ ಮಾಡಲಿಕ್ಕೆ ಹೋದವರು ಚಳಿ ಉಂಟಂತೇಳಿ ಕೈಕಾಲು ತೊಳೆದು ಬರುವ ರೀತಿಯಲ್ಲಿ ಆಗಲಿಲ್ಲ. ಚಳಿ ಆದರೆ ಕೆಸರು ಸ್ನಾನ ಮಾಡಿಯೇ ಬರೋದು. ಬ್ರಹ್ಮಕಲಶ ಆಗುವವರೆಗೆ ನಮಗೆ ವಿಶ್ರಾಂತಿ ಇಲ್ಲ ಅಂತ ಹೇಳುವ ದೃಢ ನಿರ್ಧಾರದಲ್ಲೇ ನಮ್ಮ ಮುಂದೆ ಹೋಗಬೇಕು. ചെറിയൊരു തണുപ്പ് വന്നു. രാജേഷ് എന്നാണ് ചൂട് തട്ടിക്കൊണ്ടിരിക്കുന്നത്. അവർക്ക് ചൂട് വേക്കൂ. ഞാൻ നേരത്തെ കൊള്ളുന്നത്ര കൊള്ളിട്ടേ വീണ്ണൂറ് കഴിഞ്ഞു.
ಬೇಕು ಬೇಕು. ഒരുപാട് ഈ ഗ്രാമത്തിൻ്റെ ഭാഗത്ത് നാട്ടുകാരുടെ ഭാഗത്തിൽ ഇത് നേതൃത്വം വെക്കാൻ ആരെങ്കിലും മുമ്പോട്ട് വരേ വേണമല്ലോ പറഞ്ഞല്ലോ. ഞങ്ങൾ ഇങ്ങനെ പറഞ്ഞല്ലേ നാട്ട് ഉത്തരവാദിത്വമല്ല രാജേഷ്, ഉത്തരവാദിത്വം അല്ലെന്ന് ഗ്രാമസ്ഥരെ ചേർത്ത് കൊണ്ട് നിങ്ങൾ നേരത്തെ പറഞ്ഞതായ ആ പിന്നെ പഞ്ചായത്ത് പ്രസിഡന്റ് മഹേഷ് കിഞ്ഞ. ആ ചെയ്തിട്ടില്ല. അപ്പോൾ ആ കമ്മിറ്റിക്ക് ഇപ്പോൾ ഇല്ല 11 അംഗ കമ്മിറ്റിക്കാർക്ക് ഇങ്ങനെ മഹാസഭ വിളിച്ച് കൂട്ടാനാവൂലേ? ആക്കിയിട്ടുണ്ട്. ಇಲ್ಲ ಬ್ರಾಹ್ಮಣರು ಬಿಟ್ಕೊಂಡು ಹೋಗಿಲ್ಲ. ಇಲ್ಲ ಇಲ್ಲ ರಾಜೇಶ್ ಅಣ್ಣ, ದೈವಜ್ಞರು ಹೇಳೋದು ಈಗಿನ ಈ ಅಷ್ಟಮಂಗಲ ಪ್ರಶ್ನಾಚಿಂತನೆಗೆ 11 ಜನದ ಗ್ರಾಮಸ್ಥರನ್ನು ಸೇರಿಕೊಂಡ ಒಂದು ಸಮಿತಿಯನ್ನು ನೀವು ಮಾಡಿದ್ದೀರಲ್ಲ, ಅದೇ 11 ಜನರ ನೇತೃತ್ವದಲ್ಲೇ ಒಂದು ಮಹಾಸಭೆಯನ್ನು ಕರೆಯುವ ಜವಾಬ್ದಾರಿ ತಗೊಳ್ಬಹುದಲ್ಲ? ಹಾಂ ರಾಜೇಶ್ ಅಣ್ಣ, ಈಗ ಇರುವ ಜವಾಬ್ದಾರಿಯಲ್ಲಿರುವಂಥ ಸಮಿತಿ ಉಂಟಲ್ಲ, ಅಧ್ಯಕ್ಷರು ಯಾರು? ಅವರ ಹೆಸರು ಹೇಗೆ? ದಿನಕರ ಶೆಟ್ಟಿ. ಒಂದು ಮಿನಿಟ್ ಆಗಲಾಗಲ್ಲ. ದಿನಕರ ಶೆಟ್ಟಿ ಉಪಾಧ್ಯಕ್ಷರಿದ್ದಾರೆ ಅದಕ್ಕೆ? ಉಪಾಧ್ಯಕ್ಷರು ದಿನಕರ ಆರ್ ಶೆಟ್ಟಿ. ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಇದ್ದಾರಾ? ಇಲ್ಲ. ಕೋಶಾಧಿಕಾರಿ ಮತ್ತೆ ಕೋಶಾಧಿಕಾರಿ ಇಲ್ಲ. ಸದಸ್ಯರೊಮ್ಮೆ ಹೆಸರು ಹೇಳ್ಬೋದು. ಇದು 3 ಜನ ಆಯ್ತು ಅಷ್ಟೇ. 8 ಜನದ ಹೆಸರು ಮತ್ತೆ ಮತ್ತೆ ಪೂಜಾರಿ. ದೀಪಕ್ ರಾವ್ ವಾ ಮಂಜಾ ಮೆಂಡನ್. ನಾಗರಾಜ್ ರಾಮೇಂದ್ರ ಗಾಣಿಗ. 1 2 3 4 5 6 7 8 9 10 11. ಯಾರು? ಸತೀಶ್. ಇಷ್ಟು ಜನ ಇದ್ದೀರಿ ಮಾರ್ರೆ. ಹೌದು. ನೀವೆಲ್ಲ ಎಲ್ಲಿ ಅಡಗಿ ಮತ್ತೆ ಎಲ್ಲ ಇದ್ದಾರೆ. ಯಾರು? ಅಲ್ಲ ಇದ ಬ್ರಹ್ಮರಾಕ್ಷಸವಾದ. ಗಣೇಶ್ ಗುಡಿಗಾರ್. ಮಹೇಶ್ ಹೇಗೆ? ದಿನಕರಣ ಹೇಗೆ? ಮಹೇಶ್ ಹೇಗೆ? ಮಹೇಶ್
ಮಹೇಶ್ ನಾಯಕ, ಮಹೇಶ್ ಪೂಜಾರಿಯ? ಎಲ್ಲ ಗ್ರಾಮಸ್ಥರೇ. 2 3 4 5 ಎಲ್ಲ 6 ചെയ്ത് 7 എടുത്ത് അത്രയേ ഉള്ളൂ. ചെയ്തിട്ടുണ്ട്. 11 12 ചെയ്ത് 14 15 16 17 ಆಳುಂಟು. 17 ಆಳು. ಇದೇ ಮೊಗಲು ಸರಿ 15 ಜನ ಆಡತ್ತೆ. ಮೊಗಲು ನಾನು 20 ಜನ ಮಲ್ತೇರ್ಡ ಆಡತ್ತೆ. ರಾಮಾಜಿ 18 ದೇವರಾಜ್ ಶೆಟ್ಟಿ, ದೇವಾನಂದ, ಅಂತ ಜನ ಸೇರಿಸಿದ್ರು ನೀವು. ಅಶೋಕ್, ಅಶ್ವತ್ಥ, ഇത് വേറെ. ಅಶ್ವತ್ಥೆ, ഇത് വേറെ. മറ്റേ വീട്ടിൽ വന്ന് കളിക്കും അത്. ಸರಿ. ಗುರುಪ್ರಸಾದ್ ಹಾಕಿದ್ದೇನೆ.
ದೀಪದಲ್ಲಿ ಅದು ದೀಪಸಮರ್ಪಣ ವಿಷಯದ ಎങ്ങനെയെന്ന് നമുക്ക് നോക്കാം. ಪ್ರತ್ಯೇಕ ಯಾಗವೋ ಪೂಜೆಯನ್ನು ಇಲ್ಲೂ ಅವಶ್ಯವಿಲ್ಲ. ಇಲ್ಲ ಬೇಡೇ ಬೇಡ. ಹಾಗೆಂದರೆ ವಿಧಿ ಪ್ರಕಾರವಾಗಿ ತುಳುವೇಶ್ವರಿ ದೇವರ ಜೀರ್ಣೋದ್ಧಾರದ ವಿಷಯದಲ್ಲಿ ಸದೃಢವಾದಂತಹ ಒಂದು ಮಹಾಸಭೆಯನ್ನು ಮಾಡಿ ಆ ಮಹಾಸಭೆಯಲ್ಲೊಂದು ಸದೃಢವಾದಂತಹ ಸಮಿತಿ ಆದರೆ ಆರಂಭದ ಪರಿಹಾರ ಕಾರ್ಯ ಯಾವುದು ಅಂತ ಹೇಳುವ ವಿಷಯ ನಾವಿಲ್ಲಿ ನೋಡಬೇಕಾದ್ದು. ನಿನ್ನೆಯೇ ಒಂದು ದೈವಜ್ಞರಲ್ಲಿದ್ದ ದೊಡ್ಡ ಆಪತ್ತು ಬರುವುದಕ್ಕೇನು ದೊಡ್ಡ ಮೃತ್ಯುಂಜಯ ಜಪವೋ ಮೃತ್ಯುಂಜಯ ಹೋಮವೋ ಮಾಡಬೇಕಾದಂಥ ಅಗತ್ಯ ಇಲ್ಲ. ನೀವೆಲ್ಲರೂ ಭಯಭಕ್ತಿಯಲ್ಲಿ ಆ ಶಿವದೇವರ ಬದ್ದೆಯಲ್ಲಿ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟವನ್ನು ದೂರ ಮಾಡುವಂಥ ಎಲ್ಲ ವಿಷಯ ಅನುಗ್ರಹ ದೇವರಲ್ಲಿ ಉಂಟು ಅಂತ ಹೇಳಿದ್ದು. ಎರಡನೇದ್ದು, ನಮಗೀಗ ಎಷ್ಟೋ ಅರಿಷ್ಟ ದೋಷಗಳು ಬಾಧಿಸ್ತದೆ. ಎಲ್ಲರವರೆಗೆ ಅಂದರೆ ತಾಯಿಯ ಶ್ರೀಚಕ್ರ ನಮ್ಮಲ್ಲಿಲ್ಲ. ತಾಯಿಯ ಆರಾಧನೆಯ ಮೂಲ ಬೀಜ ಮಂತ್ರಕ್ಕೆ ಚ್ಯುತಿ ಬರುವಂಥ ರೀತಿಯ ಕಾರ್ಯಪ್ರವರ್ತನೆ ಆಗಿದೆ. ಭೂಮಿ ಅನ್ಯಾದಿಲ್ಲ, ತಾಯಿಗೆ ಶರೀರವಿಲ್ಲ. ಆದ ಕಾರಣ ಇದರ ಆರಂಭದ ಪರಿಹಾರ ಏನೆಂದರೆ ದೊಡ್ಡ ಹೋಮ ಪೂಜಾ ಪುರಸ್ಕಾರಗಳು ಏನೂ ಬೇಕು ಅಂತ ಇಲ್ಲ. ಆ ಸದೃಢವಾದ ಸಮಿತಿಯ ಮುಖಾಂತರ ಎಲ್ಲ ಗ್ರಾಮಸ್ಥರು ಭಕ್ತರು ಆ ದೇವರ ಸನ್ನಿಧಿಯಲ್ಲೊಂದು ದೀಪ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದರೆ ಅದೇ ನಮಗೆ ಒಂದು ಮೊದಲ ಪರಿಹಾರವಾಗಿ ನಿಲ್ತದೆ. ಅದು ಯಾವ ರೀತಿ ಅಂತ ನಾವು ಹೇಳ್ತೇವೆ. ತುಳುವೇಶ್ವರ ದೇವಸ್ಥಾನ ಸನ್ನಿಧಿ, ತುಳುವೇಶ್ವರಿ ದೇವಸ್ಥಾನ, ತುಳುವೇಶ್ವರ ನಡೆ ತುಳುವೇಶ್ವರ ನಮ್ಮ ಸ್ವರ್ಣ ಪೂಜೆ ನಡೆത്തി ಈಶ್ವರನುണ്ടല്ലോ ಅಲ್ಲಿ ಆ ಈಶ್ವರ ಸನ್ನಿಧಿಯಲ್ಲಿ ಈಶ್ವರ ನಮ್ಮ ತುಳುವೇಶ್ವರ ದೇವಸ್ಥಾನ ಉಂಟಲ್ಲ, ಅಲ್ಲಿ ಎಲ್ಲರ ವಿಷಯದಲ್ಲಿ ಸಮಿತಿಯ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಒಂದು ದೀಪ ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮ ನಾವು ಆರಂಭ ಮಾಡೋಕ್ಕೆ ಎಲ್ಲ ರೀತಿಯ ಅನುಗ್ರಹ ನಮಗೆ ಕೊಡಬೇಕು. ಬರುವಂಥ ಎಲ್ಲ ವಿಷಯವನ್ನು ದೂರ ಮಾಡಬೇಕಂತ ಪ್ರಾರ್ಥನೆ ಮಾಡಿದರೆ ಸದ್ಯಕ್ಕೆ ಅದೇ അപ്പോൾ അത് നമ്മുടെ ജീർണോദ്ധാന പ്രവർത്തനത്തിൻ്റെതാ തടസ്സം നീങ്ങുന്ന വിഷയം മാത്രമല്ല, ആ രാശിക്ക് ബാധകവതിയായിട്ടതായ ബുധനോടുകൂടി ചൊവ്വ ആശയിക്കുമ്പോൾ ഒന്നുകിൽ ബാധകവതി ആയി നിന്ന് കഴിഞ്ഞാലോ പുരാതന സ്ഥാനത്ത് ബാധകവതി ചൊവ്വയും കൂടിയാണ്. ഭൂസൂന് ബാധസ്ഥാനം ഗതേ ഭൂസൂന് ബാധകാദിവേ ബാധസ്ഥാനം ഗതേ സതി കേന്ദ്രസ്ഥ കുരുതി ദുഷ്ടം ഭദ്രകാളി പരാർപ്പിത എന്നൊരു യോഗം കൂടിയാണ് നമുക്ക് ശ്രദ്ധിക്കേണ്ടതുണ്ട്. ഭൂസൂന് ബാധകാദീശേ ബാധസ്ഥാനം ഗതേ സതി കേന്ദ്രസ്ഥ കുരുതി ദുഷ്ടം, അത് ബാധകാധിപനായിട്ടതായ ബുധൻ്റെ കേന്ദ്രത്തിൽ ചൊവ്വ നിൽക്കുന്നത് കൊണ്ട് ഭദ്രകാളി പരാർപ്പിത കുരുതി തുഷ്ടം, കുരുതിയെ കൊണ്ട് തുഷ്ടയാവും സന്തോഷിക്കുന്നതായ ഒരു ദേവി കൂടി വേറെയൊന്ന് കാണുന്നുണ്ട് എന്ന് പറയും. ഇതല്ലാതെ അപ്പോൾ അതിൻ്റെ തൃപ്തി കൂടി ആവും ഈ ദേവേ ദീപസമർപ്പണം ച ഹവനം. ദീപസമർപ്പണം വന്നു കഴിഞ്ഞാൽ ആ ദേവിയുടെ ഭദ്രകാളി സങ്കല്പത്തിലുള്ളതായ ഒരു ദേവി കൂടി ലക്ഷണത്തിൽ ദൃഷ്ടി വരുന്നുണ്ട്. ആ സന്ദർഭം ഏതാ നോക്കാമോ, കണ്ടുപിടിക്കാം. ಅಂದರೆ ದೀಪ ಸಮರ್ಪಣೆಯ ಕಾಲಘಟ್ಟದಲ್ಲಿ ತುಳುವೇಶ್ವರಿ ದೇವಿಯ ವಿಷಯದಲ್ಲಿ ಮಾತ್ರ ಬಾಕಿದ್ದ ದೋಷಗಳ ಮಾತ್ರ ಪರಿಹಾರ ಆಗುವ ವಿಷಯ ಅಲ್ಲ. ನಮಗೆ ಬಾಧಕಪತಿ ಕುಜ ಇದು ಬುಧನೊಟ್ಟಿಗೆ ಇರುವ ಕಾರಣ ಕುರ್ದಿಯಿಂದ ಸಂತೃಪ್ತಿ ಆಗುವಂತಹ ಒಂದು ಭದ್ರಕಾಳಿಯ ವಿಷಯವೂ ಕಾಣ್ತಾ ಉಂಟು. ಅದು ಎಲ್ಲಿ ಹೇಗೆ ಅಂತ ನಾವು ಮತ್ತೆ ನೋಡುವ. ಕುರ್ದಿ ತರ್ಪಣದಿಂದ ತೃಪ್ತಿ ಪಡುವಂತಹ ಒಂದು ಭದ್ರಕಾಳಿ ಸಾನ್ನಿಧ್ಯವು ಕಾಣ್ತಾ ಉಂಟು. ಆ ದೇವಿಗೂ ಇದರಿಂದ ಸಮಾಧಾನ ಆಗುವಂಥ ಲಕ್ಷಣ ಕಾಣ್ತಾ ಉಂಟು. ಅದು ಎಲ್ಲಿ ಯಾವಾಗ ಅಂತ ನಾವು ನೋಡಲಿಕ್ಕೆ ಉಂಟು. ಅಂಥ ಒಂದು ಭದ್ರಕಾಳಿ ಸಂಕಲ್ಪದ ವಿಷಯವು ಕಾಣ್ತಾ ಉಂಟು ಕುರ್ದಿ ತರ್ಪಣದಿಂದ. ಕುರ್ದಿ ಅಂದರೆ ಗೊತ್ತಾಯ್ತಲ್ಲ, ಕುರುದಿ ತರ್ಪಣ, ಕೆಂಪು ನೀರು, ಅದರಲ್ಲಿ ತರ್ಪಣ ಆಗು ತೃಪ್ತಿ ಪಡುವಂಥ ಒಂದು ಭದ್ರಕಾಳಿ ಸಾನ್ನಿಧ್ಯದ ವಿಷಯವು ಕಾಣ್ತಾ ಉಂಟು. ಆ ದೇವಿಗೂ ಇದರಲ್ಲಿ ಒಂದು ಸಮಾಧಾನ ಆಗುವ ಲಕ್ಷಣವೂ ಉಂಟು. ಗೊತ್ತಾಂಡ ಸರಿ, ಆ ದೀಪ ಸಮರ್ಪಣೆಗೆ ಅವಧಿ ഉണ്ട എത്രയാണ്? അല്ല, ഇത് മഹാസഭയുടെ ഭാഗം ആയ വാർഡ് തന്നെ ആ സഭയുടെ നേതൃത്വത്തിൽ വെച്ച് ദീപസമർപ്പണം അത് എത്ര വേണം? അവിടെ രാശി വ്യാഴക്ഷേത്രമാണ്. നൃണമായു സഹസ്രം എന്നാ പറയുന്നുള്ളത്. സഹസ്രദീ വ്യാഴക്ഷേത്രമാണ്. അങ്ങനെ നൃണമായു സഹസ്രം അങ്ങനെ പറയുന്നത്. ಅವರು ಕೇಳಿದ್ದು ಯಾವಾಗ ದೀಪ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರೆ, ಯಾವಾಗ ನೀವು ಮಹಾಸಭೆಯನ್ನು ಕರೆದು ಆ ಮಹಾಸಭೆಯಲ್ಲಿ ಸಮಿತಿ ನಿರ್ಮಾಣ ಆಗ್ತದ ಆವತ್ತೇ ಅದೇ ದಿವಸದಂದೇ ನೀವು ದೀಪ ಸಮರ್ಪಣೆಯನ್ನು ಮಾಡಬೇಕು. ಎಷ್ಟು ದೀಪ ಅಂತ ಹೇಳುವಾಗ 4ನೇ ರಾಶಿಯಲ್ಲಿ ಗುರು ಇರುವುದು ಸಹಸ್ರ ದೀಪ ಸಮರ್ಪಣೆ. ಜಾಗ ಉಂಡ ಸಹಸ್ರ ದೀಪ ಹಾಕಾൻ വേണ്ടി? ಸಹಸ್ರ ದೀಪ ಪತ್ತರಲ್ಲೂ ಜಾಗ ಉಂಡ? ಸರಿ, ಕಷ್ಟ. ಮಂಚಿರಾಜ್ ಅದೇ ಮಂಚಿರಾಜ್ ಕಾಲು ದೀಪನೇ ಅಲ್ತೆ. ನಾವು ಹೇಳಿದ್ದು ಕಾಲು ದೀಪವೆಲ್ಲ ನಮ್ಮ ಹಣತೆ ಉಂಟಲ್ಲ, ಮಂಚಿರಾಜ್ ಮಣ್ಣಿನ
ಮಣ್ಣಿನ ದೀಪ ಹಣತೆ ಅಂತ ಹೇಳುವುದಲ್ಲ. 1000 ಹಣತೆ ಹೊತ್ತಿಸುವಂಥ ಜಾಗ ಉಂಟಲ್ಲಿ, ಮಾಡ್ಬೋದಲ್ಲ. ನೀವು ಕಡಿಮೆಗೆ ಹೋಗ್ತೀರಿ. 1000 ಅಲ್ಲಿ ಆಡ ಕ್ಲೀನ್ ಹಾಕಾನೆಲ್ಲ ಅವಕಾಶ കിട്ടുമോ ಆ ಜಾಗದಲ್ಲಿ? ശനിദൃഷ്ടിയിൽ ആദ്യത്തിന് ജീർണം സംസ്കൃതം അർക്കജ് ജീർണത പരിഹരിക്കാൻ ദേവനെല്ലാം അനുമതി കൊടുത്തിട്ടുണ്ട്. ഉള്ളിലേക്ക് പോകണ്ട. ഇവിടെ അതിൻ്റെ ലിംഗമുള്ളതായ ശിവലിംഗമുള്ളതായ അതിൻ്റെ അകത്തേക്ക് ദീപസമർപ്പണം വേണ്ട, പുറമെ ആശുഭാഷ മാത്രം. അത് ശ്രദ്ധിക്കുക, ദേവനാണ് ആരാധന ചെയ്യുന്നതായ മരത്തിനടിയിൽ ലിംഗ ഇതുണ്ടല്ലോ ആരാധന, അതിൻ്റെ അകത്ത് ദീപസമർപ്പണമല്ല ദൈവം പറയുന്നത്, പുറമെ ആശുഭാഷം. ನಮ್ಮ ಗುಡಿಯ ಸಂಕಲ್ಪದ ವಿಷಯದಲ್ಲಿ ವೃಕ್ಷದ ಒಳಗೆ ಉಂಟಲ್ಲ, ಆ ಒಳಗೆ ಅಲ್ಲ, ಅಲ್ಲಿ ಯಾವ ನಿತ್ಯ ದೀಪದ ವಿಷಯ ಮಾತ್ರ ಹೊರಗೆ ಮಾಡಬೇಕು. അല്ല, ഞങ്ങളിവിടെ സദസ്സോട് പറഞ്ഞ 1000 ദീപസമർപ്പണം ദീപസമർപ്പണത്തിലെ വിഷയവും സഹസ്ര ദീപസമർപ്പണം പറയുമ്പോൾ നിങ്ങളുടെ ഭാഗത്ത് ഒരു പ്രതികരണവും ഇല്ല. അതെ, അതുമില്ല. അതന്നെ ಯಥಾರ್ಥ ನೋಡಿ, ತುಳುವೇಶ್ವರಿ ದೇವಿ ಸಂಕಲ್ಪದ ಆರಾಧನೆ ಇಲ್ಲದೆ ವರ್ಷ ಎಷ್ಟಾಯಿತು? ಆ ದೇವಿಗೆ ನೈವೇದ್ಯ ಇಲ್ಲದೆ ವರ್ಷ ಎಷ್ಟಾಯಿತು? ಆ ದೇವಿಗೆ ಅರ್ಚನೆ ಇಲ್ಲದೆ ವರ್ಷ ಎಷ್ಟಾಯಿತು? ಆ ದೇವಿಯ ಅನುಗ್ರಹ ಇಲ್ಲದೆ ವರ್ಷ ಎಷ್ಟಾಯಿತು? ಆಗ ದೇವಿ ಹೇಳುವುದು ಸಹಸ್ರ ದೀಪ ಹೊತ್ತಿಸ್ತೀರಾ ಅಂತ ನೀವು ಕೇಳುವಾಗ, ದೇವಿ ಕೇಳುವಾಗ ಸಹಸ್ರ ಅಲ್ಲ 10 ಸಹಸ್ರ ಹೊತ್ತಿಸ್ತೇವೆ ಅಂತ ಹೇಳುವ ಬದಲು ನಾವೊಂದು 108 ಹೊತ್ತಿಸಿದ್ರೆ ಸಾಲ್ತು. ಅದಕ್ಕಿಂತ ಜಾಸ್ತಿ ಸಮರ್ಪಣೆ ಮಾಡ್ತೀವಿ ಅಲ್ಲ. ಹೌದು, ಸರಿ. ಅಲ್ಲ, ಅವರು ಒಳ್ಳೆ ಒಂದು ಅಭಿಪ್ರಾಯ ಹೇಳಿದ್ರು. ನಮಗೆ ನೆಲದಲ್ಲಿ ಆಗಲ್ಲ, ಕ್ಷೇತ್ರ ಸಂಬಂಧವಾದ ವಿಷಯದಲ್ಲಿ ಹಲಗೆಯ ಮೇಲೆ ದರಿ ಮಾಡಿ ಆ ರೀತಿಯಲ್ಲೂ ಹಣತೆಯನ್ನು ಹೊತ್ತಿಸಬಹುದು. ಲಕ್ಷ ದೀಪಾರ್ಚನೆಯಲ್ಲಿ ಆಗುವ ಜಾಗೆಲ್ಲೂ ಕೆಲವು ಕ್ಷೇತ್ರಗಳಲ್ಲಿ ಲಕ್ಷ ದೀಪೋತ್ಸವ ಅಂತ ಹೇಳುವುದಿಲ್ಲ. അപ്പോഴും കേളില്ല. അപ്പോഴും ശ്രദ്ധിക്കണം, ഭയഭക്തി വിശ്വാസത്തോട് മുമ്പോട്ട് പോയില്ലെങ്കിൽ ഈ രക്ഷസ അപ്പ അടുക്കത്തു. വിലഗ്നേ കുജേദണ്ഡലോ അഗ്നിഭീതിയും രണ്ടിലേക്ക് ചൊവ്വ ദൃഷ്ടിയാണ് ഉള്ളത്. അപ്പൊ ശ്രദ്ധിച്ചോളാം, ഭയഭക്തി വിശ്വാസം മുമ്പോട്ട് പോയില്ലേ അഗ്നിഭയം സൃഷ്ടിയാവും. ಅದು ശ്രദ്ധിച്ചോളണം. ಅದು ಒಂದು ವಿಷಯ ಉಂಟು. ಭಕ್ತರೆಲ್ಲರೂ ನಾವು ಆ ಸಮಿತಿಯ ನೇತೃತ್ವದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಬೇಕಾಗಿ ಸಹಸ್ರ ದೀಪವನ್ನು ಹೊತ್ತಿಸುವಂಥ ರೀತಿ ಆಗುವಾಗ ಭಯ ಭಕ್ತಿಯಲ್ಲಿ ನೀವು ಆ ಕಾರ್ಯವನ್ನು ಮಾಡದೇ ಇದ್ದಲ್ಲಿ ಅಲ್ಲಿ ಕುಜನ ದೃಷ್ಟಿ ಇರುವುದು. ಆ ಬ್ರಹ್ಮರಕ್ಷಸ ಬಾಧೆ ಅಲ್ಲಿ ಹಿಡ್ಕೊಂಡು ಅಗ್ನಿಭೀತಿ ಬಂದೀತು, ಅಯ್ಯೋ ಇದು ಯಾಕೆ ಮಾಡೋದು ಬೇಕಿತ್ತು ಇದೆಲ್ಲ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ಆಲೋಚನೆ ಬಂದರೆ ಅಲ್ಲಿ ಅಗ್ನಿಭಯ ಸೃಷ್ಟಿಯಾಗುವ ಲಕ್ಷಣ ಉಂಟು. അപ്പോൾ ഇവിടെ നല്ല പ്രവർത്തനം നടത്തുന്നവോ ആ നല്ല പ്രവർത്തനം ഇല്ലായ്മ ചെയ്യാൻ വേണ്ടി ആ ദേവീ സന്നിധിയിലുള്ളതായ ഈ ബ്രഹ്മരക്ഷസ് അതിനെ ഇല്ലായ്മ ചെയ്യാൻ വേണ്ടി വരും. നന്മ ചെയ്യുന്നിടത്ത് തിന്മയെ കൊണ്ട് ജയിക്കാനാവുമോ? ഒരു കാലഘട്ടം സാധ്യമാവില്ല. നന്മ തന്നെ, തിന്മ തന്നെ. തിന്മയുടെ മേൽ നന്മ ജയിക്കണം, അതല്ലേ വേണ്ടത്. ആ രീതിയിൽ പോകണം. ದೇವಿ ಸಂಬಂಧವಾದ ದೇವ ಸಂಬಂಧವಾದ ಯಾವುದೇ ಒಂದು ಆರಾಧನೆ ನಾವು ಒಳ್ಳೆಯದ ವಿಷಯದಕ್ಕೆ ನೀವು ಹೊರಟಾಗ ಆ ಒಳ್ಳೆಯದನ್ನು ಇಲ್ಲದೆ ಮಾಡಿ ಹಾಳು ಮಾಡುವ ಎಲ್ಲ ಕಾರ್ಯಪ್ರಾರ್ಥನಾ ದೇವಿ ಸನ್ನಿಧಿಯಲ್ಲಿದ್ದಂಥ ಬ್ರಹ್ಮರಕ್ಷಸು ಮಾಡೀತು. ಅಂದರೆ ಒಳ್ಳೆಯ ಕಾರ್ಯವನ್ನು ಇಲ್ಲದೆ ಮಾಡಲಿಕ್ಕೆ ಹಾಳು ಕಾರ್ಯಕ್ಕೆ ಸಾಧ್ಯ ಉಂಟಾ? ಒಮ್ಮೆಯೂ ಸಾಧ್ಯ ಇಲ್ಲ. ಹಾಳನ್ನು ಇಲ್ಲದೆ ನಾವು ಒಳ್ಳೆಯದನ್ನು ಮಾಡುವಂಥ ಕಾರ್ಯಪ್ರವರ್ತನಕ್ಕೆ ನಾವು ಮುಂದೆ ಹಿಡಿಗಿರಬೇಕು. ಇಲ್ಲದಿದ್ದರೆ ಒಬ್ಬ ಒಳ್ಳೆಯ ವಿಷಯ ಮಾಡುವಾಗ ಅದನ್ನು ಏನಾದರೂ ಮಾಡಿ ಇಲ್ಲದೆ ಮಾಡುವಂಥ ಹಾಳು ಪ್ರವರ್ತನ ಆದೀತು. ಅದು ಸಾಧ್ಯ ಇಲ್ಲ. ಒಳ್ಳೆಯದನ್ನು ಇಲ್ಲದೆ ಮಾಡಲಿಕ್ಕೆ ಯಾವುದಕ್ಕೂ ತತ್ಕಾಲ ಮಾಡ್ಬೋದಷ್ಟೇ ಅಲ್ಲದೆ ಶಾಶ್ವತವಾಗಿ ಸಾಧ್ಯ ಇಲ್ಲ. ಏನೂ ಹಾಳು ದೋಷಗಳಿದ್ದರೂ ಅದೆಲ್ಲ ಮುಗಿದು ಒಳ್ಳೆಯದಾಗಬೇಕು ಅಂತ ದೃಢ ಮನಸ್ಸು ಸಂಕಲ್ಪ ನಮ್ಮಲ್ಲಿದ್ದರೆ ಖಂಡಿತ ಅದು ಆಗಿಯೇ ಆಗ್ತದೆ. ಇವತ್ತು ಹುಣ್ಣಿಮೆ. ಯಾವಾಗ ರಾಹುಲೆಯ ಸಂಜೆ ರಾತ್ರಿ ಸಂಧ್ಯಾಕಾಲ ಈಗ
ಬೇಕಾದ್ರೆ ಇದು ಜಾಗರ ಪೂಜೆ ಆಗ್ತಾ ಇದೆ, ಬೆಳಿಗ್ಗೆಯೂ ಮಾಡಬಹುದು. ಸಭೆ ಆಯ್ತು, ಸಭೆ ಆಯ್ತು, അല്ല സഭയായിട്ട് ആ ഉത്തരവാദിത്തം കൊടുത്തിട്ട് നിർത്തുന്നു, ആ ഉത്തരവാദിത്തം കൊടുത്ത് നിർത്തുന്നു. പിന്നെ അവർ നിർത്തുന്നൊരു പ്രശ്നം അല്ല സഭ സന്നിധിയിൽ നാളെ ഇവർ കൊണ്ടുവരുമല്ലോ. നാളെ ഇവർ പറഞ്ഞു രാജേഷനെ പറഞ്ഞില്ലേ, പിന്നെ ഇവർ കൊണ്ടുവന്നിട്ട് രാജേഷനെ വീട്ടിൽ പറഞ്ഞു. അല്ല ചോദിച്ചു രാജേഷനോട് ചോദിച്ചു ಮಹಾಸಭೆಯಪ್ಪ ಎಲ್ಲನೇ ಹಾಪಿಡ ಎಲ್ಲವ ನಾಳೆ ಮಹಾಸಭೆಯ ವಿಷಯ ಮಾಡಿ ಸಮಿತಿ ನಾಳೆ ಮಾಡ್ಬೋದಾ? ಸಾಧ್ಯ ಉಂಟಾ? 5 ಗಂಟೆ ಬಂದಾರ, ಊರವರೆಲ್ಲ ಬಂದಾರ. ಸ್ವಲ್ಪ ಬೇಗ ಬರಲಿ. ಹೌದು 5 ನೋಡ ಎಲ್ಲ ದಿನ അതിനെക്കുറിച്ച് ചാകോല്ലേ ബത്തിന് അത് മുഖപൂർവ്വ പോവില്ല. ಎಲ್ಲ ಮಲ್ಪೊಳಿ ಎಲ್ಲ ದಿನ ಎಡ್ಡೆ ಉಂಟು. നാളെ ബുധനാഴ്ച നല്ലത്. നല്ലത്. അശ്വിനി നക്ഷത്രം ബുധനാഴ്ച നാളെ. ಅಶ್ವಿನಿ ಪ್ರಿಯಭೂಷಣ ಪ್ರಿಯವಾಕ್ ಅല്ലേ? പ്രിയഭൂഷണ സ്വരൂപസ്ഥ. ಬುಧವಾರ ಅಶ್ವಿನಿ ನಕ್ಷತ್ರ ದಿವಸ ಒಳ್ಳೇದುಂಟು ನಾಳೆ. അശ്വിനീഷു മതിയമാണ്. ആദ്യം പ്രിയഭൂഷണ തന്നെ. സ്വാമിമാരിൽ കൂട്ടുണ്ടെന്ന് സ്വാമിമാർ ರಾಜೇಶನ ದಾರಿ ಗೊತ್ತಿರಿ ಒಂತೆ ಬೇಗ ಬರ್ತಿರಲ್ಲ ಆಗಲಿ ಕೊಂಚ ಅಷ್ಟಮಂಗಲದ ಒಂಜಿ ನೀವು ನಾಳೆ ಸ್ವಲ್ಪ ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಗೊತ್ತಾ, ಅದು ಸ್ವಲ್ಪ ಅಷ್ಟಮಂಗಲಕ್ಕೆ ದೈವಜ್ಞರಿಗೆ ಅದರದಂಥ ಒಂದು ವ್ಯವಸ್ಥೆ ಇರ್ತದೆ, ಒಂದು ವೈಬ್ರೇಷನ್ ಇರ್ತದೆ. ಒಂದು ನಮಗೆ ಒಂದು ಈಗ ಸಾಮಾನ್ಯ ಜನರಿಗೆ ಒಂದು ಅಷ್ಟಮಂಗಲ ಅಂತೇಳಿದರೆ ತುಂಬ ಒಂದು ಫೀಲಿಂಗ್ಸ್ ಇದೆ, ತುಂಬ ಅದು ಬರ್ತದೆ. ಆವಾಗ ಇನ್ನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಆದ್ದರಿಂದ ಸ್ವಲ್ಪ ಅಷ್ಟಮಂಗಲ ಇಡುವಾಗಲೇ ಬಂದಾಗ ಇವ್ರದ್ದೆಲ್ಲ ಕೇಳುವಾಗ ಒಂದು ಸ್ವಲ್ಪ ಜನರಿಗೆ ಇನ್ನೂ ಜವಾಬ್ದಾರಿ ಬರ್ತದೆ. ಆದರೆ ಒಂದು ಸ್ವಲ್ಪ ಒಂದು 3 ಗಂಟೆಗೆ ಬರಲಿ, ಆದಷ್ಟು ಬೇಗ ಬರಲಿ. ಸ್ವಲ್ಪ ನಂತರ ಮೀಟಿಂಗ್ ಮಾತ್ರ ಮತ್ತೆ ಮಾಡ್ಬೋದು. ಒಂದು 2 ಗಂಟೆ ಕೂತ್ಕೊಳ್ಳಿಕ್ಕೆ ಏನಾಗ್ತದೆ, ಏನು ಕಷ್ಟ ಏನಿಲ್ಲ. ಒಂದು ಪ್ರಯತ್ನ ಮಾಡಿ, ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನ ಮಾಡಿ.
ചായ കുടിച്ചതിൽ എല്ലാവരും ഒന്ന് ഇരുന്നാൽ നല്ലത് സഭയിൽ. സ്വാമി പറഞ്ഞ വിഷയം പറഞ്ഞു. ಆಯ್ತು, ಚಾಯ್ ಎಲ್ಲ ಕುಡ್ದು ಆಯ್ತಾ? ಬಂದು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ರಾಜೇಶಣ್ಣ ಸ್ವಾಮಿಗಳು ಒಳ್ಳೆಯ ಒಂದು ಉಪದೇಶ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ, ನಾವೆಲ್ಲರೂ ಸೇರಿಕೊಂಡು ಸಮಿತಿ ಆದ ನಂತರ ಸಮಿತಿಯ ಮುಖಾಂತರ ಒಂದು ದೀಪ ಸಮರ್ಪಣೆ ಮಾಡುವ ಅಂತ ಹೇಳಿದ ವಿಷಯ ಬರುವಾಗ ಸಮಿತಿಯವರು ಮಾತ್ರ ಅಲ್ಲ, ಸ್ವಲ್ಪ ಗ್ರಾಮಸ್ಥರನ್ನು ಊರವರನ್ನು ಎಲ್ಲ ಸೇರಿಕೊಂಡು ಎಲ್ಲರೂ ಇದ್ದುಕೊಂಡು ಸಾಮೂಹಿಕವಾಗಿ ಒಂದು ದೀಪ ಸಮರ್ಪಣೆ ಮಾಡಿದರೆ ನಮಗೆ ಅದು ಸಾನ್ನಿಧ್ಯ ವೃದ್ಧಿಗೂ ಒಂದು ಕಾರಣವಾಗ್ತದೆ, ದೋಷ ಪರಿಹಾರಕ್ಕೂ ಒಂದು ಒಳ್ಳೆ ಆಗ್ತದೆ. ಯಾಕಂದ್ರೆ ಸ್ವಲ್ಪ ಊರವರನ್ನು ಗ್ರಾಮಸ್ಥರನ್ನು ಜಾಸ್ತಿ ಸೇರಿಸಿಕೊಂಡು ಮಾಡೋದು ಒಳ್ಳೆಯದು. ಅದಕ್ಕಿಂತಲೂ ನೋಡಿ, ಮನೆಯಿಂದ ಒಬ್ಬೊಬ್ಬರು ಒಂದು ದೀಪವನ್ನು ತಕೊಂಡು ಬಂದ್ರೆ ಒಂದು ಎರಡು, ಅದು ಇನ್ನೂ ಅದು ಒಳ್ಳೆಯದಾಗ್ತದೆ. ಅದು ಇನ್ನೂ ಒಳ್ಳೆದಾಗ್ತದೆ. ಹೌದು, ಅದರ ಎಣ್ಣೆ ಅದರ ಬತ್ತಿ ಅವರೇ ತಕೊಂಡು ಬಂದರೆ ಅದು ಒಳ್ಳೆಯದಾದೀತು. ಅದು ಒಂದು ಸಂಕಲ್ಪ ದೇವರಿಗೆ ಅಂತೇಳಿ. ಸರಿ, നെയ്യോ എണ്ണയോ? എണ്ണയോ നെയ്യോ? നെയ്ത്തിരി കത്തിക്കാനായിട്ടില്ല, സന്നിധി നെയ്വിളക്ക് കത്തിക്കാനായിട്ടില്ല. സാധാരണ എണ്ണ മതി, നെയ്ത്തിരി കത്തിക്കാൻ ഇപ്പോൾ സന്ദർഭം ആയിട്ടില്ല. ತುಪ್ಪದ ದೀಪ ಹಚ್ಚುವ ಸಮಯ ಆಗಲಿಲ್ಲ. ಈಗ ಸಾಧಾರಣ ದೀಪದ ಎಣ್ಣೆಯೆಲ್ಲೋ ಹತ್ತಿಸಿದ್ರೆ ಸಾಕು. ತುಪ್ಪ 2-3 ಹಚ್ಚಲಿ, ಅದೇನು ತೊಂದರೆ ಇಲ್ಲ. ಬಟ್ ಅದು ಪೂರ್ತಿ ಆಗ್ಲಿಕ್ಕೆ ಪೂರ್ತಿ ಆಗಲಿಲ್ಲ. ಪೂರ್ತಿ ಆಗಲಿ. ആയിരത്തിന് ജാസ്തി ആയെങ്കിൽ പ്രശ്നമുണ്ടോ? ആയിരത്തിന് ಜಾಸ್ತಿ ಆಗಿ എത്രയും പ്രശ്നങ്ങളില്ല, ಮೇಲೆ എത്രയോ ಎಷ್ಟು ಜಾಸ್ತಿ ಎಷ್ಟು ಬೇಕಾದರೂ ಹಚ್ಚಬಹುದು. ദേവേ ദീപസമർപ്പണം ജഹവനം ഭൗമേജ തക്ഷേത്രകെ, അങ്ങനെയാണ് ഭാവാദി 8ാമത്തെ ഭാവരാശി എന്ന് കഴിഞ്ഞാൽ ദീപസമർപ്പണം ദേവന് ചെയ്യുക. ദേവൻ്റെ ഒരു കണ്ണ് തുറക്കും. ആ തുറക്കുമ്പോൾ നമുക്ക് മുമ്പിലോട്ട് എല്ലാ വിഘ്നങ്ങളും തടസ്സങ്ങളും എല്ലാം ഒഴിവാക്കി കൃത്യയിൽ എത്തേണ്ട സാധ്യതയുണ്ടെന്ന് പറയുന്നു. അതിന് വേണം നമ്മൾ പ്രാർത്ഥിക്കും. അപ്പോൾ അത് ഭയഭക്തി വിശ്വാസത്തോടെ തന്നെ ചെയ്യണം. ಎಲ್ಲರೂ ಭಯ ಭಕ್ತಿ ವಿಶ್ವಾಸದಿಂದ ನಾವು ದೀಪ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದರೆ ಪರಿಪೂರ್ಣವಾಗಿ ಆ ದೇವಿ ಶಕ್ತಿ ಮತ್ತು ದೇವಶಕ್ತಿಗಳು ಕಣ್ಣು ತೆರೆದು ನಮಗೆ ಪೂರ್ಣಾನುಗ್ರಹ ಕೊಡುವಂತಹ ಸಂದರ್ಭ ಬರ್ತದೆ. ಆ ದೀಪ ಸಮರ್ಪಣೆ ಮಾಡುವಾಗ ಆದಷ್ಟು ವೃತಶುದ್ಧಿಯಲ್ಲಿ ಇದ್ದುಕೊಂಡು ನೀವು ಸಮರ್ಪಣೆ ಮಾಡಬೇಕು. ಅದು ಆವೋ ವ್ರತಶುದ್ಧಿ ഒരു ദിവസം നിൽക്കാൻ ಗ್ರಾಮಸ್ಥರಿಗೆ ಆವೋ? ವೃತಶುದ್ಧಿಯಿಂದ ದೀಪ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಗ್ರಾಮಸ್ಥರಿಗೆ ಸಾಧ್ಯವಿಲ್ವಾ? ಮಾಡುವ ಒಂದು ದಿವಸದಲ್ಲಿ ಅಷ್ಟೇನು ದೊಡ್ಡ ಸಂಗತಿ ಇಲ್ಲ, ಅದೆಲ್ಲ ತೊಂದರೆ ಇಲ್ಲ. ಎಷ್ಟು ಸಾಧ್ಯತೆ ಉಂಟು, ಯಥಾಶಕ್ತಿ ಯಥಾಮತಿ. നാളാവില്ല. ಸರಿ, ನಾಳೆ ಅವರು ಬರಕ ನಾಟಕಾರ್ಗೆಲ್ಲ ಅರಿಕಲ್ಲ. നാളെ ಇಲ್ಲ, ನಾಳೆ നല്ല ദിവസം ഒന്ന് കൊടുത്തു. ಸರಿ, നല്ല ದೀಪ ಸಮರ್ಪಣೆಗೆ ನಲ್ಲೊരു ದಿವಸ എടുക്ക് ഇവിടെ. ത്രാവത്ത് നല്ല സമയം, വെളുത്ത പക്ഷത്തിൽ ಅದನ್ನ ದೀಪದನ್ನು ಅವರು ಕರೆಕ್ಟ್ ಮಾಡಿದರೆ 100% ಇವರಿಗೆ ಬೆನಿಫಿಟ್ ಆಗ್ತದೆ. 100% ಬೆನಿಫಿಟ್ ಆಗ್ತದೆ. ನೋಡಬೇಕಾದ್ರೆ ಪ್ರತಿ ಮನೆಯಲ್ಲಿ ಇವರು ರೀಚ್ ಆಗಬೇಕು. ಪ್ರತಿ ಮನೆಯಿಂದ ಬಂದಾಗ ಅವರಿಗೆ ಒಂದು ತುಂಬಾ ಬೆನಿಫಿಟ್. ಅದು ದೋಷ ಪರಿಹಾರಕ್ಕೂ ಒಳ್ಳೇದಾಗ್ತದೆ. ನೋಡಬೇಕಾದ್ರೆ ಅದು ಅವರು ಅದು ಇಂಪಾರ್ಟೆಂಟ್, ಅದು ಮಾಡಬೇಕು. ಅದು ಪ್ರಥಮ ಹೆಜ್ಜೆ. ಅದು ದೀಪ ಸಮರ್ಪಣೆಯ ಈ ಸೇವೆಯನ್ನು ನಾವು ಗ್ರಾಮಸ್ಥರೆಲ್ಲ ಮಾಡಿದೆ ಅಂದರೆ ನಮಗೊಂದು ಗ್ರಾಮದಲ್ಲೊಂದು ವಿಧಿವತ್ತವಾಗಿ ದೇವರ ಆರಾಧನೆ ಇಲ್ಲದ ದೋಷ ನಮಗೆ ಖಂಡಿತ ಬಾಧಿಸ್ತದೆ. ದೇವಿ ಆರಾಧನೆ ಇಲ್ಲ, ದೇವತಾ ಶಕ್ತಿಯ ಆರಾಧನೆ ವಿಧಿ ಪ್ರಕಾರವಿಲ್ಲ, ದುಷ್ಟಶಕ್ತಿಗಳ ಬ್ರಹ್ಮರಕ್ಷಣ ಬಾಧಾ ದೋಷ ಪ್ರತಿಯೊಂದು ಮನೆಗುಂಟು. ಅದರ ದೋಷದ ಪರಿಹಾರ ಅಂತ ಹೇಳುವುದು ಈಗ ನಾವು ಕೊಡುವುದು ದೀಪ ಸಮರ್ಪಣೆ ವಿಷಯ. ಅದನ್ನೆಲ್ಲ ಗ್ರಾಮಸ್ಥರು ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಿ ಪ್ರಾರ್ಥನೆ ಮಾಡಿದರೆ ದೇವತಾ ಶಕ್ತಿಯ ವೃದ್ಧಿಗೂ ಕಾರಣ ಆಗ್ತದೆ. ನಮ್ಮ ಮನೆಗೂ ಮನಸ್ಸಿಗೂ ಬರುವ ದೋಷ ಕಳಂಕಗಳು ಇಲ್ಲದೆ ಆಗುವಂಥ ಎಲ್ಲ ಒಳ್ಳೆಯ ಫಲವು ಅದು ಬರ್ತದೆ. ಎಲ್ಲ ಪ್ರತಿಯೊಂದು ಮನೆಗೂ ಇದು ಅವರ ಮನೆಗೂ ಮನಸ್ಸಿಗೂ ಮುಟ್ಟಿ ಅವರು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಈ ಗ್ರಾಮಕ್ಕೇ ಕ್ಷೇಮ ಆಗುವಂಥ ವಿಷಯ ಉಂಟು. ದೋಷದ ಶಕ್ತಿಯ ಪ್ರಭಾವ ಕಡಿಮೆ ಆಗ್ತದೆ, ದೇವತಾ ಶಕ್ತಿಯ ಪ್ರಭಾವ ವೃದ್ಧಿ ಆಗ್ತದೆ. ಅಲ್ಲ, ನೀವು ಹೇಳಿದ್ರೆ
ಅಲ್ಲ ಆವಾಗ ಪ್ರಶ್ನೆಯಲ್ಲಿ ಸಹ ಬಂತಲ್ಲ, ಮಾನಸಿಕ ಕ್ಷೋಭ ತಿರುಗ್ತಾ ಇದ್ದಾರೆ ಅಂತೇಳಿ ತೊಂದರೆ, ಅದಕ್ಕೆಲ್ಲ ಅದು ತುಂಬಾ ಒಳ್ಳೆದು, ಅದು ಒಳ್ಳೇದಾಗ್ತದೆ. ಒಳ್ಳೆದಾಗ್ತದೆ. ಆಯ್ತು, ಮುಂದುವರಿಸಿ. ಕೊಡುವ ತೀರ್ಮಾನ ಅಲ್ಲ. ശരി. അല്ല, ഡേറ്റ് ദൈവജ്ഞർ ഒള്ള ഡേറ്റ് കൊഡ്ലി. ദീപസമർപ്പണത്തിന് ഒരു ദിവസം വേണ്ടേ? കാർത്തിക സോമവാര. ಕಾರ್ತಿಕ ಸೋಮವಾರ ಎತ್ತರ ದಿವಸ ಉಂಟು, ಇನ್ನು ದಿವಸ ಉಂಟು. ಅಲ್ಲ, ಈಗ ಕಾರ್ತಿಕ ಮಾಸದಲ್ಲಿ ಮಾಡಬಹುದು, ಆದ್ರೆ ಅದಕ್ಕೆ ಆಗ್ತದ ಅಂತೇಳಿ ಕೇಳುವುದು ಒಳ್ಳೇದು. ಕೇಳಿ ಇದು ಈಗ ಪನ್ನೆ ಎಂಚ ಗೊತ್ತುಂಡೆ ಇತ್ತೆ ಇತ್ತೆ ಆಶ್ವೈಜ ಒಂದು ಇತ್ತೆ ಕಾರ್ತಿಕ ಅನುಷ್ಠಾನ ಬಂದಾಗ ಇತ್ತೆ ಆ ಒಂದುಂಟು ಇತ್ತೆ ಅರ್ಥ ಅಂಡೆ ಇತ್ತೆ ಅನುಷ್ಠಾನ ಸ್ಟಾರ್ಟ್ ಆಗ್ತದೆ ಇತ್ತೆ ಮರಣಿ ದಶಮಿ ಇರ್ದು ಒಕ್ಕ ದಶಮಿ ಇರ್ದು ಇಂಚೆ ಕಾರ್ತಿಕ ಅನುಷ್ಠಾನ ಅಂಚ ಕಾರ್ತಿಕ ಮಾಸೋಡು ಮಲ್ಪೋಲಿಯ ಇತ್ತೇನೆ ಮಲ್ಪೋಲಿಯ ಅಂತ ಬಂದು ಒಂಜಿ ತೂಣನು ಪೌರ್ಣಮಿ ಇಂದ ಪೌರ್ಣಮಿ ನನ್ನತ್ತೆ ಕೃಷ್ಣ ಪಕ್ಷ ಬರ್ತನತಿ ಅವೊಂಜಿ ಚರ್ಚೆ ಮಲ್ಪು. ദിവസം നോക്കാം. ಕಾರ್ತಿಕ ಮಾಸದ ದೀಪದಾನ ಪ್ರಾಧಾನ್ಯ ಅಂತ. ಕಾರ್ತಿക ಮಾಸದಲ್ಲಿ ದೀಪದಾനം പ്രധാനം. കാർത്തിക മാസാരംഭം 5-നല്ലേ? ഇത് എനിക്ക് പൂർണ്ണമല്ല. 15 ഡേയ്സ് ഉണ്ടാവും. 15 ഡേയ്സ്. 15 ഡേയ്സ് കിട്ടില്ല. ഇല്ല. എത്ര ദിവസം ഉണ്ട്? കാർത്തിക ആരംഭം കാർത്തിക മാസാരംഭം തുലാവം 5 ഒക്ടോബർ 22. ഒക്ടോബർ 22 സമയം ആരംഭം. കാർത്തിക മാസം ഒക്ടോബർ 22. ഒക്ടോബർ 22. അപ്പം ഇതൊക്കെ ദീപാവലി കഴിയുന്നുണ്ട്. ദീപാവലി അതിൻ്റെ മുൻപ് ഇത് വരും. നരക ചതുർദശിയല്ലേ ഈ ദീപാവലി? അപ്പം ദീപാവലി കഴിയും. അല്ല, ദീപാവലി കഴിഞ്ഞിട്ട് കാർത്തിക വരുന്നുണ്ട്. കാർത്തിക മാസം ആരംഭം. അപ്പോൾ അതിലൊരു അപ്പോൾ കുറച്ച് ഈ ഇതുണ്ടല്ലോ, ഇത് ഈ എനർജി കുറച്ച് വീക്കാവും. അതെ അതെ അതെ. 15 ഡേയ്സ് കഴിഞ്ഞ ഒരു ഇവർക്ക് ഒരു അത്ര ഒരു ഇതില്ല, ഇൻട്രസ്റ്റ് കുറച്ച് കുറവാകും. അതെ അതെ അതെ. ഇതിനു മുമ്പേ വേണ്ടേ? ഇതിനു മുമ്പേ വേണം. അപ്പോൾ വെള്ളിയാഴ്ച 24 കൂടുതൽ പോയിക്കൂടല്ലോ. വെള്ളിയാഴ്ച 24 സമയം 24 നവംബർ ഒക്ടോബർ 24 വെള്ളിയാഴ്ചയും അനിഴ നക്ഷത്രവും പിന്നെ 5-ാം നക്ഷത്രം വരുന്നുണ്ട്. അപ്പോഴേക്കും ഇതാവുമോ ചോദിക്കാം. രാജേഷ് അണ്ണ யாரு டேட் பண்ணதுல்ல ഒക്ടോബർ കാർത്തിക മാസം ആരംഭം 5 ഒക്ടോബർ 22 കാർത്തിക മാസം ആരംഭമായി. 24 ആകുമ്പോൾ വെള്ളിയാഴ്ചയും അനിഴ നക്ഷത്രവും വരുന്നുണ്ട്. ആ സമയത്താവും ഒക്ടോബർ 24. ഒക്ടോബർ 22 കാർത്തിക മാസം ആരംഭം, 24-ാം തീയതി വെള്ളിയാഴ്ച ആവുകയും ചെയ്യും. വെള്ളിയാഴ്ചയും അനിഴ നക്ഷത്രം 60 അഴികേണ്ട തൃതീയാം തീയതി 24-ന് ആരംഭം. 22-24 നമ്മളിപ്പോൾ കാണുന്ന ഡേറ്റ് ആകുമോ ചോദിച്ചാലേ ಆರಂಭ ನಮಗೆ ಒಳ್ಳೆಯ ದಿವಸವನ್ನು ನಾವು ದೈವಜ್ಞರು ನೋಡಿದ್ದಾರೆ. ಅಕ್ಟೋಬರ್ 22ಕ್ಕೆ ಕಾರ್ತಿಕ ಮಾಸದ ಆರಂಭ ಬರ್ತದೆ. ಪ್ರಥಮವಾದಂತಹ ಶುಕ್ರವಾರ ಅಕ್ಟೋಬರ್ 24 ಶುಕ್ರವಾರ ಅನುರಾಧ ನಕ್ಷತ್ರ. ಆ ನಕ್ಷತ್ರದ ಸಾಯಾನ್ನ ಹೊತ್ತಿನಲ್ಲಿ ವಿಶೇಷವಾಗಿ ನಾವು ತುಳುವೇಶ್ವರ ಸನ್ನಿಧಿಯಲ್ಲಿ ಸಮಿತಿಯ ನೇತೃತ್ವದಲ್ಲಿ ಗ್ರಾಮಸ್ಥರು ಊರಿನವರೆಲ್ಲ ಸೇರಿ ದೀಪ ಸಮರ್ಪಣೆಯನ್ನು ಮಾಡಿ ಎಲ್ಲ ದೋಷಗಳು ಪರಿಹಾರವಾಗಿ ನಿರ್ವಿಘ್ನವಾಗಿ ಕ್ಷೇತ್ರ ನಿರ್ಮಾಣದ ಅಡೆತಡೆಗಳೆಲ್ಲ ದೂರಾಗಿ ಆ ದೇವರನ್ನು ಕಣ್ಣಾರೆ ಕಾಣುವಂಥ ಯೋಗಭಾಗ್ಯ ಸಿಕ್ಕುವಂಥ ಮಹಾಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆದಿತ್ಯ ವಿಶೇಷ ಪ್ರಾರ್ಥನೆ 24
അപ്പോൾ ആ രീതി നമ്മൾ ചെയ്ത് മുമ്പോട്ട് പോവുക. ഒക്ടോബർ 24-ന് ദീപം തെളിയിക്കുക, വിശേഷ പ്രാർത്ഥന ദേവസന്നിധി നടത്തുക, ആപത്തിൽ നിന്ന് രക്ഷപ്പെടേണ്ടതായ ഒരു പരിഹാര മാർഗമായിട്ട് മാറും അത്. നേരത്തെ നമ്മൾ ഒരു സദ്യോമൃത സൂചനയും അതുപോലെ അഷ്ടമംഗല വിഷയത്തിൽ അപകട സൂചന ഇത്ര ഭാഗം നമ്മൾ പറഞ്ഞു വെച്ചിട്ടുണ്ട്. അതെല്ലാം ഈ ലക്ഷണത്തോട് മാറിക്കിട്ടും. നമ്മത് എത്രയും പഠിച്ചാൽ അത്രയും നല്ലത്. ಅಕ್ಟೋಬರ್ 24ನೇ ತಾರೀಕು ಕಾರ್ತಿಕ ಮಾಸದ ಸುರುವಿನ ಶುಕ್ರವಾರ ನಮಗೆ ಆವತ್ತು ನಾವು ಈ ಒಂದು ದೀಪ ಸಮರ್ಪಣೆಯನ್ನು ಮಾಡಿ ವಿಶೇಷ ಪ್ರಾರ್ಥನೆಯನ್ನು ಮಾಡುವ. ನಮಗೆ ಕೆಲವು ಅರಿಷ್ಟ ದೋಷಗಳು, ದೇವತಾ ಸಾನ್ನಿಧ್ಯದ ಆರಾಧನೆ ಇಲ್ಲದಂಥ ದೋಷಗಳು ಉಂಟು. ಅದೇ ರೀತಿ ಒಂದು ಬ್ರಹ್ಮರಕ್ಷಸುನ ಬಾಧಾ ದೋಷಗಳ ವಿಷಯ ಉಂಟು. ನಿನ್ನೆ ಪ್ರಶ್ನಾಚಿಂತನೆಯಲ್ಲಿ ದೈವಜ್ಞರೊಂದು ಪ್ರಧಾನವಾಗಿ ಆಮುಖದಲ್ಲಿ ಹೇಳಿದ್ದಾರಲ್ಲ, ಪ್ರದೇಶ ವ್ಯಾಪ್ತಿಯಲ್ಲೊಂದು ದುರ್ಮರಣ, ಅವಘಡಗಳು, ಆಪತ್ತುಗಳು ಬರುವಂಥ ಲಕ್ಷಣಗಳು ಉಂಟು. ಅದಕ್ಕೂ ಒಂದು ಮಹಾಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ ಆಗಬೇಕು ಅಂತ ಹೇಳುವ ವಿಷಯ ಬರುವಾಗ ನಮಗೀಗ ಆರಂಭದಲ್ಲಿ ದೊಡ್ಡ ಪೂಜೆ ಹೋಮ ಪುರಸ್ಕಾರಗಳ ವಿಷಯ ಬೇಡ. ನಾವೆಲ್ಲ ಭಕ್ತಿ ಶ್ರದ್ಧೆಯಲ್ಲಿದ್ದು ಆ ದೇವರ ಸಮೀಪದಲ್ಲಿ ಪರಿಪೂರ್ಣವಾಗಿ ದೀಪ ಪ್ರಜ್ವಲನೆಯನ್ನು ಮಾಡಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಆಪತ್ತಿನಿಂದ ದೂರಗಳು, ದೋಷ ಪರಿಹಾರಗಳು ಆಗಿ ನಮಗೆ ವಿಧಿಪ್ರಕಾರವಾದ ಸಾನ್ನಿಧ್ಯ ವೃದ್ಧಿಗೆ ಹೋಗುವಾಗ ಎಲ್ಲ ಅಡೆತಡೆಗಳು ದೂರಾಗಿ ಒಳ್ಳೆಯದಾಗಬೇಕಂತ ಪ್ರಾರ್ಥನೆಯನ್ನು ಮಾಡುವ. ಆಯಿತು. അപ്പോൾ ആ രീതിയിൽ ഒക്ടോബർ 5-നാണ് ദൈവജ്ഞനെ ഭേട്ടി ആവുന്നത്. 3 ദിവസം 3 ദിവസം ദൈവജ്ഞന് ഭേട്ടി ആയിട്ടില്ല. ഒക്ടോബർ 5-നാണ് ഭേട്ടിയായത്. എന്നാൽ ഒക്ടോബർ 5 ഭേട്ടിയാകുന്നതിന് മുമ്പേ തന്നെ ഈ അഷ്ടമംഗലത്തിൻ്റെ ചാർട്ട് ഇവർ കിട്ടുകയും ചെയ്തു. കിട്ടിയ ദിവസം അപ്പോൾ ಭೇಟಿ ആയിട്ടൊരു ചാർട്ട് കിട്ടേണ്ടത്, ಭೇಟಿ ಆದ മുമ്പ് ചാർട്ട് കിട്ടുകയും ചെയ്തു. 3 ಸಲವೂ ದೈವಜ್ಞರನ್ನು ಭೇಟಿ ಆಗಲಿಲ್ಲ, ಅದರ ವಿಷಯಗಳೆಲ್ಲ ಬಂತಲ್ಲ. ಭೇಟಿ ಆದ್ದು ದೈವಜ್ಞರನ್ನು ಅಕ್ಟೋಬರ್ 5ನೇ ತಾರೀಕು ಆದಿತ್ಯವಾರ ಇಲ್ಲಿಯ ಈ ಸಮಿತಿಯವರು ದೂತರಾಗಿ ಬಂದು ದೈವಜ್ಞರನ್ನು ತಾಂಬೂಲ ಕೊಟ್ಟು ಭೇಟಿಯಾದ್ದು ಅಕ್ಟೋಬರ್ 5. ಪ್ರಥಮ ನಿವೇದನೆ ಅಂತ ಹೇಳೋದು. ನಿವೇದನೆ ಅಂದರೆ ಯಥಾರ್ಥ ಅಷ್ಟಮಂಗಲ ಸ್ವರ್ಣ ಪೂಜೆಯ ಸಾಮಾನಿನ ಚೀಟು ಸಮೇತ ಆವತ್ತೇ ದೈವಜ್ಞರ ಮುಖಾಂತರ ತೆಕ್ಕೊಳ್ಬೇಕು ಅಂತ ಹೇಳುವ ವ್ಯವಸ್ಥೆ. ಹಾಗೆ ಆಗುವಾಗ ಅಕ್ಟೋಬರ್ 5ನೇ ತಾರೀಕಿಗೆ ದೂತರು ದೈವಜ್ಞರನ್ನು ಭೇಟಿಯಾಗಿದ್ದಾರೆ ಮಾತ್ರ ಅಲ್ಲದೆ ಪೂಜಾ ಸಂವಿಧಾನದ ಸಮಿತ್ತುಗಳ ವಿಷಯ ಮೊದಲೇ ಅವರ ಕೈಗೆ ಬಂದಿದೆ. ಆವತ್ತು ತೆಕ್ಕೊಳ್ಳಿಲ್ಲ, ಅದಕ್ಕಿಂತ ಮೊದಲೇ അൽവാ. ഞായറാഴ്ച കിട്ടിയാൽ അതിൻ്റെ സാധനങ്ങൾ ഒഴിക്കാൻ പറ്റില്ല ദൈവജ്ഞർ. അതിന് മുമ്പിൽ എന്തായാലും ഒന്ന് അയച്ചു തരണം. ഇപ്പോൾ സമൂഹ മാധ്യമങ്ങളുണ്ടല്ലോ, എന്തായാലും ഒന്ന് അയച്ചു തരണം. ഞാൻ വിധിയല്ല രാജേഷ്, അത് ദൈവജ്ഞർ കണ്ടിട്ടേ ചെയ്യണത്രേ. അയ്യോ ശമ്പളം ശരി തന്നെ, പക്ഷെ ഞങ്ങൾക്കത് അങ്ങനെയാലും ആ സാധനം ഒരുക്കാൻ നിവൃത്തിയില്ല. നിങ്ങൾ വരുമ്പോൾ സാധനം ഉണ്ടാവില്ല. അപ്പോൾ പിന്നെ നമുക്ക് അയച്ചു കൊടുക്കണ്ടേ? ಪ್ರಥಮ ನಿವೇದನೆ ದೈವಜ್ಞರನ್ನು ಭೇಟಿಯಾಗುವ ವಿಷಯವೇ ದೈವಜ್ಞರಲ್ಲಿ ಮಾತುಕತೆಯಾಡಿ ಸ್ವರ್ಣ ಪೂಜೆ ಬೇಕು ಅಂತೇಳಿ ಸ್ವರ್ಣ ಪೂಜೆಯ ಸಮಿತ್ತು ಸಾಮಾನುಗಳ ಪಟ್ಟಿಯನ್ನು ತೆಕ್ಕೊಳ್ಳುವ ಕ್ರಮ. ಅಲ್ಲಿ ಅವರಲ್ಲಿ ಪಟ್ಟಿಯನ್ನು ತೆಕ್ಕೊಂಡು ಅವರಿಗೆ ಆ ತಾಂಬೂಲ ಕೊಟ್ಟು ವಿಷಯ ಬಂದು ಹೇಳುವ ವಿಷಯದಲ್ಲಿ ಅದರ ಕ್ರಮ ಹಾಗೆ. ಅದು 5ನೇ ತಾರೀಕಿಗೆ ಆಗುವಾಗ ಇಲ್ಲಿಂದ ಒಂದು ಪುನಃ ಮಾತು ಅಲ್ಲಿಗೆ ಬಂತು. ದೈವಜ್ಞರೇ ನಾಳೆ ಬಂದು ಚೀಟಿ ತೆಕ್ಕೊಂಡ್ರೆ ನಮಗೆ ಆಗಲಿಕ್ಕಿಲ್ಲ, ಕಷ್ಟ, ನಮಗೆ ಆದಿತ್ಯವಾರ ಸಾಮಾನೆಲ್ಲ ತೆಕ್ಕೊಳ್ಳಿಕ್ಕೆ ರೆಡಿ ಮಾಡಲಿಕ್ಕೆ ಕಷ್ಟ ಉಂಟು, ನೀವು ಮೊದಲೇ ನಮಗೆ ಅಲ್ಲಿ ಕಳಿಸಬೇಕು. ಅಂತಹ ವಿಧಿ ಅಲ್ಲ ರಾಜೇಶನ್ನ, ಆ ರೀತಿ ಕ್ರಮ ಇಲ್ಲ. ಮುಖೇನ ವೈಯಕ್ತಿಕವಾಗಿ ಕೊಡಬೇಕಾದ ಕ್ರಮ ಇರುವಾಗ ಅದೆಲ್ಲ ನಮಗೆ ಆದರೆ ಕಷ್ಟ. ಈಗ ಉಂಟಲ್ಲ ನಮ್ಮ ಮಾಧ್ಯಮ ಯಾವುದೆಲ್ಲ ವಾಟ್ಸಪ್ಪು ಅದು ಇದೆಲ್ಲ, ಆ ರೀತಿ ಕಳಿಸಿಬಿಡಿ ಅಂತಲ್ಲಿ ಒಂದು ಮಾತು ಅಲ್ಲಿ. ಹೌದಾ? ಕಳಿಸಿದ್ದು ನಿಮ್ಮ ಒತ್ತಾಯಕ್ಕೆ ಅಂತ. ಟೈಮ್ ಎಷ್ಟು? ಟೈಮು ನಿಮಗೆ ಬಂದ ಟೈಮು ಬೆಳಿಗ್ಗೆಯಾ? അതിൽ ടൈമുണ്ടോ രാജേഷണ്ണ? ടൈമുണ്ടാ? 10:30 AM. AM PM? AM. ഒക്ടോബർ 27 ഒക്ടോബർ അല്ല, ഒക്ടോബർ എത്ര? 2 ಅಲ್ಲ. ಆದಿತ್ಯವಾರ 5, ಶನಿಯಾഴ്ച 4, ಬೆಳ್ಳಿಯಾഴ്ച 3, ಗುರುವಾರ 1 ತಾರೀಕು. ഒക്ടോബർ 1 ഒക്ടോബർ 1 ಅಕ್ಟೋಬರ್ 1 ಅಲ್ವಾ? ಬುಧವಾರ. 10:37 10:37 രാവിലെ. നവരാത്രി ആരംഭം 6-ാം തീയതി. നവരാത്രി ആരംഭിക്കുന്ന 6, 22-ന് നവരാത്രി ആരംഭം. ഏത് സെപ്റ്റംബർ 22-ന്. ഇപ്പം നിങ്ങളോട് ചാർട്ട് അയച്ചു കിട്ടുന്നത് അല്ല,
ശിവരാത്രിയുടെ ഒരു ദിവസം ജാസ്തി ഉണ്ടായി. അല്ല ഒരു അത് ദശമിന് ചതുർത്ഥിയായിട്ട് അധികം ഉണ്ടായത്. അല്ല നവരത്തെ ആരംഭം ഇപ്പോൾ 22-ന്. 22-ന്. ഏത് 22? സെപ്റ്റംബർ 22. അതപ്പം അതിൻ്റെ മധ്യമല്ലേ കഴിഞ്ഞോ? ആ ദശമി ഇപ്പോൾ ദശമി ഒക്ടോബർ 3. ഒക്ടോബർ 2-ന് വിജയദശമി. അതെ അപ്പോൾ 1-ന് മധ്യമല്ലേ? മധ്യമല്ല, അതിൻ്റെ പര്യവസാനം അഷ്ടമി, മഹാനവമി. അന്ന് മഹാനവമി അല്ലേ? അന്ന് മഹാനവമി അന്നാണ് വന്നത് ആകാശമധ്യേ നവമി ವಾಯುರೂಪೇಣ. ಅಕ್ಟೋಬರ್ 1ನೇ ತಾರೀಕು ಈ ಸ್ವರ್ಣ ಪೂಜೆಯ ಸಾಮಾನ್ಯ ಚೀಟಿಯ ವಿಷಯ ನಿಮಗೆ ಬಂದದ್ದು. ವಿಶೇಷವಾದಂಥ ದಿವಸ ಮಹಾನವಮಿ, ಆಕಾಶ ವಾಯುಮಾರ್ಗವಾಗಿ ಬಂದದ್ದು, ಪರಸ್ಪರ ಕೈಯಲ್ಲಲ್ಲ. അതെന്തായിരുന്നു നമുക്ക് ചിന്തന ആക്കാം. അതിനു മുമ്പേ തന്നെ ഈ രേഖയുണ്ടല്ലോ, രേഖ, അതിന് സാധനങ്ങളെ പട്ടിക രേഖ. ആ രേഖാമ്പതിൽ സ്മരസംസ്ഥേജ പൃഷ്ഠേ, രേഖാപതി ബുധനാണ്. അല്ല, രേഖാപതി 7ാമത്തെ രാശി, രേഖാകാരകത്വം ബുധൻ. അപ്പോൾ രേഖാപതിയും രേഖാകാരകത്വം ഒരേ യോഗത്തിലാണുള്ളത്. രേഖാപതി ബുധക്ഷേത്രമല്ലേ? 7ാമത്തെ രാശി രേഖാസ്ഥാന രാശി, അത് ഭാവാധിപൻ ബുധൻ, രേഖാകാരകത്വം ബുധനാണ്. അപ്പോൾ ആ ബുധൻ ഇന്ന് ആദിത്യൻ്റെ രക്ഷാരാശി ആശയം കൊടുത്തിട്ടുണ്ട്. തുളുവേശ്വര സന്നിധിയുടെ ആദിത്യന് തുളുവേശ്വരർ ചിന്തിക്കുന്നുണ്ടല്ലോ, ആ തുളുവേശ്വരൻ്റെ രക്ഷാരാശിയിലാണ് ഈ ബുധൻ നിൽക്കുന്നത്. രേഖാമ്പതൽ സ്മരസംസ്ഥേജ പൃഷ്ഠേ, രേഖയെ ചിന്തിക്കുന്ന ബുധനെ കൊണ്ടാണ്. ആരാണ് ഈ ബുധൻ? ആരാണ് അപ്പോൾ ബുധനാരിയത്? ഈ രേഖ കാരകത്വം എന്തെന്ന് ചിന്തിക്കേണ്ടത് വരും. ನಮಗೆ ಆ ರೀತಿಯಲ್ಲಿ ಪರಸ್ಪರ ಭೇಟಿಯಾಗದೆ ಈ ರೀತಿಯಲ್ಲಿ ಯಾಕೆ ನಮಗೊಂದು ವಿನಿಮಯ ನಡೆಯಿತು? ನಿಮಿತ್ತ ಇಲ್ಲದೆ ಯಾವುದೂ ಆಗಲಿಕ್ಕಿಲ್ಲಲ್ಲ. ಆ ನಿಮಿತ್ತ ದೇವ ನಿಮಿತ್ತ ಪ್ರಶ್ನಾರ್ಚನೆ, ಅದು ಏನು ಕಾರಣ ಅಂತ ನಾವು ತಿಳ್ಕೊಳ್ಳುವ. ಅದಕ್ಕಿಂತ ಮೊದಲು ಕಳುಹಿಸುವುದು ನಾವು ರೇಖಾಪತ್ರವಲ್ವ. ರೇಖೆ ಅಂದರೆ ವಿಷಯಗಳನ್ನು ಹೇಳೋದು ರೇಖಾ ಅಂತ ಹೇಳೋದು. ನಮಗೆ ಅಷ್ಟಮಂಗಲ ಜ್ಯೋತಿಷ್ಯದಲ್ಲಿ ರೇಖೆಯನ್ನು ಚಿಂತನೆ ಮಾಡೋದು ಬುಧ ಅಂತ ಹೇಳುವ ಗ್ರಹದಲ್ಲಿ. ಆ ಬುಧ ಗ್ರಹ 7ನೇ ರಾಶಿ ಕನ್ಯಾ ರಾಶಿ, ಬುಧ ಗ್ರಹವು ಕನ್ಯಾ ರಾಶಿ. ಆ ಬುಧ ರೇಖಾಕಾರಕ ಬುಧ ಕಳಿಸುವಂಥ ಒಂದು ರೇಖೆ ಅಂದರೆ ಆ ಕನ್ಯಾ ರಾಶಿಯಲ್ಲಿ ತುಳುವೇಶ್ವರನನ್ನು ಚಿಂತನೆ ಮಾಡುವ ಆದಿತ್ಯ ಅಂತ ಹೇಳುವ ಗ್ರಹ ಉಂಟು. ಅದರ 2ನೇ ರಾಶಿ ರಕ್ಷಾ ರಾಶಿ. ಆದಿತ್ಯನ ರಕ್ಷಾ ರಾಶಿಯಲ್ಲಿ ಬುಧ ಇರುವುದು ಅಂದರೆ ಯಥಾರ್ಥ ತುಳುವೇಶ್ವರನ ಆ ರಕ್ಷಾ ರಾಶಿಯಲ್ಲಿ ಬುಧ ಅಂತ ಇರುವಾಗ ಈ ರೇಖೆಯ ವಿಷಯ ಏನೋ ಒಂದು ವಿಷಯ ಇದರಲ್ಲಿ ಉಂಟು ಅಂತ ಹೇಳುವ ವಿಷಯ ಉಂಟು. ബുധനെ കൊണ്ട് അദ്ഭുത ഹാസ്യോതു, അദ്ഭുത ഹാസ്യത്തെ ചിന്തിക്കണം ബുധനെ കൊണ്ട്. അപ്പോൾ അത്ഭുതമായൊരു അവസ്ഥാവിഷയം ഇന്നത്തെ ലക്ഷണത്തിൽ നമുക്ക് കാണാൻ, പ്രകൃതിയാൽ നമുക്ക് കാണാൻ തന്നെയുണ്ട്. ഇങ്ങനെയുള്ളതായ ഒരു അത്ഭുത വിഷയത്തിൻ്റെതായ ഭാഗം ആ ദേവന് രേഖ ഉണ്ടാവുമോ? രേഖയുടെ സാധ്യത ഉണ്ടോ എന്ന് ദേവൻ ചോദിക്കുന്നു. ആരോട്? ജനപദങ്ങളോട് ചോദിക്കുന്നു. രേഖാമ്പതിൽ സ്മരസംസ്ഥേജ പൃഷ്ഠേ, ആകാശമാർഗേണയാണ് ഇത് പോകുന്നത്. ഈ രേഖ നിവൃത്തിയില്ല, അല്ലെങ്കിൽ ഞായറാഴ്ച സാധനം ഒരുക്കാൻ പറ്റൂല, നിവൃത്തിയില്ലാത്തത് കൊണ്ട് ഈ പറഞ്ഞ രേഖ അയച്ച് കിട്ടി. അപ്പോൾ അങ്ങനെ ദേവൻ ചോദിക്കുന്നത് അതിൻ്റെ രക്ഷാരാശിയിലാണ് ഈ ബുധൻ, രേഖാകാരക ബുധൻ നിൽക്കുന്നത്. അപ്പോൾ ഇത്രയും അത്ഭുതകരമായിട്ടതായ അവസ്ഥ സൃഷ്ടിച്ചുകൊണ്ടിരിക്കുന്നതായ ആ സന്നിധി, ആ സ്ഥലത്തിന് രേഖയുണ്ടോ ರಾಜೇಶಣ್ಣ? ಅವರು ಹೇಳುವ ವಿಷಯ ಕರೆಕ್ಟಾಗಿ ನಾವು ಹೇಳ್ತೇವೆ. ನಮಗೆ ಯಥಾರ್ಥವಾಗಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಆ ರೀತಿ ಕಳಿಸಿದ್ದು. ಅಂದರೆ ಮರುದಿವಸ ಪೂಜೆ ಆಗಬೇಕಿದ್ದರೆ ನಮಗೆ ಸಾಮಾನ್ಯ ಚೀಟು ಬೇಕೇ ಬೇಕು, ಇಲ್ಲಿ ಆದಿತ್ಯವಾರ ಬಂದರೆ ಮತ್ತೆ ತಗೊಳ್ಳಿಕ್ಕೆಲ್ಲ ಆಗದಿದ್ದರೆ ಅಂತೇಳು ಅನಿವಾರ್ಯ ಪರಿಸ್ಥಿತಿ ಇಲ್ಲಾಯಿತು, ನಾವು ಮೊದಲು ಕಳಿಸುವುದಿಲ್ಲರೆ ಮುಖತವೇ ಕಳಿಸುವಂಥ ವಿಷಯ. ಅಂದರೆ ವಾಯು ಮಾರ್ಗದಲ್ಲಿ ರೇಖೆಯನ್ನು ನಾವು ಚಿಂತನೆ ಮಾಡುವಾಗ ಹಲವು ಅದ್ಭುತಗಳು ಉಂಟಲ್ಲ ತುಳುವೇಶ್ವರ ಸನ್ನಿಧಿಗೆ. ಈಗೊಂದು ಪವಾಡವೇ ಅಲ್ವಾ, ಆ ತುಳುವೇಶ್ವರ ಸನ್ನಿಧಿ ಇರುವಂತಹ ಆ ಸ್ಥಳದಲ್ಲಿ ಯಥಾರ್ಥವಾದ ಯಾವುದಾದರೂ ರೇಖೆ ಉಂಟಾ, ರೆಕಾರ್ಡ್ ರೇಖೆ ಉಂಟಾ ಆ ಸನ್ನಿಧಿಗೆ? ಆ ಸಾನ್ನಿಧ್ಯ, ಆ ವೃಕ್ಷದಲ್ಲಿ ಸ್ಥಾಪನೆಯಾದಂತಹ ಶಿವ ಸಾನ್ನಿಧ್ಯ ಸಂಬಂಧವಂತ ಏನಾದರೂ ರೇಖಾಪತ್ರ ಉಂಟಾ? ದೇವರೇ ನಿಮ್ಮಲ್ಲಿ ಕೇಳ್ತಾ ಉಂಟು. ആ രാശിയുടെ നിവേദ്യപതിയായിട്ടതായ ചൊവ്വ ഈ ബുധനോടുകൂടി ആശയം കൊടുക്കുമ്പോൾ ദേവൻ മറ്റൊന്ന് ഭാഗം പറയുന്നു. എത്രയോ വർഷകാലഘട്ടം ആരാധനക്രമങ്ങളോ നിവേദ്യം ഒരു തിരുനാളം പോലും ഇല്ലാത്തതായ വിഷയത്തിൻ്റെ കാലഘട്ടത്തിൽ ഏതൊരു ഭാഗത്തിൻ്റെ അവകാശ രാശിയിലേക്ക് വന്നുവോ അവിടെ തൊട്ട് എനിക്ക് ദീപം കിട്ടിയിട്ടുണ്ട് ദേവൻ പറയുന്നുണ്ട്. അത് നമ്മൾ ആലോചിക്കണം. ಅದು ಮತ್ತೊಂದು ವಿಷಯ ಉಂಟು.
ಎಷ್ಟೋ ವರ್ಷದಿಂದ ಆರಾಧನೆ ಇಲ್ಲದೆ, ದೀಪ ಇಲ್ಲದೆ, ನೈವೇದ್ಯ ಇಲ್ಲದೆ ಇದ್ದಂತಹ ಆ ತುಳುವೇಶ್ವರ ದೇವರಿಗೆ, ಆ ತುಳುವೇಶ್ವರ ಕ್ಷೇತ್ರ ಸಂಬಂಧವಾದಂತಹ ಭೂಮಿ ಯಾರ ಪಾಲಿಗೆ ಬಂತೋ, ಯಾರ ವಿಷಯದಲ್ಲಿ ಆ ಭೂಮಿ ಬಂತೋ, ಆ ಬಂದ ನಂತರ ನನಗೊಂದು ದೀಪ ಸಿಕ್ಕಿದೆ ಅಂತ ದೇವರು ನೆನಪು ಮಾಡ್ತಾರೆ. ಅದನ್ನು ನಾವು ಸ್ಮರಿಸಿಕೊಳ್ಬೇಕು. ಯಾರ ಕೈವಶ ನನ್ನ ಸಾನ್ನಿಧ್ಯ ಬಂತೋ, ಆ ಸಾನ್ನಿಧ್ಯ ಬಂದ ನಂತರ, ಕೈವಶ ಬಂದ ನಂತರ ಎಷ್ಟೋ ವರ್ಷದಿಂದ ಪೂಜೆ ಪುರಸ್ಕಾರ ನನಗಿಲ್ಲ, ದೀಪ ಇಲ್ಲ, ಅರ್ಚನೆ ಇಲ್ಲ, ಅಭಿಷೇಕ ಇಲ್ಲ, ಯಾರ ಕೈಗೆ ಬಂತು ಅದಕ್ಕಿಂತ ನಂತರ ನನಗೆ ದೀಪ ಸಿಕ್ಕಿದೆ. അതുകൊണ്ട് അതിൻ്റെ ഉത്തരവ് രാജേഷനും പറയണ്ട. നാളെ രാവിലെ മാത്രം അതിൻ്റെ പറഞ്ഞാൽ കുറേ വിഷയങ്ങൾ അതിൻ്റെ അകത്തുണ്ട്, കുറേ ചർച്ചയുടെ വിഷയമുണ്ട്. നാളെ രാവിലെ പ്രതിപാദ്യ ತುಳುವೇಶ್ವರ ಸಂಬಂಧವಾದಂಥ ಸಾನ್ನಿಧ್ಯದಂಥ ವಿಷಯದಲ್ಲಿ ಕೆಲವು ವಿಷಯಗಳು ಉಂಟು, ಕೆಲವು ಚರ್ಚೆಗಳು ಉಂಟು. ಅದು ಪೂರ್ಣವಾಗಿ ವ್ಯವಸ್ಥೆ ಆಗಬೇಕಾದಂಥ ಲಕ್ಷಣಗಳುಂಟು. ಅದನ್ನು ನಾವು ನಾಳೆ ಬೆಳಿಗ್ಗೆ ಪ್ರಾರ್ಥನೆ ಮಾಡಿಯೇ ಆರಂಭ ಮಾಡುವ. ಸ್ವಲ್ಪ ವಿಷಯ ಉಂಟು ಅದರಲ್ಲಿ. ആ സമയം കൂടി ഒന്ന് നമുക്ക് ഗണിച്ചെടുക്കാനുണ്ട്. 11:37 ഗണിതം ചെയ്യാനുണ്ട്. ആ ഗണിതത്തിൽ ഏത് ഗ്രഹം ഉദിച്ച് നോക്കാനുണ്ട്. അത് രാവിലെ നമുക്ക് ചെയ്യാം. രാവിലെ തന്നെ ചർച്ച നമുക്ക് ചെയ്യാം. ചർച്ച വിഷയം അത്ര തന്നെ, ചർച്ചയില്ല. ಚರ್ಚೆ ನಾವು ಉದ್ಭವ ಆಗುವುದು ಬೇಡ. ಏನೋ ವಿಷಯಗಳು ಉಂಟು ಸ್ವಲ್ಪ, ಅದನ್ನು ಒಳ್ಳೆಯ ರೀತಿಯಲ್ಲಿ ಮುಗಿಸಿಕೊಂಡೇ ದೇವರ ವಿಷಯಕ್ಕೆ ನಾವು ಹೋಗಬೇಕು. 10:37 ಗಣಿತದೊಂದು ಲೆಕ್ಕಾಚಾರ ಮಾಡಲಿಕ್ಕೆ ಉಂಟು. ಆ ಲೆಕ್ಕಾಚಾರ ಮಾಡುವಾಗ ಒಂದು ಗ್ರಹ ಅದರಲ್ಲಿ ಉದಯ ಆಗ್ತದೆ. ಅದರ ಫಲವನ್ನು ನಮಗೆ ಹೇಳಲಿಕ್ಕುಂಟು. ಅದ ಕಾರಣ ನಮಗೆ ಚರ್ಚೆಯ ವಿಷಯ ಅಲ್ಲ, ಅದರ ಬಗ್ಗೆ ಸೂಕ್ಷ್ಮವಾದ ವಿಷಯದಲ್ಲಿ ಸಾನ್ನಿಧ್ಯ ವಿಧಿ ಪ್ರಕಾರ ಆಗುವಂಥ ರೀತಿಗೆ ಬಂದೇ ನಾವು ಒಮ್ಮತದಲ್ಲಿ ಆಗಬೇಕು. ಸ್ವಲ್ಪ ವಿಚಾರ ಅದರ ಒಳಗೆ ಉಂಟು. നേരത്തെ പറഞ്ഞ സമിതി നാളെ എല്ലാവരെയും ഗ്രാമസ്ഥരെ ബാക്കി എല്ലാവരും നാളെ സഭയിൽ ഉണ്ടാക്കണം. സഭ മുമ്പാകെ നമുക്ക് ഈ വിഷയം പറയാം. ಎಲ್ಲ ಹೇಳಿಕೊಟ್ಟ 10-29 ಜನ ನಾವು ಊರಿನವರು ಇದ್ದಾರಲ್ಲ, ಅವರೆಲ್ಲ ನಿಮಗೆ ತಿಳಿದ ಮಟ್ಟಿಗೆ ಎಲ್ಲರಿಗೂ ನಾಳೆ ಒಂದು ದಿವಸ ಎಂಥ ಕೆಲಸ ಒತ್ತಡಗಳು ಇದ್ದರೂ ಅದನ್ನೆಲ್ಲ ಬಿಟ್ಟು ನಾಳೆ ಬಂದು ಎಲ್ಲರೂ ಬಂದು ನಮ್ಮ ಕ್ಷೇತ್ರದ ನಮಗೆ ಲೋಕದ ಒಳ್ಳೆಗೆ ಬೇಕಾಗಿ ಒಂದು ಒಳ್ಳೆಯ ಸಮಿತಿ ಆಗುವಂಥ ರೀತಿಗೆ ಎಲ್ಲರೂ ನಾಳೆ ಬರುವಂಥ ರೀತಿಯ ಒಂದು ಕಾರ್ಯಪ್ರವರ್ತನ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡೋದು. ಆಯಿತು. ಬಾಕಿದ ಉಳಿದವರು ಎಲ್ಲ ನಾಳೆ ಬರಬೇಕು. ನಾಳೆ ನಾವು ಒಂದು ವಿಷಯ ಚಿಂತನೆ ಮಾಡಿ ಒಂದು ತತ್ಕಾಲ ವ್ಯವಸ್ಥೆ ಮಾಡುವ. കായേന വാചാ മനസ്സേന്ദ്രിയത്മനാഭാകൃതി സ്വഭാവ കരോമി സകലം പരസ്മൈ നാരായണായ സമർപ്പയാമി. സ്വസ്തി പ്രജാഭ്യ പരിപാലനം ന്യായേന മാർഗേണ മഹിമഹീശ ഗോബ്രാഹ്മണേഭ്യസ്വസ്തു നിത്യം ലോകാസമസ്ത സുഖിനോ ഭവന്തു സർവമംഗളമംഗല്യേ ശിവേ സർവാർത്ഥസാധികേ